ಗಾಳಿ ಸಿದ್ಧಾಂತ ಅದರಲ್ಲೂ ಕೂಡ ಡೆಮೋ ಕ್ಲಾಸ್ ಬಗ್ಗೆ ಇವತ್ತು ಮಾತಾಡೋದಕ್ಕೆ ಬಂದಿದ್ದೀವಿ. ಏನ್ ಸರ್ ಇದು ಡೆಮೋ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ನಾವು ತರಗತಿಯನ್ನ ಮಾಡೋದಕ್ಕಿಂತ ಮುಂಚೆ ಆ ತರಗತಿಯಲ್ಲಿ ಏನಿರುತ್ತೆ ಅಥವಾ ಏನಿರಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ಸರ್ ಇದನ್ನ ನಾರ್ಮಲ್ ಆಗಿ ನೀವುಗಳು ಬ್ಯಾನರ್ ಹಾಕ್ತಿರಲ್ವಾ, ಇದ್ರಲ್ಲಿ ಏನಿದೆ ಏನಿಲ್ಲ ಅಂತ ಪ್ರತಿದಿನ ಒಂದೊಂದು ಬ್ಯಾನರ್ ಬಿಡ್ತಾ ಇರ್ತೀರಾ. ಅಂದ್ರೆ ನಾವು ನಾಳೆಯಿಂದನೂ ಬ್ಯಾನರ್ ಬಿಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಈ ತರ ಮಾತಾಡಿ ನಿಮ್ಮ ಜೊತೆ ಮಾತಾಡಿ ಅರ್ಥ ಮಾಡಿಸಿದಷ್ಟು ಬ್ಯಾನರ್ ಅಲ್ಲಿ ಇರಲ್ಲ ಅಂತ ನಾನು ಅನ್ಕೋತೀನಿ. ಮೊದಲಿಗೆ ತುಂಬಾ ಜನ ಕೇಳಿದ್ದು ಅಂದ್ರೆ ನಮ್ಗೆ ಬಂದಂತ ಫೋನ್ ಕಾಲ್ಸ್ ಎಲ್ಲ ಗಾಳಿ ಸಿದ್ಧಾಂತ ಅಂದ್ರೆ ಏನು, ಯಾವ್ದು ಕೇಳಲಿಲ್ಲ. ಹೊಸದಾಗಿರುವಂತ ಹೆಸರು ಗಾಳಿ ಸಿದ್ಧಾಂತ ಅಂದ್ರೆ ಏನು ಅಂತ. ಗಾಳಿ ಸಿದ್ಧಾಂತ ಅನ್ನೋದು ಏನು ಅನ್ನೋದಕ್ಕಿಂತ ಮುಂಚೆ, ಯಾವುದೇ ಒಂದು ಸಿದ್ಧಾಂತದಲ್ಲಿ ತಾವುಗಳು ಜ್ಯೋತಿಷವನ್ನ ಕಲಿತಿದ್ರೆ ನಮ್ಗೇನಾಗುತ್ತೆ ಅಂದ್ರೆ ಎಲ್ಲಾ ಸೂತ್ರಗಳು ಎಲ್ಲಾ ಜಾತಕಗಳಿಗೂ ಮ್ಯಾಚ್ ಆಗಿರ. ಇದು ಜ್ಯೋತಿಷ ಕಲ್ತಿರೋರು ಎಲ್ರಿಗೂ ಹೌದು ಅಂತಾರೆ, ಎಲ್ಲಾ ಸೂತ್ರಗಳು ಮ್ಯಾಚ್ ಆಗಲ್ಲ. ಈ ಮ್ಯಾಚ್ ಆಗದಿದ್ದಾಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದ್ ಸೂತ್ರ ಹಿಡಿದೀವಿ, ಒಂದ್ 5 ಜಾತಕಕ್ಕೆ ಮ್ಯಾಚ್ ಆಯ್ತಂದ್ರೆ 6ನೇ ಜಾತಕಕ್ಕೆ ಮ್ಯಾಚ್ ಆಗಲ್ಲ, 7ನೇ ಜಾತಕಕ್ಕೆ ಮ್ಯಾಚ್ ಆಗಲ್ಲ, 8ನೇ ಜಾತಕಕ್ಕೂ 9ನೇ ಜಾತಕಕ್ಕೂ ಮತ್ತೆ ಮ್ಯಾಚ್ ಆಗುತ್ತೆ. ಸೊ ಈ ತರ ಯಾವುದೇ ಇದ್ರಲ್ಲೂ ನೀವು ಕಲ್ತಿದ್ರು, ಅದು ಯಾವುದೇ ಸಿದ್ಧಾಂತ ಇರ್ಲಿ, ಯಾವುದೇ ಒಂದು ರೂಟ್ ಅಲ್ಲಿ ಬಂದಿರ್ಲಿ, ನೀವು ಏನೇ ಕಲ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈ ಕನ್ಫ್ಯೂಷನ್ ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ಬಂದಾಗ ನಿಮ್ಗೆ ಅಕ್ಯುರೇಟ್ ಆಗಿ ಒಂದು ನಿಖರವಾದಂತ ಫಲಿತಾಂಶ, ಎಸ್ ಆರ್ ನೋ, ಮಾಡ್ಬೇಕಾ ಬೇಡವಾ ಅನ್ನುವಂಥದ್ದನ್ನ ತಿಳಿಸೋದೇ ಗಾಳಿ ಸಿದ್ಧಾಂತ. ಇದು ಒಂದು. ಎರಡನೇದೇನಾಗುತ್ತೆ, ಕೆಲವೊಂದ್ಸಲ ನಾವು ಜಾತಕಗಳನ್ನ ನೋಡಿದಾಗ ಒಂದ್ ಕಡೆ ಎಸ್ ಅಂತ ಬರುತ್ತೆ, ಒಂದ್ ಕಡೆ ನೋ ಅಂತ ಬರುತ್ತೆ. ಇವಾಗ ಮುಂದ್ಗಡೆ ಇರುವಂತ ಪ್ರಶ್ನಾಕರ್ತರಿಗೆ ನಾವು ಏನಂತ ಹೇಳೋದು, ಎಸ್ ಅಂತ ಹೇಳ್ಬೇಕಾ ನೋ ಅಂತ ಹೇಳ್ಬೇಕಾ, ನಾವೇ ಗೊಂದಲದಲ್ಲಿ ಇರ್ತೀವಿ. ಇಂಥ ಸಮಯದಲ್ಲೂ ಕೂಡ ಅಂದ್ರೆ ಎರಡು ಮ್ಯಾಚ್ ಆಗ್ತಾ ಇದೆ. ಮ್ಯಾಚ್ ಆಗಲ್ಲ ಅನ್ನೋ ಸೂತ್ರಗಳಿಗೆ ನಾನು ಹೇಳಿದೆ, ಇವಾಗ ಇಲ್ಲೇನಾಗುತ್ತೆ ಅಂದ್ರೆ ಮ್ಯಾಚ್ ಆಗ್ತಾ ಇದೆ. ಒಂದ್ ಕಡೆ ಹೌದು ಅಂತದೆ, ಅಂದ್ರೆ ಇವಾಗ ಕಳೆದು ಹೋಗಿರುವಂತ ವಸ್ತು ಸಿಗತ್ತಾ, ಒಂದು ಉದಾಹರಣೆ ಹೇಳ್ತೀನಿ ನಾನು. ಒಂದ್ ಕಡೆ ಎಸ್ ಅನ್ನತ್ತೆ ಸೂತ್ರ, ಇನ್ನೊಂದ್ ಕಡೆ ಸಿಗಲ್ಲ ಅನ್ನತ್ತೆ. ಆಯ್ತಾ, ಹೋಗಿರುವಂತ ವ್ಯಕ್ತಿ ವಾಪಸ್ ಬರ್ತಾನ ಅಂತ ಕೇಳಿದಾಗ ಒಂದ್ಸಲ ಬಂದ್ಬಿಟ್ಟು ಬರ್ತದೆ ಅನ್ನತ್ತೆ, ಒಂದ್ಸಲ ಇಲ್ಲ ಅನ್ನತ್ತೆ. ಎಲ್ಲೋ ಹೋಗಿದ್ದಾರೆ, ಅವ್ರು ಇದಾರ ಸತ್ತೋಗಿದಾರ ಗೊತ್ತಾಗ್ತಾ ಇಲ್ಲ ನಿಮ್ಗೆ, ಬದುಕಿದಾರ ಸತ್ತಿದಾರ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಕೇಳಿದಾಗ ಒಂದ್ ಸೂತ್ರ ಬಂದು ಬದುಕಿದಾರೆ ಅನ್ನತ್ತೆ, ಒಂದ್ ಸೂತ್ರ ಬಂದು ಸತ್ತಿದ್ದಾರೆ. ಇವಾಗ ಏನ್ ಮಾಡೋದು ನಾವು? ಇವಾಗ ಬಂದಿರೋ ಪ್ರಶ್ನಾಕರ್ತಂಗೆ ನಾವು ಹೇಳ್ ಕಳ್ಸಕ್ಕಾಗಲ್ಲ, ನಮ್ಗೆ ಗೊತ್ತಾಗ್ತಾ ಇಲ್ಲ ನೀವು ಹೋಗಿ ಅಂತ ಯಾವ ತರ ಹೇಳ್ ಕಳ್ಸಕ್ ಸಾಧ್ಯನಾ ಅಂದ್ರೆ ಇಲ್ಲವೇ ಇಲ್ಲ. ಸೊ ನಾವು ಹೇಳಲೇಬೇಕು. ಸೊ ಅದಕ್ಕಾಗಿ ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ, ನಿಖರವಾಗಿ ಫಲಿತಾಂಶ ಯಾವುದು ಅಂತ ತಿಳ್ಕೊಳ್ಳುವಂಥದ್ದು ನಮಗೆ ಬೇಕು. ಇನ್ನು ಮೂರನೇ ವಿಷಯಕ್ಕೆ ಬಂದಾಗ, ನಮ್ಮ ಹತ್ರ ಬರುವಂತ ಯಾವುದೇ ಕ್ಲೈಂಟ್ಸ್ಗಳು ಬರ್ಲಿ, ಬರುವಂತ ವಿಚಾರ ಏನು ಅಂದ್ರೆ ಪರಿಹಾರ. ಯಾವ ವಿಷಯ ಆದ್ರೂ ಅವ್ರು ಕೇಳೋದ್ ಮಾತ್ರ ಕೊನೆಗೆ ಬರೋದು ಅವ್ರು ಎಲ್ಲಿಗೆ, ಲಾಸ್ಟ್ ಎಂಡಿಂಗ್ ಅಲ್ಲಿ ಎಲ್ಲಿಗೆ ಬಂದು ನಿಲ್ತಾರೆ ಅಂದ್ರೆ ಪರಿಹಾರ. ಇದಕ್ಕೆ ಪರಿಹಾರ ಏನು? ಇವಾಗ ನಾವೇನೋ ತೊಂದರೆ ಇದೆ ಅಂತ ಹೇಳಿದ್ವಿ ಅಂತ ತಿಳ್ಕೊಳ್ಳಿ, ಅವ್ರು ಅಲ್ಲಿಗೆ ನಿಲ್ಸಲ್ಲ. ಪರಿಹಾರ ಏನು? ಏನೇ ಕೇಳಿ ಪರಿಹಾರ 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 ಪರಿಹಾರ. ಇವಾಗ ಎಲ್ಲದಕ್ಕೂ ಪರಿಹಾರ ಇಲ್ಲ ಅಂತ ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟು ಏನ್ ಮಾಡಿದ್ವಿ ಅಂದ್ರೆ ಗಾಳಿ ಸಿದ್ಧಾಂತ ಅನ್ನೋದನ್ನ ಒಂದು ತಂದ್ಬಿಟ್ವಿ. ಇದ್ರಲ್ಲಿ ನಿಮ್ಗೆ ಪರಿಹಾರ ಸಿಗುತ್ತಾ ಗುರುಗಳಂದ್ರೆ ಹೌದು. ಯಾವ ರೀತಿ ಅಂತ ಹೇಳಿದ್ರೆ, ಯಾವ ಗ್ರಹದಿಂದ ತೊಂದರೆ ಆಗ್ತಾ ಇದೆಯೋ ಆ ಗ್ರಹವನ್ನ ನೀವು ತಿಳ್ಕೊಬಹುದು. ಯಾವ ನಕ್ಷತ್ರವನ್ನ ಶಾಂತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಅದು ಎಷ್ಟೊತ್ತಲ್ಲಿ ತಿಳ್ಕೊಬಹುದು ಸರ್ ಅಂದ್ರೆ, ನನ್ನ ಪ್ರಕಾರ ಕರೆಕ್ಟ್ ಆಗಿ 60 ಸೆಕೆಂಡ್ ಒಳಗಾಗಿ ನೀವು ತಿಳ್ಕೊಬಹುದು. ಕರೆಕ್ಟ್ ಆಗಿ 60 ಸೆಕೆಂಡ್. ನೀವು ಕೇಳಿಸ್ಕೊಂಡಿ ಸತ್ಯ, 60 ನಿಮಿಷ ಅಲ್ಲ, 60 ಸೆಕೆಂಡ್ ಒಳಗಾಗಿ ನೀವು ಸಮಸ್ಯೆ ನೀಡ್ತಾ ಇರುವಂತ ಗ್ರಹ ಯಾವುದು, ಯಾವ್ದಕ್ಕೆ ಯಾವ ಗ್ರಹಕ್ಕೆ ಪರಿಹಾರ ಮಾಡಿದ್ರೆ ಸರಿಯಾಗುತ್ತೆ, ಯಾವ ನಕ್ಷತ್ರಕ್ಕೆ ಪರಿಹಾರ ಮಾಡಿದ್ರೆ ಸರಿಯಾಗುತ್ತೆ, ಯಾವ ರೀತಿ ಪರಿಹಾರ ಮಾಡಿದ್ರೆ ಸರಿಯಾಗುತ್ತೆ, ಎಷ್ಟು ಸಲ ಮಾಡಿದ್ರೆ ಪರಿಹಾರ ಸರಿಯಾಗುತ್ತೆ. ಇದೇನ್ ಸರ್ ಹೊಸದಾಗಿ ಎಷ್ಟು ಸಲ ಅಂತ? ಹೌದು, ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳಿರ್ತವೆ. ಇಲ್ಲಿ ಬಹಳಷ್ಟು ಜನ ಇದ್ದೀರಾ ಪರಿಹಾರಗಳನ್ನ ಮಾಡಿರೋರು. ಒಂದ್ಸಲ 2 ಸಲ ಎಲ್ಲ ಮಾಡಿದ್ರೆ ಆಗಲ್ಲ, 3-4 ಸಲ ಪರಿಹಾರ ಮಾಡಿದಾಗ ಮೇಲೆನೆ ಅದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಕೆಲವರಿಗೆ ಹೌದು, ಒಂದ್ಸಲ ನೀವು ಪೂಜೆ ಇತ್ಯಾದಿಗಳನ್ನ ಮಾಡಿಸಿರ್ತೀರಾ, ಬಂದಿರ್ತೀರಾ, ಸರಿ ಹೋಗಿರ್ತೀರಾ. ಕೆಲವರಿಗೆ ಆಗಲ್ಲ. ಅದನ್ನ ಕೂಡ ತಿಳ್ಕೊಬಹುದಾ ಗಾಳಿ ಸಿದ್ಧಾಂತದಲ್ಲಿ ಅಂದ್ರೆ, ಅದನ್ನು ಕೂಡ ಈಸಿಯಾಗಿ ನೀವು ತಿಳ್ಕೊಬಹುದು. ಆಯ್ತಾ? ಸೊ ಗೊಂದಲದ ಗೂಡಾಗಿರೋದನ್ನ ನಾವು ಬಿಡಿಸುವಂತ ಪ್ರಯತ್ನ. ನೆಕ್ಸ್ಟ್ ಬರುವಂತದ್ದು ಬಹಳ ಮುಖ್ಯವಾದಂತ ಒಂದು ವಿಷಯ, ಅದೇ ಹೆಸರೇ ಮುಹೂರ್ತ. ಓಕೆನಾ? ಎಲ್ರೂ ತಪ್ಪು ಮಾಡ್ತಾ ಇರುವಂತದ್ದು ಇಲ್ಲೇ. ಯಾಕೆ ಅಂತ ಹೇಳಿದ್ರೆ, ನನ್ನ ನಾರ್ಮಲ್ ಆಗಿರುವಂತ ನನ್ನ ಪರ್ಸನಲ್ ಜೀವನದಲ್ಲಿ ಬಂದಂತ ಕ್ಲೈಂಟ್ಸ್ ಗಳನ್ನ ನಾನು ಮಾತಾಡಿಸಿದಾಗ, ನಾನು ನೋಡಿದಾಗ, ಅವರ ಜಾತಕ ಮತ್ತು ಅವ್ರು ಇಟ್ಟಂತ ಮುಹೂರ್ತಗಳನ್ನ ಗಮನಿಸಿದಾಗ ನನ್ನ ತಲೆಗೆ ಹೋಗಿರೋದು ಇದೆಲ್ಲ, ಮತ್ತೆ ನನ್ನ ಅಂತ ಇದೀನಿ ಅಂದ್ರೆ ನನಗ್ ಮಾತ್ರನೇ ಹೇಳ್ತಾ ಇದ್ದೀನಿ. ಸೊ ನನ್ನ ತಲೆಗೆ ಹೋಗಿರೋದು, ಬಹಳಷ್ಟು ಜನರಿಗೆ ಮುಹೂರ್ತ ಗೊತ್ತಿಲ್ಲ ಅಂತ. ಯಾವ ರೀತಿ ಮುಹೂರ್ತವನ್ನ ಇಡಬೇಕು ಅನ್ನೋದು ಕೂಡ ನಮ್ಮ ಜನಗಳಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಮುಹೂರ್ತಗಳನ್ನ ಇಡುವಂತದ್ದು, ಮತ್ತೆ ಅದರಿಂದಾನೇ ಸಮಸ್ಯೆ ಇತ್ಯಾದಿಗಳನ್ನ ಜಾಸ್ತಿ ಮಾಡ್ಕೊಡುವಂಥದ್ದು. ಇದಕ್ಕೊಂದು ಉದಾಹರಣೆಯನ್ನ ಹೇಳ್ತೀನಿ. ನನ್ನ ಗುರುಗಳು ಹೇಳ್ತಾ ಇದ್ದಿದ್ದು, ಜಾತಕದಲ್ಲಿ ದೋಷ ಇರುತ್ತಂತೆ, ಎಲ್ಲಾ ಜಾತಕದಲ್ಲೂ ದೋಷ ಇರುತ್ತಂತೆ. ಅದಕ್ಕೆ ಪರಿಹಾರ ಏನು ಅಂತ ಅವ್ರು ಕೇಳಿದಾಗ ಅವ್ರು ಹೇಳಿದ್ದು, ನಮ್ಮ ಕೈನಲ್ಲಿರೋದು ಮುಹೂರ್ತ ಕಾಣುವಂತ. ಮುಹೂರ್ತವನ್ನ ಸರಿಯಾಗಿ ಇಟ್ಟಂತ ಸಮಯದಲ್ಲಿ ಜಾತಕದಲ್ಲಿರುವಂತ ದೋಷಗಳು ನಿವೃತ್ತಿ ಆಗುತ್ತವೆ. ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲ ಕಡಿಮೆ ಆಗುತ್ತೆ, ಅದ್ರ ದೋಷದ ಪ್ರಮಾಣ ಇದೆಯಲ್ಲ, ತೀವ್ರತೆ ಇದೆಯಲ್ಲ, ಅದು ಚಿಕ್ಕದಾಗತ್ತೆ. ಮುಹೂರ್ತ ಸರಿಯಾಗಿ ಇಟ್ಟಿಲ್ಲ ಸರ್, ಜಾತಕದ ದೋಷಗಳು ಚಕ್ರ ಬಡ್ಡಿಯಾಗಿ ಡಬಲ್ ತ್ರಿಬಲ್ ಆಗಿ ಬಂದು ನಿಮ್ಮ ಜೀವನವನ್ನ ಹಾಳು ಮಾಡುತ್ತೆ.
ಸೊ ದಯವಿಟ್ಟು ಮುಹೂರ್ತಕ್ಕೆ ಜಾಸ್ತಿ ಆದ್ಯತೆಯನ್ನ ಕೊಡಿ, ಜಾತಕಕ್ಕೆ ಅಲ್ಲ. ಯಾಕೆ ಸರ್? ಯಾಕಂದ್ರೆ ಜಾತಕವನ್ನ ನಾವು ಬದಲಾಯಿಸಕ್ ಆಗದೇ ಇಲ್ಲ. ನೀವೇನೇ ಮಾಡಿ, ಜಾತಕದಲ್ಲಿ ಏನಿದೆ ಅದನ್ನ ಮಾತ್ರನೇ ತಗೊಂಡೋಗಿ ನಾವು ಹೇಳ್ಬೋದೇ ಹೊರತು ಒಂದು ವಿಷಯ ಹೆಚ್ಚಿಗೆ ಹೇಳಕ್ಕೂ ಆಗಲ್ಲ, ಒಂದು ವಿಷಯವನ್ನ ಕಡಿಮೆ ಮಾಡೋದಕ್ಕೂ ನಮ್ಮ ಹತ್ರ ಶಕ್ತಿ ಇಲ್ಲ. ಏನಿದೆ ಅದನ್ನ ಹೇಳ್ಬೋದು ಅಷ್ಟೇ. ನಾವು ಕಲ್ತಿದೀವಿ ಈ ಗ್ರಹ ಇಲ್ಲಿದ್ರೆ ಇದಂತೆ, ಈ ಗ್ರಹ ನೋಡಿದ್ರೆ ಇದಂತೆ, ಈ ದಶಾಭುಕ್ತಿ ನಡೀತಾ ಐತೆ, ಈ ದಶಾಭುಕ್ತಿನಲ್ಲಿ ಈ ಗ್ರಹ ಇಲ್ಲಿ ಕೂತ್ರೆ ಇದಂತೆ, ಅಂತೆ ಕಂತೆಗಳ ಸಂತೆ. ರಿಯಲ್ ಆಗಿ ಗೊತ್ತಿಲ್ಲ. ಸೊ ಈ ರೀತಿಯಾಗಿ ನಾವು ಬಂದ್ಬಿಟ್ಟು ಈ ವಿಷಯವನ್ನೇ ಹೇಳ್ಬೋದೇ ಹೊರತು ಮುಹೂರ್ತವನ್ನ ಹೇಳಕ್ ಆಗಲ್ಲ. ಬಟ್ ಕಾಳಿ ಸಿದ್ಧಾಂತದಲ್ಲಿ ಒಂದು ಮಟ್ಟಿಗೆ ನೀವು ಮುಹೂರ್ತವನ್ನ ಇಡೋದಕ್ಕೆ ರೆಡಿ ಆಗಿ, ರೈಟಾ? ಸೊ ಮುಹೂರ್ತವನ್ನ ಇಡಬಹುದಾ ಸರ್ ಅಂದ್ರೆ ಮುಹೂರ್ತವನ್ನ ಇಡಬಹುದು, ಅಥವಾ ಅವ್ರು ಇಟ್ಟಂತ ಮುಹೂರ್ತದಲ್ಲಿ ಎಲ್ಲಿ ಸಮಸ್ಯೆ ಇತ್ತು ಅಂತ ನೀವು ಕಂಡುಹಿಡಿಬಹುದು. ಎಲ್ಲಿ ಸಮಸ್ಯೆ ಇತ್ತು, ಏನ್ ಮಾಡಿದ್ರೆ ಇವ್ರು ಸರಿ ಆಗ್ತಾರೆ ಅನ್ನೋದನ್ನ ನೀವು ನೋಡ್ಬೋದು. ಇನ್ನೊಂದು ಉದಾಹರಣೆಗೆ ನಾನು ತಗೋತೀನಿ ನೋಡಿ. ಯಾವುದೇ ಒಂದು ವಿವಾಹ ಇತ್ಯಾದಿಗಳು ಬಂದಾಗ ಸಪ್ತಮದಲ್ಲಿ ಸೂರ್ಯ ಇದ್ದರೆ ಅರ್ಕ ವಿವಾಹವನ್ನ ಮಾಡ್ತಾರೆ, ಶನಿ ಇದ್ದಾಗ ಕುಂಭ ವಿವಾಹವನ್ನ ಮಾಡ್ತಾರೆ. ನನ್ನದು ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಪೋಸ್ ತಿಳ್ಕೊಳ್ಳಿ, ಒಂದು ಹೆಣ್ಣಿನ ಜಾತಕದಲ್ಲಿ ಸಪ್ತಮದಲ್ಲಿ ಸೂರ್ಯ ಇದೆ, ಈ ಹೆಣ್ಣು ಮಗಳು ಅರ್ಕ ವಿವಾಹವನ್ನ ಮಾಡಿದ್ರು ನಿಮ್ಮ ಹತ್ರ ಬಂದವರು, ಓಕೆನಾ? ಇವರಿಗೆ ಮದುವೆ ಆಗೋದಕ್ಕೆ ಒಂದು ಗಂಡು ಬಂತು, ಆ ಗಂಡಿನ ಜಾತಕದಲ್ಲಿ ಸಪ್ತಮದಲ್ಲಿ ಸೂರ್ಯ ಇದ್ದಾರೆ. ಇವರು ಪರಿಹಾರ ಏನು ಮಾಡಿಲ್ಲ, ಗಂಡಿನ ಕಡೆಯವರು ಪರಿಹಾರ ಏನು ಮಾಡಿಲ್ಲ. ಈಗ ಈ ಹೆಣ್ಣು ಗಂಡು ಮದುವೆ ಆದ್ರೆ ನೀವು ಮಾಡಿರೋ ಅರ್ಕ ವಿವಾಹದಿಂದ ಈ ಹೆಣ್ಣು ಚೆನ್ನಾಗಿ ಬಾಳ್ತಾಳೆ ಅಂತ ಯಾರಾದ್ರೂ ಹೇಳ್ತೀರಾ? ಈ ಸೂತ್ರ ಕೊಟ್ಟವ್ರು ಯಾರು? ಈ ಸೂತ್ರ ಎಲ್ಲಿದೆ? ಇದನ್ನ ತುಂಬಾ ಕಡೆ ಬಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ. 8ನೇ ಮನೆಯಲ್ಲಿ ಮಾಂಗಲ್ಯ ದೋಷ, 7ನೇ ಮನೆಯಲ್ಲಿ ಬಂದ್ಬಿಟ್ಟು ಗ್ರಹಗಳ ಮೇಲೆ ಡಿಪೆಂಡ್ ಕೆಲವೊಂದು ಕಲ್ಯಾಣ ಇತ್ಯಾದಿಗಳನ್ನ ಹೇಳ್ತಾ ಇರ್ತಾರೆ. ಸೂತ್ರ ಸರಿ ಇದೆಯಾ ಸರ್ ಅಂದ್ರೆ ಖಂಡಿತ ಸರಿ ಇದೆ, ನೋಡುವ ರೀತಿ ಸರಿ ಇಲ್ಲ. ಗೊತ್ತಾಯ್ತಾ? ನಿಮ್ಮ ಹತ್ರ ಇರುವಂತ ಎಲ್ಲಾ ಸೂತ್ರಗಳು, ಅದು ಪರಾಶರಿ ಆಗಿರ್ಬೋದು, ನೀವು ನಾರ್ಮಲ್ ಆಗಿ ಕೆಪಿ ಸಿಸ್ಟಮ್ ಆಗಿರ್ಬೋದು, ಜೈಮಿನಿ ಆಗಿರ್ಬೋದು, ಯಾವುದೇ ಸೂತ್ರಗಳನ್ನ, ಕೆಲವರು ನಾಡಿ ಗ್ರಂಥಗಳಿಂದ ಸೂತ್ರಗಳನ್ನ ತೆಗಿತಾ ಇದ್ದಾರೆ. ಹೌದು, ನಾಡಿ ಗ್ರಂಥದ ಸೂತ್ರಗಳು ವರ್ಕೌಟ್ ಆಗುತ್ತಾ? ಖಂಡಿತ ಆಗುತ್ತೆ. ಆದರೆ ಸೂತ್ರಗಳು ಸರಿ ಇದೆಯಾ ಸರ್ ಅಂದ್ರೆ ಸರಿ ಇದೆ. ಸರ್ ಇದಂತ ಕೊಟ್ಟಂತ ಗುರುಗಳು ಸರಿ ಇದಾರ ಸರ್ ಅಂದ್ರೆ ಸರಿ ಇದೆ. ಋಷಿ ಮುನಿಗಳು ಸರಿ ಇದಾರ ಸರ್ ಅಂದ್ರೆ ಸರಿ ಇದ್ದಾರೆ. ಮತ್ ಸರಿ ಏನಿಲ್ಲ ಸರ್ ಅಂದ್ರೆ ಇದನ್ನ ನೋಡುವ ರೀತಿ ಹೇಗೆ ಅಂದ್ರೆ ಸರಿ. ಅರ್ಥ ಆಯ್ತಲ್ವಾ? ಸೊ ಇದನ್ನ ಎಲ್ಲಿ ನೋಡ್ಬೇಕು ನಾವು? ಇವಾಗ ವಿವಾಹ ಅನ್ನುವಂಥದ್ದು ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಸಂಬಂಧಪಟ್ಟ ವಿಷಯವಾ, ಅಥವಾ ಬರೀ ಹೆಣ್ಣಿಗೆ ಅಥವಾ ಗಂಡಸಿಗೆ ಮಾತ್ರ ಸಂಬಂಧಪಟ್ಟ ವಿಷಯವಾ? ಸೊ ಯಾರಾದ್ರೂ ಒಬ್ಬರಿಗೆ ಸಂಬಂಧಪಟ್ಟಂತ ವಿಷಯ ಆಗಿದ್ರೆ ಯಾರಿಗೋ ಒಬ್ಬರು ಜಾತಕವನ್ನ ನೋಡಿ ನಾವು ಹೇಳ್ಬೋದು. ಇವಾಗ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದಾಗ ಎರಡೂ ಜಾತಕಗಳನ್ನ ನೋಡಿನೇ ನೀವು ಡಿಸೈಡ್ ಮಾಡ್ಬೇಕು ಇವರ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ. ನಾವೇನ್ ಮಾಡ್ತೀವಿ, ಬರೀ ಗಂಡಿನ ಜಾತಕ ಅಥವಾ ಹೆಣ್ಣಿನ ಜಾತಕ, ಅಥವಾ ನಮ್ಮ ಹತ್ರ ಯಾವ ಕ್ಲೈಂಟ್ಸ್ ಬಂದಿದ್ದಾರೆ, ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರು, ಅವ್ರು ಕೊಟ್ಟಂತ ಜಾತಕವನ್ನ ನೋಡಿ ಡಿಸೈಡ್ ಮಾಡ್ತೀವಿ. ಇದು ಒಂದು ತಪ್ಪು. ಹೇಗ್ ನೋಡ್ಬೇಕು ಅಂತ ಹೇಳ್ಕೊಟ್ಟಿಲ್ಲ. ನಮ್ಮವ್ರು ಏನ್ ಕೊಟ್ಟವ್ರೆ ಅಂದ್ರೆ ಎಲ್ಲ ಸೂತ್ರಗಳನ್ನ ಕೊಟ್ಬಿಟ್ಟವ್ರೆ. ಅದೇ ರೀತಿ ಎರಡನೇ ಪ್ರಶ್ನೆ, ಸಂತಾನಕ್ಕೆ ಬಂದಾಗ್ನೂ ಕೂಡ ಅಷ್ಟೇ. ಈ ಹುಡುಗಿ ಜಾತಕ ನೋಡ್ಬಿಟ್ಟು ಸಂತಾನ ಯೋಗ ಇದೆಯಾ ಇಲ್ಲ ಅಂತ ಕೇಳ್ತಾರೆ. ಗಂಡಿನ ಜಾತಕದಲ್ಲಿ ಪ್ರಾಬ್ಲಮ್ ಏನಂದ್ರೆ ತೋರ್ಸಲ್ಲ. ರೈಟ್? ಸಂತಾನ ಅನ್ನೋದು ಬರೀ ಹೆಣ್ಣಿನಿಂದ ಮಾತ್ರ ಆಗುವಂತದ್ದ ಅಥವಾ ಬರೀ ಗಂಡಿನಿಂದ ಮಾತ್ರ ಆಗುವಂತದ್ದ ಅಂದರೆ ಇಲ್ಲವೇ ಇಲ್ಲ. ದಂಪತಿಗಳಿರುವರಿಂದ ಒಂದು ಸಂತಾನ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದೋ ಅಲ್ವೋ? ಹಾಗಾದ್ರೆ ಸಂತಾನಕ್ಕೆ ಸಮಸ್ಯೆ ಇದೆ, ಸಂತಾನ ನಿಧಾನ ಆಗ್ತಾ ಇದೆ, ಸಂತಾನನೇ ಆಗಿಲ್ಲ ಗುರು ಅಂತ ಹೇಳಿದ್ರೆ ನೀವು ದಂಪತಿಗಳಿರುವರ ಜಾತಕ ನೋಡ್ಬೇಕಾ ಅಥವಾ ಒಬ್ಬರ ಜಾತಕ ನೋಡ್ಬೇಕಾ? ನಮ್ಗೆ ಬರೀ ಒಬ್ಬರ ಜಾತಕ, ಪಂಚಮದಲ್ಲಿ ಯಾವ ಗ್ರಹಗಳಿದೆ, ಗರ್ಭರಾಶಿನಲ್ಲಿ ಯಾವ ಗ್ರಹಗಳಿಂದ ಸಮಸ್ಯೆ ಇತ್ಯಾದಿಗಳಾಗುತ್ತೆ, ಗರ್ಭ ಪ್ರತಿಬಂಧಕ ದೋಷ ಹೇಗಿದೆ ಅನ್ನುವಂತ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಸೂತ್ರ ಸರಿ ಇದೆಯಾ? ಪಕ್ಕಾ ಸರಿ ಇದೆ. ಅಪ್ಲೈ ಹೇಗ್ ಮಾಡ್ಬೇಕು? ಇವಾಗ ನೀವು ದಂಪತಿಗಳಿರುವರ ಜಾತಕಗಳಿಗೆ ಇದನ್ನ ಅಪ್ಲೈ ಮಾಡಬೇಕು. ಸೊ ಎರಡೂ ಜಾತಕಗಳನ್ನ ಸೇರಿಸಿ ನಾವು ಅಪ್ಲೈ ಮಾಡಕ್ ಸಾಧ್ಯ ಇದೆಯಾ? ನೀವು ಯೋಚನೆ ಮಾಡಿ ನೋಡಿ. ಅದೇ ರೀತಿ ಇವಾಗ ಒಂದು ಪಾರ್ಟ್ನರ್ಶಿಪ್ ಡೀಡ್ ಬರುತ್ತೆ ನಿಮ್ಮ ಹತ್ರ, ಒಂದು 2 ಅಥವಾ 3 ಜನ ಸೇರಿ ಒಂದು ಕಂಪನಿಯನ್ನ ಪ್ರಾರಂಭ ಮಾಡಿರ್ತಾರೆ, ರೈಟಾ? ಸೊ ಇವಾಗ ಕಂಪನಿಯ ಲಾಭ ನಷ್ಟ ಬರೀ ಒಬ್ಬರ ಮೇಲೆ ಡಿಪೆಂಡ್ ಇರುತ್ತಾ, 3 ಜನರ ಮೇಲೆ ಡಿಪೆಂಡ್ ಇರುತ್ತಾ? ಈ 3 ಜನರ ಜಾತಕದ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಈ 3 ಜನರ ಜಾತಕವನ್ನ ನೋಡಿ ಕಂಪನಿ ಉದ್ಧಾರ ಆಗೋದಕ್ಕೆ ಯಾವ್ದಾದ್ರು ಒಂದು ನಕ್ಷತ್ರ ಸೂಚಿಸಕ್ಕಾಗತ್ತಾ? ಒಂದೇ ನಕ್ಷತ್ರ. ಕಂಪನಿ ಉದ್ಧಾರ ಆಗೋದಕ್ಕೆ ಯಾವ್ದಾದ್ರು ಒಂದು ಗ್ರಹನ ಸೂಚಿಸಕ್ಕಾಗತ್ತಾ? 3 ಜಾತಕ ನೋಡಿ ಒಂದೇ ಗ್ರಹ ಸೂಚಿಸ್ಬೇಕು, ಒಂದೇ ನಕ್ಷತ್ರ ಸೂಚಿಸ್ಬೇಕು. ಸಾಧ್ಯ ಇದೆಯಾ? ಇದನ್ನ ಸಾಧ್ಯ ಮಾಡೋದು ಬರೀ ಕಾಳಿ ಸಿದ್ಧಾಂತ ಮಾತ್ರ. ಬೇರೆ ಯಾವುದೇ ಒಂದು ಸಿದ್ಧಾಂತದಲ್ಲಿ ಇದನ್ನ ಸಾಧ್ಯವೇ ಇಲ್ಲ. ಈ ತರ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನೀವೇನೇ ಮಾಡಿ, ಇವಾಗ ಗಂಡೋ ಹೆಣ್ಣು ನಾನು ಹೇಳಿದೆ, ನಿಮ್ಗೆ ಯಾರೋ ಬಂದು ಮುಹೂರ್ತ ಕೇಳಿದ್ರು, ಸರ್ ಮದ್ವೆ ಇದೆ ಒಂದ್ ಮುಹೂರ್ತ ಕೊಡಿ. ನಾವೇನ್ ಮಾಡ್ತೀವಿ, ಗಂಡಿನ ನಕ್ಷತ್ರ ಮತ್ತೆ ಹೆಣ್ಣಿನ ನಕ್ಷತ್ರ ಎರಡೂ ನಕ್ಷತ್ರಕ್ಕೂ ತಾರಾಬಲ ಇತ್ಯಾದಿಗಳನ್ನ ನೋಡ್ಕೊಂಡು, ಚಂದ್ರ ಇತ್ಯಾದಿಗಳನ್ನ ನೋಡ್ಕೊಂಡು, ಚಂದ್ರನಿಗೆ ಬಂದ್ಬಿಟ್ಟು ಅಷ್ಟಮದಲ್ಲಿ ಚಂದ್ರ ಇಲ್ದಿರೋ ತರ, ಲಗ್ನಕ್ಕೆ 6, 8, 12 ಲಗ್ನ ಇಲ್ದಿರೋ ತರ ಇತ್ಯಾದಿಗಳನ್ನ ನೋಡ್ತೀವಿ. ಆವಾಗ ಎರಡೂ ಜಾತಕಗಳನ್ನ ಇಟ್ಕೊಂಡಾಗ ಒಂದಕ್ಕೆ ಬಂದಾಗ ಇನ್ನೊಂದಕ್ಕೆ ಬರಲ್ಲ. 70 to 80% ಕೇಸ್ ಅಲ್ಲಿ ಬರಲ್ಲ. ಯಾಕಂದ್ರೆ ಒಂದ್ ಜಾತಕಕ್ಕೆ ಸೂಟ್ ಆಗ್ಬಿಡುತ್ತೆ ಮುಹೂರ್ತ, ಇನ್ನೊಂದ್ ಜಾತಕಕ್ಕೆ ಸೂಟ್ ಆಗಲ್ಲ. ಅಥವಾ ಇನ್ನೊಂದ್ ಜಾತಕಕ್ಕೆ ಸೂಟ್ ಆದ್ರೆ ಇದಕ್ಕಾಗಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಬರೀ ಗಂಡಿನ ಜಾತಕ ನೋಡಿದ್ರೆ ಸಾಕು, ಅದಕ್ಕೆ ಸೂಟ್ ಮಾಡಿ ಸಾಕು. ಹೆಣ್ಣಿನ ಕಡೆಯವ್ರು ಬಂದ್ರೆ ಹೆಣ್ಣಿನ ಜಾತಕಕ್ಕೆ ಮುಹೂರ್ತ ನೋಡಿ ಸಾಕು ಅಂತಾರೆ. ಈ ರೀತಿ ಮಾಡಿದಾಗ ಆ ಮುಹೂರ್ತದಲ್ಲಿ ಸಮಸ್ಯೆ ಆಗೋದು ಸತ್ಯ.
ನೀವೇನ್ ಮಾಡ್ಬೇಕು, ಯಾವುದೇ ವಿವಾಹವನ್ನ ನೋಡುವಾಗ ಅಥವಾ ವಿವಾಹಕ್ಕೆ ಮುಹೂರ್ತ ಇತ್ಯಾದಿಗಳನ್ನ ಕೊಡುವಾಗ ಇಬ್ಬರ ಲಗ್ನ, ಇಬ್ಬರ ರಾಶಿ ಎರಡನ್ನೂ ಸೇರಿಸಿ ಅದರಿಂದ ಪರಿಹಾರವನ್ನ ನೋಡಿ ಅಥವಾ ಮುಹೂರ್ತವನ್ನ ನೋಡಿ ಇಡುವಂತ ಪದ್ಧತಿಗಳು ಇದೆ. ಕಾಳಿ ಸಿದ್ಧಾಂತ ಹೊಸಾದ. ಕಾಳಿ ಸಿದ್ಧಾಂತದಲ್ಲಿ ಏನಿದೆ, ಇದು ಯಾವ್ದು ಕಥೆ ಇದು ಅಂತ ಕೇಳ್ತಾರೆ. ನೋಡಿ, ನಮ್ಮ ತಮಿಳ್ನಾಡು ಕಡೆ ಇರುವಂತ ಯಾರಾದ್ರೂ ಬಂಧುಗಳಿದ್ರೆ ತಮಿಳ್ನಾಡಲ್ಲಿ 2 ಜಾತಕಗಳನ್ನ ಸೇರಿಸ್ತಾರೆ. ಓಕೆ, ತಮಿಳ್ನಾಡಲ್ಲಿ 2 ಜಾತಕಗಳನ್ನ ಸೇರಿಸ್ತಾರೆ. ತುಂಬಾ ಜನರಿಗೆ ಒಂದು ಡೌಟ್ ಇದೆ, ಈ ಕಾಳಿ ಸಿದ್ಧಾಂತ ಯಾವಾಗಿದೆ ಅಂತ ಹೇಳ್ಬಿಟ್ಟು, ಎಲ್ಲಿಂದ ಬಂತು, ಏನಾಯ್ತು ಅನ್ನೋದೆಲ್ಲ ತುಂಬಾ ಜನರಿಗೆ ತಲೆಗೆ ಹೋಗ್ತೈತೆ. ತಮಿಳ್ನಾಡಲ್ಲಿ 2 ಜಾತಕಗಳನ್ನ ಸೇರಿಸ್ತಾರೆ. ನೀವು ಯಾವ್ದೇ 2 ಜಾತಕಗಳನ್ನ ಕೊಟ್ಟಾಗ, ವಧುವರರ ಜಾತಕ ಅಂತಾನೆ ತಗೊಳ್ಳೋಣ, ದಂಪತಿ ಜಾತಕ ಅಂತ ತಗೊಂಡಾಗ ಅವ್ರು 2 ಜಾತಕಗಳನ್ನ ಸೇರಿಸ್ತಾರೆ. ಹೇಗೆ ಸರ್ ಅಂತ ಹೇಳಿದ್ರೆ, ಸಿಂಹದಲ್ಲಿ ಇವ್ರಿಗೂ ಅವ್ರಿಗೆ ಯಾವ್ಯಾವ ಗ್ರಹಗಳಿದೆ ಸಿಂಹದಲ್ಲಿ ಬರೀತಾರೆ, ಕರ್ಕದಲ್ಲಿ ಯಾವ್ಯಾವ ಗ್ರಹಗಳಿದೆ ಕರ್ಕದಲ್ಲಿ ಬರೀತಾರೆ. ಈ ತರ ಇಬ್ಬರ ಜಾತಕಗಳನ್ನ ತಕೊಂಡು ಎಲ್ಲಾ ಗ್ರಹಗಳನ್ನ ಬರೆದು ಬಿಡ್ತಾರೆ. ಇವಾಗ ಲಗ್ನದಿಂದ ಯಾವ ಭಾವ ಖಾಲಿ ಇದೆಯೋ, ಯಾವ ರಾಶಿ ಖಾಲಿ ಇದೆಯೋ ಅದರ ಸಮಸ್ಯೆ ಈ ವ್ಯಕ್ತಿಗಳಿಗೆ ಬರುತ್ತೆ ಅನ್ನೋದು ಅವರ ಒಂದು ಸಿದ್ಧಾಂತ. ಯಾರಾದ್ರೂ ತಮಿಳ್ನಾಡು ಕಡೆ ಇದ್ರೆ ಅಲ್ಲಿರುವಂತ ಜ್ಯೋತಿಷಿಗಳನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಹೇಳಿದ್ದು ಹೌದು, ನಮ್ಮಲ್ಲಿ ಈ ಒಂದು ರೂಲ್ ಇದೆ, ಇದನ್ನ ನಾವು ಅಪ್ಲೈ ಮಾಡ್ತೀವಿ, ಜ್ಯೋತಿಷದಲ್ಲಿ ಈ ರೂಲ್ ಇದೆ ಅಂತಾರೆ. ನಮ್ ಕರ್ನಾಟಕದಲ್ಲಿ ಜ್ಯೋತಿಷದಲ್ಲಿ ರೂಲ್ ಇಲ್ಲ. ನಾವ್ ಹೇಳಿದ್ದೆ ರೂಲ್ ಇದೆ ಅಂತಾರೆ, ಬಟ್ ಇದಿಲ್ಲ. ಬಟ್ ಆಕ್ಚುಲಿ ಜ್ಯೋತಿಷದಲ್ಲಿ ಈ ರೂಲ್ ಇದೆ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದೇ ವಿಷಯವನ್ನ ಡಿಗ್ರಿಯ ಮೇಲೆ ಮಾಡ್ಕೊಂಡು ಹೋಗ್ತೀವಿ. ಏನಿದೆಯೋ ಅದೇ ವಿಷಯವನ್ನ ಡಿಗ್ರಿಯ ಮೇಲೆ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಇದರಲ್ಲಿ ಗ್ರಹಗಳಿಗೆ ಕೊಟ್ಟಂತ ಸಂಖ್ಯೆಗಳು ಏನಿದೆಯೋ, ವೈಬ್ರೇಷನ್ ಸಂಖ್ಯೆಗಳು ಅನ್ನುವಂಥದ್ದನ್ನ ಗುರುಗಳಿಂದ ತಗೊಂಡಿರುವಂತದ್ದು. ಪೂಜ್ಯರ ಹೆಸರುಗಳನ್ನ ಕೂಡ ನಾವು ಹೇಳ್ತೀವಿ. ಯಾವ ಗ್ರಂಥದಿಂದ ನಾವು ವಿಷಯಗಳನ್ನ ತಗೋತಾ ಇದೀವಿ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಕ್ಲಾಸ್ ಅಲ್ಲಿ ನಾವು ಹೇಳ್ಕೊಂಡ್ ಬರ್ತೀವಿ. ಯಾರು ಬೇರೆಯವ್ರ ತರ ಬಂದ್ಬಿಟ್ಟು ಇದು ನಮ್ದು ಅಂತ ಎಲ್ಲೂ ಹೇಳಲಿಲ್ಲ. ಪ್ರತಿಯೊಂದನ್ನು ನಾವು ಮಾಡ್ಕೊಂಡ್ ಬಂದಿದ್ವಿ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದು ಜಾತಕ ನಿಮ್ಮ ಹತ್ರ ಬಂತು ಅಂತ ತಿಳ್ಕೊಡಿ. ಆ ಜಾತಕದವರು ಏನ್ ಪ್ರಶ್ನೆ ಕೇಳ್ತಾರೋ ಆ ಪ್ರಶ್ನೆಗೆ, ಸಮಸ್ಯೆಗೆ ಪರಿಹಾರ ಏನು, ಕರೆಕ್ಟ್ ಆಗಿ 60 ಸೆಕೆಂಡ್ಸ್ 60 ಸೆಕೆಂಡ್ ಒಳಗಾಗಿ ನೀವು ಪರಿಹಾರಕ್ಕೆ ಸಂಬಂಧಪಟ್ಟ ಗ್ರಹ, ಪರಿಹಾರಕ್ಕೆ ಸಂಬಂಧಪಟ್ಟ ನಕ್ಷತ್ರವನ್ನ ಕಂಡು ಹಿಡಿದು ಅವ್ರಿಗೆ ಹೇಳ್ಬೋದು. ಬರೋದು ಪರಿಹಾರಕ್ಕೆ, ಯಾರೇ ಬರ್ಲಿ, ಏನಕ್ಕೆ ಬರ್ಲಿ, ಬರೋದು ಪರಿಹಾರಕ್ಕೆ. ಸೊ ಆ ಪರಿಹಾರ ಗ್ರಹವನ್ನ ನೋಡಿ ನೀವು ಹೇಳಬಹುದು. ಇದರಲ್ಲಿ ದಂಪತಿ ಕುಂಡಲಿಯನ್ನ ರಚಿಸುವಂತದ್ದು, ಸಂಸಾರ ಕುಂಡಲಿಯನ್ನ ರಚಿಸುವಂತದ್ದು ಇತ್ಯಾದಿ ಬಹಳಷ್ಟು ವಿಧಾನಗಳು ಇರ್ತವೆ. ಇದನ್ನೆಲ್ಲ ಕಲಿಸ್ತೀವ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಸಲ ಕ್ಲಾಸ್ ಅಲ್ಲಿ ನಾವು ಇದನ್ನ ಬೋರ್ಡ್ ಮೇಲೆ ಬರೆದು ಕಲಿಸ್ತಾ ಇದ್ದೀವಿ. ಇದರ ವಿಚಾರವನ್ನ ಕೂಡ ಕೊಡ್ತೀವಿ. ಸೊ ಇಲ್ಲಿ ಹೊಸದಾಗಿ ಬಂದಿರ್ತಾರೆ, ಅವ್ರ ಕಥೆ ಏನು, ಯಾಕಂದ್ರೆ ಜಾತಕ ಗೀತಕ ಏನು ಗೊತ್ತಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಾವು ಬಂದಿದ್ದೀವಿ. ABCD ಇಂದ ಏನಾದ್ರು ಸ್ಟಾರ್ಟ್ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಹೊಸದಾಗಿ ಬಂದಿರೋರಿಗೆ ಫಸ್ಟ್ ಡೇ ಕ್ಲಾಸ್ ಅಲ್ಲಿ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇಂದ ಏನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಗ್ರಹಗಳಿರ್ಬೋದು, ನಕ್ಷತ್ರಗಳಿರ್ಬೋದು, ತಿಥಿ ಇರ್ಬೋದು, ಯೋಗ ಇರ್ಬೋದು, ಕರ್ಣ ಇರ್ಬೋದು, ಇದರ ವ್ಯಾಖ್ಯಾನವನ್ನ ನಾವು ಕೊಡ್ತೀವಿ. ಸರ್ ಇದೆಲ್ಲ ಯಾಕೆ ಸರ್ ತೆಗಿತಾ ಇದ್ದೀರಾ, ಕಾಳಿ ಸಿದ್ಧಾಂತಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ ಅಂತ ಕೇಳಿ, ನಾನು ಉತ್ತರ ಕೊಡ್ತೀನಿ. ಇವಾಗ ನೀವು ಮುಹೂರ್ತ ಇಡ್ತೀರಲ್ವಾ, ಮುಹೂರ್ತದ ತಿಥಿ ಅಂತ ಅವತ್ತಿನ ದಿವಸ ಒಂದು ಬರುತ್ತೆ ಗೊತ್ತಾ. ನೀವು ತಿಥಿ ಶೂನ್ಯ ರಾಶಿಯನ್ನ ಲಗ್ನವಾಗಿ ಇಟ್ಟು ಮುಹೂರ್ತ ಕೊಟ್ಟಿದ್ರೆ ಏನಾಗಬಹುದು ಮುಹೂರ್ತ ಅಂತ ನೀವು ಯೋಚನೆ ಮಾಡಿ ನೋಡಿ ಅಲ್ವಾ. ಆವತ್ತಿನ ದಿವಸ ತಿಥಿ ಶೂನ್ಯ ರಾಶಿ ಯಾವ್ದಿದೆ ಅಂತ ನೋಡಿ. ಇವಾಗ ಸಪೋಸ್ ನೀವು ಅಷ್ಟಮಿ ತಿಥಿಗೆ ಮುಹೂರ್ತ ಕೊಟ್ಬಿಟ್ಟಿದ್ದೀರಾ, ಯಾರಿಗೋ ಕೊಟ್ರಿ. ಮಿಥುನ ಲಗ್ನ, ಕನ್ಯಾ ಲಗ್ನದಲ್ಲಿ ಮುಹೂರ್ತ ಕೊಟ್ಟಿದ್ದೀರಾ. ತಾಳಿ ಕಟ್ಟುವಂತ ಸಮಯ ಯಾವ್ದಂದ್ರೆ ಶುಭ ಮಿಥುನ ಲಗ್ನದಲ್ಲಿ, ಶುಭ ಕನ್ಯಾ ಲಗ್ನದಲ್ಲಿ ಅಂತ. ಇದು ಎಷ್ಟರ ಮಟ್ಟಿಗೆ ತನ್ನ ಪ್ರಭಾವವನ್ನ ಬೀರುತ್ತಂದ್ರೆ, ಇದು ಶೂನ್ಯ ರಾಶಿ. ಸರಿ, ಇದು ಸಪ್ತಮ ಭಾವ ಬಂದ್ರೆ ಕೊಡ್ಬೋದಾ ಸರ್ ಅಂದ್ರೆ ವಿವಾಹಕ್ಕೆ ಕೊಡೋ ಹಾಗಿಲ್ಲ. 4ನೇ ಭಾವ ಬಂದ ಕೊಡ್ಬೋದಂದ್ರೆ ಗೃಹ ಪ್ರವೇಶಕ್ಕೆ ಕೊಡೋ ಹಾಗಿಲ್ಲ. ಇದನ್ನ ಕ್ಲೀನ್ ಆಗಿ ಅನಲೈಸ್ ಮಾಡಿ ನೀವು ತಿಳ್ಕೊಬೇಕಾಗುತ್ತೆ. ಇವಾಗ ವಧುವರರ 2 ಜಾತಕಗಳನ್ನ ಸೇರಿಸಿದಾಗ ತಿಥಿ ಚೇಂಜ್ ಆಗುತ್ತೆ, ಯೋಗ ಚೇಂಜ್ ಆಗುತ್ತೆ, ನಕ್ಷತ್ರ ಚೇಂಜ್ ಆಗುತ್ತೆ, ಕರಣ ಚೇಂಜ್ ಆಗುತ್ತೆ, ಲಗ್ನ ಚೇಂಜ್ ಆಗುತ್ತೆ, ಗ್ರಹಗಳೆಲ್ಲವೂ ಚೇಂಜ್ ಆಗುತ್ತೆ. ಸೊ ಇದರ ಮೇಲೆ ಡಿಪೆಂಡ್ ಮಾಡಿ ಇವ್ರಿಗೆ ಯಾವ್ದು ಶುಭ ಯಾವ್ದು ಅಶುಭ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೇಕಾಗುತ್ತೆ. ಸರ್ 2 ಜಾತಕಗಳನ್ನ ಸೇರಿಸಿದಾಗ ಮೊದಲೇ ಗೊತ್ತಾಗ್ಬಿಡುತ್ತಾ ಇವ್ರಿಗೆ ಸಂತಾನ ದೋಷ ಇದೆಯಾ ಅಂದ್ರೆ ಎಸ್, ಮೊದಲೇ ಗೊತ್ತಾಗ್ಬಿಡುತ್ತೆ. ಇವಾಗ ನಮ್ಮ ಹತ್ರ ನಕ್ಷತ್ರ ಸಿದ್ಧಾಂತ ಕಲ್ತವ್ರು ಬಹಳಷ್ಟು ಜನ ಇದ್ದೀರಾ ಅಲ್ವಾ. ಇವಾಗ ಸಪೋಸ್ ತಿಳ್ಕೊಳ್ಳಿ, ನಿಮ್ಮ ಹತ್ರ ಯಾವ್ದೋ ಒಂದು ಗಂಡು ಹೆಣ್ಣಿನ ಜಾತಕ ಬಂದಿದೆ. ಎಲ್ಲೇ ನೋಡಿದ್ರು ಕೂಡ ಶುಕ್ರನ ಶಾಪಯುಕ್ತ ನಕ್ಷತ್ರ ಇಲ್ಲ, 2 ಜಾತಕದಲ್ಲೂ ಇಲ್ಲ. ಆದ್ರೆ ಈ 2 ಜಾತಕವನ್ನ ಕಾಳಿ ಸಿದ್ಧಾಂತದ ಪ್ರಕಾರ ನೀವು ಸೇರಿಸಿದಾಗ ಲಗ್ನ ಸ್ಥಿತ, ಲಗ್ನಾಧಿಪಸ್ಥಿತ, ಚಂದ್ರಸ್ಥಿತ, ಇನ್ ಕೇಸ್ ಶ್ರವಣ ಬಂದು ಕೂತ್ಕೊಂಡ್ಬಿಡ್ತು ಅಂತ ತಿಳ್ಕೊಳ್ಳಿ. ಇಲ್ಲ ಕುಜನ ಶಾಪಯುಕ್ತ ನಕ್ಷತ್ರ ಪುಬ್ಬ ಬಂದು ಕೂತ್ಕೊಂತು ಅಂತ ತಿಳ್ಕೊಳ್ಳಿ, ಇವರ ಮ್ಯಾರಿಡ್ ಲೈಫ್ ಚೆನ್ನಾಗಿರಲ್ಲ. ಹೋಗಿ ಸರ್ 36ಕ್ಕೆ 32 ಕೂಟ ಬಂದಿದೆ, ಏನ್ ಬಂದ್ರು ಇರಲ್ಲ. ನೀವು ಬಹಳಷ್ಟು ಕಥೆಗಳನ್ನು ನೋಡಿರ್ಬೋದು, ನನ್ನ ಹತ್ರನೇ ಬರ್ತಾರೆ 36ಕ್ಕೆ 32 33 ಬಂದವರು ಡೈವರ್ಸಿಗೆ ಬಂದಿದ್ದಾರೆ. ಡಿವೋರ್ಸ್ ತಗೋತಾ ಇದೀನಿ ಅಂದ್ರೆ ನಾನು ಹೇಳ್ತೀನಿ, ಜಾತಕ ನೋಡ್ಬಿಟ್ಟು ಮದುವೆ ಆಗಿಲ್ವಾ ಅಂದ್ರೆ ನೀವೇ ನೋಡ್ಕೊಳ್ಳಿ 32 ಬರುತ್ತೆ ಅಂತ. ಅಷ್ಟು ಒಂಥರ ಒಂಥರ ಟೆನ್ಷನ್ ಆಗ್ಬಿಟ್ಟಿರ್ತಾರೆ ಎಲ್ಲರ ಹತ್ರ ಹೋಗಿ 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 ಹೋಗಿ. ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ, ಸರಿಯಾದ ರೀತಿನಲ್ಲಿ ನೋಡೋರು ಇಲ್ಲ. ಆ ಒಂದು ನಕ್ಷತ್ರದ ಕಾನ್ಸೆಪ್ಟ್ ಅನ್ನ ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬಾರ್ದು ಅಂತ ತಿಳಿಸುವಂತದ್ದೇ ಕಾಳಿ ಸಿದ್ಧಾಂತ. ಗೊಂದಲ ಆಗ್ತಾ ಇದೆ ಸರ್, ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಉದ್ಧಾರ ಆಗ್ಬೇಕು, ನಾವು ಏನ್ ಮಾಡ್ಬೇಕು, ನಾವು ಉದ್ಧಾರ ಆಗ್ಬೇಕು, ಏನ್ ಮಾಡ್ಬೇಕು? ಸಿಂಪಲ್ ಐಡಿಯಾ ಕೇಳಿಸ್ಕೊಳ್ಳಿ. ಸಪೋಸ್ ತಿಳ್ಕೊಳ್ಳಿ, ನಿಮ್ಮ ಹತ್ರ ಕೆಲವರು ಬರ್ತಾರೆ, ಸರ್ ನನ್ನ ಮಗನಿಗೆ ಅಂದ್ರೆ ಪ್ರೆಗ್ನೆಂಟ್ ಇದ್ದಾರೆ, ಇವಾಗ ಬಂದ್ಬಿಟ್ಟು ಆಪರೇಷನ್ ನಡೀತಾ ಇದೆ, ಯಾವ ಡೇಟಿಗೆ ಆಪರೇಷನ್ ಮಾಡಬೇಕು ಇತ್ಯಾದಿಗಳನ್ನ ಕೇಳ್ತಾರೆ.
ನಾನು ಡೇಟ್ ಕೊಡಲ್ಲ ಅದಕ್ಕೆ. ಆಕ್ಚುಲಿ ನಾನು ಡೇಟ್ ಕೊಡಲ್ಲ, ಬಟ್ ನೀವು ಕೊಡಬಹುದು. ಹೇಗ್ ಕೊಡ್ಬೋದು ಅಂತ ಹೇಳಿದ್ರೆ ಕಾಳಿ ಸಿದ್ಧಾಂತದ ಪ್ರಕಾರ ನೀವು ಕೊಡಬಹುದು. ಆ ಮಗು ಹುಟ್ಟುವಂತ ದಿನ ಏನಿದೆಯೋ ಕರೆಕ್ಟ್ ಆಗಿ ಕುಂಭ ಅಥವಾ ಸಿಂಹದಲ್ಲಿ ಯಾವ್ದಾದ್ರು ಗ್ರಹಗಳು ಬಂದು ಕೂತ್ಕೋಬೇಕು. ಹಾ ಅಷ್ಟೇ. ನೀವೇನಾದ್ರೂ ಈ ತರ ಇಟ್ರಿ ಅಂತ ಹೇಳ್ರಿ, ಆ ಮಗು ಹುಟ್ಟು ಅಂತ ತಿಳ್ಕೊಳ್ಳಿ, 100% ಆ ಮಗು ಹುಟ್ಟೋದ್ರ ಮೇಲೆ ತಂದೆ ತಾಯಿ ಎಲ್ಲ ಉದ್ಧಾರ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ, ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಈಸಿ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ನೋಡಿ. ಹಾ, ಸಿಂಹ ಮತ್ತೆ ಕುಂಭದಲ್ಲಿ ಗ್ರಹಗಳಿದ್ರೆ ಉದ್ಧಾರ ಆಗ್ತಾರೆ ಅಂತ ನಾನೇ ಹೇಳಿ. ತುಂಬಾ ಸ್ಟ್ರಗಲ್ ಆಗುತ್ತೆ, ತುಂಬಾ ಸಮಸ್ಯೆ ಆಗುತ್ತೆ, ಅದಾದ್ರ ಮೇಲೆ ಉದ್ಧಾರ ಆಗ್ತಾರೆ ಅಂತ ನಾನು ಹೇಳಿ. ಇದನ್ನೇ ನಾನು ಲಡ್ಡು ಸೂತ್ರ ಅಂತ ಕರಿತಾ ಇದ್ದೀನಿ ಇತ್ತಿತ್ಲಾಗಿ. ಅರ್ಥ ಆಯ್ತಲ್ವಾ? ತುಂಬಾ ಸಿಂಪಲ್ ಆಗಿದೆ, ತುಂಬಾ ಈಸಿ ಆಗಿದೆ. ನಿಮ್ಮ ಜಾತಕ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಜಾತಕವನ್ನ ಇವತ್ತು ಕೂತ್ಕೊಳ್ಳಿ. 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಈ 4 ಭಾವಗಳನ್ನ ಚೆಕ್ ಮಾಡಿ. 3, 6, 8, 12 ಇದ್ರಲ್ಲಿ ಎಷ್ಟು ಗ್ರಹಗಳಿದೆ ಅಂತ ಬರ್ಕೊಳ್ಳಿ. ಶನಿ ಇರ್ಲಿ, ರಾಹು ಇರ್ಲಿ, ಕೇತು ಇರ್ಲಿ, ಯಾವ್ದೇ ಇರ್ಲಿ ಬರ್ಕೊಳ್ಳಿ. ಬಟ್ ನವಗ್ರಹಗಳು ಮಾತ್ರ ಬರ್ಕೊಳ್ಳಿ, ಮಾಂದಿ ಬೇಡ. 2ಕ್ಕಿಂತ ಜಾಸ್ತಿ ಗ್ರಹಗಳು ಕೌಂಟಿಂಗ್ ಅಲ್ಲಿ ಬಂದಿದ್ಯಾ ಅಂತ ಚೆಕ್ ಮಾಡಿ. ಹಾ ಸರ್ ಬಂದಿದೆ, ಹೌದಾ? 100%. ಎಷ್ಟೇ ಸ್ಟ್ರಗಲ್ ಆಗ್ಲಿ, ಎಷ್ಟೇ ಸಂಘರ್ಷ ಆಗ್ಲಿ, ನೀವುಗಳು ಉದ್ಧಾರ ಆಗ್ತೀರಾ. ಇದೇ ಲಡ್ಡು ಸೂತ್ರ. ಅರ್ಥ ಆಯ್ತಲ್ವಾ? ಏನಿದು ಲಡ್ಡು ಸೂತ್ರ ಅಂದ್ರೆ ಇಷ್ಟೇ. ಗ್ರಹಗಳನ್ನ ಲೆಕ್ಕ ಮಾಡ್ಕೊಳ್ಳಿ. ಆ ಗ್ರಹಗಳು ಅಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಉದ್ಧಾರ ಆಗ್ತೀರಾ. ತುಂಬಾ ಸಿಂಪಲ್ ಆಗಿ ಒಬ್ಬ ವ್ಯಕ್ತಿ ಸೆಟ್ಲ್ ಆಗ್ತಾನ ಇಲ್ವಾ ಅನ್ನೋದನ್ನ ನೀವುಗಳು ತಿಳಿಸ್ಬೋದು. ಸರ್ ಇದ್ರಲ್ಲಿ ಕಷ್ಟಪಟ್ಟು ಸೆಟ್ಲ್ ಆಗ್ತಾರೆ ಅಥವಾ ಈಸಿಯಾಗಿ ಸೆಟ್ಲ್ ಆಗ್ತಾರೆ, ಅದನ್ನ ಹೆಂಗ್ ಹೇಳೋದು? ತುಂಬಾ ಸಿಂಪಲ್. ಪಾಪ ಗ್ರಹಗಳು ಇದೆಯಾ? ಶನಿ, ರಾಹು, ಕೇತು, ಸೂರ್ಯ, ಕುಜ ಇದಾರ? ಲೇಟ್ ಆಗಿ ಸೆಟ್ಲ್ ಆಗ್ತಾರೆ. ತುಂಬಾ ಸ್ಟ್ರಗಲ್ ಮಾಡಿ ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ನೀವು ಸೆಟ್ಲ್ ಆಗಿದ್ದೀರಾ ಅಂತ ಹೇಳಿ ಎಸ್ ಅಂತ. ಶುಭ ಗ್ರಹಗಳಿದೆಯಾ? ಬೇಗ ಸೆಟ್ಲ್ ಆಗ್ತಾರೆ, ಅಂದ್ರೆ ಈಸಿ ವೇನಲ್ಲಿ ಸೆಟ್ಲ್ ಆಗ್ತಾರೆ. ಯಾರಾದ್ರೂ ಒಬ್ರು ಸಪೋರ್ಟ್ ಸಿಗುತ್ತೆ, ಯಾರಾದ್ರೂ ಒಬ್ರು ಎತ್ತಿ ಕೊಡ್ತಾರೆ. ಸಡನ್ ಆಗಿ ಬಂದ್ಬಿಟ್ಟು ತಂದೆಯ ಒಂದು ನಾವು ಓದಿರ್ತೀವಿ ಅಷ್ಟೇ, ನಮ್ಗೆ ಉದ್ಯೋಗ ಇರಲ್ಲ. ತಂದೆ ಬಂದ್ಬಿಟ್ಟು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ, ಅವ್ರು ಏನೋ ತೀರ್ಕೊತಾರೆ ಕಾರಣಾಂತರಗಳಿಂದ, ಅವ್ರ ಉದ್ಯೋಗ ನನಗ್ ಬಂದ್ಬಿಡುತ್ತೆ. ಈಸಿ ತಾನೆ? ಈಸಿಯಾಗಿ ಬಂತು. ಅದೇ ನಾನು ಹೋಗಿ ಅಲ್ಲಲ್ಲಿ ಪರೀಕ್ಷೆಗಳನ್ನ ಬರೆದು ಗೌರ್ಮೆಂಟ್ಗೋಸ್ಕರ ಕೆಲ್ಸಕ್ಕೋಸ್ಕರ ನಾನು ಒದ್ದಾಡ್ತಾ ಇರೋದು ಹೇಗಿದೆ, ಇದು ಈಸಿಯಾಗಿ ಬಂತ, ಇದು ಈಸಿಯಾಗಿ ಬಂತ ಅನ್ನೋದನ್ನ ನೋಡಿ. ಸರ್ 2 ಮಿಕ್ಸ್ ಇದೆ ಸರ್, ಅದೊಂದ್ 2 ಐತೆ, ಇದೊಂದ್ 2 ಗ್ರಹಗಳೈತೆ. ಇವಾಗ ಏನಾಗುತ್ತೆ? ಅರ್ಧ ಖುಷಿ, ಕಭಿ ಗಮ್, ಅರ್ಧ ಒಳ್ಳೇದಾಗ್ತಾ ಇರ್ತದೆ, ಅರ್ಧ ಕೆಟ್ಟದಾಗ್ತಾ ಇರ್ತದೆ, ಅರ್ಧ ಸಂಘರ್ಷ ಇರ್ತದೆ, ಅರ್ಧ ಈಸಿ ಇರ್ತದೆ. ಕೆಲವೊಂದ್ಸಲ ತುಂಬಾ ಈಸಿಯಾಗಿ ಲೈಫ್ ಓಡ್ತಾ ಇದೆ ಸರ್ ಅಂತೀರಾ. ಕೆಲವೊಂದ್ಸಲ ಸರ್ ಇಷ್ಟು ಸ್ಟ್ರಗಲ್ ಆಗುತ್ತೆ ಸರ್, 10 ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ ಸರ್ ಅಂತಾರೆ. ಒನ್ ಟೈಮ್ ಅವ್ರನ್ನ ಕೇಳಿ ನೋಡಿ, 1000 ರೂಪಾಯಿ ಈಸಿಯಾಗಿ ಖರ್ಚು ಮಾಡ್ತಾರೆ. 10 ರೂಪಾಯಿ ಎಲ್ಲಿದೆ, 1000 ರೂಪಾಯಿ ಎಲ್ಲಿದೆ. ಸೊ ಡಬಲ್ 2 ರೀತಿಯಾದಂತ ಗ್ರಹಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಅದನ್ನೆಲ್ಲ ನೋಡ್ಕೊಂಡು ಮಾಡ್ಬೋದು. ಇವೆಲ್ಲವೂ ಬಂದ್ಬಿಟ್ಟು ನಾವು ಜ್ಯೋತಿಷ್ಯದ ಅನುಭವಿ ಸೂತ್ರಗಳು ಅನ್ನುವಂತ ಕಾನ್ಸೆಪ್ಟ್ ನ ತರ್ತಾ ಇದೀವಿ ಇದೇ ಕಾಳಿ ಸಿದ್ಧಾಂತ ಕ್ಲಾಸ್ ಅಲ್ಲಿ. ಅದು ಬೇರೆ ಕ್ಲಾಸ್ ಸರ್? ಅಲ್ಲವೇ ಅಲ್ಲ. ತುಂಬಾ ಈಸಿ ಆಗಿರುವಂತ ಒಂದು ಕ್ಲಾಸ್, ತುಂಬಾ ಅಂದ್ರೆ ತುಂಬಾ ಈಸಿ ಆಗಿರುವಂತದ್ದು. ಇವಾಗ ಕುಜ, ಗುರು, ಶನಿ ಈ 3 ಗ್ರಹಗಳನ್ನ ನೆನ್ಪಿಟ್ಕೊಳ್ಳಿ. ಇಟ್ಕೊಂಡ್ರ ಲಡ್ಡು ಸೂತ್ರಗಳು ಹೇಗ್ ಬರುತ್ತೆ ಅಂತ ನೋಡಿ. ನಿಮ್ಮ ಜಾತಕದಲ್ಲಿ 4ನೇ ಭಾವದಲ್ಲಿ ಈ ಗ್ರಹಗಳಿದ್ಯಾ ಅಂತ ನೋಡ್ಕೊಳ್ಳಿ. ಇದೆಯಾ? ನೀವುಗಳು ಮನೆ, ಭೂಮಿ ಏನಾದ್ರು ತಗೊಳ್ಳೋದಿದ್ರೆ ನೀವು ಹುಟ್ಟಿದ ಊರಿನಿಂದ ಹೊರಗಡೆ ತಗೊಳ್ಳಿ, ಉದ್ಧಾರ ಆಗ್ತದೆ. ಹುಟ್ಟಿದ ಊರಲ್ಲಿ ತಗೋಬೇಡಿ ಅಷ್ಟೇ. ಸರ್ ಕುಜ ವಕ್ರಿ ಇದ್ದಾನೆ ಸರ್, ಇವನು ಅಸ್ತ ಆಗೋಗ್ಬಿಟ್ಟವನು, ಏನು ಟೆನ್ಷನ್ ತಗೋ, ನಾನು ಹೇಳಿದ್ದಷ್ಟು ಮಾತ್ರ ನೋಡಿ. ರೈಟಾ? ಅದ್ರ ಜೊತೆಗೆ ಕಾಳಿ ಸಿದ್ಧಾಂತದಲ್ಲಿ ಅಸ್ತ, ವಕ್ರಿ ಇತ್ಯಾದಿಗಳನ್ನ ನಾವು ಲೆಕ್ಕ ಹಿಡಿಬೇಕಾ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಇವಾಗ ನಾವು ಲೆಕ್ಕ ತಗೋತಾ ಇಲ್ಲ. ಯಾಕಂದ್ರೆ ಇದನ್ನು ಅಡ್ವಾನ್ಸ್ ತರಗತಿಗಳು ಇತ್ಯಾದಿಗಳು ಇರೋದ್ರಿಂದ ನಾವು ಅದನ್ನ ಲೆಕ್ಕ ತಗೋತಾ ಇಲ್ಲ. ಆದ್ರೆ ಕಾಳಿ ಸಿದ್ಧಾಂತದಲ್ಲಿ ಪ್ರತಿಯೊಂದು ವಿಚಾರವನ್ನ ನಿಮ್ಗೆ ಕಲಿಸಿಕೊಡಲಾಗುತ್ತೆ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಯಾವ ನಕ್ಷತ್ರ, ಯಾವ ರಾಶಿ ಇದೆ, ನಿಮ್ಗೆ ನಕ್ಷತ್ರಗಳು ಗೊತ್ತಾಗ್ತಿಲ್ಲ, ರಾಶಿ ಗೊತ್ತಾಗ್ತಾ ಇಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ತಿಥಿಯಿಂದ ಸ್ಟಾರ್ಟ್ ಮಾಡ್ತೀವಿ, ಯೋಗದಿಂದ ಸ್ಟಾರ್ಟ್ ಮಾಡ್ತೀವಿ, ಗಣಿತ ಗೊತ್ತಿರ್ಬೇಕು. ಯಾಕಿದೀನಿ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ ಜ್ಯೋತಿಷ ಗೊತ್ತಿರ್ಬೇಕಾ? ಬೇಕಾಗಿಲ್ಲ, ನೀವು ಬನ್ನಿ ನಾನು ಕಲಿಸ್ತೀನಿ. ಏನ್ ಗೊತ್ತಿರ್ಬೇಕು ಸರ್ ಅಂದ್ರೆ ಗಣಿತ ಗೊತ್ತಿರ್ಬೇಕು. ನನಗೆ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಓಕೆನಾ? 1+1 ಎಷ್ಟು ಅಂದ್ರೆ 2 ಅಂತ ನೀವು ಹೇಳ್ಬೇಕು. ಓಕೆನಾ? ನನಗೆ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ, ನನಗೆ ಅದು ಅರ್ಥನೇ ಮಾಡಿಸೋದು ತುಂಬಾ ಕಷ್ಟ ಆಗುತ್ತೆ. ಗಣಿತ 1 ಮಾತ್ರ ನೀವುಗಳು ನೆನ್ಪಿಟ್ಕೊಳ್ಳಿ, ಮಿಕ್ಕಿದನ್ನೆಲ್ಲ ನಾವು ಕಲಿಸ್ತೀವಿ. ಯಾವ ರೀತಿ ಇರುತ್ತೆ ಈ ಸಲ ಕಲಿಕೆ? ಸ್ವಲ್ಪ ಬದಲಾವಣೆ ಇದೆ ಅಂತ ಹೇಳಿದ್ರೆ ಏನ್ ಸರ್ ಇದೆ? ಶನಿವಾರದಿಂದ ತರಗತಿ ಪ್ರಾರಂಭ ಆಗುತ್ತೆ. 7 ದಿನಗಳ ಕಾಲ ತರಗತಿ ನಡೀತದೆ. 7 ಅಂದ್ರೆ 7 ಇರಲ್ಲ ಬಿಡಿ, 8, 9 ಆಗ್ಬೋದು, ಇಲ್ಲ 7 ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಭಾನುವಾರ ತರಗತಿ ಇರುವುದಿಲ್ಲ. ರೈಟ್? ಈ ಸಲದಿಂದ ಹೊಸ ರೀತಿ ನಮ್ಮ ಗುರುಭಕ್ತಿ ಜ್ಯೋತಿಷ ಕೇಂದ್ರದ ನಿರ್ಧಾರದಂತೆ ಶನಿವಾರ ತರಗತಿ ಇದೆ. 24ನೇ ತಾರೀಕಿಂದ ತರಗತಿ ಪ್ರಾರಂಭ ಆಗುತ್ತೆ. ಭಾನುವಾರ ತರಗತಿ ಇರಲ್ಲ. 25ನೇ ತಾರೀಕು ತರಗತಿ ಇರಲ್ಲ. ನೀವೆಲ್ಲ ಫ್ರೀ. ಓಕೆ? ತರಗತಿಗಳು 8 ಗಂಟೆಗೆ ಪ್ರಾರಂಭ ಆಗಿ 10 ಗಂಟೆಗೆ ಮುಗೀತವೆ. ಇದೊಂಥರ ಕಾಮಿಡಿ ಅನ್ಸ್ತಾ ಇತ್ತು ಇವೆಲ್ರಿಗೂ ಅಲ್ಲ? 10 ಗಂಟೆಗೆ ನಿಮ್ ಕ್ಲಾಸ್ ಮುಗಿಯೋದಾ ಅಂತ. ರೈಟ್? ಯಾರೋ ಮೆಸೇಜ್ ಹಾಕಿದೀರಾ? 1 ನಿಮಿಷ. ಜಾತಕ ಇಲ್ಲದವರು ಗುರುಗಳೇ. ರೈಟ್? ಜಾತಕ ಇಲ್ಲ ಅಂತ ಹೇಳಿದ್ರೆ ಕಾಳಿ ಸಿದ್ಧಾಂತವನ್ನ ಪ್ರಶ್ನಾಕುಂಡಲಿಗೆ ಅಪ್ಲೈ ಮಾಡಬಹುದು. ಪ್ರಶ್ನಾಕುಂಡ್ಲಿಗೆ ಅಪ್ಲೈ ಮಾಡಬಹುದು. ನಿಮ್ಗೆ ಒಂದು ಅಕ್ಯುರೇಟ್ ಆಗಿ ಭವಿಷ್ಯ ತೋರಿಸ್ತೀನಿ ನೋಡಿ. ನಿಮ್ಮ ಜಾತಕ ಮತ್ತೆ ಪ್ರಶ್ನಾಕುಂಡ್ಲಿ ಎರಡಕ್ಕೂ ನಾನು ಕಾಳಿ ಸಿದ್ಧಾಂತ ಅಪ್ಲೈ ಮಾಡಿದಾಗ ನೀವು ಅನ್ಕೊಳ್ಳಲ್ಲ ಆ ತರ ಗ್ರಹಗಳು ಬಂದ್ಬಿಡ್ತವೆ. ನೀವ್ ಹೇಳ್ತೀರಿ ಹೇಗ್ ಸಾಧ್ಯ ಆಯ್ತು ಅಂತ. ತುಂಬಾ ಇದಿರುತ್ತೆ. ಮತ್ತೆ ಕಾಳಿ ಸಿದ್ಧಾಂತದ ಕುಂಡಲಿನಲ್ಲಿ ರಾಹು ಕೇತುಗಳು ಇಬ್ಬರು ಒಂದೇ ರಾಶಿನಲ್ಲಿ ಕೂತಿರ್ತಾರೆ, 7ನೇ ಮನೆಯಲ್ಲಿ ಕೂತಿರಲ್ಲ.
ಓಕೆ, ಇದು ತುಂಬಾ ವಿಷಯಗಳಿದೆ, ಕಾಳಿ ಸಿದ್ಧಾಂತದ ಬಗ್ಗೆ ತುಂಬಾ ವಿಷಯಗಳಿದೆ. ಪ್ರಶ್ನಾಕುಂಡ್ಲಿಗೆ ಇದನ್ನ ಅಪ್ಲೈ ಮಾಡ್ಬೋದಾ? ಮಾಡ್ಬೋದು. ರೈಟ್, ನಾನು ಮತ್ತೆ ಬರ್ತೀನಿ. ಪ್ರತಿದಿನದ ತರಗತಿಗಳು ರಾತ್ರಿ 8 ಗಂಟೆಯಿಂದ ನನಗೆ ನಗು ಬರ್ತೈತೆ, ರಾತ್ರಿ 10 ಗಂಟೆಯವರೆಗೆ ಮಾತ್ರ ಇರುತ್ತೆ. ಓಕೆ, 10 ಗಂಟೆ ಆದ್ರೂ ಕೂಡ ನಾವೇ ಕ್ಲೋಸ್ ಮಾಡ್ತೀವಿ. ತುಂಬಾ ಜನರಿಗೆ ಬಂದ್ಬಿಟ್ಟು ಮನೆಯ ಕೆಲಸ ಕಾರ್ಯಗಳಿರ್ತವೆ, ಊಟ ಮಾಡಬೇಕು, ಮಲ್ಕೋಬೇಕು, ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು. ಹಾಗಾದ್ರೆ ಶನಿವಾರ ಭಾನುವಾರ ಓಕೆ, ಬಟ್ ಸೋಮವಾರ ಎಲ್ಲ ನಾವು ಕ್ಲಾಸ್ ಮಾಡ್ತಾ ಇದ್ದಾಗ ಎಲ್ರಿಗೂ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಒಂದು ಊಟದ ವಿಚಾರ, ಇನ್ನೊಂದು ಆರೋಗ್ಯ ಸಮಸ್ಯೆ, ಸರಿಯಾದ ಸಮಯಕ್ಕೆ ಔಷಧಿ ಇತ್ಯಾದಿಗಳನ್ನ ತಗೋಬೇಕಾಗಿದೆ. ನಾವು ಅದಕ್ಕೋಸ್ಕರ ಇದನ್ನೆಲ್ಲ ಚೇಂಜ್ ಮಾಡಿದೀವಿ ಹೊತ್ತು ಬೇರೆ ಏನಿಲ್ಲ. ನನಗೆ ಮಾತಾಡೋದಂದ್ರೆ ಬಹಳ ಇಷ್ಟ, ಮಾತಾಡ್ತಾ ಇರ್ತೀನಿ. ಮಲಗದಾಗ ಮಾತ್ರ ನಾನು ಸೈಲೆಂಟ್ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಬೇರೆ ಟೈಮಲ್ಲಿ ನಾನು ಬಾಯ್ ಬಿಟ್ಟು ಸೈಲೆಂಟ್ ಆಗಿದ್ದು ಇಲ್ಲವೇ ಇಲ್ಲ. ಸೊ ಏನ್ ಮಾಡೋಣ ಅಂತ ಹೇಳಿದ್ರೆ ಬರೀ 8ರಿಂದ 10ರವರೆಗೆ ಮಾತ್ರ ತರಗತಿ ತಗೊಳ್ಳೋಣ ಅಂತಿದ್ವಿ. ಇಲ್ಲಿ ಪ್ರಶ್ನೋತ್ತರ ಇರುತ್ತಾ ಅಂದ್ರೆ ಖಂಡಿತ ಇರಲ್ಲ. ಓಕೆ, ಸೊ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ 2 ದಿನ ಅಥವಾ 3 ದಿನದ ತರಗತಿಯ ನಂತರ 1 ದಿನ ಪ್ರಶ್ನೋತ್ತರ ಇರುತ್ತೆ. ಒನ್ ಡೇ ಕ್ಲಾಸ್ 8 to 10 ತನಕ ಬರೀ ಪ್ರಶ್ನೋತ್ತರ ಇರುತ್ತೆ, ಕ್ಲಾಸ್ ಇರಲ್ಲ. ನೀವು ಏನೇನು ಪ್ರಶ್ನೆಗಳು ಬೇಕೋ, ಯಾವ ಕ್ಲಾಸಲ್ಲಿ ನೀವು ಕಲ್ತಿದ್ರೋ ಎಲ್ಲವನ್ನ ಬರೆದಿಟ್ಕೊಳ್ಳಿ. 2 ಕ್ಲಾಸ್ ಆದ್ರ ಮೇಲೆ ನಾವು ಪ್ರಶ್ನೋತ್ತರ ಮಾಡೋಣ ಸರ್ ಅಂದ್ರೆ 3ನೇ ಕ್ಲಾಸ್ ಪ್ರಶ್ನೋತ್ತರ ಮಾಡೋಣ. ಸೊ ಈ ತರ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳು ಇರ್ತವೆ. ದಯವಿಟ್ಟು ಪ್ರಶ್ನೆಗಳನ್ನ ಕ್ಲಾಸ್ ಅಲ್ಲಿ ಕೇಳಿ, ಇಲ್ಲ ವಾಟ್ಸಪ್ ಅಲ್ಲಿ ಬಂದ್ಬಿಟ್ಟು ಗ್ರೂಪ್ ಇದ್ದಾಗ ಕೇಳಿ. ಎಲ್ಲಾ ಕ್ಲಾಸ್ ಮುಗಿದು ನಾನು ಬೇರೆ ಯಾವ್ದಾದ್ರು ಕ್ಲಾಸಿನ ಲೆಕ್ಕ ಹಾಕೊಂಡು ಕೂತಿದ್ದಾಗ ನಮ್ಗೆ ಇಲ್ಲೊಂದು ವಾಟ್ಸಪ್ ಮೆಸೇಜ್ ಬರುತ್ತೆ. ಅದು ಯಾವ ಕ್ಲಾಸ್ದು ಅಂತ ಹೇಳಿದ್ರೆ 3 ತಿಂಗಳ ಹಿಂದೆ ಮಾಡಿರೋ ಕ್ಲಾಸ್ದು ಒಂದು ಪ್ರಶ್ನೆ. ಅರ್ಥ ಆಯ್ತಲ್ವಾ? ಇವಾಗ ನಾನು ಆ ಕ್ಲಾಸಲ್ಲಿ ಏನ್ ಮಾಡಿದೀನಿ ಅಂತ ಅದ್ರ PDF ತೆಗೆದು ನಾನು ನಿಮಗೆ ಏನ್ ಕಲ್ಸಿದ್ದೀನಿ ಅಂತ ನಾನ್ ನೋಡಿ ಮತ್ತೆ ಅದನ್ನ ಕೊಡ್ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ನಾವು ಯಾವ್ದಾದ್ರು ಒಂದು ಸಿದ್ಧಾಂತ ಅಥವಾ ಒಂದೇ ಒಂದು ಕ್ಲಾಸ್ ನಾವು ಮಾಡ್ಕೊಂಡು ಬರ್ತಾ ಇದೀವಿ, ರಿಪೀಟ್ ಆಗಿ ಆ ಕ್ಲಾಸ್ ಮಾಡ್ಕೊಂಡ್ ಬರ್ತಾ ಇದೀವಿ ಅಂದ್ರೆ ಪ್ರಾಬ್ಲಮ್ ಇಲ್ಲ. ನೀವು 20 ಸಲ ಕೇಳಿ, ನಮ್ಗೆ ಅದು ಗೊತ್ತಿರ್ತದೆ, ಉತ್ತರ ಕೊಡ್ತೀವಿ. ನಾವು ಪ್ರತಿ ಸಲ ಬೇರೆ ಬೇರೆ ವಿಷಯದ ಬಗ್ಗೆ ಕ್ಲಾಸ್ ಮಾಡ್ತಾ ಇರ್ತೀವಿ ಅಲ್ವಾ? ಸೊ ಪ್ರತಿಯೊಂದು ವಿಷಯಗಳು ಇವಾಗ ಮೋಸ್ಟ್ಲಿ ಇದು 112ನೇ ಕ್ಲಾಸ್ ಅನ್ಸುತ್ತೆ. 112 ವಿಷಯಗಳನ್ನ, ಕ್ಲಾಸಿನ ವಿಷಯಗಳನ್ನ ಒಬ್ಬ ವ್ಯಕ್ತಿ ಹೇಗ್ ನೆನ್ಪಿಟ್ಕೊಳ್ಳೋಕ್ ಸಾಧ್ಯ? ಕರೆಕ್ಟ್ ಅಲ್ವಾ? ನಾವು ಮಾಂತ್ರಿಕ ಆಗಿರ್ಬೋದು, ಜ್ಯೋತಿಷ ಆಗಿರ್ಬೋದು, ಅಂಕ ಜ್ಯೋತಿಷ ಆಗಿರ್ಬೋದು, ನ್ಯೂಮರಾಲಜಿ ಎಲ್ಲ ಮಾಡಿದೀವಿ. ವಾಸ್ತುವೊಂದನ್ನ ಬಿಟ್ಟಿದೀವಿ. ವಾಸ್ತುವೊಂದನ್ನ ಬಿಟ್ಟು ಬೇರೆ ಎಲ್ಲವನ್ನ ನಾವು ಕ್ಲಾಸ್ ಮಾಡಿದೀವಿ. ವಾಸ್ತು ತರಗತಿಗಳು ಅತಿ ಶೀಘ್ರದಲ್ಲೇ ಪ್ರಾರಂಭವಾಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಬೇಸಿಕ್ ಇಂದಾನೆ ಮತ್ತೆ ಸ್ಟಾರ್ಟ್, ಅದು ಕೂಡ ಬೇಸಿಕ್ ಇಂದಾನೆ ಸ್ಟಾರ್ಟ್ ಆಗುತ್ತೆ, ಅದನ್ನು ಮಾಡೋಣ. ಬಟ್ ಇಲ್ಲಿ ನೀವು ಇದನ್ನ ನೋಡ್ಕೋಬೇಕು, ಸ್ವಲ್ಪ ಪ್ರಶ್ನೋತ್ತರಗಳು ಏನಾದ್ರು ಇದ್ರೆ ದಯವಿಟ್ಟು ಕ್ಲಾಸ್ ಅಲ್ಲಿ ಕೇಳಿ. ಕ್ಲಾಸ್ ನಡೆಯುವಂತ ಸಂದರ್ಭದಲ್ಲಿ ತಾವುಗಳು ಪ್ರಶ್ನೋತ್ತರಗಳನ್ನ ಇತ್ಯಾದಿಗಳನ್ನ ಕೇಳ್ಬೋದು. ಸುಮಾರು 7 ದಿನಗಳ ಕ್ಲಾಸ್ ನಡೀತದೆ. ಮತ್ತೆ ಏನಾದ್ರು ಇನ್ನೊಂದು ಭಾನುವಾರ ಬಂತು ಅಂದ್ರೆ ಮತ್ತೆ ಇನ್ನೊಂದು ಭಾನುವಾರ ಕೂಡ ನಾವು ಲೀವ್ ಕೊಡ್ತಾ ಇದೀವಿ. ಜಾಸ್ತಿ ಎಲ್ಲ ಹೋಗಲ್ಲ, ಅದನ್ನು ಕೂಡ ನಾವು ಲೀವ್ ಕೊಡೋದಕ್ಕೆ ಹೋಗ್ತಾ ಇದೀವಿ. ಭಾನುವಾರ ದಿವಸ ಯಾವುದೇ ಕಾರಣಕ್ಕೂ ಕ್ಲಾಸ್ಗಳು ಇರಲ್ಲ. ಇಷ್ಟು ಹೇಳೋದ್ರ ಮೇಲೂ ಸಹಿತ ಶನಿವಾರ ಕ್ಲಾಸ್ ಆಗಿ ಭಾನುವಾರ 8 ಗಂಟೆಗೆ ಲಿಂಕ್ ಬಂದಿಲ್ಲ ಅಂತ ಬೇಕಾದ್ರೆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ. ಅರ್ಥ ಆಯ್ತಲ್ವಾ? ಇನ್ನೂ ಲಿಂಕ್ ಬಂದಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಸೊ ಇದು ಸರ್ವೇ ಸಾಧಾರಣ ನಮ್ದ್ರಲ್ಲಿ, ಅದನ್ನೆಲ್ಲ ಅನುಭವಿಸ್ಬೇಕಾಗತ್ತೆ. ಸೊ ಈ ರೀತಿ ವಿಷಯವನ್ನ ನಾವು ಹಂಚ್ಕೋಬಹುದು. ಯಾರಿಗಾದ್ರೂ ಗೊಂದಲಗಳಿರುವಂತ ವಿದ್ಯೆಯನ್ನ ನೀವು ಕಲ್ತಿದ್ದೀರಾ ಅಂತ ಅನ್ಕೊಂಡಿದ್ರೆ ಜ್ಯೋತಿಷ್ ಶಾಸ್ತ್ರ ಗೊಂದಲವಲ್ಲ. ಇದನ್ನ ಹೇಳೋದಕ್ಕೆ ಕಾಳಿ ಸಿದ್ಧಾಂತ ನಾವು ಮಾಡ್ತಾ ಇರೋದು. ತುಂಬಾ ಜನ ಜ್ಯೋತಿಷಿಗಳಿಗೆ ಒಂಥರ ಬೇಜಾರು, ಯಾವ್ದಿದು ಕಾಳಿ ಸಿದ್ಧಾಂತ, ಇದು ಎಲ್ಲಿಂದ ಬಂತು ಅಂತ. ಆಕ್ಚುಲಿ ನೀವುಗಳು ಏನ್ ಕಲ್ಸಿದಿರೋ ಆ ಸೂತ್ರಗಳು ಸರಿ ಇದೆ ಗುರುಗಳೇ ಅಂತ ಹೇಳೋದಕ್ಕೆ ನಾವು ಕ್ಲಾಸ್ ಮಾಡ್ತಾ ಇರೋದು. ನೀವು ಕೊಟ್ಟಂತ ನಿಮ್ಮ ಗುರುಗಳು ಕೊಟ್ಟಂತ ಸೂತ್ರಗಳು ಸರ್ ಇದು ಅಪ್ಲೈ ಆಗ್ತಾ ಇಲ್ಲ, ನಾನು ಕಾಳಿ ಸಿದ್ಧಾಂತದಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ, ಅದೇ ಗುರುಗಳಿಗೆ ಥ್ಯಾಂಕ್ಸ್ ಹೇಳಿ. ಅರ್ಥ ಆಯ್ತಲ್ವಾ? ಹೊಸದಾಗಿ ಏನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಹೊಸದು ಅನ್ನೋದು ಯಾವ್ದು ಇಲ್ಲ. ಇನ್ನು ನಾವು ಸಂಶೋಧನೆ ಮಾಡ್ಕೊಂಡೇ ಕೂತಿದೀವಿ, ಹಳೇದನ್ನೇ ಕೆದಕೊಂಡು ಕೂತಿದೀವಿ. ಯಾವ್ದು ಹೊಸದಾಗಿ ತರೋದಕ್ಕೆ ಅಷ್ಟೊಂದು ನಾಲೆಜ್ ಇಲ್ಲಿದ್ದಂತ ಯಾರಿಗೂ ಇರೋದಿಲ್ಲ. ಸೊ ಕಾಳಿ ಸಿದ್ಧಾಂತದಲ್ಲಿ ಪ್ರತಿಯೊಂದು ವಿಷಯಗಳಿಗೂ ಪರಿಹಾರ ಕಂಡ್ಕೊಳ್ಬೋದಾ? ಖಂಡಿತ ಕಂಡ್ಕೋಬಹುದು. ಸರ್ ಇವಾಗ ಜಾತಕ ಇಟ್ಕೊಂಡಿದೀವಿ, ಪರಿಹಾರ ಹೇಳ್ಬಿಟ್ರಿ, ನಮ್ಮ ಹತ್ರ ಜಾತಕ ಇಲ್ಲ ಅಂದ್ರೆ ಏನ್ ಮಾಡ್ಲಿ ಅಂದ್ರೆ ನೀವು ಪ್ರಶ್ನೆನಲ್ಲಿ ಪರಿಹಾರವನ್ನ ನೋಡ್ಬೋದು. ಆದರೆ ಜಾತಕ ಇಲ್ಲದೆ ಇದ್ದ ಪಕ್ಷದಲ್ಲಿ ಸಂಸಾರ ಕುಂಡಲಿ ಮಾಡೋದಕ್ಕೆ ಆಗಲ್ಲ, ದಂಪತಿ ಕುಂಡಲಿ ಮಾಡೋದಕ್ಕೆ ಆಗಲ್ಲ. ಇದನ್ನ ತಲೆನಲ್ಲಿ ಇಟ್ಕೊಳ್ಳಿ. ವಧುವರರ ಕುಂಡಲಿ ಸರ್ ಅವ್ರು ಏನು ಜಾತಕ ಕೊಟ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಮಾಡ್ತೀವಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ವಧುವರರ ಕುಂಡಲಿ ಅಂತ ಏನ್ ನಿಮ್ಮ ಹತ್ರ ಬರ್ತಾ ಇದೆಯೋ ಅದು ಕೂಡ ಫೇಕ್. ಅಂದ್ರೆ ಜಾತಕ ಬರ್ದವ್ರು ಫೇಕಾ ಸರ್ ಅಂದ್ರೆ ಅಲ್ಲಲ್ಲ, ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಅವ್ರು ಕೊಟ್ಟಂತ ಡೇಟು ಟೈಮು ಇತ್ಯಾದಿಗಳು ಕೂಡ ಫೇಕ್ ಮಾಡಿ ಜಾತಕಗಳನ್ನ ಕೊಟ್ಟು ಅದನ್ನ ಮೇಲಾಮೇಳಿ ಮಾಡಿ ಅದನ್ನ ಸೆಟ್ಟಿಂಗ್ ಮಾಡಿ ಅದಾದ್ರ ಮೇಲೆ ಅದನ್ನ ಮದುವೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಗೊತ್ತಾಯ್ತಾ? ಇದನ್ನ ನಾವು ಜಾತಕದಲ್ಲಿ ಅಥವಾ ಪ್ರಶ್ನೆನಲ್ಲಿ ತಿಳ್ಕೊಬಹುದಾದ್ರೆ ಖಂಡಿತವಾಗ್ಲೂ ನೀವು ಪ್ರಶ್ನೆನಲ್ಲಿ ತಿಳ್ಕೊಬಹುದು. ಕಾಳಿ ಸಿದ್ಧಾಂತದ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ರು ನಿಮ್ಮ ಹತ್ರ ಜಾತಕ ತಗೊಂಡ್ಬಂದು ಕೊಟ್ಟು ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆ ಆ ವ್ಯಕ್ತಿ ಕೇಳ್ತಾ ಇರೋದು ಸರಿ ಇದೆಯಾ ಇಲ್ವಾ ಅಂತ ಇಮಿಡಿಯೇಟ್ ಆಗಿ ಪ್ರಶ್ನಾಕುಂಡ್ಲಿ ಹಾಕಿ ನೀವು ಕಾಳಿ ಸಿದ್ಧಾಂತದಲ್ಲಿ ನೋಡಿ ತಿಳಿಸ್ಬೋದು. ಸುಮ್ನೆ ಕೆಲವ್ರು ಬರ್ತಾರೆ ಇವ್ರ ಜೊತೆಗೆ ಹಂಗೆ ಬಂದೆ ನಮ್ದು ಒಂದ್ ಸ್ವಲ್ಪ ಜಾತಕ ನೋಡಿ ಅಂದ್ರೆ ಅದು ಜಾತಕ ನೋಡ್ಬೇಕು ಅಂತ ಬಂದಿರಲ್ಲ, ಆ ಫೀಲ್ ಇರಲ್ಲ, ಆ ಸಮಸ್ಯೆ ಇರಲ್ಲ, ಏನಿರಲ್ಲ. ಒಂದು ಸಮಸ್ಯೆಯಿಂದ ಒಬ್ಬ ವ್ಯಕ್ತಿ ಬಂದು ಜಾತಕ ಕೇಳೋದಕ್ಕೂ ನಾರ್ಮಲ್ ಆಗಿ ಬಂದು ಕೇಳೋದಕ್ಕೂ ಕೆಲವ್ರು ಪರೀಕ್ಷೆ ಮಾಡೋದಕ್ಕೆ ಬಂದಿರ್ತಾರೆ. ಸೊ ಇದನ್ನ ನಾವು ತಿಳ್ಕೊಬೋದಾ ಸರ್ ಅಂದ್ರೆ ಕಾಳಿ ಸಿದ್ಧಾಂತದಲ್ಲಿ ಬಹಳ ಈಸಿಯಾಗಿ ತಿಳ್ಕೊಬಹುದು. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಇದ್ರ ಹೊಸ ಸೂತ್ರಗಳು ಇರುತ್ತಾ ಅಂದ್ರೆ ಖಂಡಿತ ನಾವು ಸೂತ್ರಗಳನ್ನ ಕೊಡ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ನೀವು ಇದುವರೆಗೂ ಕಲ್ತಿರುವಂತ ಯಾವುದೇ ಸೂತ್ರವನ್ನ ನಾನು ಕೊಡುವಂತ ಅಥವಾ ನಾನು ಕಲಿಸುವಂತ ರೀತಿನಲ್ಲಿ ನೀವೇನಾದ್ರು ಚೆಕ್ ಮಾಡಿದ್ರೆ
ಖಂಡಿತವಾಗ್ಲೂ ಅದರಲ್ಲೂ ನಿಮ್ಗೆ ಏನಾದ್ರೂ ಒಂದು ಚೇಂಜಸ್, ಏನಾದ್ರೂ ಒಂದು ವಿಶೇಷತೆ ಕಂಡು ಬರುತ್ತೆ. ಅದನ್ನ ನೀವು ನೋಡ್ಕೊಳ್ಳಿ. ಇವಾಗ ಗಂಡ ಹೆಂಡತಿ ಇಬ್ಬರ ಜಾತಕಗಳನ್ನ ಒಂದು ಮಾಡಿ ನೀವು ನೋಡಿದ್ರಿ, ಎರಡು ಜಾತಕ ಸೇರಿಸ್ಬಿಟ್ರಿ, ದಂಪತಿ ಕುಂಡಲಿ ಅಲ್ಲಿ 10ನೇ ಭಾವದಲ್ಲಿ ಶುಭ ಗ್ರಹಗಳು ಇದ್ದರೆ ಅವರ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸರ್ ತಪ್ಪಾಗಿ ಹೇಳ್ತಾ ಇದ್ದೀರಾ, 7ನೇ ಭಾವ ಅಂತ ಹೇಳ್ಬೇಕಾಗಿತ್ತು ನೀವು ಅಂತ ನೀವ್ ಹೇಳ್ತಾ ಇದ್ದೀರಲ್ವಾ? ಅಲ್ಲ, 10ನೇ ಭಾವ, 10th ಹೌಸ್. ಓಕೆ, ಅಲ್ಲಿ ಶುಭ ಗ್ರಹಗಳಿತ್ತಂದ್ರೆ ಅವರ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಸಮಸ್ಯೆ ಬರಲ್ವಾ ಅಂದ್ರೆ ಖಂಡಿತ ಬರುತ್ತೆ, ಜೊತೆಗಿರ್ತಾರೆ. ಅರ್ಥ ಆಯ್ತಲ್ವಾ? ಅಲ್ಲಿ ಪಾಪ ಗ್ರಹಗಳಿದ್ರೆ ಸಮಸ್ಯೆ ಜಾಸ್ತಿ ಆಗೋದು ಕಾರಣ. ಯಾಕೆ ಸರ್ 10ನೇ ಭಾವ ಅಂದ್ರೆ 7, 8, 9, 10 ಈ 4ನೇ ಭಾವವನ್ನ ನಾವು ಸುಖ ಸ್ಥಾನ ಅಂತ ಕರಿತೀವಿ. 7ನೇ ಭಾವಕ್ಕೆ 4ನೇ ಭಾವ ಅಂದ್ರೆ ಏನು? ವಿವಾಹದ ಸುಖ. ಇದು ಸುಖ, ಇದು ವಿವಾಹ, 7th ಹೌಸ್. ಕರೆಕ್ಟಾ? ಸೊ ಸರ್ ಇದನ್ನ ಎಲ್ಲೂ ಅಪ್ಲೈ ಮಾಡ್ಬೋದಾ? ಎಲ್ಲಾ ಕಡೆನೂ ಅಪ್ಲೈ ಮಾಡ್ಕೊಂಡು ನೋಡಿ. ಇವಾಗ 5ನೇ ಭಾವ ನನ್ನ ಮೊದಲ ಸಂತಾನ. ಕರೆಕ್ಟಾ? ಹೌದಾ? 5, 6, 7, 8. ಸೊ 8ನೇ ಭಾವದಲ್ಲಿ ಪಾಪಗ್ರಹಗಳಿದ್ದರೆ ಏನಾಗಬಹುದು ಅನ್ನೋದನ್ನ ಇವಾಗ ನೀವು ಯೋಚನೆ ಮಾಡಿ ನೋಡಿ. ಮಕ್ಕಳಿಂದ, ಮೊದಲ ಸಂತಾನದಿಂದ ನಿಮ್ಗೆ ಸುಖ ಸಿಗುತ್ತಾ ಇಲ್ವಾ ಅನ್ನೋದನ್ನ ನೋಡಿ. ನಾವೇನ್ ಮಾಡ್ಬಿಡ್ತೀವಿ, 8ನೇ ಭಾವ ಪಾಪಗ್ರಹಗಳಿದೆ, ಮಾಂಗಲ್ಯ ದೋಷ, ಅಪಮೃತ್ಯು, ಅಪಘಾತ. ಕರೆಕ್ಟಾ? ಅನಾಯಾಸವಾಗಿ ಬರುವಂತ ದುಡ್ಡು, ಲೈಕ್ ವರದಕ್ಷಿಣೆ ಆಗಿರ್ಬೋದು, PF ಆಗಿರ್ಬೋದು, VRS ತಗೊಳ್ಳುವಂತದ್ದಾಗಿರ್ಬೋದು. ನಮ್ ಫೀಲ್ಡ್ ಬಂದ್ರೆ ಅಗೋಚರ ಶಕ್ತಿಗಳು, ಸಾಧನೆ, ಕಣ್ಣಿಗೆ ಕಾಣಿಸ್ತಿರುವಂತ ವಿಷಯಗಳ ಬಗ್ಗೆ ನಾವು ಸಂಶೋಧನೆಯನ್ನ ಮಾಡುವಂತ ಭಾವ. ಕರೆಕ್ಟಾ? ಈ 4ನೇ ಭಾವದ ಒಂದು ಕಾನ್ಸೆಪ್ಟ್ ನ ನೆನ್ಪಿಟ್ಕೊಡಿ. ಸುಖ, ನಾನು ಇದರಿಂದ ಸುಖ ಪಡ್ತೀನಾ ಅನ್ನೋದು ನಿಮಗೆ ಬಂತಂದ್ರೆ, ಮನೆ ತಗೋತಾ ಇದ್ದೀನಿ ಸರ್, ಇದರಿಂದ ನಾನು ಸುಖ ಅನುಭವಿಸ್ತೀನಾ? ನೀವ್ ಲೆಕ್ಕ ಮಾಡಿ ನೋಡಿ. ಗೊತ್ತಾಯ್ತಾ ಇವಾಗ ಯಾವ ರೀತಿ ನಾವು ನೋಡ್ಬೇಕಂತ? ಇವಾಗ ನಾವು ಒಂದು ಮನೆ ತಗೋತೀವಿ, ತಿಳ್ಕೊಳ್ಳಿ. ನಾನು ನನ್ನ ಹೆಂಡತಿ ಜಾಯಿಂಟ್ ಅಲ್ಲಿ ಒಂದು ಮನೆ ತಗೋತಾ ಇದ್ದೀನಿ. ನಾನು ನನ್ನ ಹೆಂಡತಿ ಒಂದು ಜಾಯಿಂಟ್ ಅಲ್ಲಿ ಮನೆ ತಗೋತೀನಿ. ನನ್ಗೆ ಮುಹೂರ್ತ ಬೇಕು. ನೀವ್ ಯಾವ ಮುಹೂರ್ತ ಕೊಡ್ತೀರಾ ಅಂತ ಹೇಳಿದ್ರೆ, ನನ್ನ ಜಾತಕಕ್ಕೆ ನನಗೆ ಒಂದು, ಯಾಕಂದ್ರೆ ಮನೆ ಯಜಮಾನ ಯಾರು ನಿಮ್ ಪ್ರಕಾರ? ನಾನೇ ಅಲ್ವಾ? ಸೊ ನನ್ನ ಹೆಸರಿಗೆ ನೀವು ಮುಹೂರ್ತವನ್ನ ಇತ್ಯಾದಿಗಳನ್ನ ಕೊಡ್ತೀರಾ. ಇದೇ ರಾಂಗ್. ಈ ತರ ಕೊಡೋ ಹಾಗಿಲ್ಲ. ನಾವು ಮನೆ ತಗೊಳ್ತಾ ಇರೋದು ಜಾಯಿಂಟ್ ಅಲ್ಲಿ. ಸಿಂಗಲ್ ಆಗಿ ಯಾಕೆ ಆಗಿಲ್ಲ? ಏನೋ ಕರ್ಮ ಇರ್ಬೋದು, ಅಥವಾ ನನಗೆ ಲೋನ್ ಆಗ್ತಾ ಇಲ್ದೇ ಇರ್ಬೋದು, ಅಥವಾ ರಿಯಲ್ ಆಗಿ ಕರ್ಮ ಇರ್ಬೋದು. ಹೆಂಡತಿ ಜೊತೆ ತಗೊಂಡ್ರೇನೆ ಒಂದು ಭೂಮಿ ಯೋಗ ನಿನಗಿದೆ ಅಂತ ಇರಬಹುದು. ಸೊ ಇಬ್ಬರ ಜೊತೆನಲ್ಲಿ ನಾವೇನಾದ್ರು ತಗೊಂಡ್ರೆ, ಅರ್ಥ ಆಯ್ತಲ್ವಾ? ಸೊ ಅವಾಗ ನೀವೇನ್ ಮಾಡ್ಬೇಕಂದ್ರೆ, ಎರಡೂ ಜಾತಕವನ್ನ ಒಂದು ಮಾಡಿ ಆ ಜಾತಕಕ್ಕೆ ಸರಿ ಹೊಂದುತ್ತಾ ಇಲ್ವಾ ಅನ್ನೋದನ್ನ ನೀವು ನೋಡ್ಬೇಕು. ಗ್ರಹಸ್ಥಾನ ಯಾವುದು? 4ನೇ ಮನೆ. 4ನೇ ಮನೆಯಿಂದ 4ನೇ ಮನೆ ಯಾವುದು? 4, 5, 6, 7. ನಾವು 7ನೇ ಮನೆ ಇವಾಗ ಎಲ್ಲಿಗೆ ತಗೋತೀವಿ ಅಂದ್ರೆ, ವ್ಯಾಪಾರಕ್ಕೆ ತಗೋತೀವಿ ಅಥವಾ ವಿವಾಹಕ್ಕೆ ತಗೋತೀವಿ. ಸೊ 7ನೇ ಮನೆಯಲ್ಲಿರುವಂತ ಗ್ರಹ ನಿಮ್ಮ ಒಂದು ಭೂಮಿ, ಅಥವಾ ನೀವು ಖರೀದಿ ಮಾಡ್ತಾ ಇರುವಂತ ಮನೆ, ಅಥವಾ ನೀವು ಖರೀದಿ ಮಾಡ್ತಾ ಇರುವಂತ ವಾಹನ, ಅಥವಾ ನಿಮ್ಮ ತಾಯಿಯಿಂದ ನಿಮಗೆ ಸುಖ ಇದೆಯಾ ಇಲ್ವಾ ಅಂತಾನು ಹೇಳುತ್ತೆ. ಆದ್ರೆ ನಾವೇನ್ ಮಾಡಿದೀವಿ ಜ್ಯೋತಿಷದಲ್ಲಿ, 7ನೇ ಮನೆ ಅಂದ್ರೆ ವಿವಾಹ, 7ನೇ ಮನೆ ಅಂದ್ರೆ ಆಪೋನೆಂಟ್, 7ನೇ ಮನೆ ಅಂದ್ರೆ ನೀವುಗಳು, ಲಗ್ನ ಅಂದ್ರೆ ನಾನು, ಅಥವಾ ಲಗ್ನ ಅಂದ್ರೆ ನೀವು, 7ನೇ ಮನೆ ಅಂದ್ರೆ ನಾನು. 7ನೇ ಮನೆ ಅಂದ್ರೆ ಅಜ್ಜಿ, ತಾಯಿಯ ತಾಯಿ. 7ನೇ ಮನೆ ಅಂದ್ರೆ ವ್ಯಾಪಾರ. ಈ ತರ ಕೂತ್ಕೊಂಡಿದೀವಿ. ಇನ್ನು ಮುಂದೆ ಆದ್ರೂ ಹೊಸದಾಗಿ ಚೇಂಜಸ್ ಏನು ಅಂತ ಹೇಳಿದ್ರೆ, ಈ ತರ ವಿಷಯಗಳನ್ನ ನೀವು ನೋಡಿ. ಬಂದಿರುವಂತ ವ್ಯಕ್ತಿ ಪ್ರಶ್ನೆ ಕೇಳ್ತಾ ಇದ್ದೇನೆ, ಲಗ್ನಕ್ಕೆ 4ನೇ ಮನೆಯಲ್ಲಿ ಪಾಪಗ್ರಹಗಳಿದ್ರೆ ಅವ್ರ ಮನೆಯಲ್ಲಿ ತೊಂದ್ರೆ, ವಾಸ್ತು ಸಮಸ್ಯೆ ಇತ್ಯಾದಿಗಳು ಇದೆ ಅಂತ ನಾವು ಹೇಳ್ತೀವಿ. ವ್ಯಕ್ತಿ ದುಃಖದಲ್ಲಿದ್ದಾನೆ ಅಂತ ಯಾಕೆ ಹೇಳಲ್ಲ? ಯಾಕಂದ್ರೆ ಸುಖ ಸ್ಥಾನದಲ್ಲಿ ಪಾಪಗ್ರಹಗಳಿರೋದು. ಇದನ್ನ ನಾವು ಹೇಳಲ್ಲ. 4ನೇ ಮನೆಯಲ್ಲಿ ಇತ್ತಂದ್ರೆ ವಾಸ್ತು ದೋಷ, ರಾಹು ಇತ್ತಂದ್ರೆ ಗ್ರಹ ಚೇಷ್ಟೆ, ಕೇತು ಇತ್ತಂದ್ರೆ ಕೇತು ಪೂಜೆ ಎಲ್ಲ ಬಂತಂದ್ರೆ ಯಾರಾದ್ರೂ ಮಾಟ, ಮರೆವು, ಶತ್ರು ಕಾಟ ಇತ್ಯಾದಿಗಳು ಚತುರ್ಥದಲ್ಲಿದ್ರೆ ಪ್ರಶ್ನೆ ಆದಲ್ಲಿ. ಸೊ ಇದನ್ನ ನಾವು ನೋಡ್ತೀವಿ. ಶನಿ ಏನಾದ್ರೂ ಇತ್ತು ಅಂತ ಹೇಳಿದ್ರೆ, ಯಾವ್ದಾದ್ರು ವೃದ್ಧ ಸ್ತ್ರೀ ಸುತ್ತಾಡ್ತಾ ಇರುವಂತದ್ದು, ಹಿರಿಕರ ಆತ್ಮಗಳು ಸುತ್ತಾಡ್ತಾ ಇರುವಂತದ್ದು, ಕೋಣ ಇತ್ಯಾದಿಗಳ ಎಲುಬು, ಎಮ್ಮೆ ಕೋಣಗಳ ಇತ್ಯಾದಿಗಳ ಎಲುಬು ಇರುವಂತದ್ದು. ಮಾಂದಿ ಇತ್ತು ಅಂತ ಹೇಳಿದ್ರೆ 100% ಸಮಾಧಿ. ಇದನ್ನ ನಾವು ಹೇಳ್ತೀವಿ. ಅದಕ್ಕೆ ಬದಲಾಗಿ ಆ ವ್ಯಕ್ತಿ ಬಂದ್ಬಿಟ್ಟು ಸಮಸ್ಯೆನಲ್ಲಿದ್ದಾನೆ, ಆ ವ್ಯಕ್ತಿಗೆ ದುಃಖ ಇದೆ ಅಂತ ಯಾಕೆ ಹೇಳಕ್ ಹೋಗಲ್ಲ ನಾವು? ಇವಾಗ ಗ್ರಹನ ತಗೊಳ್ಳೋಣವಾ? ರೈಟ್. ಇವಾಗ ಯಾವ ಗ್ರಹ ತೊಂದರೆ ಕೊಡ್ತಾ ಇದೆಯೋ ಅದಕ್ಕಿಂತ ಅದರಿಂದ 4ನೇ ಭಾವದಲ್ಲಿ ಶುಭ ಗ್ರಹಗಳಿದ್ರೆ ಚೆಕ್ ಮಾಡಿ ನೋಡಿ. ಇದನ್ನ ನಿಮಗ್ ಬಿಟ್ಟಿದ್ದೀನಿ. ಇವಾಗ ಚೆಕ್ ಮಾಡಿ ನೋಡಿ. ಚೆಕ್ ಮಾಡೋದಂತ ಯಾವ್ದು ನಂಬೇಡಿ, ಯಾರನ್ನೂ ನಂಬೇಡಿ, ನನ್ನನ್ನು ಸೇರಿಸಿ ನಂಬೇಡಿ. ಚೆಕ್ ಮಾಡಿ. ಶನಿ ಗೋಚಾರದಲ್ಲಿ ಇವಾಗ ಮೀನ ರಾಶಿನಲ್ಲಿ ಇದ್ದಾನೆ. ರೈಟ್. ಮೀನ ರಾಶಿಯಿಂದ 4ನೇ ಮನೆ ಯಾವುದು? ಮೀನ, ಮೇಷ, ವೃಷಭ, ಮಿಥುನ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಶುಭ ಗ್ರಹಗಳಿದ್ದಾರೆ. ಶನಿಯ ಗೋಚಾರ ನಿಮ್ಗೆ 7.5 ಇರ್ಬೋದು, ಅಷ್ಟಮ ಇರ್ಬೋದು, ಪಂಚಮ ಇರ್ಬೋದು, ನನಗೆ ಗೊತ್ತಿಲ್ಲ. ಆ ಗೋಚಾರ ನಿಮ್ಗೆ ಶುಭ ಕೊಡುತ್ತಾ ಅಶುಭ ಕೊಡುತ್ತಾ ಚೆಕ್ ಮಾಡಿ ನೋಡಿ, ವಿಷಯ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಂಬೇಡಿ. ನಾನು ಅದಕ್ಕೆ ಹೇಳ್ತಾ ಇರೋದು, ಪ್ರತಿಯೊಂದನ್ನು ಚೆಕ್ ಮಾಡಿ. ಸರ್ ದಶಾಭುಕ್ತಿ ಚೆನ್ನಾಗಿಲ್ಲ, ತುಂಬಾ ಜನ ಬರ್ತಾರೆ. ಸರ್ ದಶೆ ಚೆನ್ನಾಗಿಲ್ಲ, ಭುಕ್ತಿ ಚೆನ್ನಾಗಿಲ್ಲ. ಈ ದಶೆನಲ್ಲಿ ಹೆವಿ ಸಮಸ್ಯೆ ಅಂತೆ ಗುರು. ಶುಕ್ರ ದಶೆ ಬಂದ್ರೆ ಒಳ್ಳೇದಾಗುತ್ತೆ. ಇದೊಂದು ಯಾರೋ ಒಬ್ರು ತಲೆ ಒಳಗಡೆ ಹಾಕಿಟ್ಟವ್ರೆ, ಶುಕ್ರ ದಶೆ ಎಲ್ಲರಿಗೂ ಶುಭ ಮಾಡಲ್ಲ ಅಂತ ಬಹಳಷ್ಟು ಸಲ ನಾನು ಹೇಳ್ತೀನಿ. ಆದ್ರೂ ಕೇಳಲ್ಲ. ಜನ ಬರ್ತಾರೆ, ಶುಕ್ರ ದಶೆ ಏನಾದ್ರು ಇದೆಯಾ ನೋಡಿ ಅಂತಾರೆ, ಅಲ್ವಾ? ಸೊ ದಶಾನಾಥ ಯಾರಿದಾರೋ ಅವರಿಂದ ಚತುರ್ಥ ಭಾವದಲ್ಲಿ ಶುಭ ಗ್ರಹಗಳೇನಾದ್ರೂ ಇದ್ದರೆ ಆ ದಶೆಯಿಂದ ಸುಖವನ್ನ ಅನುಭವಿಸಬಹುದಾ? ಪ್ರಶ್ನೆ. ಚೆಕ್ ಮಾಡಿ ನೋಡಿ.
ಇಲ್ಲ ಸರ್ ನಮ್ಗೆ ಇದ್ರಲ್ಲಿ ಒಂದು ಲಡ್ಡು ಸೂತ್ರ ನೀವು ಹೇಳ್ಕೊಡಿ ನೋಡೋಣ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಚೆಕ್ ಮಾಡಿ, ಸ್ವಲ್ಪ ಅಭ್ಯಾಸ ಇರ್ಬೇಕು ನಿಮ್ಗೆ. ನೋಡಿ ಇವಾಗ ಒಂದು ಸೂತ್ರ ಕೊಡ್ತೀನಿ. ದಶಾಭುಕ್ತಿ, ನಿಮ್ಮ ದಶಾಭುಕ್ತಿ ಅಥವಾ ನಿಮ್ಮ ಹತ್ರ ಬರುವಂತ ಕ್ಲೈಂಟ್ಸ್ ಭುಕ್ತಿ ಮಾತ್ರ ತಗೊಳ್ಳಿ, ಭುಕ್ತಿ. ರೈಟಾ? ಅದು ಯಾವ ಡೇಟ್ ಇಂದ ಯಾವ ಡೇಟ್ ಇಂದ ಬೇಡ ಬಿಡಿ, ಯಾವ ಡೇಟ್ ತನಕ ಇದೆ ಅನ್ನೋದನ್ನ ಬರ್ಕೊಂಬ. ಎರಡನೇ ಕೆಲಸ ಆಯ್ತಾ? ಮೂರನೇ ಕೆಲಸ ಅವ್ರು ಏನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ನೋಡಿ, ಪ್ರಶ್ನೆ ಏನು. ಓಕೆ, ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ ಕೇಳಿ. ಸರ್ ಇವಾಗ ಒಂದು ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇದೆ, ಕ್ಯಾನ್ ವಿ ಡೂ, ಮ್ಯಾರೇಜ್ ಮಾಡ್ಬೋದಾ ಈ ವರ್ಷ, ಗುರುಬಲ ಇತ್ಯಾದಿಗಳು ಇದೆಯಾ? ಇದು ನಾರ್ಮಲ್ ಅವ್ರ ಹತ್ರ ಬರುವಂತ ಪ್ರಶ್ನೆ. ಯಾಕಂದ್ರೆ ಜನಗಳ ತಲೆನಲ್ಲೂ ಒಂದು ಕೂತ್ಕೊಂಡ್ಬಿಟ್ಟಿದೆ, ಗುರುಬಲ ಬಂದ್ರೆ ಮದುವೆ ಆಗುತ್ತೆ ಅಂತ. ಓಕೆ ರೈಟ್, ಈ ಪ್ರಶ್ನೆನ ಅವ್ರು ಕೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ಇವಾಗ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಡಿ, ಡೈರೆಕ್ಟ್ ಆಗಿ ಅವರ ಒಂದು ದಶಾಭುಕ್ತಿ ಕಾನ್ಸೆಪ್ಟ್ ಹೋಗಿ ಭುಕ್ತಿನಾಥನನ್ನ ಚೆಕ್ ಮಾಡಿ, ಯಾವ ಗ್ರಹ ಇದೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಶನಿ ಗ್ರಹ ಇದೆ, ಮೇಷದಲ್ಲಿ ಕೂತಿದೆ ಅವ್ರ ಜಾತಕದಲ್ಲಿ ಅಂತ ತಿಳ್ಕೊಳ್ಳೋಣ. ರೈಟ್, ಅವ್ರು ಕೇಳಿದ ಪ್ರಶ್ನೆ ಏನು? ವಿವಾಹದ ಪ್ರಶ್ನೆ. ಈ ವಿವಾಹದ ಪ್ರಶ್ನೆ 7ನೇ ಭಾವಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿದೆ. ಇವಾಗ ಮೇಷದಿಂದ 7ನೇ ಭಾವ ಯಾವುದು? ತುಲಾ ರಾಶಿ. ಅಧಿಪತಿ ಯಾರು? ಶುಕ್ರ. ರೈಟ್, ಇವಾಗ ಅವರ ಒಂದು ಜಾತಕದಲ್ಲಿ ಶುಕ್ರ ಲಗ್ನಕ್ಕೆ 3, 6, 8, 12ರಲ್ಲಿದ್ರೆ ಈ ಮ್ಯಾರೇಜ್ ನ ಈ ವರ್ಷ ನೀವು ಮಾಡಬೇಡಿ ಅಂತಾನೆ ಹೇಳಿ, ಮುಗೀತಷ್ಟೇ. ಇಷ್ಟೇ ಬರುವಂತದ್ದು ಸೂತ್ರ. ಯಾವುದೇ ಒಂದು ಪ್ರಶ್ನೆಗೆ ಇದನ್ನ ಉತ್ತರ ಕೊಡ್ಬೋದಾ ಸರ್? ಈ ಜಾಗ ತಗೋಬೋದಾ? 4ನೇ ಭಾವ. ಜಾಗ ಇತ್ಯಾದಿಗಳ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ರೆ 4ನೇ ಭಾವ. ಸರ್ ಅಗ್ರಿಮೆಂಟ್ ಇತ್ಯಾದಿಗಳನ್ನ ಸೈನ್ ಮಾಡ್ಬೋದಾ? 3ನೇ ಭಾವ. ಭಾವಗಳನ್ನ ನೀವು ತಿಳಿದು ಇಟ್ಕೊಂಡ್ಬಿಟ್ರೆ ಮುಗೀತು. ಆದಷ್ಟು ನಮ್ಮ ಕ್ಲಾಸಲ್ಲಿ ಭಾವಗಳ ಬಗ್ಗೆ ಕಲಿಸ್ತೀವಿ, ಗ್ರಹಗಳ ಕಾರಕತ್ವದ ಬಗ್ಗೆನೂ ಕಲಿಸ್ತೀವಿ. ಯಾಕೆ ಸರ್ ಸ್ಟಾರ್ಟಿಂಗ್ ಇಂದ ಎಳಿತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ಕಾರಣಕ್ಕಾಗಿ ನಾವು ಎಳಿತೀವಿ. ಬಹಳಷ್ಟು ಜನರಿಗೆ ಭಾವಕಾರಕತ್ವ ಆಗಿರ್ಬೋದು, ಗ್ರಹ ಕಾರಕತ್ವಗಳು ಅಷ್ಟಾಗಿ ಗೊತ್ತಿಲ್ಲ. ಎಲ್ಲವನ್ನ ಒಂದೇ ಸಲ ಮೆಲುಕು ಹಾಕೊಂಡು ಕುತ್ಕೊಳ್ಳಕ್ ಹೋಗ್ಬೇಡಿ. ಸಿಂಪಲ್ ಆಗಿ ನೀವು ಭುಕ್ತಿಯಿಂದ ವಿಷಯವನ್ನ ತಿಳ್ಕೋಬಹುದು. ಭುಕ್ತಿಯಿಂದ ವಿಷಯವನ್ನ ತಿಳ್ಕೋಬಹುದು. ಇವ್ ನಿಮ್ ಪ್ರಕಾರ ಆಸ್ತಿಗೆ ಯಾರು ಕಾರಕ ಗ್ರಹ ಯಾರು? ಕುಜ ಅವ್ರ ಶನಿ, ಈ ತರ ನೀವು ತಗೋತೀರಾ, ಕರೆಕ್ಟಾ? ನಿಮ್ಮ ಜಾತಕದಲ್ಲಿ ಬುಧನನ್ನ ಚೆಕ್ ಮಾಡಿ, ಬುಧ. ರೈಟ್, ನೀವು ಆಸ್ತಿ ತಗೋತೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳ್ಬಹುದು ಬುಧನ ನೋಡಿದಾಗ. ಇದೇ ನಾನು ಹೇಳ್ತಾ ಇರೋದು ಅನುಭವಿ ಜ್ಯೋತಿಷ್ಯದ ಸೂತ್ರಗಳು. ಸರ್ ಬುಧ ಬಂದ್ಬಿಟ್ಟು ಹೆಂಗೆ ಸರ್ ಆಸ್ತಿಗೆ ಕಾರಕ ಬಂದ್ಬಿಟ್ಟ, ಅದು ಸ್ವಯಾರ್ಜಿತ ಆಸ್ತಿಗೆ ಬುಧ ಹೆಂಗ್ ಸಾರ್ ಬಂದ ಅಂತ ನೀವು ಯೋಚನೆ ಮಾಡ್ತೀರಾ. ನಾನು ಹೇಳಿರುವಂತ ಸೂತ್ರಗಳನ್ನ, ನಾನು ಕ್ಲಾಸಲ್ಲಿ ಕಲಿಸುವಂತ ಸೂತ್ರಗಳನ್ನ ಅಪ್ಲೈ ಮಾಡಿ ನೋಡಿ. ನೀವು ನನಗೆ ಹೇಳ್ತೀರಾ ಸರ್ ಇದು ಹೆಂಗ್ ಬಂತು ಅಂತ. ವಿಚ್ಛೇದನೆ ಸೂತ್ರಗಳಾಗಿರ್ಬೋದು, ವಿವಾಹ ನಿಧಾನ ಮಾಡುವಂತ ಸೂತ್ರಗಳಾಗಿರ್ಬೋದು, ಎಲ್ಲವನ್ನ ಅಪ್ಲೈ ಮಾಡಿ ನೋಡಿ, ನಿಮ್ಗೆ ಕನ್ಫರ್ಮೇಶನ್ ಸಿಗುತ್ತೆ. ಸೊ ಡೆಮೋ ಕ್ಲಾಸಿಗೆ ಬಂದಿದ್ದೀರಾ, ನನ್ನ ಕಡೆಯಿಂದ ನಿಮಗೊಂದು ನಾರ್ಮಲ್ ಆಗಿರುವಂತ ಒಂದು ಸೂತ್ರ ಕೊಡ್ತೀನಿ. ಎಲ್ಲರ ಜಾತಕದಲ್ಲಿ ಅಪ್ಲೈ ಮಾಡಿ. ನಿಮ್ಮ ಜಾತಕದಲ್ಲಿ ಶನಿ ಇರುವ ಭಾವ, ನೋಡುವ ಭಾವ ಎಷ್ಟು ನಿಧಾನವಾಗುತ್ತೋ ನೀವು ಉದ್ಧಾರ ಆಗ್ತೀರಾ ಆ ವಿಚಾರದಲ್ಲಿ. ಎಷ್ಟು ಬೇಗ ಆಗುತ್ತೋ ನಿಮ್ಗೆ ಅದೇ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಜಾತಕದಲ್ಲಿ 7ನೇ ಭಾವದಲ್ಲಿ ಶನಿ ಇದ್ದಾರೆ, 7ನೇ ಭಾವವನ್ನ ಶನಿ ನೋಡ್ತಾ ಇದ್ದಾರೆ. ಇಲ್ಲ ಸರ್ ಅಲ್ಲಿಲ್ಲ, ಬಟ್ ನೋಡ್ತಾ ಇದ್ದಾರೆ ಶನಿ. ಓಕೆ, ಆ ದೃಷ್ಟಿಗಳ ಬಗ್ಗೆನೂ ನಾವು ಮಾತಾಡೋಣ. ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವಿವಾಹ ನಿಧಾನ ಆಗುತ್ತೆ, ಆಗಬೇಕು. ಇಲ್ಲ ಸರ್ ನಾನು ಹೋಮ ಪೂಜೆ ಹವನ ಅದು ಇದು ಏನೋ ಒಂದು ಮಾಡಿ ಬೇಗ ಏನಾದ್ರು ಮಾಡ್ಬಿಡ್ತೀನಿ ನಾನು ಅಂತ ಹೇಳಿದ್ರೆ ನಿಮ್ಮ ವಿವಾಹ ಬೇಗ ನೀವೇನಾದ್ರು ಆದ್ರಿ ಅಂತ ತಿಳ್ಕೊಳ್ಳಿ. ಸರ್ ಕರ್ಮ ದಾಟ್ಬಿಟ್ಟು ಆಗತ್ತಾ ಅಂತ ಕೆಲವ್ರು ಕೇಳ್ತಾರೆ. ಇಲ್ಲ, ಆದ್ರೂ ಸಹಿತ ನಮ್ಗೆ ಆಪರ್ಚುನಿಟಿ ಬರ್ತಾ ಇರ್ತದೆ. ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕಾಕೋತೀಯಾ, ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕಾಕೋತೀವಿ. ನಾವು ನೋಡಿ ಸುಮ್ನೆ ನಿಂತಿರ್ತೀವಿ, ಒಬ್ಬ ಆಟೋದನ್ ಬಂದ್ ಕೇಳ್ತಾನೆ, ಇಲ್ಲ ಸರ್ ಬೇಡ ಅಂತೀವಿ. ಅವ್ನ್ ಹಿಂದ್ಗಡೆ ಇನ್ನೊಬ್ಬ ಬರ್ತಾನೆ, ಹಿಂಗೆ ನೋಡ್ತಾ ಇರ್ತಾನೆ, ಸರ್ ಎಲ್ಲಿಗೆ, ಅವನಿಗೂ ಬೇಡ ಅಂತೀವಿ. 3ನೇ ಆಟೋದವ್ನು ಬರ್ತಾನೆ, ಅವನು ನಿಂತ್ಕೊಂಡು ಕೇಳ್ತಾ ಇರ್ತಾನೆ. ಈ ತರ ಒಂದ್ 4-5 ಆಟೋ ಬಂದ ಮೇಲೆ 6ನೇ ಆಟೋದನ್ನ ನಾವೇ ಕೇಳ್ಬಿಡ್ತೀವಿ, ಬರ್ತೀಯಪ್ಪ KR ಪುರಂ. ಗೊತ್ತಾಯ್ತಾ ವಿಷಯ? ಈ ತರ ನಾವ್ ಎಲ್ಲಿ ಸಿಕ್ಕಾಕೋತೀವಿ ಅಂತ ತಿಳ್ಕೊಳ್ಳೋದಕ್ಕೆ ಆಪರ್ಚುನಿಟಿ ವಿಲ್ ಕಮ್, ಬರ್ತಾ ಇರ್ತದೆ, ನಾವು ಹತ್ಬಾರ್ದು. ಸೊ ಸಪೋಸ್ ನೀವು ಬೇಗನೆ ಏನಾದ್ರೂ ವಿವಾಹ ಆದ್ರಿ ಅಂತ ತಿಳ್ಕೊಳ್ಳಿ, ಅಥವಾ ಜಾತಕರು ಬೇಗನೆ ವಿವಾಹ ಆದ್ರು ಅಂತ ತಿಳ್ಕೊಳ್ಳಿ, ಆ ವೈವಾಹಿಕ ಜೀವನದಿಂದನೇ ಅವ್ರಿಗೆ ಸಮಸ್ಯೆ ಆಗುತ್ತೆ. ಬರ್ದಿಟ್ಕೊಳ್ಳಿ, ಗ್ರಹ ಯಾವುದೇ ಇರ್ಲಿ, ಯಾವ ಗ್ರಹ ನೋಡ್ತಾ ಇದ್ರು, ಶನಿ ಯಾವುದೇ ಗ್ರಹದ ಜೊತೆಗಿದ್ರು, ಯಾವುದೇ ದಶಾಭುಕ್ತಿ ನಡೀತಾ ಇದ್ರು, ನಿಮ್ಮ ಲಗ್ನ ಯಾವುದೇ ಇದ್ರು, ಶನಿ ಯೋಗಕಾರಕ ಇದ್ರು, ಏನೇ ಇದ್ರು ಸಹಿತ ಇದು ಅಪ್ಲಿಕೇಬಲ್. 4ನೇ ಭಾವವನ್ನ ಶನಿ ನೋಡ್ತಾ ಇದ್ದಾನೆ, ಸರ್ ಮನೆ ತಗೊಳಕ್ ಹೋಗ್ತಾ ಇದ್ದೀನಿ, ಜಾಗ ತಗೊಳಕ್ ಹೋಗ್ತಾ ಇದ್ದೀನಿ, ನಿಧಾನ ಆಗ್ತಾ ಇದೆ, ಖುಷಿ ಪಡಿ, ನಿಧಾನ ಆಗಲಿ. ಅರ್ಥ ಆಗ್ತಾ ಇದೆಯಾ ವಿಷಯ? ಶನಿ 4ನೇ ಭಾವವನ್ನ ನೋಡ್ತಾ ಇದ್ದಾನೆ. ಇಲ್ಲ 4ನೇ ಭಾವದ ಮೇಲೆ ಶನಿ ದೃಷ್ಟಿ ಇದೆ, ಅಥವಾ ಶನಿನೇ ಹೋಗಿ 4ನೇ ಭಾವದಲ್ಲಿ ಕೂತಿದ್ದಾನೆ. ನೀವು ಮನೆ ಮಾಡ್ಬೇಕಂತ ಆಸೆ, ಒಂದು ಭೂಮಿ ಆದ್ರೂ ತಗೋಬೇಕಂತ ಆಸೆ ಗುರು ನನಗೆ, ಹೌದಾ? ಟ್ರೈ ಮಾಡ್ತಾ ಇದ್ದೀರಾ? ಹೌದು ಟ್ರೈ ಮಾಡ್ತಾ ಇದ್ದೀನಿ. ನಿಧಾನ ಆಗ್ತಾ ಇದೆಯಾ? ಅಯ್ಯೋ ತುಂಬಾ ತಡೆಗಳಾಗ್ತಾ ಇದೆ, ತುಂಬಾ ಖುಷಿ ಪಡಿ, ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಇಲ್ಲ ಸರ್ ನಾನು ಅರ್ಜೆಂಟ್ ತಗೋತೀನಿ, ಯಾವ್ದೋ ಒಂದು ಜಾಗ ಬಂತು ತಗೊಂಡ್ಬಿಟ್ಟೆ ನಾನು, ಆ ಜಾಗದಿಂದ ನಿಮ್ಗೆ ಸಮಸ್ಯೆ ಆಗುತ್ತೆ, ಅದೇ ಜಾಗದಿಂದ ನಿಮ್ಗೆ ಸಮಸ್ಯೆ ಆಗುತ್ತೆ. ಸೊ ಇವಾಗ ನಿಮ್ಮ ಜಾತಕದಲ್ಲಿ ಅಂತ ಬರೀ ಒಂದು ಶನಿ ಗ್ರಹವನ್ನ ಹಾಕೊಂಡು ನೀವು ಈ ಪ್ರೆಡಿಕ್ಷನ್ ನ ನೋಡಿ, ನಿಮ್ಗೆ ವಿಷಯಗಳು ಗೊತ್ತಾಗುತ್ತೆ. ಸುಮ್ನೆ ಬಿಲ್ಡಪ್ ಕೊಡೋರು ಯಾರು? ರಾಹು. ಓಕೆನಾ? ಸುಮ್ನೆ ಬಿಲ್ಡಪ್ ಕೊಡೋ ಗ್ರಹ ಯಾವುದು ಅಂದ್ರೆ ರಾಹು. ರಾಹು ದಶೆ ಬಂದಾಗ, ರಾಹು ಭುಕ್ತಿ ಬಂದಾಗ, ರಾಹು ಅಂತರ ಬಂದಾಗ ವ್ಯಕ್ತಿ ಸುಮ್ನೆ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಬೇಕಾದ್ರೆ ನೋಡಿ, ಸುಮ್ನೆ ನಾನಿಲ್ಲ ಅಂದ್ರೆ ಆಗಲ್ಲ, ನನಗೆ ಗೊತ್ತು ಇವ್ರು ನನ್ನ ಹತ್ರ ಬರ್ತಾರೆ ಅಂತ.
ನಾನ್ ಅಂದ್ರೇನೆ ಮೇಯ್ನು, ನಾನ್ ಇಲ್ಲ ಅಂದ್ರೆ ಇವ್ರ ಕೈಲಿ ಏನು ಮಾಡ, ಈ ತರ ಇರ್ತದೆ. ಓಕೆನಾ? ದೇವರು ಕೊಟ್ಟಿದ್ದು, ಎಲ್ಲವೂ ದೇವರಿಂದ ನಡೀತಾ ಇರೋದು, ಎಲ್ಲವೂ ದೇವರಿಂದಾನೇ ಆಗ್ತಾ ಇರೋದು ಅನ್ನೋದು ಯಾರು ಹೇಳ್ತಾ ಇರೋದು? ಕೇತು. ಸೊ ಗ್ರಹಗಳ ಒಂದು ಕಾರಕತ್ವಗಳನ್ನ ನೀವು ತಿಳ್ಕೊಂಡ್ಬಿಟ್ರೆ ನಿಮ್ಗೆ ವಿಷಯ ಗೊತ್ತಾಗುತ್ತೆ, ಮುಂದ್ಗಡೆ ಕೂತಿರುವಂತ ವ್ಯಕ್ತಿ ಯಾವ ಗ್ರಹಕ್ಕೆ ಸಂಬಂಧ ಪಡ್ತಾನೆ, ಯಾವ ಗ್ರಹದ ವಿಚಾರವನ್ನ ಇವ್ ನಮ್ ಜೊತೆ ಹಂಚ್ಕೊಳಕ್ ಬಂದಿದ್ದಾನೆ ಅಂತ. ಸೊ ಈ ರೀತಿಯಾಗಿರುವಂತ ಸೂತ್ರಗಳು ಇರ್ತಾವ ಅಂದ್ರೆ ಖಂಡಿತ ಇರುತ್ತೆ. ಆದ್ರೆ ಕಾಳಿ ಸಿದ್ಧಾಂತದಲ್ಲಿ ಗಣಿತ ಕ್ರಮಕ್ಕೆ ಬಹಳ ಪ್ರಾಮುಖ್ಯತೆ, ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ಬೇಸಿಕ್ ಇಂದ ಕಲಿಸ್ತೀವಿ, ಕ್ಲಾಸ್ ಅರ್ಥ ಆಗಿಲ್ಲ, ಇನ್ನೊಂದ್ ದಿನ ಎಕ್ಸ್ಟ್ರಾ ಕ್ಲಾಸ್ ಮಾಡೋಣ. ಸರ್ ಇವಾಗ ಕ್ಲಾಸ್ ಅರ್ಥ ಆಗಿಲ್ಲ, ವಾಟ್ ಟು ಡು? ಇನ್ನೊಂದ್ ದಿನ ಕ್ಲಾಸ್ ಮಾಡೋಣ. ಯಾವ ವಿಷಯ ಅರ್ಥ ಆಗಿಲ್ಲೋ ಅದನ್ನ ಬೇಕಾದ್ರೆ ಇನ್ನೊಂದು ಕುಂಡ್ಲಿ ಹಾಕಿ ನೋಡೋಣ. ಅದು ಅರ್ಥ ಆಗಿಲ್ಲ, ಇನ್ನೊಂದು ಕುಂಡ್ಲಿ ಹಾಕೋಣ. ಆದ್ರೆ ನಾನು ಎಲ್ಲವನ್ನ ಕಲಿಸ್ತೀನಿ, ಮೊದ್ಲೇ ಹೇಳಿದೀನಿ, 1+1 2, 2+2 4, ಇದನ್ನ ನೀವು ಕಲ್ತಿರ್ಬೇಕು. ಓಕೆ, ಗಣಿತ ಬರುವಂತ ಯಾವುದೇ ವ್ಯಕ್ತಿಗಳು, ಅದರಲ್ಲಿ ಜ್ಯೋತಿಷದಲ್ಲಿ ಆಸಕ್ತಿ ಇರುವಂತ ವ್ಯಕ್ತಿಗಳು ತರಗತಿಗೆ ಸೇರಬಹುದು. ತರಗತಿ 24ನೇ ತಾರೀಕು ಶನಿವಾರ, ಬರುವ ಶನಿವಾರ, ಮುಂದಿನ ಶನಿವಾರ ರಾತ್ರಿ 8 ಗಂಟೆಯಿಂದ ಆನ್ಲೈನ್ ಪ್ರಾರಂಭ ಆಗ್ತಾ ಇದೆ. ಭಾನುವಾರ ತರಗತಿ ಇರೋದಿಲ್ಲ. ಎಂದಿನಂತೆ PDF ವಿಡಿಯೋವನ್ನ ನಾವು ನೀಡಲಾಗುತ್ತೆ. ತರಗತಿಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ತರಗತಿಯಲ್ಲೇ ಕೇಳೋದಕ್ಕೆ ಎಲ್ರಿಗೂ ಯಾರಿಗಂದ ಆಗುತ್ತೋ ಎಲ್ರು ದಯವಿಟ್ಟು ತರಗತಿನಲ್ಲಿ ಕೇಳಿ. ಅದೇ ರೀತಿ ಫೀಸ್ ಇತ್ಯಾದಿಗಳು ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಾವು ನೇರವಾಗಿ ಇರ್ತೀವಿ. 3,000 ರೂಪಾಯಿ ನಮ್ಮ ಫೀಸ್ ಇರುತ್ತೆ. 3,000 ರುಪೀಸ್ ಫೀಸ್ ಇರುತ್ತೆ. ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನೀವು ಕಲಿಬಹುದು. ಎಕ್ಸ್ಟ್ರಾ ವಿಷಯಗಳು ಸಾಧ್ಯವಾದ್ರೆ ಖಂಡಿತವಾಗ್ಲೂ ಕೊಡ್ತೀವಿ. ಡೆಮೋ ಕ್ಲಾಸ್ ಅಂತ ಹೇಳ್ಬಿಟ್ಟು ಒಂದ್ 4-5 ಸೂತ್ರಗಳನ್ನ ಬಿಟ್ಕೊಟ್ಟಿಲ್ವಾ? ಅದೇ ರೀತಿ ನಮ್ದು ನಾರ್ಮಲ್ ಆಗಿ ಕ್ಲಾಸ್ಗಳಲ್ಲಿ ಎಕ್ಸ್ಟ್ರಾ ವಿಷಯಗಳು ಜಾಸ್ತಿ ಇರ್ತವೆ, ಕ್ಲಾಸ್ ವಿಷಯಗಳು ಬಹಳ ಕಮ್ಮಿ ಇರ್ತವೆ, ಎಕ್ಸ್ಟ್ರಾ ವಿಷಯಗಳು ಜಾಸ್ತಿ ಇರ್ತವೆ. ಸೊ ಆ ಎಕ್ಸ್ಟ್ರಾ ವಿಷಯಗಳನ್ನ ಮಾತಾಡಬಾರದು ಅನ್ನೋ ಉದ್ದೇಶದಿಂದ 8ರಿಂದ 10ರವರೆಗೆ ಮಾತ್ರ ತರಗತಿಯನ್ನ ಮಾಡಲು ನಿರ್ಧರಿಸಲಾಗಿದೆ. ಚೆನ್ನಾಗಿದೆಯಲ್ಲ ಮಾತು? ಯಾರೋ ಹೇಳ್ಕೊಟ್ಟಂಗೈತೆ, ರೈಟ್? ಆದ್ರೂ ಪ್ರಯತ್ನ ಪಡುವಂತ ಪ್ರಯತ್ನವನ್ನ ಮಾಡೋಣ. 10 ಗಂಟೆ ತನಕ ಮಾತ್ರ ಕ್ಲಾಸ್ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಎಕ್ಸ್ಟ್ರಾ ವಿಷಯ ಇದ್ರಲ್ಲಿ ಸೇರ್ಸಕ್ ಆಗುತ್ತಾ, ಅಥವಾ ಸರ್ ನನಗೆ ಇದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು, ಈ ತರಗತಿನಲ್ಲಿ ಸೇರ್ಸಕ್ ಆಗುತ್ತಾ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಬೇಕಾದ್ರೆ 2 ನಿಮಿಷ ಮಾತಾಡ್ಬಹುದು. ಇಲ್ಲ ಅಂದ್ರೆ ನಮ್ಮ ತರಗತಿನಲ್ಲಿ ಏನ್ ಕಲಿಸ್ತೀವಿ, ಯಾವಾಗಿಂದ ಕಲಿಸ್ತೀವಿ ಅನ್ನೋಂಥ ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನಾದ್ರೂ ಇದ್ರೆ, ಯಾರಾದ್ರೂ ಇದ್ರೆ ಕೇಳಿ, ಅದ್ರ ಬಗ್ಗೆ ಏನಾದ್ರೂ ಇದ್ರೆ ನಿಮ್ಗೆ ತಿಳಿಸ್ತೀವಿ. ಎನಿಬಡಿ? ನಮಗೆ ಈ ವಿಷಯ ತಿಳ್ಕೊಳ್ಳೋದಿತ್ತು ಸರ್, ಇದ್ರಲ್ಲಿ ಏನಾದ್ರು ಸೇರ್ಸಕ್ ಆಗುತ್ತಾ ಅಂತ ಕೇಳಿ. ಸೇರ್ಸಕ್ ಆದರೆ ಸೇರಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇದೆಯಾ ಯಾರಿಗಾದ್ರು ಆತರ? ಗುರುಗಳೇ ನಮಸ್ಕಾರ. ನಮಸ್ತೆ. ಪ್ರಶ್ನೆ ಹಾಕೊಂಡ್ಲಿ ಹಾಕದ್ ಹೇಳ್ಕೊಡ್ತೀರಾ ಇದ್ರಲ್ಲಿ? ಪ್ರಶ್ನೆ ಹಾಕೊಂಡ್ಲಿ ನಾರ್ಮಲ್ ಆಗಿ ಹಾಕೋದು ಹೇಳ್ಕೊಡ್ಬೋದು ಸರ್, ಅದೇನ್ ದೊಡ್ಡ ವಿಷಯ ಅಲ್ಲ. ಅಲ್ಲ, ನೋಡೋದ್ ಹೆಂಗೆ ಅಂತ. ನೋಡೋದ್ ಹೆಂಗೆ ಅಂತ ನೀವು ಕಲಿಬೇಕು ಸರ್, ನಾನ್ ಕಲಿಸ್ತೀನಿ, ನೀವು ಕಲೀರಿ. ಆಯ್ತು ಸರ್ ಗುರು, ಥ್ಯಾಂಕ್ ಯು. ಪ್ರಶ್ನೆಯಿಂದ ಕಾಳಿ ಸಿದ್ಧಾಂತ ಹಾಕುವಂತದ್ದು. ಸಪೋಸ್ ಜಾತಕ ಇಲ್ಲ ಸರ್, ಯಾರೋ ಒಬ್ರು ಬಂದಿದ್ದಾರೆ, ಪ್ರಶ್ನೆ ಹಾಕಿದೀನಿ, ಇವ್ರಿಗೆ ಏನ್ ಹೇಳ್ಬೇಕು ಅಂತ. ಪ್ರಶ್ನೆಯಿಂದ ಹೇಗ್ ತೆಗೆಯೋದು, ಆ ಗ್ರಹಗಳಿಗೆ ಪರಿಹಾರವನ್ನ ಹೇಳಲ್ಲ, ಗ್ರಹ ಬಗ್ಗೆ ಹೇಳ್ತೀನಿ, ನಕ್ಷತ್ರದ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ನಕ್ಷತ್ರ ಸಿದ್ಧಾಂತದಲ್ಲಿ ನಾನು ಪರಿಹಾರ ಕೊಟ್ಟಿದ್ದೀನಿ, ಗ್ರಹಗಳಿಗೆ ಸಂಬಂಧಪಟ್ಟಂತ ಪರಿಹಾರ ಆಲ್ರೆಡಿ ಕೊಟ್ಟಿದ್ದೀನಿ. ಮತ್ತೆ ಆ ಕ್ಲಾಸ್ ನ ತಗೊಂಡ್ಬಂದು ಇದ್ರೊಳಗಡೆ ಸೇರಿಸುವಂತ ಯಾವುದೇ ರೀತಿ ಇದಿಲ್ಲ. ನಿಮ್ಮ ಹತ್ರ ಯಾರಾದ್ರೂ ಸರ್ ನನಗೆ ಗ್ರಹ ಪರಿಹಾರಗಳು ಗೊತ್ತು, ನನಗೆ ಈ ಪರಿಹಾರ ಗೊತ್ತು, ಆ ಪರಿಹಾರ ಗೊತ್ತು ಅಂತ ಹೇಳಿದ್ರೆ ಅದನ್ನ ನೀವುಗಳು ಅಪ್ಲೈ ಮಾಡ್ಬೋದು. ಇದ್ರಲ್ಲೆಲ್ಲವನ್ನ ನೀವು ಅಪ್ಲೈ ಮಾಡ್ಬೋದು. ಹೇಳಿ ಸರ್. ಗುರುಗಳೇ ನಮಸ್ತೆ. ಹಾ ಸರ್. ಇದು ಬೇಸಿಕ್ ವಾಸ್ತು ಕಾಳಿ ಸಿದ್ಧಾಂತದ ಏನಾರು ಇದರಲ್ಲಿ ಸ್ವಲ್ಪ ಅದು ಹೇಳ್ಕೊಡ್ಬೋದ? ಇದರಲ್ಲಿ ಕಾಳಿ ಸಿದ್ಧಾಂತದ ವಾಸ್ತು ಬರಲ್ಲ ಸರ್, ಬೇಕಾದ್ರೆ ಕಾಳಿ ಸಿದ್ಧಾಂತ ಬರುತ್ತೆ, ಕಾಳಿ ಸಿದ್ಧಾಂತದ ವಾಸ್ತು ಬರಲ್ಲ. ಕಾಳಿ ವಾಸ್ತು ಅನ್ನೋದು ಮಾತ್ರ ಬರುತ್ತೆ. ಅದು ಮುಂದಿನ ದಿನಗಳಲ್ಲಿ ಖಂಡಿತ ಬರುತ್ತೆ. ಕಾಳಿ ಸಿದ್ಧಾಂತಕ್ಕೂ ಕಾಳಿ ವಾಸ್ತುಗೂ ಸಂಬಂಧ ಇರಲ್ಲ, ಅದು ಬೇರೆ ತರದ್ ಇರುತ್ತೆ, ಸ್ವಲ್ಪ ವಿಚಿತ್ರವಾಗಿರುತ್ತೆ. ವಿಚಿತ್ರವಾಗಿರುವಂತದ್ದು ಒಂದು ಹಿಂಟ್ ಕೊಡ್ತೀನಿ ಕೇಳಿ. ನಿಮ್ಮ ಮನೆಯಲ್ಲಿ ಗಿಡಗಳನ್ನ, ಹೂ ಬಿಡೋ ಗಿಡ ಆಗಿರ್ಬೋದು, ಕಾಯಿ ಬಿಡೋ ಗಿಡ ಆಗಿರ್ಬೋದು, ಇತ್ಯಾದಿಗಳನ್ನ ನೀವು ಹಾಕಿರ್ತೀರಾ, ರೈಟಾ? ನಾರ್ಮಲ್ ಆಗಿ ನಾವು ಅನ್ಕೋತೀವಿ ಇದು ಹೀಗೆ ಇರ್ಬೇಕು, ಅಥವಾ ಇಷ್ಟೇ ಹೂ ಬಿಡುತ್ತೆ, ಅಥವಾ ಇಂಥದ್ದೇ ಟೈಮಲ್ಲಿ ಕಾಯಿ ಬಿಡಬಹುದು ಅನ್ನುವಂಥದ್ದೆಲ್ಲ ಇರುತ್ತೆ. ನಾರ್ಮಲ್ ಕಿಂತ ಅಧಿಕವಾಗಿ ಹೂಗಳನ್ನ ಬಿಡ್ತಾ ಇದೆ ಒಂದು ಗಿಡ, ಅಥವಾ ನಾರ್ಮಲ್ ಕಿಂತ ಅಧಿಕವಾಗಿ ಕಾಯಿಗಳನ್ನ ಬಿಡ್ತಾ ಇದೆ. ಒಂದ್ ಮೆಣಸಿನ್ಕಾಯಿ ಗಿಡ ಹಾಕಿದಿರಾ, ಇಷ್ಟಕ್ಕೂ ಮೆಣಸಿನ್ಕಾಯಿ ಹಂಗೆ ಇಷ್ಟೊಂದು ಮೆಣಸಿನ್ಕಾಯಿ ಬರುತ್ತಾ ಅಂತ ನಾವೇ ಯೋಚನೆ ಮಾಡ್ತೀವಿ. ಈ ತರದ್ ಆಯ್ತು, ಆ ತರ ಬಿಡ್ತಾ ಇದೆ ಅಂತ ಹೇಳಿದ್ರೆ ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗೋದು ಕಾದಿದೆ ಅಂತ. ಸಿಂಪಲ್. ಮೊದ್ಲೇ ನಿಮ್ಗೆ ಇಂಟಿಮೇಶನ್, ನಿಮ್ಮ ಮನೆ ಅಕ್ಕಪಕ್ಕ ಬೇಡ, ನೀವು ಮನೆಯಲ್ಲಿ ಹಾಕಿರುವಂತ ಗಿಡಗಳು ನಿಮ್ಗೆ ಕೊಡುತ್ವಾ ಅಂದ್ರೆ 101% ಕೊಡುತ್ತೆ. ಮತ್ತೆ ತುಳಸಿಯನ್ನ ದಯವಿಟ್ಟು ಇಡಿ, ವಾಸ್ತು ಪ್ರಕಾರ ತುಳಸಿಯನ್ನ ಇಡಿ, ಎಲ್ಲಿ ಬೇಕಾದ್ರೂ ಇಡಿ. ಆದ್ರೆ ಒಂದ್ ಹಿಂಟ್ ಕೊಡ್ತೀನಿ, ಯಾವತ್ತಾರು ರಾತ್ರಿ ಮಲಗಿದಾಗ ಕನಸಿನಲ್ಲಿ ನಿಮ್ಗೆ ಕೆಲವೊಂದು ವಿಷಯಗಳು ಕಾಣಿಸುತ್ತೆ. ಅಂದ್ರೆ ಕೆಲವೊಂದು ಅಸಹ್ಯಕರವಾದಂತ ಕನಸನ್ನ ನೀವು ನೋಡ್ಬಹುದು, ಅಥವಾ ಎಲ್ಲೋ ಮೇಲಿಂದ ಕೆಳಗಡೆ ಬಿದ್ದಂಗೆ ಭಯಂಕರವಾಗಿರುವಂತ ಕನಸು, ದೆವ್ವ ಬಂದಂಗೆ, ಯಾರೋ ಕುತ್ತಿಗೆ ಒದ್ದಂಗೆ, ಈ ತರದೆಲ್ಲ ಡೌಟ್ ಕೆಲವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಬೆಳಿಗ್ಗೆ ಎದ್ದೇಳಿ ಡೈರೆಕ್ಟ್ ಆಗಿ ತುಳಸಿ ಹತ್ರ ಹೋಗಿ, ನಿಮ್ಮ ಮನೆಯಲ್ಲಿರೋ ತುಳಸಿ ಹತ್ರ ನಿಮ್ಮ ಕನಸು ನಿಮ್ಗೆ ಏನೇನ್ ನೆನಪಿದೆಯೋ ಅದ್ರ ಹತ್ರ ಹೇಳ್ಬಿಡಿ. ಕೆಟ್ಟ ಕನಸುಗಳು, ಯಾರೋ ನನಗೆ ತುಂಬಾ ಬೇಕಾದವರು ಸತ್ತಂತೆ ಕನಸಾಯ್ತು ಗುರು, ಅವ್ರು ಸತ್ತೋದಂಗೆ ಕನಸಾಯ್ತು, ನಂಗೆ ತುಂಬಾ ಬೇಕಾದವ್ರು, ಅಥವಾ ನನ್ನ ರಿಲೇಟಿವ್ಸ್, ನನ್ನ ತಾಯಿ, ನಮ್ಮ ಅಣ್ಣ ತಮ್ಮ ಯಾರೋ ಇರ್ಬೋದು, ಏನೋ ಒಂದು ತೊಂದರೆ ಆದಂಗೆ ನನ್ ಕನಸಾಯ್ತು ಗುರು, ಏನ್ ಮಾಡ್ಲಿ ಅಂತ ತುಂಬಾ ಜನ ಕೇಳ್ತೀರಾ. ವಾಸ್ತು ಪ್ರಕಾರ ನೀವು ವೆರಿ ಸಿಂಪಲ್, ನಿಮ್ ಮನೆಯಲ್ಲಿರುವಂತ ತುಳಸಿ ಹತ್ರ ಹೋಗಿ ಅದ್ರ ಹತ್ರ ನೀವು ಬೇಡ್ಕೊಂಡು ಬನ್ನಿ. ಅಂದ್ರೆ ಅದಕ್ಕೆ ವಿಷಯ ತಿಳಿಸಿ,
ನನಗೆ ಇದು ಸಮಸ್ಯೆ ಕ್ಲಿಯರ್ ಆಗ್ಬೇಕಂತೆಲ್ಲ ಬೇಡಂಗಿಲ್ಲ, ವಿಷಯ ತಿಳಿಸು. ನನಗೆ ಕೆಟ್ಟ ಕನಸು ಬಿತ್ತು ಅಂತ. ಆದರೆ ಯಾವುದೇ ರೀತಿಯ ಒಳ್ಳೆಯ ಕನಸು, ದೇವತಾ ಕನಸು, ಒಳ್ಳೆಯ ಕನಸು, ನೀವು ಜೀವನದಲ್ಲಿ ಇಂಪ್ರೂವ್ ಆದಂತ ಕನಸು ಇತ್ಯಾದಿಗಳು ಬಿದ್ದಾಗ ಹೋಗಿ ಹೇಳಬಾರ್ದು. ಇದನ್ನ ನೆನ್ಪಿಟ್ಕೊಳ್ಳಿ. ಬರೀ ಕೆಟ್ಟ ಕನಸು ಬಿದ್ದಾಗ ಹೇಳಿ, ಸರ್ ಇದ್ರಲ್ಲಿ ಏನ್ ಸರ್ ಆಗುತ್ತೆ, ನಿಮ್ಮ ಕೆಟ್ಟ ಕನಸು ನೀವ್ ಏನ್ ಹೇಳಿದಿರೋ ಅದು ನೆರವೇರಲ್ಲ, ನಡೆಯಲ್ಲ. ನೀವು ಚೆಕ್ ಮಾಡಿ ನೋಡಿ, ಅದು ನಡೆಯಲ್ಲ. ನೀವೇ ಹಾಸ್ಪಿಟಲಿಟಿ ಆಗಿದ್ದೀರಾ, ಸರ್ ಮಲ್ಕೊಂಡಿದ್ದೆ, ನಾನೇ ಹಾಸ್ಪಿಟ್ಲಿ ಆದಂಗಿತ್ತು, ಅಕ್ಕಪಕ್ಕ ಎಲ್ಲ ನಿಂತ್ಕೊಂಡು ಅಳ್ತಾ ಇದ್ರು, ನನಗೆ ಒಂಥರ ಬೇಜಾರಾಯ್ತು ಸರ್, ನಂದೇ ಒಂಥರ ಶವವನ್ನ ನಾನು ನೋಡಿದೀನಿ ಸರ್, ಒಂಥರ ಗಾಬರಿಯಿಂದ ಎದ್ದು ಕೂತೆ ನಾನು. ಈ ತರದೆಲ್ಲ ಕನಸುಗಳು ತುಂಬಾ ಜನ ನನಗೆ ಹೇಳ್ತಾರೆ. ಸಿಂಪಲ್ ಪರಿಹಾರ, ಕನ್ಸೇ ಬೀಳದೆ ಇರೋ ತರ ಪರಿಹಾರ ಕೇಳ್ತಾರೆ. ಆ ತರ ಆಗಲ್ಲ. ಯಾಕಂದ್ರೆ ಸುಪ್ತ ಜ್ಞಾನ ಇನ್ ಕೇಸ್ ಆನ್ ಇತ್ತು ಅಂತ ಹೇಳಿದ್ರೆ ಕನ್ಸು ಬೀಳುತ್ತೆ. ಅದನ್ನ ಯಾರು ಏನು ಮಾಡಕ್ ಆಗಲ್ಲ, ರೈಟಾ? ಅದ್ರ ಮೇಲೆ ಆಮೇಲೆ ಡಿಪೆಂಡ್, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಇದನ್ನ ಮಾಡಿ. ಸೊ ಇದರಿಂದ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಇತ್ಯಾದಿಗಳು ಬರ್ತವೆ. ನಿಮ್ಮ ಮನೆಗಳ ಹತ್ರ ಬಂದ್ಬಿಟ್ಟು ಉತ್ರಾಣಿ ಗಿಡ ಅಂತ ಹೇಳ್ತೀವಲ್ಲ, ಅದನ್ನ ಹಾಕಿ ಅದು ಚೆನ್ನಾಗಿ ಬೆಳಿಬೇಕು. ಸಾಲ ಎಷ್ಟೇ ಇರಲಿ ಅದು ಚೆನ್ನಾಗಿ ಬೆಳೆಯೋ ತರ ನೋಡ್ಕೊಳ್ಳಿ. ಸಾಲದ ವಿಚಾರ ಏನಾಯ್ತು ಅಂತ ನೋಡಿ. ಎಷ್ಟು ಸಾಲ ಇದ್ರು ನೀವು ಟೆನ್ಷನ್ ತಗೊಳಲ್ಲ, ನೀವು ತಲೆನೇ ಕೆಡಲ್ಲ. ಎಷ್ಟೇ ಸಾಲ ಇರ್ಲಿ ತಲೆ ಕೆಡ್ಸ್ಕೋಬೇಡಿ. ಉತ್ರಾಣಿ ಗಿಡ ಹಾಕಿ ತಲೆ ಕೆಡ್ಸ್ಕೋಬೇಡಿ. ಈ ತರ ಬಹಳಷ್ಟು ವಾಸ್ತುವಿಗೆ ಸಂಬಂಧಪಟ್ಟಂತ ಪರಿಹಾರಗಳು ಇರ್ತವೆ. ಯಾವ ಮನೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಪೇಷಂಟ್ಸ್ಗಳು ಇರ್ತವೆ, ನೀವು ಮನೆ ನೋಡಿದ್ರು ಕೂಡ ಕಂಡುಹಿಡಿಬಹುದು. ಈ ತರ ವಾಸ್ತುಗೆ ಸಂಬಂಧಪಟ್ಟ ವಿಷಯಗಳು ಇರ್ತವೆ. ಸೋಮಣ್ಣ ಕೇಳಿದಕ್ಕೆ ಒಂದೆರಡು ವಿಷಯಗಳನ್ನ ಬಿಟ್ಕೊಟ್ಟಿದ್ದೀನಿ. ಅಂದ್ರೆ ತರಗತಿ ಬರುತ್ತೆ. ತರಗತಿ ನಾವು ಯಾವ್ದು ಬಿಡಲ್ಲ. ನಮ್ಮ ಗುರುಭಕ್ತಿ ಜ್ಯೋತಿಷ ಕೇಂದ್ರದವ್ರು ಯಾವ್ದು ತರಗತಿನೂ ಬಿಡಲ್ಲ, ಯಾವ ವಿಷಯವನ್ನು ಬಿಡಲ್ಲ. ಹೋಗೋ ಅಷ್ಟರಲ್ಲಿ ಬಹಳಷ್ಟು ವಿಷಯಗಳನ್ನ ಕೊಟ್ಟೆ ಹೋಗ್ತೀವಿ, ತಲೆ ಕೆಡ್ಸ್ಕೋಬೇಡಿ. ಸೊ ಈ ಸಲ ಕಾಳಿ ಸಿದ್ಧಾಂತ ನೋಡೋಣ. ನೆಕ್ಸ್ಟ್ ಮುಂದೆ ಏನ್ ಬರುತ್ತೆ ಅಂತ ನೋಡೋಣ. ಅದೇ ರೀತಿ ನಕ್ಷತ್ರ ಸಿದ್ಧಾಂತ ಪಾರ್ಟ್ 3 ಇದೇ ವರ್ಷ ಬರ್ತಾ ಇದೆ. ಪಾರ್ಟ್ 3, ಪಾರ್ಟ್ 2 ತುಂಬಾ ವರ್ಷ ತಗೊಂಡೆ ನಾನು, ಬಟ್ ಪಾರ್ಟ್ 3 ಖಂಡಿತ ಬರುತ್ತೆ, ರೈಟಾ? ಸೊ ಅದನ್ನು ನೋಡೋಣ. ಮನೆ ಹತ್ರ ಪ್ಲಾಂಟ್ಸ್ ಗಳು ಹಾಕ್ತಾರೆ, ಗಿಡಗಳನ್ನ ಹಾಕ್ತಾರೆ. ಯಾವ ಗಿಡ ಹಾಕ್ಬೇಕು, ಯಾವ ಗಿಡ ನಮಗ್ ಸೂಟ್ ಆಗುತ್ತೆ, ಯಾವ ಗಿಡ ಹಾಕೋದ್ರಿಂದ ನಾವು ಉದ್ಧಾರ ಆಗ್ತೀವಿ, ಯಾವ ಗಿಡ ಹಾಕೋದ್ರಿಂದ ನಾವು ಹಾಳಾಗ್ತೀವಿ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳಲ್ಲ. ನಾವೇನ್ ಮಾಡ್ತೀವಿ, ಅದು ಶೋಗ್ ಇಟ್ಟಿದ್ದಾರೆ, ಇವ್ರ ಮನೆಯಲ್ಲಿ ತಂದ್ರ ಮೇಲೆ ಚೆನ್ನಾಗಾಯ್ತು. ಓಕೆ, ಮನಿ ಪ್ಲಾಂಟ್ ಅಲ್ಲಿ ಎಷ್ಟು ವಿಧಗಳಿದೆ? ಮನಿ ಪ್ಲಾಂಟ್ ಓಕೆ, ಮನಿ ಪ್ಲಾಂಟ್ ಅಲ್ಲಿ ಎಷ್ಟು ವಿಧಗಳಿದೆ? ಅದ್ರಲ್ಲಿ ಯಾವ ವಿಧದ ಮನಿ ಪ್ಲಾಂಟ್ ನ ನಾವು ಯೂಸ್ ಮಾಡ್ಬೇಕು? ಆ ಮನಿ ಪ್ಲಾಂಟ್ ನ ಹೇಗೆ ತರಬೇಕು? ಕಳ್ತನ ಮಾಡಿ ಏನಾದ್ರು ತರಬೇಕಾ ಅಥವಾ ಡೈರೆಕ್ಟ್ ಆಗಿ ತರಬೇಕು? ಗಣಪತಿನ ಕಳ್ತನ ಮಾಡಿ ತಂದರೆ ವಾಸ್ತು ದೋಷ ನಿವಾರ. ಮನಿ ಪ್ಲಾಂಟ್ ನ ಕಳ್ತನ ಮಾಡಿ ತಂದ್ರೆ ಟ್ರೈ ಮಾಡಿ. ನಾನೇ ಹೇಳ್ತೀನಲ್ಲ, ಟ್ರೈ ಮಾಡಿ, ಗೊತ್ತಾಗ್ಬಾರ್ದು ಯಾರಿಗೂ. ಆತರ ತನ್ನಿ. ಹಂಗಂತ ನನ್ ಮನೆಗೆ ಬಂದ್ಬಿಟ್ಟು ಅದನ್ನ ತಗೊಂಡು ಹೋಗ್ಬೇಡಿ. ನೀವೆಲ್ಲಾರು ಒಂದ್ ಕಡೆ ಅದನ್ನ ಟ್ರೈ ಮಾಡಿ. ಓಕೆ, ಯಾರಿಗಾದ್ರೂ ಈ ಕ್ಲಾಸ್ ಅಲ್ಲಿ ಏನಾದ್ರು ವಿಷಯ ಸೇರಿಸ್ಬೇಕು ಅಂತ ಅನಿಸ್ತಾ ಇದ್ರೆ ಅದ್ರ ಬಗ್ಗೆ ಹೇಳಿ, ನಾವು ಮಾಡೋಣ. ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಎಸ್, ಎನಿಬಡಿ? ಕುಂಡಲಿಗಳ ಉದಾಹರಣೆಗಳೊಂದಿಗೆ ಹೇಳ್ಬೋದು ಸರ್ ಈ ಕ್ಲಾಸ್ ಅಲ್ಲಿ? ಹಾ ಸರ್, ವಿದೌಟ್ ಕುಂಡಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿದೌಟ್ ಕುಂಡಲಿ ನಮ್ಗೆ ಡಿಗ್ರಿ ಇತ್ಯಾದಿಗಳು ಬರಲ್ಲ. ಸೊ ಕುಂಡಲಿಗಳನ್ನ ಉದಾಹರಣೆ ಇಟ್ಕೊಂಡು ಡಿಗ್ರಿಗಳನ್ನ ಹಾಕಿ ಕ್ಲಾಸಲ್ಲಿ ಕಲಿಸ್ತೀವಿ. ಅದೇ ಕುಂಡಲಿ ಡಿಗ್ರಿಗಳನ್ನ ಹಾಕಿರೋದೇ PDF ನಿಮ್ಗೆ ಕೊಡ್ತೀವಿ. ಸೊ ಇಲ್ಲಿ ಕಲ್ತಿರೋದು ಮತ್ತೆ PDF ಬೋತ್ ಸೇಮ್ ಇದ್ದಾಗ ನಿಮ್ಗೆ ತಲೆಗೆ ಹೋಗುತ್ತೆ, ಕೊಡ್ತೀವಿ ಸರ್. ವಿತ್ ಕುಂಡಲಿ ಇರುತ್ತೆ ಉದಾಹರಣೆ, ವಿತ್ ಕುಂಡಲಿ ಇರುತ್ತೆ. ಕೆಲವ್ರಿಗೆ ಇದೊಂದು ಡೌಟ್ ಇದೆ, ಯಾರೋ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅನ್ಕೋತೀನಿ. ಕೆಲವರು ಡೌಟ್ ಇರುತ್ತೆ, ಸರ್ ಅದು ಕುಂಡಲಿ ಏನಾದ್ರು ನಾವೇ ಮೊದ್ಲೇನಾದ್ರು ಪ್ಲಾನಿಂಗ್ ಮಾಡಿ ಕುಂಡಲಿ ಹಾಕ್ತೀವಿ ಅಂದ್ರೆ? ಇಲ್ಲ, ನನ್ನ ಹತ್ರ ಬಹಳಷ್ಟು ಜನ ಅಂದ್ರೆ ಅಪಾಯಿಂಟ್ಮೆಂಟ್ ಬರ್ತಾರಲ್ವಾ, ಅಂತವ್ರ ಕೆಲವೊಂದು ಕುಂಡ್ಲಿಗಳನ್ನ ನಾನು ಸಂಗ್ರಹ ಮಾಡಿ ಇಟ್ಟಿರ್ತೀನಿ. ಸಂತಾನ ದೋಷ, ವೈವಾಹಿಕ ಜೀವನದ ಸಮಸ್ಯೆ, ಇಂಥವ್ರ ಕುಂಡ್ಲಿ ನಾನು ಇಟ್ಟಿರ್ತೀನಿ. ಸೊ ಆ ಕುಂಡಲಿಗಳನ್ನೇ ನಾನು ಕೊಡ್ತಾ ಇರೋದು. ಬೇರೆ ಹೊರಗಡೆಯಿಂದ ಕುಂಡ್ಲಿ, ಬೇರೆಯವ್ರ ಬಗ್ಗೆ ಎಲ್ಲ ಕೇಳೋದು ಇವೆಲ್ಲ ಮಾಡಲ್ಲ. ನಾನೇ ನನ್ನ ಹತ್ರ ಬಂದಿರುವಂತ ವ್ಯಕ್ತಿಗಳ ಕುಂಡಲಿಗಳನ್ನೇ ನಿಮ್ಮ ಹತ್ರ ಮಾತಾಡೋದು, ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರೈಟ್, ಬೇಬಿ ಕರಿಯಪ್ಪ ಮಾತಾಡಿ ಮೇಡಮ್. ಗುರುಗಳೇ, ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಡೆಮೋ ಕ್ಲಾಸ್ ಇದ್ ಮಾಡಿದಕ್ಕೆ. ನನ್ ಕ್ವಶನ್ ಏನಂದ್ರೆ, ಆಗ್ಲೇ ಕೇಳಿದ್ದು, ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ರೆ ಅದೇ ಕಾಳಿಸಿದಂತ ಎಲ್ಲಾ ಏನೇನಿದೆ ಅದೆಲ್ಲ ನಾನು ಒಂದೇ ಸಲಿ ಮಾಡ್ತೀನಿ ಅಂತ, ಅದು ನೀವೇ ಹೇಳಿದ್ರೆ ನೆಕ್ಸ್ಟ್ ಬರುತ್ತೆ ಅಂತ. ಮತ್ತೆ ಇನ್ನೊಂದು ಗುರುಗಳೇ, ಇನ್ನೊಂದು ಕ್ವಶನ್ ಹೇಳಿ ಅಮ್ಮ. ಇದು ನೀವು ಲಾಸ್ಟ್ ಟೈಮ್ ಇದು ಈಗ ಏನ್ ಹೇಳಿದ್ರಿ, ಜಾತಕ ಇದ್ರೆ ಮಾತ್ರ ಅದೇ ಗಂಡು ಮತ್ತೆ ಹೆಣ್ಣು ಇಬ್ಬರದು ಹೊಂದಾಣಿಕೆ ಮಾಡ್ಬಿಟ್ಟು ಪರಿಹಾರ ಕೊಡ್ಬೋದು ಅಂತ. ಇನ್ ಕೇಸ್ ಹುಡ್ಗುಂದೆಲ್ಲ ಇರುತ್ತೆ, ಹುಡ್ಗುಂದೆಲ್ಲ ಹೇಳ್ತೀರಾ ಅನ್ಕೊಳ್ಳಿ. ಈಗ ಹುಡ್ಗಿದಿರಲ್ಲ, ಈಗ ಅವಾಗ ಅವ್ರದ್ದು ಬರೀ ಈಗ ಏನು ಇಲ್ಲ ಅಂದ್ರು ಇವ್ರದ್ದು ಮುಹೂರ್ತ ಹಾಕ್ಬಿಟ್ಟು ಇವ್ರ ಲೈಫ್ ಅಲ್ಲಿ ಈಗ 7ನೇ ಮನೆದು ಹಿಂಗಿದ್ರೆ ಇವ್ರು ಚೆನ್ನಾಗಿರ್ತಾರೆ ಅಂತ ಆತರ ಪರಿಹಾರ ಕೊಡ್ಬೋದಲ್ವಾ? ಒಬ್ಬರ ಜಾತಕದಿಂದ ನಿರ್ಧರಿತ ಇರಲ್ಲ ಮ್ಯಾಮ್. ವೈವಾಹಿಕ ಜೀವನ ಒಬ್ಬರ ಜಾತಕದಲ್ಲಿ ನಿರ್ಧರಿತ ಇರಲ್ಲ. ಇಬ್ಬರ ಜಾತಕ ಇದ್ರೆ ಮಾತ್ರನೇ ನಿರ್ಧರಿತ ಆಗೋದು ಸಾಧ್ಯ. ನೀವು ಒಬ್ಬರ ಜಾತಕ ಇಟ್ಕೊಂಡು ಇನ್ನೊಬ್ರದ್ದು ಜಾತಕ ಇಲ್ಲ ಅಂದಾಗ ನೀವು ಅದಕ್ಕೆ ಯಾವ ಜಾತಕವನ್ನ ಹೋಲಿಕೆ ಮಾಡ್ಕೋತೀರಾ? ಅಂದಾಜಲ್ಲಿ ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಕೆಲಸವನ್ನ ಮಾಡ್ಕೊ ಹೋಗ್ಬೇಡಿ. ಇದು ತುಂಬಾ ಜನ ಮಾಡ್ತಾ ಇದ್ದಾರೆ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಜಾತಕ ಇದ್ರೆ ಜಾತಕವನ್ನ ನೋಡಿ, ಇಲ್ಲ ಪ್ರಶ್ನೆ ಇದ್ರೆ ಪ್ರಶ್ನವನ್ನ ನೋಡಿ. ಪ್ರಶ್ನೆಯನ್ನ ಹಾಕಿ, ಸಪೋಸ್ ತಿಳ್ಕೊಳ್ಳಿ ಹುಡುಗಂದು ಜಾತಕ ಇಲ್ಲ, ಹುಡುಗಿದು ಜಾತಕ ಇಲ್ಲ, ಇವಾಗ ಏನ್ರಿ ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಪ್ರಶ್ನೆನಲ್ಲಿ ತಿಳ್ಕೊತೀವಿ. ಕಾಳಿ ಸಿದ್ಧಾಂತದಲ್ಲಿ ಪ್ರಶ್ನೆನಲ್ಲಿ ತಿಳ್ಕೊಬಹುದು.
ನಾನು ಅದಕ್ಕೆ ನಿಮ್ಗೆಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ವಧುವರರ ಕುಂಡಲಿಗಳು ಬಂದಾಗ, ಮ್ಯಾಮ್ ಒಳ್ಳೆ ಪ್ರಶ್ನೆ ಕೇಳಿದ್ರು, ಯಾವುದೇ ವಧುವರರ ಕುಂಡಲಿಗಳು ಬರ್ಲಿ, ಅವ್ರೆಷ್ಟೇ ನಿಮಗೆ ಗೊತ್ತಿರ್ಲಿ, ಒರಿಜಿನಲ್ ಕುಂಡ್ಲಿ ಕೊಟ್ಟಿದ್ದೀನಿ ಗುರುಗಳಂದ್ರು ನಂಬೇಡಿ, ಪ್ರಶ್ನೆನಲ್ಲೇ ಚೆಕ್ ಮಾಡಿ. ಪ್ರಶ್ನೆ ಇಸ್ ದ ಬೆಸ್ಟ್ ಆಪ್ಷನ್. ನಮಗೆ ಬರೋ ಜಾತಕಗಳು ಪಕ್ಕಾ ಇರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ, ನಾನು ಗ್ಯಾರಂಟಿ ಕೊಡಲ್ಲ. ಬಟ್ ನೀವುಗಳು ಪ್ರಶ್ನೆಯಿಂದ ನೋಡಿದಾಗ ಅದು ಕನ್ಫರ್ಮ್ ಆಗಿ ನಿಮ್ಗೆ ಗ್ಯಾರಂಟಿ ಕೊಡುತ್ತೆ, ರೈಟಾ? ಸೊ ಅದ್ರ ಮೇಲೆ ನೋಡಿ ಡಿಸೈಡ್ ಮಾಡಿ. ಥ್ಯಾಂಕ್ಸ್ ಗುರುಗಳೇ. ಮತ್ತೆ ಇನ್ನೊಂದು ಕ್ವಶನ್ ಗುರುಗಳೇ, ಅದೇ ಕಾಳಿ ಸಿದ್ಧಾಂತ ಅಂತ ಹೇಳ್ತಿರಲ್ಲ ನೀವು, ಇದನ್ನ ನೀವು ಓನ್ ಕ್ರಿಯೇಟ್ ಏನ್ ಮಾಡಿಲ್ಲ ಅಂದ್ರೆ ನಿಮ್ಗೆ ನಿಮ್ ಗುರುಗಳು ಕೊಟ್ಟಿದ್ದಕ್ಕೆ ಹೆಸರು ಇಟ್ಟಿರೋದ ಅಥವಾ ಆ ಹೆಸರೇ ಕಾಳಿ ಸಿದ್ಧಾಂತ ಅಂತನಾ? ಇಲ್ಲ ಮ್ಯಾಮ್, ಇದು ಒಂದು ಸಿದ್ಧಾಂತ. ಸಿದ್ಧಾಂತ ಮೀನ್ಸ್ ವಾಟ್ ಅಂತ ಹೇಳಿದ್ರೆ ದಿಸ್ ಇಸ್ ಸಿಸ್ಟಮ್, ಸೂತ್ರಗಳಿಂದ ಕೂಡಿರುವಂತ ಒಂದು ಸಿಸ್ಟಮ್ ಸಿದ್ಧಾಂತ ಅಂತ ಹೇಳ್ಬಿಟ್ಟು. ಕಾಳಿ ಅಂತ ಯಾಕೆ ಹೆಸರಿಟ್ಟೆ ಅಂದ್ರೆ ಇವಳು ಇರೋದ್ರಿಂದ ಕಾಳಿ ಅಂತ ಹೆಸರಿಟ್ಟಿರೋದು. ಹೆಸರು ನಾನೇ ಇಟ್ಟಿರೋದು ಮೇಡಮ್, ನಮ್ಮ ಗುರುಗಳು ಯಾರು ಯಾವ್ದಕ್ಕೂ ನಾಮಕರಣವನ್ನ ಮಾಡಿಲ್ಲ. ಓಕೆ ಗುರುಗಳೇ, ಅದೊಂದು ಸಿಟ್ಟಿತ್ತು. ಮತ್ತೆ ನಿಮ್ ಕ್ಲಾಸ್ ಅಟೆಂಡ್ ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್, ನಿಜವಾಗ್ಲೂ. ನಿಮ್ದು ನೆಕ್ಸ್ಟ್ ಕಾಳಿ ನಾನು ಏನ್ ಅನ್ಕೊಂಡು ಇದೇ ಎಲ್ಲ ಸೇರಿಸಿ ಒಟ್ಟಿಗೆ ಕ್ಲಾಸ್ ಶುರು ಮಾಡ್ತಾ ಇದೀರ ಅನ್ಕೊಂಡೆ, ಬಟ್ ಸಪ್ರೇಟ್ ಇದೆ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ ಸರ್. ಸಪರೇಟ್ ಇದೆ, ಇದ್ರ ಜೊತೆ ಅನುಭವಿ ಸೂತ್ರಗಳು ಕೂಡ ಇದೆ. ಅದನ್ನೂ ನೀವುಗಳು ಅಪ್ಲೈ ಮಾಡಿ, ಯಾರ್ಯಾರು ಜ್ಯೋತಿಷಿಗಳಿದ್ದೀರೋ ಅದನ್ನ ಅಪ್ಲೈ ಮಾಡಿ. ನಿಮ್ಗೆ ಅದು ಈಸಿಯಾಗಿ, ನೀವು ಒಂದು ಜಾತಕ ತಗೊಂಡ್ರು ಕೂಡ ಈಸಿಯಾಗಿ ಟಕ್ 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 ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಷಯ ತಿಳಿಸ್ಬೇಕು. ಆ ರೀತಿ ಯೂಸ್ ಆಗುವಂತ ಸೂತ್ರಗಳು. ಯಾಕಂದ್ರೆ ನಮ್ದು ನವಗ್ರಹಗಳು ದ್ವಾದಶ ಭಾವದಲ್ಲಿ ಕೂತಂತ ಒಂದು ಸೂತ್ರಗಳನ್ನ ನಾನು ಕೊಟ್ಟಿದ್ದೆ. ಆ ಸೂತ್ರಗಳಿಗೂ ಈ ಸೂತ್ರಗಳಿಗೂ ಮಿಂಗಲ್ ಮಾಡಿ ನೋಡಿ, ನಿಮ್ಗೆ ವಿಚಿತ್ರವಾಗಿ ಕಾಣಿಸುತ್ತೆ. ಇದಕ್ಕೆ ಲಡ್ಡು ಸೂತ್ರ ಅಂತ ನಾನ್ ಕರಿತೀನಿ ಇದನ್ನ, ಲಡ್ಡು ಸೂತ್ರ ಅಂತ. ತುಂಬಾ ಸಿಂಪಲ್ ಆಗಿ ನೀವು ಒಂದು ಆ ವಿಷಯವನ್ನ ತಿಳ್ಕೊಂಡು ಸಿಂಪಲ್ ಆಗಿ ನೀವು ನೋಡ್ಬೋದು. ಇವಾಗ ಕನ್ಯಾ ರಾಶಿ ಅಂದ್ರೆ ಕೇರಳ ಹೇಳ್ಬಿಟ್ನಾ? ಕನ್ಯಾ ರಾಶಿ ಅಂದ್ರೆ ಕೇರಳ. ಇವಾಗ ಕನ್ಯಾ ರಾಶಿನಲ್ಲಿ ಒಂದು ಗ್ರಹ ಏನಾದ್ರೂ ನಿಮ್ಗೆ ದಶಾಭುಕ್ತಿ ಇತ್ಯಾದಿಗಳನ್ನ ನಡೆಸ್ತಾ ಇದೆ ಅಂದ್ರೆ ತಾವು ಎಲ್ಲಿಗೆ ಹೋಗ್ಬೇಕು? ತಾವು ಯಾವ ಊರಿನಲ್ಲಿ ಇರುವಂತಹ ದೇವಸ್ಥಾನದಲ್ಲಿ ಪರಿಹಾರ ಮಾಡಿ, ತಮಗೆ ಯಾವ ರೀತಿಯಾದಂತಹ ಮಿತ್ರರು ಬಂದು ಪರಿಹಾರ ಇತ್ಯಾದಿಗಳನ್ನ ಹೇಳ್ಬಹುದು, ನೀವು ಡಿಸೈಡ್ ಮಾಡಿ. ಇವಾಗ ತಮಿಳ್ನಾಡು ಅಂದ್ರೆ, ಕರ್ನಾಟಕ ಅಂದ್ರೆ, ಸೊ ಈ ತರ ಬಹಳಷ್ಟು ವಿಷಯಗಳು ಇನ್ನೂ ಹೊರಗಡೆ ಕೊಡ್ತಾ ಇಲ್ಲ ಜನಗಳು. ಬಹಳಷ್ಟು ವಿಷಯಗಳನ್ನ ತಮ್ಮ ಜೊತೆನಲ್ಲೇ ತಾವು ಇಟ್ಕೊಂಡು ಕೂತಿದ್ದಾರೆ. ಸೊ ಹೋಗ್ತಾ ಒಂದೊಂದನ್ನೇ ಬಿಡಿಸುವಂತ ಪ್ರಯತ್ನ. ಇದನ್ನ ಹೇಳ್ಕೊಡಲ್ಲ, ಬಟ್ ಸದ್ಯಕ್ಕೆ ಮಾತ್ರ ಕನ್ಯಾ ರಾಶಿ ಬಗ್ಗೆ ಹೇಳಿದೀನಿ. ಸೊ ಕನ್ಯಾ ರಾಶಿ ಅಂತ ಹೇಳಿದ್ರೆ 6ನೇ ಭಾವ. ಏನಕ್ಕೆ ಸರ್ ಹೇಳಕ್ ಹೋಗ್ತಾ ಇದ್ದೀರಾ ಅಂದ್ರೆ, ಮೇಷ ರಾಶಿಯಿಂದ 6ನೇ ಭಾವ. ನೋಡಿ, ಕೋರ್ಟ್ ಕೇಸ್ ನಿಮ್ಗೆ ಇವಾಗೆಲ್ಲ ಒಂದೊಂದಾಗ ತಲೆಗೆ ಹೋಗ್ಬೋದು. ಕೋರ್ಟ್ ಕೇಸ್, ಪೊಲೀಸ್ ಸ್ಟೇಷನ್, ಗಲಾಟೆ ಇತ್ಯಾದಿಗಳು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದರೆ, ದೊಡ್ಡ ಪ್ರಮಾಣದಲ್ಲಿ ಗಲಾಟೆ, ಘರ್ಷಣೆ ಇತ್ಯಾದಿಗಳು ಬಂದರೆ, ನೀವು ನೋಡಿರ್ಬೋದು ದೊಡ್ಡ ವ್ಯಕ್ತಿಗಳು ಕೇರಳಕ್ಕೆ ಹೋಗ್ತಾ ಇದ್ದಾರೆ ಪರಿಹಾರ. ಯಾಕೆ ಇವಾಗ ಗೊತ್ತಾಯ್ತಾ? ಯಾಕಂದ್ರೆ ಅದು ಕಾಲಪುರುಷನ 6ನೇ ಭಾವ, ಕನ್ಯಾ ರಾಶಿ. ಯಾಕೆ ಸರ್ ಕರ್ನಾಟಕದಲ್ಲಿ ಇಲ್ವಾ? ಕರ್ನಾಟಕದಲ್ಲಿ ನಿಮ್ಗೆ ದೇವಸ್ಥಾನಗಳು ಸಿಗಲ್ವಾ? ಕರ್ನಾಟಕನ ನೋಡಕ್ಕಾಗಲ್ವಾ ಅಂತ ತುಂಬಾ ಜನ ಕೇಳ್ತೀರಾ. ತಪ್ಪು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, ಬಟ್ ಅದನ್ನ ಬಂದ್ಬಿಟ್ಟು ಯಾರು ಹೊರಗೆ ಹೇಳುತ್ತಲ್ಲ, ಅದನ್ನ ತಿಳಿಸ್ತಾ ಇಲ್ಲ. ಕರ್ನಾಟಕದಲ್ಲಿರುವಂತ ದೇವಸ್ಥಾನಗಳು ಯಾವ ಭಾವವನ್ನ ಸೂಚಿಸ್ತವೆ ಅಥವಾ ಯಾವ ರಾಶಿಯನ್ನ ಸೂಚಿಸ್ತವೆ, ಅದು ಯಾವ ಭಾವವಾಗಿ ಬರುತ್ತೆ, ಯಾವ ವಿಚಾರಕ್ಕೆ ಹೋದಾಗ ಕರ್ನಾಟಕದಲ್ಲಿರುವಂತಹ ದೇವಾಲಯಗಳಿಂದ ನಮ್ಗೆ ಒಳಿತಾಗುತ್ತೆ. ಇವೆಲ್ಲ ಬಹಳಷ್ಟಿದೆ. ಅದು ನಾವು ಕ್ಷೇತ್ರ ಪರಿಹಾರಗಳು ಅಂತ ಹೇಳ್ಬಿಟ್ಟು ಒಂದು ವಿಶೇಷವಾಗಿರುವಂತಹ ಕ್ಲಾಸ್ ಮಾಡ್ಬೇಕಂತಿದ್ದೀನಿ. ಅದರಲ್ಲಿ ಕರ್ನಾಟಕದಲ್ಲಿರುವಂತ ದೇವಸ್ಥಾನ ಹೋಗುವಂತ ರೀತಿ, ಯಾವ ವಿಷಯಕ್ಕೆ ಹೋಗ್ಬೋದು, ಯಾವ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕರ್ನಾಟಕದಲ್ಲಿರುವ ದೇವಸ್ಥಾನದಲ್ಲಿ ನಿಮಗೆ ಒಳಿತಾಗುತ್ತೆ, ಯಾವ ವಿಷಯಕ್ಕೆ ಯಾವಾಗ ಹೋದ್ರೆ ಒಳಿತಾಗುತ್ತೆ ಅನ್ನೋದ್ರ ಬಗ್ಗೆ ಅದರಲ್ಲಿ ಇರುತ್ತೆ. ಅದು ಮುಂದಿನ ದಿನಗಳಲ್ಲಿ ಪ್ಲಾನ್ ಇರುತ್ತೆ. ಸೊ ಇದನ್ನ ಸದ್ಯಕ್ಕೆ ಇಲ್ಲಿಗೆ ನಿಲ್ಸೋಣ, ವಿಷಯ ತಿಳ್ಕೊಳ್ಳೋಣ. ಹೇಳಿ, ಯಾರಿಗಾರೇನೋ ಹೇಳೋದಿದ್ಯಾ? ಇಷ್ಟು ಜನಗಳು ಕೈ ಎತ್ತಿರೋದ್ ಕಾರಣ ಏನು? ನಮಸ್ತೆ ನಮಸ್ತೆ ಅಣ್ಣ. ಗುರುಗಳೇ, ಲತ್ತೆ ನಕ್ಷತ್ರದ ಬಗ್ಗೆ ಸ್ವಲ್ಪ ಯಾಡ್ ಮಾಡಿ. ಆ ಲತ್ತೆ ನಕ್ಷತ್ರಗಳು ನಾರ್ಮಲ್ ಆಗಿ ನಿಮ್ಗೆ ನಕ್ಷತ್ರ ಸಿದ್ಧಾಂತ ತರಗತಿನಲ್ಲಿ ಅದನ್ನ ಕರ್ಕೊಂಡ್ ಬರ್ತಾ ಇದೀವಿ. ಲತ್ತೆ ನಕ್ಷತ್ರನ ವಾಪಸ್ ಕರ್ಕೊಂಡ್ ಬರ್ತಾ ಇದೀವಿ. ಲತ್ತೆ ಗ್ರಹಗಳಿದೆ, ಲತ್ತೆ ರಾಶಿಗಳಿದೆ. ಸೊ ಇದ್ರ ಬಗ್ಗೆ ಬಂದ್ಬಿಟ್ಟು ನಾವು ನಕ್ಷತ್ರ ಸಿದ್ಧಾಂತದಲ್ಲಿ ಮಾತಾಡೋಣ. ಯಾಕಂದ್ರೆ ನಕ್ಷತ್ರ ಸಂಬಂಧಪಟ್ಟ ಕಾನ್ಸೆಪ್ಟ್ ಅಲ್ವಾ, ಅದನ್ನ ಸಪರೇಟ್ ಆಗಿ ಇಡೋಣ ಅಂತ ಇಟ್ಟಿದ್ದೀವಿ. ಅಂದ್ರೆ ಇಲ್ಲಿ ಗುರುಗಳೇ ನೀವು ತಾರಾಬಲ ಹೇಳ್ಕೊಡ್ತೀರಲ್ಲ, ಅಲ್ಲಿ ಕೆಲವು ಲತ್ತೆನೆ ಬೀಳ್ತದೆ, ಅದನ್ನ ಯೂಸ್ ಮಾಡಿದಾಗ ನೆಗೆಟಿವ್ ಬರೋ ಚಾನ್ಸಸ್ ಇರುತ್ತನೋ ಒಂದು ಇದನ್ನ ಇಟ್ಕೊಂಡು ನಾನು ಇದನ್ನ ಕೇಳಿದ್ದಷ್ಟೇ ಗುರುಗಳು. ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ ಸರ್. ಕಾಳಿ ಸಿದ್ಧಾಂತದಲ್ಲಿ ನಿಮ್ಗೆ ಯಾವುದೇ ರೀತಿಯ ತಾರಾಬಲ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ, ಯಾವ ನಕ್ಷತ್ರ ಬರುತ್ತೋ ಆ ನಕ್ಷತ್ರ ಶಾಂತಿ ಮಾಡ್ಲೇಬೇಕು, ಯಾವ ಗ್ರಹ ಬರುತ್ತೋ ಆ ಗ್ರಹ ಶಾಂತಿ ಮಾಡ್ಲೇಬೇಕು, ಆ ಗ್ರಹಕ್ಕೆ ನೀವು ನಡ್ಕೊಳ್ಳೇಬೇಕು, ಆ ನಕ್ಷತ್ರವನ್ನ ನೀವು ಫಾಲೋ ಮಾಡ್ಲೇಬೇಕು. ನೀವ್ ಎಷ್ಟು ಅದನ್ನ ಫಾಲೋ ಮಾಡ್ತೀರಾ ಅದು ಸುಮ್ನೆ ಆಗುತ್ತೆ, ಇಲ್ಲ ಅಂದ್ರೆ ಅದು ಸಮಸ್ಯೆ ಕೊಡುತ್ತೆ. ತಾರಾಬಲದ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಬಂದ್ರೆ ನೋಡೋಣ, ಯಾವ್ದಾರ ಆತರ ಬಂದ್ರೆ ಅವಾಗ ನೋಡೋಣ. ಸೊ ಲತ್ತೆ ನಕ್ಷತ್ರ ಕಾನ್ಸೆಪ್ಟ್ ಈ ಒಂದು ತರಗತಿನಲ್ಲಿ ಇರಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇರಲ್ಲ, ಓಕೆ? ಅದನ್ನ ನಂಬ್ಕೊಂಡು ಕುತ್ಕೋಬೇಡಿ. ಇರಲ್ಲ ಅಂದ್ರೆ ಇರಲ್ಲ, ಇರುತ್ತೆ ಅಂದ್ರೆ ಇರುತ್ತೆ. ಹೇಳಿ ಸರ್. ಸುಜಾತ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ತೆ. ಉತ್ರಾಣಿ ಗಿಡ ಯಾವತ್ ತರ್ಬೇಕು ಗುರುಗಳೇ? ಯಾವತ್ ಬೇಕಾದ್ರೂ ತಗೊಂಡ್ಬನ್ನಿ ಮೇಡಮ್. ಸರಿ ಗುರುಗಳೇ, ಆಯ್ತು. ಅಶ್ವತ್ಥಮ್ಮ ಮೇಡಮ್ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಮ್ಯಾಮ್. ಗುರುಗಳೇ, ಈಗ ತಾವು ಕಾಳಿ ಸಿದ್ಧಾಂತದ ಬಗ್ಗೆ ಕ್ಲಾಸ್ ನಡೆಸ್ತಾ ಇದ್ದೀರಾ.
ಈ ಒಂದು ಒಂದು ವಿಧಿ ಈ ಒಂದು ಕಳೆ ಸಿದ್ಧಾಂತಕ್ಕೆ ಮಾಂದಿ ಗ್ರಹದ ಬಗ್ಗೆ ತಿಳ್ಕೊಳ್ಳೋಂತ ಅವಶ್ಯಕತೆ ಇದೆ. ಮಾಂದಿ ಗ್ರಹದ ಕೂಡ ಗಣಿತ ಕ್ರಮವನ್ನ ನಾವು ತಿಳಿಸ್ತಾ ಇದೀವಿ. ಆಲ್ರೆಡಿ ಮಾಂದಿಗೆ ಸಂಬಂಧಪಟ್ಟಂತ ಪರಿಹಾರಗಳು ಅಥವಾ ಮಾಂದಿಗೆ ಸಂಬಂಧಪಟ್ಟಂತ ತರಗತಿಗಳು ನಮ್ದು ಆಲ್ರೆಡಿ ನಡೆದಿದೆ. ಸೊ ನೀವುಗಳು ಏನ್ ಮಾಡಿ ಅಂತ ಹೇಳಿದ್ರೆ ಆ ತರಗತಿನಲ್ಲಿರುವಂತಹ ವಿಷಯಗಳನ್ನ ಸೂತ್ರಗಳನ್ನ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಮಾಂದಿ ಗ್ರಹವನ್ನ ಸೇರಿಸಿ ನಾವು ಕ್ಯಾಲ್ಕುಲೇಷನ್ ನ ತೋರಿಸ್ತೀವಿ. ನಿಮ್ಮ ಜಾತಕದಲ್ಲಿರುವಂತಹ ಮಾಂದಿ ಗ್ರಹ ಸೇರಿಸಿನೇ ಕ್ಯಾಲ್ಕುಲೇಷನ್ ಇರುತ್ತೆ. ಓಕೆ ಓಕೆ ಗುರುಗಳೇ, ಥ್ಯಾಂಕ್ ಯು. ನಮಸ್ತೆ. ಇದು ಕಳೆ ಸಿದ್ಧಾಂತ ಕ್ಲಾಸಿಗೂ ಈ ಕ್ಲಾಸಿಗೂ ಏನಾದ್ರು ಸಂಬಂಧ ಇದೆ? ಸ್ವಲ್ಪ ಏನಣ್ಣ? ಕಾಳಿ ಸಿದ್ಧಾಂತ ಕ್ಲಾಸಿಗೂ ಹೋದ್ಸಲ ನೀವು ಕಾಳಿ ಸಿದ್ಧಾಂತ ಕ್ಲಾಸ್ ಮಾಡಿದ್ರಲ್ಲ, ಹಾ, ಆ ಕಾಳಿ ಸಿದ್ಧಾಂತ ಕ್ಲಾಸಿಗೂ ಈ ಕ್ಲಾಸಿಗೂ ಸಂಬಂಧ ಇದೆನಾ? ಅಂದ್ರೆ ಹೋದ್ಸಲ ನಾನು ಕಾಳಿ ಸಿದ್ಧಾಂತ ಕ್ಲಾಸ್ ಮಾಡಿರೋದು ಬಂದ್ಬಿಟ್ಟು ಒಂದು ನಕ್ಷತ್ರವನ್ನ ತೆಗೆಯುವಂಥದ್ದು, ಆ ನಕ್ಷತ್ರಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳುವಂಥದ್ದು. ಆ ಪರಿಹಾರದ ಲಿಸ್ಟ್ ನಾನು ಕೊಟ್ಟಿದ್ದೀನಿ ಅಲ್ವಾ? ಈ ಸಲ ತರಗತಿನಲ್ಲಿ ಪರಿಹಾರದ ಲಿಸ್ಟ್ಗಳು ಇರೋದಿಲ್ಲ. ನಾವು ಜಸ್ಟ್ ಸಂಸಾರ ಕುಂಡ್ಲಿ, ದಂಪತಿ ಕುಂಡ್ಲಿ ಇತ್ಯಾದಿಗಳನ್ನ ರಚನೆ ಮಾಡೋದನ್ನ ಕಲಿಸ್ತಾ ಇದ್ದೀವಿ ಕಾಳಿ ಸಿದ್ಧಾಂತ. ಯಾವುದೇ ಕ್ಲಾಸ್ಗಳಲ್ಲಿ ನಾನು ಬರೆದು ನಿಮ್ಗೆ ದಂಪತಿ ಕುಂಡ್ಲಿ, ಸಂಸಾರ ಕುಂಡ್ಲಿ ಇತ್ಯಾದಿಗಳನ್ನ ರಚನೆ ಮಾಡಿರುವಂತದ್ದು, ಅದನ್ನ ನಿಮ್ಗೆ ಪ್ರೆಡಿಕ್ಷನ್ ರೂಪದಲ್ಲಿ ಓಪನ್ ಮಾಡಿ ತೋರಿಸಿರುವಂತದ್ದು ಎಲ್ಲೂ ಇಲ್ಲ ಅಂತ ನಾನು ಅನ್ಕೋತೀನಿ. ಈ ಕ್ಲಾಸು ಬೇರೆ ತರ ಇರುತ್ತೆ ಸರ್. ಆ ಕ್ಲಾಸ್ ತಗೋಬೇಕಾಗುತ್ತೆ. ಯಾವ ಕ್ಲಾಸು ಸರ್? ಆ ಕಾಳಿ ಸಿದ್ಧಾಂತ ಕ್ಲಾಸ್ ತಗೊಂಡು ಇದು ಮಾಡ್ಕೋಬೇಕು ಸರ್. ಇಲ್ಲ ಸರ್, ಈ ಕ್ಲಾಸ್ ನಾವು A1 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ABCD ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ನೀವು ತರಗತಿ ತಗೊಂಡಾದ್ರ ಮೇಲೆ ನಿಮಗೆ ಅದು ಬೇಕು ಅಂದ್ರೆ ಆಮೇಲೆ ನೋಡೋಣ ಸರ್. ಸದ್ಯಕ್ಕೆ ಅದು ಇಲ್ಲ, ಬಟ್ ಈ ಕ್ಲಾಸ್ ಮಾತ್ರ ಇರುತ್ತೆ. ವೆಂಕಟೇಶ್ ಮಾತಾಡಿ ಸರ್. ಶೇಖರ್, ಕಾಮಾಕ್ಷಿ, ಜ್ಯೋತಿ ಇವರೆಲ್ಲ ಹಾಕಿದಿರಲ್ವಾ ನೀವು ನೋಡಿ. ಯಾರ್ಯಾರು ನೀವು ಹ್ಯಾಂಡ್ ರೈಸ್ ಮಾಡಿದೀರಾ, ನೀವುಗಳು ವಿಡಿಯೋ ಆಫ್ ಇಟ್ಟಿದ್ದೀರಾ. ಸೊ ದಟ್ಸ್ ದ ರೀಸನ್ ನಾವು ನಿಮ್ಗೆ ಕೊಡೋಕ್ಕಾಗಲ್ಲ. ವಿಡಿಯೋ ಆನ್ ಇದ್ರೆ ಮಾತ್ರನೇ ನಾವು ನಿಮ್ಗೆ ಹ್ಯಾಂಡ್ ರೈಸ್ ಮಾಡಿದವ್ರಿಗೆ ಕೊಡ್ತೀವಿ ಹೊರತು ವಿಡಿಯೋ ಆಫ್ ಇಟ್ಟವ್ರಿಗೆ ಕೊಡಲ್ಲ. ಎಸ್ ಹೇಳಿ ಸರ್. ನಮಸ್ತೆ. ವೆಂಕಟೇಶ್ ಅನ್ನೋರು ಯಾರೋ ಮಾತಾಡ್ತಾ ಇದ್ರು. ಗುರುಗಳೇ ಅವ್ರದ್ದು ಆಡಿಯೋನೇ ಬರ್ತಿಲ್ಲ, ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು. ಹೌದಾ? ಹೇಳಿ ಮ್ಯಾಮ್. ಗುರುಗಳೇ ನಮಸ್ತೆ. ನಿಮ್ಮ ಎಲ್ಲಾ ಪರಿಹಾರಗಳನ್ನ ಕೂಡ ಸುಮಾರು ನಾನು ಮಾಡಿದೀನಿ, ಹಾಗೆ ಬೇರೆಯವ್ರಿಗೂ ಕೂಡ ಪರಿಹಾರಗಳನ್ನ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಮುಂದಿನ ಕ್ಲಾಸ್ ಕೂಡ ಅಟೆಂಡ್ ಮಾಡ್ಬೇಕು ಅಂತ ಇದ್ದೀನಿ. ಹಾಗೆ ನಂದೊಂದು ಪ್ರಶ್ನೆ ಇತ್ತು. ಅಂದ್ರೆ ನಮ್ ಮನೇಲಿ ತುಳಸಿ ಗಿಡ ತುಂಬಾ ದೊಡ್ಡದಾಗಿ ಬೆಳೆದಿದೆ. ಬಟ್ ಯಾರೋ ಒಬ್ರು ವಯಸ್ಸಾದವ್ರು ಬಂದು ತುಳಸಿ ಕುಡಿನ ದಿನಾ ಕಿತ್ಕೊಂಡು ಹೋಗ್ತಾರೆ. ಸೊ ಅದು ಓಕೆನಾ ಹೇಗೆ ಅಂತ ನಮ್ಗೆ ತುಳಸಿ ವಿಚಾರ ನೀವು ಮಾತಾಡ್ತಾ ಕೇಳ್ಬೇಕು ಅಂತ. ತುಳಸಿನಲ್ಲಿ ಈ ತರ ವಿಚಾರ ಇದ್ರೆ ನೀವು ಹೇಳ್ಬೋದಮ್ಮ. ತುಳಸಿ ನಿಮ್ಮ ಮನೆಯಲ್ಲಿ ಇನ್ ಕೇಸ್ ಯಾರಾದ್ರೂ ಮೀನ ರಾಶಿಯವರು ಇದ್ದರೆ ಇಡಬೇಡಿ. ಸರ್ ನಾನು ಮತ್ತೆ ಮೀನ ಮತ್ತೆ ರಾಶಿ. ಬಹಳಷ್ಟು ವಿಷಯಗಳನ್ನ ಬಾಯಿ ಬಿಡಿಸಬೇಡಿ. ನನ್ನ ಬಾಯಿನಲ್ಲಿ ಬಹಳಷ್ಟು ವಿಷಯಗಳು ಬಂದ್ಬಿಡ್ತವೆ. ಓಕೆ, ಮೀನರಾಶಿ ಇದ್ದವ್ರ ಮನೆಯಲ್ಲಿ ತುಳಸಿ ಇಡಬೇಡಿ. ಯಾಕೆ ಅನ್ನೋದನ್ನ ನಾನು ಮುಂದಿನ ದಿನ ಯಾವ ತರ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಹೇಳೋದ್ರ ಮೇಲೆ ನೀವು ಅರ್ಥ ಮಾಡ್ಕೋತೀರಾ. ಈ ಮೀನರಾಶಿಯವ್ರ ಮನೆಯಲ್ಲಿ ತುಳಸಿ ಇದ್ದಾಗ ಅವ್ರ ಮನೆ ಏನೇನ್ ನಡೀತದೆ ಅಂತ ನಾನು ಹೇಳ್ತೀನಿ. ರಿಯಲ್ ಸುಳ್ಳ ಅಂತ ನೀವು ನೋಡಿ ಆಮೇಲೆ ಜಡ್ಜ್ ಮಾಡಿ. ಅಲ್ಲಿವರೆಗೂ ಜಡ್ಜ್ ಮಾಡಬೇಡಿ. ಬಟ್ ಈ ಕ್ಲಾಸಿಗೆ ಅದಕ್ಕೂ ಸಂಬಂಧ ಇಲ್ಲ, ಕಾಳಿ ಸಿದ್ಧಾಂತಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ. ರೈಟಾ? ರೈಟ್. ತರಗತಿನಲ್ಲಿ ಏನಾದ್ರು ಸೇರಿಸಬಹುದಾ, ಅದ್ರ ಬಗ್ಗೆ ಯಾರಾದ್ರೂ ಮಾತಾಡೋರು ಇದ್ರೆ ಮಾತ್ರ ಮಾತಾಡಿ. ಅಥವಾ ಬೇಡ ಸರ್, ಜಾಸ್ತಿ ವಿಷಯಗಳನ್ನ ಕೊಡ್ತಾ ಇದ್ದೀರಾ, ಸ್ವಲ್ಪ ನೀವು ಕಮ್ಮಿ ಮಾಡಿ. 8ರಿಂದ 10 ಬೇಡ ಸರ್, 8ರಿಂದ 9 ಮಾಡಿ, ನೀವು ರೆಸ್ಟ್ ಮಾಡಿ. ಈ ತರ ಹೇಳುವಂತ ವ್ಯಕ್ತಿಗಳು ಯಾರಾದ್ರೂ ಇದ್ರು ಮಾತಾಡಿ. ಸುಮಿತ್ರಾ ಮಾತಾಡಿ ಮೇಡಮ್. ಗುರುಗಳೇ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ ಅಮ್ಮ. ಇದು ಕಾಳಿ ಸಿದ್ಧಾಂತದಲ್ಲಿ ಬರೀ ವೈವಾಹಿಕ ವಿಚಾರ ಮಾತ್ರ ನೋಡ್ಬೋದಾ ಅಥವಾ ವಿದ್ಯಾಭ್ಯಾಸ ಅಥವಾ A to Z ನೋಡ್ಬೋದಾ? A to Z ಮೇಡಮ್. ನೀವು ಏನು 12 ಭಾವಗಳಿಗೆ ಸಂಬಂಧಪಟ್ಟಿದ್ದು, ವಿದೇಶ ಯಾತ್ರೆ ಆಗಿರ್ಬೋದು, ಉನ್ನತ ವ್ಯಾಸಂಗ ಇರಬಹುದು, ಏನು ಬೇಕಾದ್ರೂ ನೀವು ಕಾಳಿ ಸಿದ್ಧಾಂತದಲ್ಲಿ ನೀವು ಪ್ರೆಡಿಕ್ಟ್ ಮಾಡಬಹುದು. ಅರ್ಥ ಆಯ್ತಾ? ಇವಾಗ ನಾನು ಮೊನ್ನೆ ಒಂದು ನಿಮ್ಗೆ ಹಾಕಿದ್ದೆ ವಾಟ್ಸಪ್ ಅಲ್ಲಿ, ನೀವು ನೋಡಿರ್ತೀರಾ. ಅಭಿವೃದ್ಧಿ ಸರ್, ನಾನು ಅಭಿವೃದ್ಧಿ ಆಗ್ತಾ ಇಲ್ಲ. ಸಿಂಪಲ್ ಕಾನ್ಸೆಪ್ಟ್. 60 ಸೆಕೆಂಡ್ ಟೈಮ್ ಕೊಡಿ. 60 ಸೆಕೆಂಡ್ ಕೌಂಟ್ ಮಾಡ್ತಾ ಇರಿ. ನೀವು ಬೇಕಾರೆ ನಾನು ಒಂದು ಗ್ರಹ, ಒಂದು ನಕ್ಷತ್ರ ಹೇಳ್ಬಿಡ್ತೀನಿ. ನೀವು ಆ ಗ್ರಹ ಮತ್ತೆ ನಕ್ಷತ್ರನ ಫಾಲೋ ಮಾಡಿ, ನೀವು ಅಭಿವೃದ್ಧಿ ಆಗ್ತೀರಾ. ಇಷ್ಟೇ ಕಾಳಿ ಸಿದ್ಧಾಂತ. ಸಾಕಾ? ಇಷ್ಟೇ ಕಾಳಿ ಸಿದ್ಧಾಂತ. ಆ ಗ್ರಹ, ನಕ್ಷತ್ರ ಫಾಲೋ ಮಾಡಿ. ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಜೊತೆಗೆ ಇಟ್ಕೊಳ್ಳಿ. ಸರ್ ಏನ್ ಮಾಡ್ಬೇಕು? ಆ ನಕ್ಷತ್ರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ಜೊತೆಗೆ ಇಟ್ಕೊಳ್ಳಿ. ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ಮಂತ್ರಗಳು ಗೊತ್ತಾ, ಅದನ್ನ ಓದಿ. ಸಾಕಲ್ಲ? ಆ ನಕ್ಷತ್ರ ಬಂದ ದಿನಗಳಲ್ಲಿ ನೀವು ಇನ್ ಕೇಸ್ ನಾನ್ ವೆಜಿಟೇರಿಯನ್ ಇದ್ರೆ ಅವಾಯ್ಡ್ ಮಾಡಿ. ಆ ನಕ್ಷತ್ರ ಬಂದ ದಿನ ಅವಾಯ್ಡ್ ಮಾಡಿ. ನಾವೇನ್ ಮಾಡ್ತೀವಿ, ವಾರಗಳನ್ನ ನೋಡ್ಕೊಂಡು ಕೂತಿದೀವಿ. ಹಂಗಲ್ಲ, ಆ ನಕ್ಷತ್ರ ಬಂದ ದಿನ ಅವಾಯ್ಡ್ ಮಾಡಿ. ಸರ್ ಇಲ್ಲ, ನಾವು ಗ್ರಹಗಳಿಗೆ ನೋಡ್ತೀವಿ. ಸಿಂಪಲ್. ಗ್ರಹಗಳು ಬಂದಿದೆಯಾ, ಇವಾಗ ಸಪೋಸ್ ತಿಳ್ಕೊಳ್ಳಿ, ನಿಮ್ಗೆ ಅಭಿವೃದ್ಧಿಯ ಗ್ರಹ ಬಂದ್ಬಿಟ್ಟು ಕಾಳಿ ಸಿದ್ಧಾಂತದ್ದು ಗುರು ಬಂತು. ಸಪೋಸ್ ತಿಳ್ಕೊಳ್ಳಿ, ಗುರು ಬಂತು. ಬಟ್ ಅಭಿವೃದ್ಧಿ ಕಾರಕ ಗ್ರಹನು ಗುರುನೇ. ಕೆಲವರಿಗೆ ಬಂದ್ಬಿಟ್ಟು ಒಂದೊಂದು ಗ್ರಹ ಬರ್ತದೆ. ನಿಮ್ಗೆ ಗುರು ಬಂತು. ಗುರುವಾರ ದಿವಸ ಬಂದ್ಬಿಟ್ಟು ಆದಷ್ಟು ಊಟದ ವಿಚಾರದಲ್ಲಿ ಎಚ್ಚರವಾಗಿ.
ಗುರುವಾರ ದಿವಸ. ಆದಷ್ಟು ಗುರುಗಳಿಗೆ ಸಂಬಂಧಪಟ್ಟಂತ ದೇವಸ್ಥಾನಗಳಿಗೆ ಹೋಗಿ. ಪರಿಹಾರ ಕ್ರಿಯೆ ಯಾಕೆ ಕೇಳ್ತಾ ಇದ್ದೀರಾ ನೀವು? ಇದೇ ಪರಿಹಾರ. ಓಕೆನಾ? ಗುರು ಗಾಯತ್ರಿ ಮಂತ್ರ ಸಿಗುತ್ತಾ? ಗ್ರಹಗಳ ಗಾಯತ್ರಿ ಮಂತ್ರಗಳು ಸಿಗುತ್ತಾ? ಅದನ್ನ ಪ್ರತಿದಿನ ತೆಗೆದ್ಬಿಟ್ಟು 108 ಸಲ ಚಾಂಟ್ ಮಾಡ್ಬೋದಾ? ಸಾರ್ ಪ್ರತಿದಿನ ಆಗಲ್ಲ. ಗುರುವಾರ ಚಾಂಟಿಂಗ್ ಮಾಡ್ಬೋದಾ? ನಿಮ್ಮ ಅಭಿವೃದ್ಧಿನಲ್ಲಿ ಏನೇನು ಚೇಂಜಸ್ ಗಳು ಬರ್ತದೆ ಅನ್ನೋದನ್ನ ನೀವು ನೋಡಿ. ಬಾಳೆಗಿಡ ಅಂದ್ರೆ ಗುರು. ಯೋಚನೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ. ಅರ್ಥ ಆಯ್ತಲ್ವಾ? ಸೊ ಅದು ಯಾವ ನಕ್ಷತ್ರದಲ್ಲಿದೆ, ಏನ್ ಮಾಡ್ಬೇಕು, ನಾನು ಏನ್ ಮಾಡಿದ್ರೆ ಉದ್ಧಾರ ಆಗ್ತೀನಿ, ಪ್ರತಿಯೊಂದು ನಾನು 1ನೇ ಭಾವದಿಂದ 12ನೇ ಭಾವದವರೆಗೂ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಯಾರ್ಯಾರು ಸರ್ ಮಾಡ್ಬೋದು ಅಂದ್ರೆ, ಆ ಭಾವಗಳ ಬಗ್ಗೆ ಪೂರ್ತಿ ತಿಳಿದು, ಆ ಗ್ರಹಕಾರಕತ್ವ ಅಥವಾ ಭಾವಕಾರಕತ್ವ ತಿಳಿದಂತ ಪ್ರತಿಯೊಬ್ರು ನೀವುಗಳು ನೋಡ್ಬೋದು. ಇವು ವಿದ್ಯಾಭ್ಯಾಸಕ್ಕೆ ನಾವ್ ಏನ್ ಮಾಡ್ತೀವಿ? 4th ಹೌಸ್ ನೋಡ್ತೀವಿ, ಕರೆಕ್ಟಾ? 2ನೇ ಹೌಸ್ ನೋಡ್ಬೇಕು, ಅದಾದ್ರ ಮೇಲೆ 4th ಹೌಸ್ ನೋಡ್ಬೇಕು, ಅದಾದ್ರ ಮೇಲೆ 5ನೇ ಮನೆ ನೋಡ್ಬೇಕು, ಅದಾದ್ರ ಮೇಲೆ 9ನೇ ಮನೆ ನೋಡ್ಬೇಕು, ಅದಾದ್ರ ಮೇಲೆ 11ನೇ ಮನೆ ನೋಡ್ಬೇಕು. ಇದು ನಿಮ್ಗೆ ಯಾರು ಹೇಳ್ಕೊಡಲ್ಲ ಸರ್. ಇದು 11ನೇ ಮನೆ ಎಲ್ಲಿಂದ ಸರ್ ಬಂತು? ಸುಮ್ನೆ ಹೋಗ್ತಾ ಇರ್ತವೆ. ಇಲ್ಲಿ ಕಟ್ತಾ ಇರ್ತವೆ, ಅಲ್ಲಿ ಕಟ್ತಾ ಇರ್ತವೆ, ಡಬಲ್ ಡಿಗ್ರಿ, ಟ್ರಿಪಲ್ ಡಿಗ್ರಿ ಹೋಗ್ತಾನೆ ಇರ್ತವೆ. ಸುಮ್ನೆ ಹೋಗ್ತಾ ಇರ್ತವೆ. ಸುಮ್ನೆ ಓದೋಕ್ ಕೂತಿರ್ತವೆ, ಎಜುಕೇಶನ್ ಹೋಗ್ತಾ ಇರ್ತವೆ, ವಿದ್ಯಾಭ್ಯಾಸಗಳನ್ನ ಮಾಡ್ತಾ ಇರುವಂತವ್ರ ಜಾತಕದ ಪ್ರಕಾರ 11ನೇ ಭಾವ. ಅರ್ಥ ಆಯ್ತಲ್ವಾ? ಇವಾಗ ನಾನು ಸ್ಟಾರ್ಟ್ ಮಾಡಿದೀನಿ ಸರ್, 4ನೇ ಕ್ಲಾಸ್ 5ನೇ ಕ್ಲಾಸ್ ಅಲ್ಲಿ ಇದ್ದೀನಿ. 2ನೇ ಭಾವ. ಸೊ ನಾವ್ ಏನ್ ಓದ್ತಾ ಇದೀವಿ ಸರ್? ಹೈಯರ್ ಹೋಗ್ತಾ ಇದೀನಿ ನಾವು, ಉನ್ನತ ಇದಕ್ಕೋಸ್ಕರ ಫಾರಿನ್ ಹೋಗ್ತಾ ಇದೀನಿ, ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕೆ ಯಾವ್ದು ನೋಡ್ಬೇಕು? 9ನೇ ಭಾವ. ಈ ರೀತಿ ಭಾವ ನಿಮಗ್ ಗೊತ್ತಾ, ಗ್ರಹ ಗೊತ್ತಾ, ಆವಾಗ ಮುಂದುವರಿದಿ. ಯಾವ್ದನ್ ಬೇಕಾದ್ರೂ ನೀವುಗಳು ನೋಡ್ಬೋದು. ಇವಾಗ 12ನೇ ಭಾವ ಅಂದ್ರೆ ನಿಮ್ ಪ್ರಕಾರ ಏನು? ನಷ್ಟ ಅಲ್ವಾ? 12ನೇ ಭಾವ ಅಂದ್ರೆ ನಷ್ಟ, 12ನೇ ಭಾವ ಅಂದ್ರೆ ಖರ್ಚು. ಓಕೆ ಫೈನ್ ಸರ್, ಎರಡಕ್ಕೂ ಒಂದೇ ಭಾವ ಹೇಳ್ಬಿಟ್ರಿ. ಗ್ರಹ ಯಾವ್ದು ಸರ್? ಇವಾಗ ನಷ್ಟಕ್ಕೆ ಕಾರಕ ಗ್ರಹ ಶನಿ, ಖರ್ಚಿಗೆ ಕಾರಕ ಗ್ರಹ ಯಾರು ಸರ್? ನಾನು ಖರ್ಚು ಜಾಸ್ತಿ ಆಗ್ತಾ ಇದೆ ಸರ್, ಖರ್ಚಿಗೆ ಕಾರಕ ಗ್ರಹ ಯಾರು? ಭಾವ 12, ಕಾರಕ ಗ್ರಹ ಯಾರು? ಇದು ವಿಷಯ, ಇದೇ ಜ್ಯೋತಿಷ. ಇದನ್ನ ನೀವು ಕಲಿಬೇಕು. ಕಲ್ತಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಓಕೆ, ನಮ್ಮ ಹತ್ರ ಹಾಯ್ ಬಾಯ್ ಫ್ರೆಂಡ್ಸ್ ಇರ್ತಾರ, ಯಾವಾಗ ಒಂದ್ಸಲ ಮೀಟ್ ಆಗ್ತೀವಿ, ಹಾಯ್ ಇವ್ನ್ ಗೊತ್ತು ರೀ ನಮ್ಗೆ, ಫ್ರೆಂಡ್ ಇದಾನ್ರಿ, ಕೂತಿರ್ತೀವಿ, ಮಾತಾಡ್ತೀವಿ, ಪಾರ್ಟಿ ಮಾಡಿರ್ಬೋದು, ವಾಟ್ ಎವರ್ ಇಟ್ ಇಸ್. ಓಕೆ, ಫ್ರೆಂಡ್. ತುಂಬಾ ಪ್ರಾಣಕ್ಕೆ ಪ್ರಾಣ ಚಡ್ಡಿ ದೋಸ್ತ್ ಇರ್ತಾರ. ಓಕೆ, ಇವರಿಬ್ರಿಗೂ ಗ್ರಹಗಳು ಬೇರೆ ಅಂದ್ರೆ ನಂಬ್ತೀರಾ? ಇವರಿಬ್ರಿಗೂ ಭಾವಗಳು ಕೂಡ ಬೇರೆ. ಹೌದು, ಭಾವ ಬೇರೆ, ಗ್ರಹಗಳು ಕೂಡ ಬೇರೆ. ಇದನ್ನ ನೀವು ತಿಳ್ಕೊಂಡ್ರೆ ಮಾತ್ರನೇ ನಿಮ್ಗೆ ಅದು ಕ್ಲೀನ್ ಆಗಿ ಕಾಳಿ ಸಿದ್ಧಾಂತದಲ್ಲಿ ಒಳಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ. ವಿಷಯ ತಿಳ್ಕೊಂಬಿಡಿ, ವಿಷಯ ಗೊತ್ತಾಗ್ಬಿಡುತ್ತೆ. ಫ್ರೆಂಡ್ಸ್ ಇಂದ ನನಗೆ ಪ್ರಾಬ್ಲಮ್, ಯಾವ ಫ್ರೆಂಡ್ಸ್ ಇಂದ? ಫಸ್ಟ್ ನನಗೆ ಅದು ಬೇಕು. ಗೊತ್ತಾಯ್ತಾ? ಇವಾಗ ಯಾರೋ ಬಂದ್ರು, ಸರ್ ಫ್ರೆಂಡ್ಸ್ ಇಂದ ಪ್ರಾಬ್ಲಮ್ ಆಗ್ತದೆ. ಯಾವ ಫ್ರೆಂಡ್ಸ್ ಇಂದ? ಹಾಯ್ ಬಾಯ್ ಫ್ರೆಂಡ್ಸಾ? ತುಂಬಾ ಕ್ಲೋಸ್ ಫ್ರೆಂಡ್ಸಾ? ಅಲ್ವಾ? ಎಲ್ಲವನ್ನ ತಿಳ್ಕೊಬಹುದು. ಯಾರೋ ಹಾಕಿದ್ದಾರೆ ಫಾರಿನ್ ಸೆಟಲ್ಮೆಂಟ್ ಇತ್ಯಾದಿಗಳನ್ನ. ಫಾರಿನ್ ಸೆಟಲ್ಮೆಂಟ್ ಬಗ್ಗೆ ನೀವು ತಿಳ್ಕೊಬಹುದು. ಲಿಟಿಗೇಷನ್ 6ನೇ ಭಾವ, ನಾನು ಅವಾಗನೇ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ನಿಮ್ಗೆ. ಕೇರಳ ಯಾಕೆ ಹೋಗ್ತಾ ಇದ್ದಾರೆ ಜನಗಳು ಅನ್ನೋದಕ್ಕೆ ನಾನು ಒಂದು ಉದಾಹರಣೆಯನ್ನ ನಿಮ್ಗೆ ಕೊಟ್ಟೆ, ನಿಮ್ ಮುಂದೆ ಇಟ್ಟೆ, ನೀವು ಅದನ್ನ ಪ್ಲಾನ್ ಹಾಕಿ. ಅಂದ್ರೆ ಜ್ಯೋತಿಷದಲ್ಲಿ ನನಗ್ ಬಿಟ್ಟಾಕಿ, ನನಗೆ ಎಲ್ಲ ಗೊತ್ತಿದೆ ಅಂತ ಯಾವತ್ತೂ ತಿಳ್ಕೊಬೇಡಿ. ನೀವುಗಳು ಕೂಡ ಈ ತರ ಚೆಕ್ ಮಾಡಿ ನೋಡಿ ಯಾಕೆ ಹೋಗ್ತಾ ಇದಾರೆ. ನನ್ ಜಾತಕ ಫಸ್ಟ್ ಏನಿದೆ, ನನ್ ಜಾತಕದಲ್ಲಿ ಏನಿದೆ ಅನ್ನೋದನ್ನ ಫಸ್ಟ್ ನಿಮ್ ಜಾತಕ ತೆಗೀರಿ. ನಾವ್ ಯಾಕೆ ಮಾಡ್ಕೊಳಲ್ಲ, ನಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ, ನಾವ್ ಯಾಕೆ ಹೋಗ್ತಾ ಇಲ್ಲ? ಅರ್ಥ ಆಯ್ತಲ್ವಾ? ಅದ್ರ ಬಗ್ಗೆ ನೀವು ವಿಚಾರವನ್ನ ಮಾಡಿದಾಗ ನಿಮ್ಗೆ ವಿಷಯಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಮಕರ ಲಗ್ನದಲ್ಲಿದ್ದೀರಾ, 9ಮ ಭಾವ ಕನ್ಯಾ, 9ನೇ ಭಾವ ಕನ್ಯಾ ರಾಶಿ. ಓಕೆ, ನಾನು ಇವಾಗ ಉನ್ನತ ವಿದ್ಯಾಭ್ಯಾಸದ ವಿಚಾರ ಆಗಿರ್ಬೋದು, ಅಥವಾ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ನಾನು ಕೇರಳಗೆ ಹೋಗಿ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಪೂಜೆ ಇತ್ಯಾದಿಗಳನ್ನ ಮಾಡ್ಕೊಂಡ್ ಬರ್ತೀನಿ, ಉದ್ಧಾರ ಆಗ್ತೀನಾ? ನಿಮಗೆ ಪರಿಹಾರಗಳು ಎಲ್ಲಾ ಕಡೆನೂ ಸಿಗ್ತದೆ, ನೀವು ಹುಡುಕ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ತುಂಬಾ ಈಸಿ ಇದೆ, ತುಂಬಾ ಈಸಿಯಾಗಿ ನೀವು ತಿಳ್ಕೊಬಹುದು. ಇವಾಗ ವಾಸ್ತು ಮಾಡಿದೀವಿ, ವಾಸ್ತುನಲ್ಲಿ ನಾವು ತುಂಬಾ ಇದ್ದೀವಿ. ಅರ್ಥ ಆಯ್ತಾ? ವಾಸ್ತುನಲ್ಲಿ ಸಖತ್ ಪಂಡಿತರಿದ್ದೀವಿ. ವಾಸ್ತು ಪುರುಷ ಹುಟ್ಟಿರೋ ನಕ್ಷತ್ರ ಯಾವ್ದು? ವಾಸ್ತು ಪುರುಷ ಹುಟ್ಟಿರೋ ತಿಥಿ ಯಾವುದು? ಇದೊಂದು ನೀವೇ ಯೋಚನೆ ಮಾಡಿ ನೋಡಿ. ಇವಾಗ ವಾಸ್ತು ಯಂತ್ರವನ್ನ ಸ್ಥಾಪನೆ ಮಾಡಿ ವಿಶೇಷವಾದಂತ ಯಾವ ದಿನ ಪೂಜೆ ಮಾಡಿದ್ರೆ ವಾಸ್ತು ಯಂತ್ರ ಆಕ್ಟಿವ್ ಆಗುತ್ತೆ? ಎಲ್ಲಾ ದಿನ ಮಾಡಿದ್ರೆ ಆಗುತ್ತೆ? ಇಲ್ಲ ಸರ್, ಎಲ್ಲಾ ದಿನ ಮಾಡಿದ್ರೆ ಆಗಲ್ಲ. ಗೊತ್ತಾಯ್ತಾ? ಸೊ ಯಾವ ದಿನ ನಾವು ಮಾಡ್ಬೇಕು, ಏನು ಮಾಡ್ಬೇಕು ಇತ್ಯಾದಿಗಳನ್ನ ನಿಮ್ಮ ಜಾತಕದಲ್ಲಿ ತಿಳ್ಕೊಬಹುದು. ಅದು ಈಸಿಯಾಗಿ ತಿಳ್ಕೊಬಹುದು. ಫಸ್ಟ್ ನಾನು ಇವಾಗ ನಿಮ್ಗೆ ಒಂದು ಸ್ಟೆಪ್ ಆಗಿ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಯಾವ ಗ್ರಹ, ಯಾವ ನಕ್ಷತ್ರ, ಗುರು ಏನ್ ಮುಟ್ಟಿದ್ರೆ ನಾನು ಏನಾಗ್ತೀನಿ ಅಷ್ಟೇ. ಸಾಲ ತೀರ್ಸೋದಕ್ಕೆ ಯಾವ ಗ್ರಹ ಹಿಡಿಬೇಕು ನಾವು? ಸಾಲ ತೀರ್ಸೋದಕ್ಕೆ ಯಾವ ಗ್ರಹ ಇಡ್ಬೇಕು ಸರ್? ದುಡ್ಡು ಮಾಡ್ಬೇಕು, ಅದಕ್ಕೆ ಯಾವ ಗ್ರಹ ಹಿಡಿಬೇಕು? ದುಡ್ಡು ಮಾಡ್ಬೇಕು, ಯಾವ ಗ್ರಹ ಹಿಡಿಬೇಕು? ಇಲ್ಲಿ ಇಲ್ಲಿದ್ದವ್ರು ಯಾರಾದ್ರೂ ಹೇಳಿ ನೋಡೋಣ, ದುಡ್ಡಿಗೆ ಕಾರಕ ಗ್ರಹ ಯಾರು? ದುಡ್ಡು ಹೈಯೆಸ್ಟ್ ದುಡ್ಡು ಕೊಡೋ ಗ್ರಹ ಯಾವುದು? ಹೈಯೆಸ್ಟ್ ಎನಿಬಡಿ? ರಾಹು, ವೀನಸ್, ದೆನ್ ರಾಹು. ಓಕೆ, ಎಲ್ರು ರಾಹು 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 ರಾಹು. ಎನಿಬಡಿ? ನಿಮ್ ಪ್ರಕಾರ ದುಡ್ಡು ಕೊಡೋ ಗ್ರಹ? ಒಬ್ರು ಶನಿ ಅಂತ ಹಾಕಿದೀರಾ, ಒಬ್ರು ಗುರು ಅಂತ ಹಾಕಿದೀರಾ, ಇನ್ನೊಂದು 2-3 ಗ್ರಹ ಬಿಟ್ಬಿಟ್ಟಿದೀರಾ. ಅದನ್ನು ಹಾಕ್ಬಿಡಿ, 9 ಗ್ರಹನೂ ಹಾಕ್ಬಿಡಿ. ಓಲಿ
ಆಯ್ತಾ? ನಿಮ್ಗೆ ಅತ್ಯಂತ ಹೆಚ್ಚು ದುಡ್ಡು ಕೊಡುವಂತ ಗ್ರಹ ಯಾವುದು ಅಂತ ಬೇಕಾ? ಒಂದೇ ಒಂದು ಗ್ರಹ, ಅದರ ಹೆಸರು ಚಂದ್ರ. ಟ್ರೈ ಮಾಡಿ. ನಾನ್ ನಿಮ್ಗೆ ವಿತ್ ಪ್ರೂಫ್ ಕೊಡ್ತೀನಿ ಜ್ಯೋತಿಷದಲ್ಲಿ. ವಿತ್ ಪ್ರೂಫ್ ಅಂದ್ರೆ ಏನ್ ಸರ್ ನೀವು ಬಾಯಿನಲ್ಲಿ ಹೇಳ್ತೀರಾ ಅಂದ್ರೆ ಇಲ್ಲ, ವಿತ್ ಜ್ಯೋತಿಷದಲ್ಲಿ ಪ್ರೂಫ್ ಕೊಡ್ತೀನಿ ಚಂದ್ರ ಅನ್ನೋದಕ್ಕೆ. ಓಕೆ, ರಾಹು ಅನ್ನೋದು ಬಂದ್ಬಿಟ್ಟು ಕೌಂಟೇಬಲ್ ಅಮೌಂಟ್ ಅಲ್ಲ, ಕೌಂಟ್ ಮಾಡಕ್ಕಾಗಲ್ಲ ಅಷ್ಟು ಅಮೌಂಟ್. ಎಕ್ಸ್ಟ್ರೀಮ್ ಅನ್ನೋದೇ ರಾಹು ಆಕ್ಚುಲಿ. ಬಟ್ ರಾಹುದ ಅಮೌಂಟ್ ಹೆಂಗಿರುತ್ತೆ ಅಂದ್ರೆ VRS, ವರದಕ್ಷಿಣೆ, ಯಾವ್ದೋ ಒಂದು ಬ್ಲಾಕ್ ಮನಿ, ಇವೆಲ್ಲವೂ ಬಂದ್ಬಿಟ್ಟು ರಾಹುದು ಕೌಂಟ್ ಇಲ್ಲ, ಲೆಕ್ಕಕ್ಕೆ ಕೊಡಲ್ಲ, ಲೆಕ್ಕಕ್ಕೆ ಸಿಗಲ್ಲ. ನೀವು ಲೆಕ್ಕ ಮಾಡಕ್ ಕೂತ್ಕೊಂಡ್ರು ನಿಮ್ಗೆ ಲೆಕ್ಕಕ್ಕೆ ಸಿಗಲ್ಲ, ಅಥವಾ ನೀವು ಲೆಕ್ಕ ಕೊಡಲ್ಲ. ಈ ದುಡ್ಡುಗಳು ಇರ್ತವೆ. ಬಟ್ ಒಂದ್ ದುಡ್ಡು ಇರುತ್ತೆ, ಯಾರಿಗ್ ಬೇಕಾದ್ರೂ ಲೆಕ್ಕಕ್ಕೆ ಕೊಡ್ಬೋದು. ಶ್ರೀಮಂತರ ಪಟ್ಟಿನಲ್ಲಿ ನಾವು ಹೆಸರು ಬರ್ತೀವಿ ಆದ್ರೆ ನಾವು ಲೆಕ್ಕಕ್ಕೆ ಕೊಟ್ಟಿದೀವಿ ಅಂತ ತಾನೇ ಅರ್ಥ. ಕಮ್ಮಿನೋ ಜಾಸ್ತಿನೋ ಕೊಟ್ಟಿದೀವಿ ಅಂತ ತಾನೇ ಅರ್ಥ. ಸೊ ಚಂದ್ರ ಹೈಯೆಸ್ಟ್ ಅಮೌಂಟ್ ಕೊಡುವಂತ ಗ್ರಹ. ಹೇಗೆ ಅನ್ನೋದಕ್ಕೆ ಜ್ಯೋತಿಷದಲ್ಲಿ ಅದಕ್ಕೊಂದು ಉದಾಹರಣೆ ಇದೆ. ಅರ್ಥ ಆಯ್ತಾ? ಸೊ ಈ ತರ ನೀವು ಗ್ರಹಗಳು, ರಾಶಿಗಳು ಅಥವಾ ಕಾರಕತ್ವಗಳು ಇವನ್ನೆಲ್ಲ ನೀವು ತಿಳ್ಕೊಂಡ್ರೆ ಮಾತ್ರನೇ ಏನಾದ್ರೂ ಒಂದು ಮುಂದುವರಿಬಹುದು. ಇದ್ರಲ್ಲಿ ಎಲ್ಲವನ್ನ ತಿಳ್ಕೊಬಹುದು. ರೋಗ ಸರ್ ಹುಷಾರ್ ತಪ್ತಾ ಇದೆ, ಆರೋಗ್ಯಕ್ಕೆ ಸಮಸ್ಯೆ ಇದೆ, ಒಂದು ಗ್ರಹ ಒಂದು ನಕ್ಷತ್ರ, ತಗೊಳಪ್ಪ ಇದನ್ನ ಮಾಡ್ಕೋ, ಸರಿ ಹೋಗು, ಮುಗೀತು. 60 ಸೆಕೆಂಡ್, 60 ಸೆಕೆಂಡ್ಸ್, ದಟ್ಸ್ ಇಟ್. ಸರ್ ಇದರಲ್ಲಿ ಟೈಮ್ ಜಾಸ್ತಿ ಯಾವ್ದಕ್ಕೆ ಹಿಡಿತದೆ ಸರ್ ಅಂದ್ರೆ ದಂಪತಿ ಕುಂಡಲಿ, ವಧುವರರ ಕುಂಡಲಿ, ಅಥವಾ ಪಾಲ್ದಾರ ಕುಂಡಲಿ, ಸಂಸಾರ ಕುಂಡಲಿ, ಇದನ್ನ ಮಾಡುವಾಗ ನಿಮ್ಗೆ ಗಣಿತ ಬೇಕು, ಟೈಮ್ ಹಿಡಿತದೆ. ಈ ಇನ್ನೊಂದು ವಿಷಯಕ್ಕೆ ಬೇಡ ಸರ್, ನಾನು ಬರೀ ಪ್ರಶ್ನೆ ನೋಡ್ತೀನಿ ಸಾಕು, ನಮ್ಗೆ ಬೇರೆ ಏನು ಬೇಡ. ನಿಮ್ ಕ್ಲಾಸಲ್ಲಿ ಬಂದ್ಬಿಟ್ಟು ಬರೀ ಪ್ರಶ್ನೆ ನೋಡ್ಕೊಂಡು ಕೂತ್ಕೋತೀನಿ, ಪ್ರಶ್ನೆಗೆ ಸಂಬಂಧಪಟ್ಟ ಸೂತ್ರಗಳನ್ನ ಹೆಂಗೋ ಕೊಡ್ತೀನಿ ಅಂದಿದ್ದೀರಾ, ಇದು ನಾನು ಕೂತ್ಕೊಂಡು ನೋಡ್ತೀನಿ ನಾನು ಸಾಕು ಅಂದ್ರೆ ಅದಕ್ಕೂ ಸಾಕು. ಜಸ್ಟ್ ನೀವು ಲೆಕ್ಕ ಹಾಕೊಳ್ಳುವಂಥದ್ದು 6 ಗ್ರಹಗಳನ್ನ ಕೂಡಿಸೋದು, 6 ನಂಬರ್ಗಳನ್ನ ಕೂಡಿಸೋದಕ್ಕೆ ಬರ್ಬೇಕು ನಿಮ್ಗೆ ಅಷ್ಟೇ. ಕೂಡಿಸ್ಬಿಟ್ರೆ ಒಂದ್ ಸಿಂಗಲ್ ನಂಬರ್ ಬರುತ್ತೆ, ಅದನ್ನ ನೋಡಿ ಮುಂದೆ ಮಾಡ್ಕೊಂಡು ಹೋಗ್ಬೋದು. ರೈಟಾ? ಅಪ್ಲಿಕೇಬಲ್ ಆಲ್ ಎಲ್ಲಾ ರೀತಿಯಾದಂತಹ ಡಿವಿಷನ್ ಚಾರ್ಟ್ಗಳು ಏನಿದೆಯೋ, ನಮ್ಮ ವರ್ಗ ಕುಂಡಲಿಗಳು ಅಂತ ಕರಿತೀವಿ, ಅದಕ್ಕೆಲ್ಲದಕ್ಕೂ ಅಪ್ಲೈ ಮಾಡ್ತೀರಾ ಅಂದ್ರೆ ಇಲ್ಲವೇ ಇಲ್ಲ. ಬರೀ D1 ಮಾತ್ರ ಇವಾಗ ಅಪ್ಲೈ ಮಾಡ್ತಾ ಇದೀನಿ ನಾನು. ಇನ್ನು D9, D24, D16 ಎಲ್ಲ ತೆಗೆದ್ಬಿಟ್ಟೆ ಅಂದ್ರೆ ತಲೆ ಕೆಟ್ಟೋಗುತ್ತೆ, ಅದು ಬೇಡ. ಬರೀ D1 ಮಾತ್ರ ನಾವು ಅಪ್ಲೈ ಮಾಡೋಣ, D9ಗೂ ನಾವು ಹೋಗೋದಕ್ಕೂ ಬೇಡ. ಅರ್ಥ ಆಯ್ತಲ್ವಾ ಸರ್? ಇದ್ರಲ್ಲಿ ನಾವು ಲಿಂಗ ಇತ್ಯಾದಿಗಳನ್ನ ನೋಡ್ತೀವ ಸರ್, ಅವೆಲ್ಲ ಇದೆಯಾ ಅಂದ್ರೆ ಏನು ಇಲ್ಲ. ಹಸ್ತ ಬೇಡ, ವಕ್ರಿ ಬೇಡ, ಗ್ರಹಗಳು ಹಸ್ತ ಆಗಿರ್ಲಿ ವಕ್ರಿ ಆಗಿರ್ಲಿ ಟೆನ್ಷನ್ ತಗೋಬೇಡಿ, ನೋಡ್ಕೊಳ್ಳಿ. ಆದರೆ ನಿಮ್ಮ ಜಾತಕದಲ್ಲಿ ಮತ್ತೆ ಲಡ್ಡು ಸೂತ್ರ ತಗೊಳ್ಳಿ, ನಿಮ್ಮ ಜಾತಕದಲ್ಲಿ 2ಕ್ಕಿಂತ ಜಾಸ್ತಿ ವಕ್ರಿ ಗ್ರಹಗಳಿದ್ಯಾ ಅಂತ ಚೆಕ್ ಮಾಡಿ. ರಾಹುಕೇತುನ ಬಿಟ್ಟು ಅವ್ರು ವಕ್ರಿ ಅಂತಾನೆ ಬರ್ದಿರ್ತಾರೆ, ಅದನ್ನ ಬಿಡಿ. 7 ಗ್ರಹದಲ್ಲಿ 2ಕ್ಕಿಂತ ಜಾಸ್ತಿ ವಕ್ರಿ ಗ್ರಹ ಇದೆಯಾ? ಎಲ್ಲೇ ಇರ್ಲಿ, ಯಾವುದೇ ಲಗ್ನ ಇರ್ಲಿ, ನೀವು ಉದ್ಧಾರ ಆಗೋದನ್ನ ಯಾರು ತಡೆಯಕ್ಕಾಗಲ್ಲ. ಒಂದಲ್ಲ ಒಂದು ದಿನ ನೀವು ಸೆಟ್ಲ್ ಆಗ್ತೀರಾ ಲೈಫಲ್ಲಿ, ಬರ್ದಿಟ್ಕೊಳ್ಳಿ. ಇಷ್ಟೇ ಸೂತ್ರ. ಎಷ್ಟು ನಿಮಿಷ ಆಯ್ತು, ಎಷ್ಟು ಸೆಕೆಂಡ್ ಆಯ್ತು, ಯೋಚನೆ ಮಾಡಿ ನೋಡಿ. ಇದೇ ತರದ ಸೂತ್ರಗಳು ಕ್ಲಾಸಲ್ಲೂ ಕೂಡ ಬರ್ತವೆ, ಅವಾಗ ನೋಡ್ಕೊಳ್ಳೋಣ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಗಣಿತ ಕ್ರಮಗಳಿರ್ತವೆ, ಅದನ್ನ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳಿ ಸರ್, ಇನ್ಯಾರು ಒಂದು 3 ಜನ ಪ್ರಶ್ನೆ ಕೇಳ್ತೀರಾ? ಹೇಳಿ. 4, 5. ಮೇಡಮ್. ಹಾ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ಮ್ಯಾಮ್. ಹಾ ಸರ್, ಇವಾಗ ನಡೆಯೋ ಕ್ಲಾಸ್ ಅಲ್ಲಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಬಗ್ಗೆ ಮತ್ತೆ ಸ್ಟಕ್ಕಿಂಗ್ ಅಮೌಂಟ್ ಬಗ್ಗೆ ಏನಾದ್ರು ಸ್ವಲ್ಪ ಎಕ್ಸ್ಟ್ರಾ ಹೇಳ್ಕೊಡ್ತೀರಾ ಅಂತ. ಅದಕ್ಕೆ ಅದೇ ಸರ್, ಸಂಬಂಧಪಟ್ಟ ಜಾಸ್ತಿ ಗ್ರಹ ಯಾವುದು, ಅದಕ್ಕೆ ಸಂಬಂಧಪಟ್ಟ ನಕ್ಷತ್ರ ಯಾವುದು ಅಂತ ನೀವು ಕಂಡುಕೋಬಹುದು. ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ಅದೇ ಸರ್ ಜಾಸ್ತಿ ಕೇಳ್ತಿರೋದೆಲ್ಲ ಕ್ಲೈಂಟ್ಸ್ ಇವಾಗ ಅದಕ್ಕೆ ಅದನ್ನು. ಮತ್ತೆ ಸಂಬಂಧಪಟ್ಟಿದ ಗ್ರಹ ಯಾವುದು, ಪರಿಹಾರ ಯಾವುದು, ಅದು ಪರಿಹಾರ ನೀವು ನೋಡ್ಕೊಳ್ಳಿ, ಮಿಕ್ಕಿದ್ದನ್ನ ನಾವು ಹೇಳ್ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ನೀವು ಇದು ರಿಕ್ವೆಸ್ಟ್ ಸರ್, ಆಕ್ಚುಲಿ ನೀವು ಮಂತ್ಲಿ ಒಂದೇ ಕ್ಲಾಸ್ ಮಾಡ್ತಾ ಇದೀರಲ್ಲ, ಇನ್ನೊಂದ್ ಏನಂದ್ರೆ ಇನ್ನೊಂದ್ ಕ್ಲಾಸ್ ಮಾಡಿ ಸರ್, ಒನ್ ಡೇ ಆದ್ರೂ. ಯಾಕಂದ್ರೆ ಒಂದೊಂದೇ ಕಲಿತಾ ನಾವು ಜಾಸ್ತಿ ದಿನ ಆಗ್ಬಿಡತ್ತೆ. ನೀವು ಒಂದೇ ಮಾಡಿದ್ರೆ, ಇನ್ನೊಂದ್ ಕ್ಲಾಸ್ ಮಾಡಿದ್ರೆ ಸ್ವಲ್ಪ ಬೇಗ ಎಲ್ಲ ಕಲ್ತ್ಕೊಂತೀವಿ ಅನ್ನೋ ಸ್ವಾರ್ಥ ಸರ್. ಇದು ಏನು ಅಂದ್ರೆ ಸ್ವಲ್ಪ ಮಾತು ಬಂದಿಲ್ಲಮ್ಮ, ಸ್ವಲ್ಪ ಸ್ಟಕ್ ಆಗುತ್ತೆ ಮಾತುಗಳು. ನಂದು ಸಾಕಾಗೋಗ್ಬಿಡುತ್ತಮ್ಮ ಒಂದ್ ತಿಂಗಳಿಗೆ ಒಂದ್ ಕ್ಲಾಸ್ ಮಾಡೋಷ್ಟರಲ್ಲಿ. ಇದ್ರಲ್ಲಿ 2 ಕ್ಲಾಸ್ ಮಾಡೋ ಅಂದ್ರೆ ಬಹಳಷ್ಟು ಕಷ್ಟ. ನಾನು ಒಂದ್ ಕಡೆ ಯೂಟ್ಯೂಬ್ ವಿಡಿಯೋಸ್ ಗಳ ಬಗ್ಗೆ ಗಮನ ಹರಿಸ್ಬೇಕು, ಒಂದ್ ಕಡೆ ಅಪಾಯಿಂಟ್ಮೆಂಟ್ಸ್ ತಗೋಬೇಕು, ಒಂದ್ ಕಡೆ ನಾನೇ ಖುದ್ದು ಪೂಜೆಗಳಿಗೆ ಹೋಗ್ತಾ ಇರ್ತೀನಿ. ಇದ್ರ ಮಧ್ಯದಲ್ಲಿ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ. ಕ್ಲಾಸ್ ಯಾಕೆ ಬಿಡಲ್ಲ ಅಂದ್ರೆ ನಂದು ಸ್ಟಾರ್ಟಿಂಗ್ ಇಂದ ನನಗೆ ಹೊಟ್ಟೆಗೆ ಅನ್ನ ಕೊಟ್ಟಂತದ್ದು ಇದೆ. ಸೊ ನಾನು ಅದನ್ನ, ನನ್ನ ವಿದ್ಯೆ, ನನಗೆ ಗೊತ್ತಿರೋದನ್ನ, ನಾನು ಕಲ್ತಿರೋದನ್ನ, ಅಥವಾ ನಾನು ತಂದಿರೋ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳುವಂತ ಪ್ರಯತ್ನಗಳು ಇಷ್ಟೇ ಇರುತ್ತೆ. ಸಾಧ್ಯವಾದ್ರೆ ಮೊದಲೆಲ್ಲ ಬಂದ್ಬಿಟ್ಟು ನಂದು ವಾರಕ್ಕೆ 2 ಕ್ಲಾಸ್ಗಳು ನಡೀತಾ ಇತ್ತು ಆಕ್ಚುಲಿ ಸ್ಟಾರ್ಟಿಂಗ್. ಇವಾಗ ಇಲ್ಲ, ತಿಂಗಳಿಗೆ ಒಂದೇ ಕ್ಲಾಸ್ ನಡೀತಾ ಇದೆ. ಟ್ರೈ ಮಾಡೋಣ ಆದಷ್ಟು ಬೇಗ ಏನಾದ್ರು ಮಾಡೋ ತರ. ಅಥವಾ ಇವಾಗ ತಿಳ್ಕೊಳ್ಳಿ, ನೀವು 7 ದಿನ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದ್ರೆ ಲೆಕ್ಕ ಹಾಕ್ಬೋದು. ನೀವು ತಿಂಗಳಿಗೆ 1 ಕ್ಲಾಸ್ 2 ಕ್ಲಾಸ್ ಕೇಳಿದ್ರಿ, ನಾನು 7 ಕ್ಲಾಸ್ ಮಾಡ್ತಾ ಇದ್ದೀನಿ, ಆ ತರ ತಗೊಂಡ್ಬಿಡಿ. ಸರಿನಾ? ಚೆನ್ನಾಗಿದೆ. ಓಕೆ, ಬೇರೆ ಯಾರಾದ್ರೂ ಇದ್ದೀರಾ? ನನ್ನ ಕ್ಲಾಸ್ಗಳು ಅಷ್ಟೊಂದು ದೂರ ಇದೆಯಲ್ಲ, ಇವು ಒಂದೊಂದ್ ದಿನ ಕ್ಲಾಸ್ ಅಂದ್ರೆ ನೀವೇ ಯೋಚನೆ ಮಾಡಿ, ವಾರಕ್ಕೆ ಒಂದೊಂದ್ ದಿನ ಕ್ಲಾಸ್ ಅಂದ್ರೆ ತಿಂಗಳಿಗೆ 4 ಕ್ಲಾಸ್ ಆಯ್ತು. ನಾನು 7 ಕ್ಲಾಸ್ ಮಾಡ್ತೀನಿ ನೋಡಿ, ಎಷ್ಟು ದೊಡ್ಡದಾಗಿದೆ 7. ಆ ತರ ಕ್ಲಾಸ್ ಇದೆ. ಸೊ ಆ ತರ ತಗೊಳ್ಳಿ. ಓಕೆ, ರೈಟ್. ಹೇಳಿ ಮ್ಯಾಮ್, ಯಾರಿಗಾರು ಏನಾದ್ರು ಇದ್ರಲ್ಲಿ ಸೇರಿಸ್ಬೇಕು, ಮಾತಾಡ್ಬೇಕು? ನಮಸ್ತೆ. ನಮಸ್ತೆ ಸರ್. ಸರ್ ಆಕ್ಚುಲಿ ನಾನು ನಿಮ್ದು ನವನಾಥದ ಇದು ಹೇಳಿದ್ರಲ್ಲ, ಅದನ್ನ ಕಲಿಬೇಕಂತಿದ್ದೀನಿ. ಸೊ ಅದಕ್ಕೆ ಇದಕ್ಕೆ ಏನಾದ್ರು ಕನೆಕ್ಟ್ ಇದೆಯಾ? ಇದನ್ನ ಕಲ್ತಾದ್ಮೇಲೆ ಅದನ್ನ ಕಲಿಲ್ಲ ಇಲ್ಲ ಹೆಂಗೆ? ಸರ್,
ಇಲ್ಲ ಸರ್, ನವನಾಥರು ಇತ್ಯಾದಿಗಳು ಸಿದ್ಧಿ ಸಾಧನೆಗೆ ಇತ್ಯಾದಿಗೆ ಸಂಬಂಧಪಟ್ಟ ತರಗತಿ ಆಗಿದೆ. ನಾವು ಇವಾಗ ಮಾಡ್ತಾ ಇರುವಂತ ತರಗತಿ ಜ್ಯೋತಿಷಕ್ಕೆ ಸಂಬಂಧಪಟ್ಟ ತರಗತಿ ಆಗಿದೆ ಸರ್. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಶಾಬರಿ ವಿದ್ಯೆನಲ್ಲಿ ಬರುವಂತದ್ದು, ಶಾಬರ ವಿದ್ಯೆ ಅನ್ನುವಂಥದ್ರಲ್ಲಿ ಬರುವಂತದ್ದು, ಅದ್ರಲ್ಲಿ ಬರುವಂತದ್ದು ಸರ್. ಅದು ಇದಕ್ಕೂ ಸಂಬಂಧ ಇಲ್ಲ. ಯಶಸ್ ಮಾತಾಡಿ ಸರ್. ಹಾ ಸರ್. ಸರ್ ನಮಸ್ಕಾರ. ನಮಸ್ತೆ. ಇವಾಗ ಇಲ್ಲಿ ಇರುವಂತ ಈ ಪಾರ್ಟಿಸಿಪೇಟ್ ಮಾಡುವಂತ ಬಹಳಷ್ಟು ಜನ ಬೇಸಿಕ್ ಆಗಿ ಅಟ್ಲೀಸ್ಟ್ ಗ್ರಹಗಳು ಹೇಗೆ, ಯಾವ್ಯಾವ ಗ್ರಹಗಳಿರುತ್ತೆ, ಎಲ್ಲೆಲ್ಲಿ ಮನೆ ಇರುತ್ತೆ ಅಥವಾ ಅವೆಲ್ಲ ತಿಳ್ಕೊಂಡಿದ್ದಾರೆ. ನಾನು ಪರಿಹಾರ ಕೇಳ್ಕೊಂಡು ಹೋಗುವಂತ ವ್ಯಕ್ತಿ, ನನಗಿರ ಬಗ್ಗೆ ಸ್ವಲ್ಪ ಅರಿವಿಲ್ಲ. ಹೇಳಿದ್ರು ಏನು ಅರ್ಥ ಆಗೋದಿಲ್ಲ. ನಕ್ಷತ್ರ ಸಿದ್ಧಾಂತ ಅಲ್ಲ ಅಂತ ಬಹಳಷ್ಟು ಮಾತಾಡ್ತಾರೆ ಎಲ್ಲಾರು. ಅನುಭವ ಇದೆ ಅವ್ರಿಗೆಲ್ಲಾನು. ನನ್ನಂತವನು ಕಲಿಬಹುದಾ? ಅರ್ಥ ಆಗುತ್ತಾ ನನಗೆ? ನನ್ನ ಬುದ್ಧಿ ನಾನು ಉಪಯೋಗಿಸ್ಕೊಬೋದಾ? ಅಥವಾ ಅರ್ಥ ಆಗುತ್ತಾ ನನಗೆ? ನನ್ನ ಪರಿಹಾರ ಅಟ್ಲೀಸ್ಟ್ ಕೆಲವೊಂದಕ್ಕೆ ಸಿಂಪಲ್ ಆಗಿ ಕಣ್ಣಿ ಹಿಡ್ಕೊಳ್ಬೋದಾ? ಅಥವಾ ತೊಂದರೆಗಳನ್ನ ಅಟ್ಲೀಸ್ಟ್ ಗುರುತಿಸ್ಬೋದಾ? ಗುರುತಿಸ್ಬೋದು ಸರ್. ಗೊತ್ತಿರುವಂತ ವಿಷಯಗಳನ್ನ ಗೊತ್ತಿರುವಂತ ವಿಚಾರದಲ್ಲಿ ಗುರುತಿಸ್ಬೋದು. ನೀವು ಅವಾಗ್ನೇ ಹೇಳಿದ್ರಿ ಕೆಲವರಿಗೆ ಗ್ರಹಗಳು ಗೊತ್ತು, ಕೆಲವರಿಗೆ ಸ್ಥಾನಗಳು ಗೊತ್ತು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಿಮ್ ಮುಂದೆನೆ. ಶುಕ್ರ ಗ್ರಹ ಮೀನ ರಾಶಿನಲ್ಲಿ ಇದಾನೆ ಅಂತ ಹೇಳಿದ್ರೆ ಎಲ್ರು ಹೇಳ್ತಾರೆ ಉಚ್ಚ ಗ್ರಹ ಅಂತ ಹೇಳ್ಬಿಟ್ಟು. ನಾನು ಹೇಳ್ತೀನಿ ಶತ್ರು ಕ್ಷೇತ್ರ ಅಂತ. ವಿತ್ ಡಿಗ್ರಿ ನಾವು ಅದನ್ನ ನಿಮ್ಗೆ ಕಲಿಸ್ತಾ ಇದೀವಿ. ಈ ಸಲ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಇವಾಗ ಕರ್ಕರಾಶಿನಲ್ಲಿ ಗುರು, ಕರ್ಕರಾಶಿನಲ್ಲಿ 0 ಇಂದ 30 ಡಿಗ್ರಿ ತನಕನು ಕರ್ಕರಾಶಿನ ಗುರು ಬಂದ್ಬಿಟ್ಟು ಉಚ್ಚನಾಗಿರ್ತಾನ ಅಂತ ಹೇಳಿದ್ರೆ ಇಲ್ಲ. ಅರ್ಥ ಆಯ್ತಲ್ವಾ? ಮಿಕ್ಕಿದ ಯಾವ ಡಿಗ್ರಿನಲ್ಲಿ ಆತ ಇದ್ದಾಗ ಏನಂತ ನಾವು ತಿಳ್ಕೋಬೇಕು. ಅರ್ಥ ಆಯ್ತಲ್ವಾ? ಮೂಲ ತ್ರಿಕೋಣ ರಾಶಿನಲ್ಲಿ ಇರುವಂತಹ ಗ್ರಹಕ್ಕೂ ಸ್ವಕ್ಷೇತ್ರದಲ್ಲಿರುವ ಶನಿ ಬಂದ್ಬಿಟ್ಟು ಕುಂಭದಲ್ಲಿ ಮೂಲ ತ್ರಿಕೋಣ ಇನ್ಕ್ಲೂಡಿಂಗ್ ಸ್ವಕ್ಷೇತ್ರ, ಓನ್ ಹೌಸ್ ಪ್ಲಸ್ ಮೂಲ ತ್ರಿಕೋಣ. ಇವಾಗ ನಾವು ಅದನ್ನ ಮೂಲ ತ್ರಿಕೋಣ ಅಂತ ತಗೊಳ್ಳ, ಸ್ವಕ್ಷೇತ್ರ ಅಂತ ತಗೊಳ್ಳ ಅಂತ ನಿಮ್ಗೆ ಗೊಂದಲಗಳಾಗುತ್ತೆ. ನಾನ್ ನಿಮ್ಗೆ ಡಿಗ್ರಿ ವೈಸ್ ಆಗಿ ಸ್ಟಾರ್ಟಿಂಗ್ ಇಂದ ಕಲಿಸ್ತಾ ಇದ್ದೀನಿ. ನಾನು ಹೇಳ್ತಾ ಇಲ್ವಾ, ABCD ಗೊತ್ತಿಲ್ದಿದ್ದವ್ರಿಗೂ ನಾವು ಕಲಿಸ್ತಾ ಇದೀವಿ. ನನಗೆ ನಿಮ್ಮ ಕಡೆಯಿಂದ ಬೇಕಾಗಿರೋದು ಒಂದು ಇಂಟ್ರೆಸ್ಟ್. ಯಾವತ್ತಾದ್ರೂ ಒಂದ್ರ ಮೇಲೆ ನಾವು ಆಸಕ್ತಿಯಿಂದ ಇದ್ದಾಗ ಖಂಡಿತ ಅದನ್ನ ಕಲಿಬಹುದು. ರೈಟಾ? ಎರಡನೇದು ಕ್ಯಾಲ್ಕುಲೇಷನ್, ಗಣಿತ. ಇದನ್ನ ಮಾತ್ರ ನೀವು ಕಲ್ತು ಬಿಟ್ರೆ ಸಾಕು. ಮಿಕ್ಕಿದನ್ನ ನಾನು ಕಲಿಸ್ತೀನಿ. ಸರ್ ನನಗೆ ಇದು ಅರ್ಥನೇ ಆಗ್ತಾ ಇಲ್ಲ ನನಗೆ ಅಂದ್ರೆ ಇನ್ನೊಂದು ಕ್ಲಾಸ್ ಮಾಡೋಣ. ಇನ್ನೊಂದು ಕ್ಲಾಸ್ ಇದೇ ಕ್ಲಾಸ್ ಅಲ್ಲಿ ಇನ್ನೂ ಒಂದು ವಾರ ಬಿಟ್ಟು ಮಾಡೋಣಲ್ಲ, ಇದೇ ಕ್ಲಾಸ್ ಅಲ್ಲಿ ಹಂಗೆ ಕಂಟಿನ್ಯೂ ಆಗಿ ಇನ್ನೊಂದು ಕ್ಲಾಸ್ ಮಾತಾಡೋಣ. ಇನ್ನೊಂದು ಕ್ಲಾಸ್ ಅಲ್ಲಿ ಲೆಕ್ಕಗಳು ಬರೆಯೋಣ. ನನಗೆ ಗೊತ್ತಿರೋ ತನಕ ನಿಮ್ಗೆ ಎಲ್ಲಿ ಸಮಸ್ಯೆ ಆಗ್ಬೋದು ಅಂದ್ರೆ ಗಣಿತದಲ್ಲಿ. ನಾನೇ ಬಾಯ್ಬಿಟ್ಟು ಹೇಳ್ತೀನಲ್ಲ ಕ್ಲಾಸಿಗೆ ಬನ್ನಿ ಎಲ್ರು ಅಂತಲ್ಲ. ನಾನು ಹೇಳ್ತಾ ಇರೋದು ಏನಂದ್ರೆ ಗಣಿತದಲ್ಲಿ ಸಮಸ್ಯೆ ಆಗೋದು. ಆ ಸಮಸ್ಯೆ ಯಾರ್ಯಾರಿಗಾಗುತ್ತೋ ಬನ್ನಿ ಇನ್ನೊಂದು ಕ್ಲಾಸ್ ಅಲ್ಲಿ ಮಾಡೋಣ. ಸರ್ ಪ್ರಶ್ನೋತ್ತರ ಕ್ಲಾಸ್ ಇರುತ್ತೆ. ಆ ಪ್ರಶ್ನೋತ್ತರ ಕ್ಲಾಸ್ ಅಲ್ಲಿ ಯಾರಿಗೆ ಪ್ರಶ್ನೆಗಳಿದೆಯೋ ಅವ್ರು ಬನ್ನಿ, ಬೇರೆಯವ್ರು ಲೀವ್ ತಗೊಳ್ಳಿ. ನಿಮ್ಮ ಕೂತ್ಕೊಂಡು ಲೆಕ್ಕ ಹಾಕಿ ನಾವು ಕಳಿಸಿರುವಂತ ವಿಡಿಯೋ ನೋಡಿ, PDF ನೋಡಿ, ಎಲ್ಲವನ್ನ ಮಾಡಿ. ನಾವೆಲ್ಲ ಇನ್ನೂ ಕ್ಲಾಸ್ ನಡೀತಾ ಇರ್ತೇವೆ, ಜೊತೆಗೆ ಇರ್ತಾ ಇರ್ತೀವಿ. ಓಕೆನಾ? ಸೊ ಪ್ರಶ್ನೋತ್ತರ ಇದ್ದವ್ರಿಗೆ ಬನ್ನಿ. ಮತ್ತೆ ಯಶಸ್ ಕೇಳಿರೋ ತರ ಫಸ್ಟ್ ಸ್ಟಾರ್ಟಿಂಗ್ ಇಂದ ನಾವು ಕಲಿತೀವಿ. ಇದ್ರಲ್ಲಿ ಬರ್ಬೋದಾ, ತಲೆಗೆ ಹೋಗುತ್ತಾ, ಅರ್ಥ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಬನ್ನಿ ಸರ್. ತುಳಸಿ ವೆಂಕಟಪ್ಪ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್, ಮೇನ್ ಕ್ಲಾಸ್ ಇರುವಾಗಲೇ ಟ್ರಾವೆಲಿಂಗ್ ಅಲ್ಲಿ ಇರ್ತೇನೆ ನಾನು. ಮತ್ತೆ ಇನ್ನೊಂದು ವಿಷಯ, ನಾನು ಗುರುಭಕ್ತಿಗೆ ಸೇರ್ದಾಗಿಂದ ಸುಮಾರು ಫ್ರೆಂಡ್ಸ್ನೆಲ್ಲ ಜಾಯಿನ್ ಮಾಡ್ತಿದ್ದೆ. ಈ ಸಲ 10 ಗಂಟೆ ಕ್ಲಾಸ್ ಕ್ಲೋಸ್ ಅಂದ್ರೆ ನಂಗೆ ಖುಷಿ ಆಗ್ತಿದೆ. ನೀವು ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ಬೋದು ಕೂಡ. ನನ್ ಫ್ರೆಂಡ್ಸ್ ಹತ್ರ ಎಲ್ಲ ನೆಕ್ಸ್ಟ್ ಡೇ ನನ್ ಫ್ರೆಂಡ್ಸ್ ಹತ್ರ ಎಲ್ಲ ನಾವು ನೆಕ್ಸ್ಟ್ ಡೇ ಡಿಸ್ಕಸ್ ಮಾಡ್ತಾ ಇದ್ದಿದ್ದೆ. ಸರ್ 12 ಗಂಟೆವರೆಗೂ ಪಾಪ ಊಟ ಮಾಡ್ದಿರ ಇರ್ತಾರೆ ಅಂತ. ಸೊ ನಿಮಗ್ ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ಬೋದು ಅಂತ ಖುಷಿ ಆಗ್ತಿದೆ. ನೀವು ಹೂವಿನ ಗಿಡದ್ದು ಮತ್ತೆ ಕಾಯಿ ಗಿಡದ್ದು ಹೇಳಿದಾಗ ಸ್ವಲ್ಪ ಬ್ರೇಕ್ ಆಯ್ತು. ಅದನ್ನೊಂಚೂರು ತಿಳಿಸ್ಕೊಡಕ್ಕಾಗುತ್ತಾ ಸರ್? ಏನಿಲ್ಲ ಮೇಡಮ್, ನಾರ್ಮಲ್ ಆಗಿ ಹೂ ಅಥವಾ ಕಾಯಿ ಇತ್ಯಾದಿಗಳನ್ನ ಎಷ್ಟು ಬಿಡಬೇಕಾಗಿದೆಯೋ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಒಂದು ಹೂ ಅಥವಾ ಕಾಯಿ ಬಿಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಆ ಮನೆ ಯಜಮಾನರಿಗೆ ಅಥವಾ ಆ ಮನೆಯಲ್ಲಿರುವಂತಹ ಸದಸ್ಯರಿಗೆ ಸಮಸ್ಯೆ ಆಗತ್ತೆ ಅಂತ ನೀವೇ ಇಟ್ಟಿರುವಂತ ನಿಮ್ಮ ಗಿಡಗಳೇ ನಿಮ್ಗೆ ಹೇಳ್ತವೆ. ಜ್ಯೋತಿಷ್ಯ, ಜಾತಕ ಅದು ಇದು ಇಟ್ಕೊಂಡು ಯಾರ್ಯಾರ ಹತ್ರ ಯಾಕೆ ಹೋಗ್ತೀರಾ? ಇವೇ ನಿಮ್ಗೆ ಹೇಳ್ತವೆ. ಯಾವ್ದಾದ್ರೂ ದೇವಸ್ಥಾನದಲ್ಲಿ ನೋಡಿ, ಇನ್ನೊಂದು ವಿಷಯ ಬಂತು ಇವಾಗ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಲಿಂಬೆ ಹಣ್ಣನ್ನ ತರಬೇಡಿ. ಓಕೆ? ಲಿಂಬೆ ಹಣ್ಣನ್ನ ನೀವು ಕೊಟ್ಟು ಅದನ್ನ ವಾಪಸ್ ತಗೊಂಡ್ ಬರ್ಬೋದಾ ಸರ್ ಅಂದ್ರೆ ಎಸ್. ನಾನ್ ಲಿಂಬೆ ಹಣ್ಣನ್ನೇ ತಗೊಂಡ್ ಹೋಗಿಲ್ಲ, ಆ ದೇವಸ್ಥಾನಕ್ಕೆ ಹೋದೆ, ಅವ್ರು ಲಿಂಬೆ ಹಣ್ಣು ಕೊಟ್ಟು ಕಳ್ಸಿದ್ರು, ತರಬೇಡಿ. ಯಾಕೆ ಅನ್ನೋದು ನಾನು ವಾಸ್ತು ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇದಕ್ಕೂ ವಾಸ್ತುಗೂ ಸಂಬಂಧನಾ ಸರ್ ಅಂದ್ರೆ ಇದಕ್ಕೂ ವಾಸ್ತುಗೂ ಸಂಬಂಧ ಇದೆ. ನಾನು ಹೇಳ್ತಾ ಇರೋದು ವಾಸ್ತು ಅಂದ್ರೆ ವಾಸ್ತವ. ವಾಸ್ತು ಅಂದ್ರೆ 4 ಗೋಡೆ, ಇಟ್ಟಿಗೆ, ಎಷ್ಟಕ್ಕೆಷ್ಟು ಮೆಜರ್ಮೆಂಟ್ ಇದೆ ಅಲ್ಲ. ವಾಸ್ತು ಅನ್ನೋದೇ ಬೇರೆ ಕತೆ ಇದೆ. ಆ ವಾಸ್ತು ಅನ್ನುವಂಥದ್ದು ಮೂಲ ಗ್ರಂಥಗಳು ಒಟ್ಟು ಇರೋದು 7. ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟ ಮೂಲ ಗ್ರಂಥಗಳು, ಮೇನ್ ಗ್ರಂಥ 7 ಗ್ರಂಥ ಇರೋದು. ಆ ಗ್ರಂಥಗಳ ಹೆಸರಿನ ಸಮೇತವಾಗಿ ನಿಮ್ಮ ಮುಂದೆ ನಾವು ಇಡ್ತಾ ಇದೀವಿ. ನಾವು ವಾಸ್ತು ಕ್ಲಾಸ್ ಅಂದ್ರೆ ಯಾವ್ದೋ ಹೊಸದಾಗಿ ಬಂದೈತೆ, ಇದನ್ನ ಮಾಡಿದೀವಿ ಅದನ್ನ ಮಾಡಿದೀವಿ, ಅಲ್ಲವೇ ಅಲ್ಲ. ಅದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಬಟ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅಡಿಪಾಯದಿಂದ ತೆಗಿತಾ ಇದೀವಿ. ಯಾರು ಕೊಟ್ಟಿದ್ದು, ಯಾರಿಂದ ಬಂತು, ಅದನ್ನ ಬರ್ದಂತ ಗ್ರಂಥಕರ್ತರು ಅಥವಾ ಋಷಿಗಳು, ಮುನಿಗಳು ಯಾರಿದ್ದಾರೆ, ಎಲ್ಲಿಂದ ಬಂತು ಅನ್ನೋದನ್ನ ನಾವು ಕೊಡ್ತಾ ಇದೀವಿ. ಯಾಕೆ ಸರ್ ಕೊಡ್ತಾ ಇದ್ದೀರಾ ಅಂದ್ರೆ, ಒಂದು ವಿಷಯ ನಮ್ದಲ್ಲ,
ನಾವು ಕೊಡ್ತಾ ಇರೋ ಯಾವುದೇ ವಿಷಯಗಳನ್ನ ನಾವು ಎಲ್ಲೂ ಬಂದ್ಬಿಟ್ಟು ನಮ್ದು ಅಂತ ಹೇಳ್ಕೊಂಡು ಸುತ್ತಲ್ಲ. ಇದು ಒಂದು ಕನ್ಫರ್ಮ್. ಎರಡನೇದೇನು ಅಂದ್ರೆ, ನೀವು ಯಾವುದೇ ಒಂದು ಕೆಲಸ ಮಾಡಿ ಅದ್ರದ್ದು ಮೂಲ ಯಾರು ಅಂತ ತಿಳ್ಕೊಂಡು ಮಾಡಿ. ಇವಾಗ ಸಪೋಸ್ ತಿಳ್ಕೊಳ್ಳಿ, ನಿಮ್ ಮನೆಯಲ್ಲಿ ಒಂದು ವಿಷ್ಣು ಸಹಸ್ರನಾಮದ ಗ್ರಂಥ ತಂದಿದ್ದೀರಾ ಅಂತ ತಿಳ್ಕೊಳ್ಳಿ. ಆ ಗ್ರಂಥಕರ್ತರು ಯಾರು ಅಂತ ನೋಡಿ. ಇದೊಂದು ಕೆಲಸ ಮಾಡಿ, ನಮ್ಗೆ ಸಾಕು, ಋಷಿ ಬೇಡ ನಮ್ಗೆ. ಗ್ರಂಥಕರ್ತರು ಯಾರು ಅಂತ ನೋಡಿ, ಅವರ ಹೆಸರನ್ನ ಹೇಳಿ ಅವರಿಗೆ ಒಂದು ನಮಸ್ಕಾರವನ್ನ ಹಾಕಿ, ಅವ್ರ ಹೆಸರಿನಲ್ಲಿ ಒಂದು ದೀಪ ಹಚ್ಚಿ ಅಥವಾ ಅವ್ರ ಹೆಸರಿನಲ್ಲಿ ಒಂದು ಹೂವ ಇಟ್ಟು ಒಂದ್ಸಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನೋಡಿ. ನಿಮ್ಮ ಅನುಭವವನ್ನ ನನಗೆ ತಿಳಿಸಿ. ಏನೇ ತೊಂದರೆ ಆದ್ರೂ ನಾನ್ ಗ್ಯಾರಂಟಿ. ಓಕೆನಾ? ವಿಡಿಯೋದಲ್ಲೇ ಇದೆ, ನಾನೇ ಗ್ಯಾರಂಟಿ. ರೈಟಾ? ನಾವು ಅವ್ರನ್ನೆಲ್ಲ ಮಾತಾಡ್ಸಲ್ಲ, ನಮ್ಗೆ ಅವ್ರ ಅವಶ್ಯಕತೆ ಇಲ್ಲ. ಗ್ರಂಥಕರ್ತರು ಎಲ್ಲಿಂದಾರು ಒಂದ್ ಕಡೆ ತಂದಿರ್ತಾನೆ, ಏನಾದ್ರು ಒಂದು ಹಾಕಿರ್ತಾನೆ. ನಮ್ಗೆ ಅಲ್ಲಿ ಎಲ್ಲಿ ಅಸಡ್ಡೆಗಳಿದೆ? ನಮ್ಮ ಹತ್ರ ಇರುವಂತ ಪುಸ್ತಕಗಳ ಗ್ರಂಥಕರ್ತರ ಹೆಸರು ಗೊತ್ತಾ? ನಿಮ್ ಮನೆಯಲ್ಲಿ ಇರುವಂತ ಎಲ್ಲಾ ಪುಸ್ತಕಗಳ ಗ್ರಂಥಕರ್ತರ ಹೆಸರು ಹೇಳ್ತೀರಾ ನೀವು? ಇಲ್ಲ. ನಮ್ಮ ಮನೇಲಿ ಏನ್ ಪುಸ್ತಕ ಇದೆ ಅಂತ ಬೇಕಾದ್ರೆ ಹೇಳ್ತೀವಿ ಅಲ್ವಾ? ಸೊ ಗ್ರಂಥಕರ್ತರಿಗೆ ಮರ್ಯಾದೆಯನ್ನ ಕೊಡಿ. ಯಾವಾಗ ನೀವು ಈ ತರ ಮಾಡ್ತಿರೋ ಅದೆಲ್ಲವೂ ನಿಮ್ಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಮೇನ್ ಯಾರು ಕೊಟ್ರು, ಯಾರಿದೆ ಬೇಸ್? ಬೇಸ್ ಎಲ್ಲಿಂದ ಬರ್ತಾ ಇದೆ? ಇದ್ರ ಬೇಸ್ ಏನು? ಬೇಸ್ ಏನು ಅಂತ ಹೇಳಿದ್ರೆ, ಕೊಟ್ಟವ್ರನ್ನ ನಾವು ತಪ್ಪು ಅಂತ ಹೇಳೋದಕ್ಕಲ್ಲ, ಬೇಸ್ ಅವ್ರಿಗೆ ಒಂದು ನಮಸ್ಕಾರ. ಅವ್ರು ಮಾಡಿರ್ತಾರೆ ಆ ಕೆಲಸಗಳನ್ನ. ಇವಾಗ ನಂದು ಕಾಳಿ ಸಿದ್ಧಾಂತದಲ್ಲಿ ವೈಬ್ರೇಷನ್ ಸಂಖ್ಯೆಗಳು ಅಂತ ನಾನು ತಗೋತಾ ಇದ್ದೀನಿ. ನೀವು ಇವಾಗ್ಲೂ ಗೂಗಲ್ ಹಾಕಿ ವೈಬ್ರೇಷನ್ ಸಂಖ್ಯೆಗಳು, ನಿಮ್ಗೆ ಬುಕ್ ಸಿಗುತ್ತೆ, ತಗೊಳ್ಳಿ. ಅರ್ಥ ಆಯ್ತಲ್ವಾ? ಗುರುಗಳು ಯಾರಾದ್ರು, ಅವ್ರು ಯಾಕೆ ಇಲ್ಲಿ ಬಂದ್ರು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ನಾ ಆ ಗುರುಗಳ ಬಗ್ಗೆನೂ ಹೇಳ್ತೀನಿ. ನಮಗೆ ಹೆಮ್ಮೆ ಇದೆ, ಇಲ್ಲ ಅಂತಲ್ಲ. ನಾವು ಯಾವ ವಿಷಯಗಳನ್ನ ಎಲ್ಲಿಂದ ತಗೊಂಡ್ವಿ, ಅದ್ರ ಗುರುಗಳು ಯಾರು, ಮೂಲ ಯಾರ್ದು, ಎಲ್ಲಿಂದ ತಗೊಂಡ್ವಿ, ಅದ್ರ ಹೆಸರು ಸಮೇತ ಹಾಕ್ತಾ ಇರ್ತೀವಿ. ಸೊ ಅದೇ ರೀತಿ ಪ್ರತಿಯೊಬ್ರು ಹಾಕಿದ್ರೆ ಎಲ್ರಿಗೂ ಅದ್ರ ಮೂಲ ಗೊತ್ತಾಗುತ್ತೆ. ನಮ್ದೊಂದು ಮೂಲ ಇದೆ ಅನ್ನೋದು ಕೆಲವ್ರಿಗೂ ಗೊತ್ತಾಗಲ್ಲ. ಎಲ್ಲ ನಾವೇ ತಂದ್ವಿ ಅಂತ ಇರ್ತಾರೆ. ನಾವು ಯಾರು ತರಕ್ ಸಾಧ್ಯನೇ ಇಲ್ಲ. ವಿಷಯ ಮಂಡಿಸ್ಬೋದು, ಒಂದ್ ಸ್ವಲ್ಪ ಅನುಭವಗಳನ್ನ ಹಂಚ್ಕೋಬಹುದೇ ಹೊರತು ಮೂಲನ ಎಲ್ಲ ತರೋದಕ್ಕೆ ಆಗಲ್ಲ. ಸೊ ಕಾಳಿ ಸಿದ್ಧಾಂತದಲ್ಲಿ ಬೇರೆ ಇದೆ, ಕಾಳಿ ವಾಸ್ತುನಲ್ಲಿ ಬೇರೆ ಇದೆ. ಕಾಳಿ ವಾಸ್ತುನ ತಂದಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತೆ ವಾಸ್ತು ಅಂದ್ರೂ ಕೂಡಲೇ ಕೆಲವರು ಈಶಾನ್ಯ ಮೂಲೆಯಲ್ಲಿ ಇದಿರ್ಬೇಕು, ಆಮೇಲೆ ಯಾವ್ದು ನಮ್ಮ ಅಗ್ನಿ ಮೂಲೆಯಲ್ಲಿ ಕಿಚನ್ ಇರ್ಬೇಕು, ನೈಋತ್ಯದಲ್ಲಿ ಬೆಡ್ರೂಮ್ ಇರ್ಬೇಕು, ಇದನ್ನ ವಾಸ್ತು ಅಂತ ತಿಳ್ಕೊಂಡಿದ್ರೆ ಇದು ಒಂದು ದೊಡ್ಡ ಸುಳ್ಳು. ಇದು ಸತ್ಯ ಅಲ್ಲ. ದಿಸ್ ಇಸ್ ನಾಟ್, ಇದು ಸತ್ಯ ವಾಸ್ತು ಅಲ್ಲ. ಓಕೆ? ವಾಸ್ತು ಪ್ರಕಾರ ನಾನು ಮನೆ ಕಟ್ಟಿದ್ದೀನಿ ಅಂತ ತುಂಬಾ ಜನ ಕ್ಲೈಂಟ್ಗಳು ನನ್ನ ಹತ್ರ ಬರ್ತಾರೆ. ನಾನು ಕೆಲವೊಂದು ಪ್ರಶ್ನೆಗಳನ್ನ ಅವ್ರು ಕೇಳ್ತೀನಿ, ವಾಸ್ತು ಪ್ರಕಾರ ಕಟ್ಟಿದಿರಲ್ವಾ, ಇದೆಲ್ಲ ಏನು ಅಂತ. ಇವೆಲ್ಲ ಯಾವ್ದು ನಮ್ಗೆ ಹೇಳಿಲ್ವಲ್ಲ. ಸರಿ, ನೀವು ವಾಸ್ತು ಪ್ರಕಾರ ಕಟ್ಟಿದಿರಲ್ವಾ, ಅವ್ರಿಗೆ ಫೋನ್ ಮಾಡಿ ಕೇಳಿ, ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೇಳಿ ಅಂದ್ರೆ ಅವ್ರಿಗೂ ಗೊತ್ತಿರಲ್ಲ. ಇದು ವಾಸ್ತುವೇ ಅಲ್ಲ ಅಂತಾರ ಅವ್ರು. ನಾನು ಹೇಳ್ತೀನಿ ಅವ್ರು ವಾಸ್ತು ಕಲ್ತಿಲ್ಲ. ಅರ್ಥ ಆಯ್ತಲ್ವಾ? ಸೊ ವಾಸ್ತು ಸರಿಯಾದಂತ ಕ್ರಮ ಬೇರೆ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಕಲಿಯೋಣ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಯಾಕಂತ ಹೇಳಿದ್ರೆ ಯಾರಾದ್ರೂ ವಾಸ್ತು ಕ್ಲಾಸ್ ಮಾಡ್ಬೋದು ನಮ್ಮನ್ನ ನೋಡ್ಬಿಟ್ಟು. ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಯಾರನ್ನಾರು ಹುರಿದುಂಬಿಸ್ತಾ ಇರ್ತೀವಿ. ಸೊ ಅವ್ರುಗಳು ಯಾರಾದ್ರೂ ಎದ್ದು ವಾಸ್ತು ಕ್ಲಾಸ್ ನ ಮಾಡ್ಬೋದೇನೋ ಮಾಡಿ. ವಿಷಯ ಮಂಡಿಸ್ಬೇಕು. ನಮ್ಗೆ ಜನಗಳಿಗೆ ರಿಯಾಲಿಟಿ ಸಿಗ್ಬೇಕು. ನಾನು ಹೋದ್ರೆ ಪರವಾಗಿಲ್ಲ, ಆದ್ರೆ ಜನಗಳಿಗೆ ವಿಷಯ ತಿಳಿಸಿ. ಯಾರೇ ಮಾಡಿ ವಿಷಯ ತಿಳಿಸಿ, ರಿಯಾಲಿಟಿ ಹೇಳಿ ಅಷ್ಟೇ. ಸತ್ಯ ಹೇಳಿ. ಸತ್ಯ ಹೇಳ್ಬಿಟ್ಟು ಅದನ್ನ ಕಲ್ಸಿ. ಅದನ್ನ ಕಲ್ಸಲ್ಲ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರು ಯಾವ ಕ್ಲಾಸ್ ಮಾಡ್ತಾ ಇದಾರೆ ಆ ಕ್ಲಾಸ್ ಮಾಡೋದು ಒಂದ್ 2 ದಿನ ಮುಂಚೆ ನಾವು ಅದೇ ತರದ ಒಂದು ಕ್ಲಾಸ್ ಮಾಡೋಣ ಅನ್ನೋ ಪ್ಲಾನ್ ನಲ್ಲೇ ಎಲ್ಲ ಕೂತಿರ್ತವೆ. ಅರ್ಥ ಆಯ್ತಲ್ವಾ? ಸೊ ಅವ್ರಿಗೆಲ್ಲರಿಗೂ ನಾನೇ ಊಟ ಕೊಡೋದು, ನಾವೇ ಮಾಡಿಸೋದು, ಇಂಥದ್ದೇ ಕ್ಲಾಸ್ ಮಾಡಿ ಅಂತ ಮೊದಲೇ ಹಿಂಟ್ ಕೊಟ್ಟಿರ್ತೀವಿ. ಸೊ ಅವ್ರುಗಳೆಲ್ಲ ಪಾಪ ನಮ್ಮಿಂದಾನೇ ಹೆಂಗೋ ನಡೀತಾ ಇದಾವೆ, ಹಂಗೆ ನಡ್ಕೊಂಡು ಹೋಗ್ಲಿ. ರೈಟ್? ಬೇರೆ ಯಾರಿಗಾರು ಇದೆಯಾ ಪ್ರಶ್ನೆ? ನಮಸ್ತೆ ಗುರುಜಿ. ಏನಾದ್ರು ಸೇರಿಸ್ಬೋದಾ? ಸೇರಿಸಬಹುದ ಗುರುಜಿ? ನಾವ್ ಯಾವ್ದೇ ಒಂದು ಪ್ರಾಬ್ಲಮ್ ನಲ್ಲಿ ಕುಂಡ್ಲಿ ಬಂತಂದ್ರೆ ಗುರುಜಿ, ದಶಾಭುಕ್ತಿ ಇರ್ಬೋದ್ರಿ, ದೋಷ ಇರ್ಬೋದು, ಕುಲದೇವಿ ಶಾಪ ಇರ್ಬೋದು, ಪ್ರೇತ ಬಾಧೆ ಇರ್ಬೋದು, ಮಾಂತ್ರಿಕ ಬಾಧೆ ಇರ್ಬೋದು, ಅಥವಾ ಯಾವುದೇ ಇದು ಈ ವಾಸ್ತು ಬಗ್ಗೆ ಆದ್ರೂ ಇರ್ಬೋದು ಗುರುಜಿ. ಈಗ ಈ ಒಂದು ಕಾಳಿ ಸಿದ್ಧಾಂತದಲ್ಲಿ ಗುರುಜಿ ಯಾವುದರಿಂದ ಅಂದ್ರೆ ಎಲ್ಲದನ್ನ ನೋಡಿದಾಗ ಯಾವ ದೋಷ ಅಂತ ಕಂಡು ಹಿಡಿತಾರೆ. ಬಟ್ ಇದ್ರಲ್ಲಿ ಯಾವ ಆಕ್ಚುಲಿ ಇದರಿಂದ ಇವ್ರಿಗೆ ತೊಂದರೆ ಆಗ್ತದೆ ಅಂತಂದು ಪಟ್ ಗೊತ್ತಾಗ್ಬಿಡುತ್ತೆ ಗುರುಜಿ ಪಟ್ ಅಂತ. ಯಾವ ಗ್ರಹದಿಂದ ಸಮಸ್ಯೆ ಆಗ್ತಾ ಇದೆ, ಇವ್ರು ಹೇಳೋ ಸಮಸ್ಯೆಗೆ ಏನ್ ಕಾರಣ ಅನ್ನೋದು ಗೊತ್ತಾಗುತ್ತೆ ಸರ್. ಅದನ್ನ ಮಾಡ್ಕೊಂಡು ಹೋಗ್ಬೋದು. ಕಾಳಿ ಸಿದ್ಧಾಂತದಲ್ಲಿ ಮಾಂತ್ರಿಕ ಇರಲ್ಲ, ನೆನ್ಪಿಟ್ಕೊಳ್ಳಿ. ಅಂದ್ರೆ ಮಾಟ ಗೀಟ ಇತ್ಯಾದಿಗಳು ಆಗಿದ್ಯಾ ಅಂತ ಪ್ರಶ್ನೆ ಕಂಡುಹಿಡಿಯಕ್ ಆಗಲ್ಲ, ಇರಲ್ಲ. ಅರ್ಥ ಆಯ್ತಾ? ಸೊ ಮಾಟದಿಂದ ನನಗೆ ಹಣಕಾಸು ಸ್ಟಕ್ ಆಗಿದೆ, ಅದಕ್ಕೆ ಪರಿಹಾರ ಇರುತ್ತೆ. ಮಾಟದಿಂದ ನನ್ನ ಆರೋಗ್ಯ ಕೆಡ್ತಾ ಇದೆ, ಅದಕ್ಕೆ ಪರಿಹಾರ ಇರುತ್ತೆ. ಅದನ್ನ ಕಂಡುಹಿಡಿತದ. ಅದನ್ನ ಬಿಟ್ಟು ನಿಮ್ಗೆ ಮಾಟ ಆಗಿದೆ, ಅದಾಗಿದೆ, ಇದಾಗಿದೆ ಅನ್ನುವಂಥದ್ದು ಹೆದರ್ಸುವಂಥದ್ದೆಲ್ಲ ಇರಲ್ಲ. ಸರ್ಪದೋಷ ಇತ್ಯಾದಿಗಳ ಬಗ್ಗೆ ಉಲ್ಲೇಖ ಇರಲ್ಲ. ನೀವು ಬೇಕಾದ್ರೆ ತಗೊಂಡು ನಿಮ್ಮ ಹತ್ರ ಕಲ್ತಿರುವಂತ ವಿದ್ಯಾವಂತರಿಂದ ನೀವು ಕಲ್ತಿರುವಂತ ವಿಷಯಗಳನ್ನ ಬೇಕಾದ್ರೆ ಇದ್ರ ಜೊತೆಗೆ ಅಪ್ಲೈ ಮಾಡಿ ನೋಡಿ, ನಿಮಗೆ ಬರ್ಬೋದೇನೋ ಆ ಸೂತ್ರಗಳು. ಬಟ್ ನಮ್ ಕಡೆಯಿಂದ ಆ ಸೂತ್ರಗಳು ಅಪ್ಲೈ ಕೊಡಲ್ಲ. ಹೇಳಿ ಸರ್. ಶ್ರೀಕಾಂತ್ ಮಾತಾಡಿ. ನಮಸ್ಕಾರ. ನಮಸ್ತೆ. ಡೈಲಿ ಮತ್ ನಾವ್ ಕ್ಲಾಸ್ಗೆ ಒಂದೊಂದ್ ದಿವಸ ನಮ್ಗೆ ಅಟೆಂಡ್ ಆಗ್ಲಿಲ್ಲ ಅಂದ್ರ ಅವತ್ತ PDF ವಿಡಿಯೋ ನೋಡ್ಬೋದನ್ರಿ? ಮತ್ ನಾವು ನೈಟ್ ಏನ್ರಿ ನೋಡ್ಬೋದು. ಆದ್ರೆ ತರಗತಿ ಮುಗಿಯೋಷ್ಟರಲ್ಲಿ ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳ್ಕೊಳ್ಳಿ. ಬೇರೆ ಮುಗಿತಾ? ಅಂದ್ರೆ ಇದ್ರಲ್ಲಿ ಯಾರಾದ್ರೂ ಏನಾದ್ರು ಸೇರ್ಸೋದ್ರ ಬಗ್ಗೆ ಯಾರು ಮಾತಾಡಿಲ್ಲ. ನನಗೆ ಆವಾಗಿಂದ ನಾನು ನೋಡಿರುವಂತದ್ದು ಬರೀ ಪರಿಹಾರ ಕ್ರಿಯೆಗಳು, ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತುಕತೆ ಇತ್ತೇ ಹೊರತು ಯಾರು ಬಂದ್ಬಿಟ್ಟು ಇದನ್ನ ಸೇರ್ಸೋದ್ರಲ್ಲಿ ಯಾರು ಏನು ಮಾತಾಡೇ ಇಲ್ಲ ಅನ್ಸುತ್ತೆ ಅಲ್ವಾ? ಹೇಳಿ ಸರ್. ಹೇಳಿ ಸರ್. ಕೈ ಎತ್ತಿದಾರಲ್ಲ ಯಾರ್ಯಾರು?
ಸುರೇಶ್ ಕುಮಾರ್ ಮಾತಾಡಿ ಸರ್. ನಮಸ್ತೆ. ಈ ಮಂತ್ರ ಸಿದ್ಧಿ ಆಗಿ ಅದನ್ನ ಹೇಗೆ ತಿಳ್ಕೊಬಹುದು ಗೊತ್ತಾಗತ್ತೆ ಗುರುಗಳೇ? ಇಲ್ಲ ಸರ್, ಇದರಲ್ಲಿ ಬರಲ್ಲ ಅದು. ಅವಿನಾಶ್ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ. ಇದ್ರಲ್ಲಿ ಹೋರಾಶಾಸ್ತ್ರದ ಏನಾದ್ರು ಸೇರಿಸಬಹುದಾ ಸರ್? ಇಲ್ಲ ಸರ್, ಬರಲ್ಲ ಇದರಲ್ಲಿ. ಹೋರಾ ಬರಲ್ಲ ಸರ್. ಹೋರ ಬರಲ್ಲ. ಮಹೇಶ್ ಮಾತಾಡಿ. ಗುರುಗಳೇ ನಮಸ್ಕಾರ. ನಮಸ್ತೆ. ಗುರುಗಳೇ, ಈಗ ನೀವು ಅಂದ್ರಲ್ಲ ಜಸ್ಟ್ ಹಂಗೆ ಹೇಳುವಾಗ ದುಡ್ಡು ಕೊಡೋ ಗ್ರಹ ಚಂದ್ರ ಅಂತ ಹೇಳಿದ್ರಲ್ಲ, ಬೈ ಚಾನ್ಸ್ ಈಗ ಚಂದ್ರ ನೆಗೆಟಿವ್ ಆಗಿದ್ರೆ, ಮೃತ್ಯು ಭಾಗದಲ್ಲಿದ್ರೆ ಅಥವಾ ಅಶುಭ ಗ್ರಹ ಜೊತೆ ಇದ್ರೆ ಅದನ್ನ ಪಾಸಿಟಿವ್ ಮಾಡಿ ಸರ್. ಪಾಸಿಟಿವ್ ಮಾಡಿ. ಪ್ರತಿಯೊಬ್ಬ ವ್ಯಕ್ತಿ ಹತ್ರನೂ ದುಡ್ಡಿದೆಯಾ ಇಲ್ವಾ, ಜಾಸ್ತಿನೋ ಕಮ್ಮಿನೋ, ದುಡಿತಿರೋ ಇಲ್ವೋ, ಅದು ನನಗೆ ಬೇಕಾಗಿಲ್ಲ. ಒಟ್ನಲ್ಲಿ ನಿಮ್ಮ ಹತ್ರ ಎಲ್ಲ ದುಡ್ಡಿದೆಯಾ ಇಲ್ವಾ? ಪ್ರತಿಯೊಬ್ಬರ ಹತ್ರ ದುಡ್ಡು ಇರುತ್ತಾ ಇಲ್ವಾ? ಪ್ರತಿಯೊಬ್ಬರ ಹತ್ರನೂ ದುಡ್ಡು ಇರುತ್ತೆ. ನಾವೇನ್ ಮಾಡ್ತೀವಿ, ಶುಕ್ರನ ತಗೋತೀವಿ. ಶುಕ್ರ ಬಂದ್ಬಿಟ್ಟು ನಮ್ಮ ಹತ್ರ ಇವಾಗ ರೊಟೇಷನ್ ಕ್ಯಾಶ್ ಎಷ್ಟಿದೆಯೋ ಅನ್ನೋದಕ್ಕೆ ಕಾರಕ ಗ್ರಹ. ವೈಟ್ ಮನಿ ಗುರು ಧನಕಾರಕ. ದೊಡ್ಡ ಪ್ರಮಾಣದ ಅಮೌಂಟ್ ಇತ್ಯಾದಿಗಳನ್ನ ನಾವು ಅಕೌಂಟ್ ಅಲ್ಲಿ ಇಟ್ಟಿರ್ತೀವಿ. ಲೋನ್ ಇತ್ಯಾದಿಗಳನ್ನ ತಗೋತೀವಿ. 10 ಲಕ್ಷ 20 ಲಕ್ಷ 30 ಲಕ್ಷ ಲೋನ್ ಬಂದೈತೆ. ಇವೆಲ್ಲವೂ ಗುರುನೇ ಕಾರಕತ್ವ, ಇಲ್ಲ ಅಂತ ಹೇಳಿಲ್ಲ. ಬಟ್ ಇವ್ರಿಬ್ಬರಿಗಿಂತ ಜಾಸ್ತಿ ಯಾರು ಅಂತ ಹೇಳಿದ್ರೆ ಚಂದ್ರ. ಹೇಗೆ ಅನ್ನೋದನ್ನ ಬೇಕಾದ್ರೆ ನಾನು ಕ್ಲಾಸಲ್ಲಿ ತೋರಿಸ್ತೀನಿ. ಸೊ ಆ ಚಂದ್ರನ ಕಡೆಗೆ ಗಮನ ಜಾಸ್ತಿ ಹರಿಸಿ. ದುಡ್ಡು ಬೇಕು ಅಂತ ಹೇಳಿದ್ರೆ ಅವಾಗ ನಿಮ್ಗೆ ಇರುತ್ತೆ. ಯಾವುದೇ ರೀತಿ ಇಲ್ಲ ಸರ್, ವಕ್ರಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಸಮಸ್ಯೆ ಇಲ್ಲ. ಇದ್ರಲ್ಲಿ ವಕ್ರಿ ಆಗಿರ್ಬೋದು ಅಥವಾ ಇದನ್ನ ಆಗಿರ್ಬೋದು, ಬೇಕಾಗಿಲ್ಲ. ಬಟ್ ನಿಮ್ಮ ಜಾತಕದಲ್ಲಿ ರೆಡಿ ಇಟ್ಕೊಳ್ಳಿ ವಕ್ರಿಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ನಾನು ಅದಕ್ಕೆ ಸಂಬಂಧಪಟ್ಟಂತ ಸೂತ್ರ ಆಲ್ರೆಡಿ ಹೇಳಿದ್ದೀನಿ. 2ಕ್ಕಿಂತ ಜಾಸ್ತಿ ಗ್ರಹಗಳು ವಕ್ರಿ ಇತ್ತು ಅಂತ ಹೇಳಿದ್ರೆ ಅವ್ರ ಜೀವನದಲ್ಲಿ ಉದ್ಧಾರ ಆಗ್ತಾರೆ, ಪಕ್ಕ ಉದ್ಧಾರ ಆಗ್ತಾರೆ. ಅದೃಷ್ಟ ಬಂದೇ ಬರುತ್ತೆ, ಬಂದೇ ಬರುತ್ತೆ. ಇವತ್ತು ಬಂದಿಲ್ಲ ಸರ್, ನಾಳೆ ಬರುತ್ತೆ. 1 ತಿಂಗಳು ಬಿಟ್ಟು ಬರುತ್ತೋ, 1 ವರ್ಷ ಬಿಟ್ಟು ಬರುತ್ತೋ, ಒಟ್ನಲ್ಲಿ ಬರುತ್ತೆ. ಬಂದಾಗ ನೀವು ಖುಷಿ ಪಡ್ತೀರಾ. ಎಸ್ ಗುರುಗಳೇ, ಅಷ್ಟಕಾಳಿಯರ ಬಗ್ಗೆ ಏನಾದ್ರು ವಿಷಯ ತಿಳಿಸ್ತೀರಾ ಗುರುಗಳೇ ಈ ಕ್ಲಾಸ್ಗಳಲ್ಲಿ? ಯಾವ್ದು ಮ್ಯಾಮ್? ಅಷ್ಟಕಾಳಿಯರ ಬಗ್ಗೆ ನಕ್ಷತ್ರ ಸಿದ್ಧಾಂತದಲ್ಲಿ ಐತೆ, ಕೆಲವೊಂದ್ಸತಿ ಐತೆ, ಅಲ್ಲಿ ಇಲ್ಲಿ ಉಲ್ಲೇಖ ಮಾಡಿದ್ರಿ. ಅದ್ರ ಬಗ್ಗೆ ಐತೆ ಏನಾದ್ರು ತಿಳಿಸಿ. ಅಷ್ಟಕಾಳಿಯರ ಬಗ್ಗೆ, ಕಾಳಿಯರ ಬಗ್ಗೆ. ಇಲ್ಲಮ್ಮ, ಅದೆಲ್ಲ ಬಂದ್ಬಿಟ್ಟು ಮಾಂತ್ರಿಕ ಕ್ಲಾಸ್ಗಳು, ಮಂತ್ರ ಕ್ಲಾಸ್ಗಳು. ಅವೆಲ್ಲ ಮಂತ್ರ ತಂತ್ರ ಸಾಧನೆ, ಈ ಕ್ಲಾಸ್ಗಳು ಬೇರೆ. ಇದು ಜ್ಯೋತಿಷಕ್ಕೆ ಸಂಬಂಧಪಟ್ಟ ತರಗತಿಯಮ್ಮ. ಬರೀ ಜ್ಯೋತಿಷದ ವಿಚಾರಗಳು ಮಾತ್ರ ಇರ್ತವೆ. ಓ ಕಾಳಿ ಸಿದ್ಧಾಂತ, ಕಾಳಿ ಇದ್ದಾಳಲ್ಲ, ಮಿಕ್ಕಿದ 7 ಜನ ಎಲ್ಲಿ ಅಂತನಾ? ಇಲ್ಲ, ಕಾದಿರಲ್ಲ. ರೇಣುಕಾ ಪ್ರಸಾದ್ ಮಾತಾಡಿ ಮೇಡಮ್. ಸರ್, ಬೋರ್ವೆಲ್ ಅಲ್ಲಿ ನೀರ್ ಕೊರ್ಸೋದ್ರ ಬಗ್ಗೆ ಏನಾರ ಇರುತ್ತಾ? ಬೋರ್ವೆಲ್ ಅಲ್ಲಿ ನೀರ್ ಕೊರ್ಸೋದ್ರ ಬಗ್ಗೆ ಏನು ಇರಲ್ಲಮ್ಮ. ನಾನು ಹೇಳ್ತಾ ಇಲ್ವಾ ನಿಮ್ಗೆ, ಸಮಸ್ಯೆ ಏನು, ಪರಿಹಾರ ಯಾವ ಗ್ರಹ ಅಂತ ಇರುತ್ತೆ ಹೊರತು ನೀರ್ ಕೊರ್ಸೋದಕ್ಕೆ ಏನ್ ಮಾಡ್ಬೇಕಂತೆಲ್ಲ ಇರಲ್ಲ. ಸಮಸ್ಯೆ ಏನು? ಇವಾಗ ಯಾರಾದ್ರೂ ಬಂದ್ರು, ನನಗೆ ಸಮಸ್ಯೆ ಇದೆ, ಬೋರ್ವೆಲ್ ಅಲ್ಲಿ ನೀರ್ ಕೊರ್ಸಕ್ ಆಗ್ತಾ ಇಲ್ಲ ಅಂತಾರ, ಅಥವಾ ಏನ್ ಕೇಳ್ತಾರೆ? ಬೋರ್ವೆಲ್ ಅಲ್ಲಿ ನೀರ್ ಕೊರ್ಸ್ಬೋದಾ, ಯಾವ ಡೇಟ್ ಕೊರ್ಸ್ಬೋದು, ಮುಹೂರ್ತ ಕೇಳ್ತಾರೆ, ಏನ್ ಕೇಳ್ತಾರೆ ಅಲ್ವಾ? ರೈಟ್. ಬೇರೆ ಶಶಿ ವೆಂಕಟ್ ಮಾತಾಡಿ ಸರ್. ಗುರುಗಳೇ ನಮಸ್ಕಾರ. ನಮಸ್ತೆ. ಗುರುಗಳೇ, ಈ ತರಗತಿಯಲ್ಲಿ ಗ್ರಹ ಕಾರಕತ್ವಗಳು, ರಾಶಿ ಕಾರಕತ್ವಗಳು ಮತ್ತೆ ಫ್ಲೋನಲ್ಲಿ ಬರುತ್ತೆ ಅಣ್ಣ, ಅವ ಬರ್ಕೊಂಬಿಡಿ. ಗುರುಗಳೇ ಸಪರೇಟ್ ಇರಲ್ಲ, ಫ್ಲೋನಲ್ಲಿ ಬರ್ತಾ ಇರ್ತದೆ. ಬೇಕಾದ್ರೆ ಅವಾಗ ಆ ಟೈಮಲ್ಲಿ ತಗೊಂಡು ಬರ್ಕೊಳ್ಳಿ. ನಾನು ಎಲ್ಲಾ ಕ್ಲಾಸಲ್ಲೂ ಅದೇ ಹೇಳ್ತೀನಿ. ನಂತರ ಫ್ಲೋನಲ್ಲಿ ಕಾರಕತ್ವ ಬರುತ್ತೆ ಹೊರತು ನನಗೆ ಅದು ಬರೆದು ಟೈಪಿಂಗ್ ಮಾಡಿದ್ರೆ ನನ್ ತಲೆಗೆ ಹೋಗಲ್ಲ. ಅದು ನನಗೆ ಹೋಗಲ್ಲ ಅಂದ್ರೆ ನಾನು ನಿಮಗೆ ಏನ್ ಹೇಳ್ಕೊಡ್ತೀನಿ? ಫ್ಲೋನಲ್ಲಿ ಬರುತ್ತೆ, ಬರ್ಕೊಳ್ಳಿ. ಬೇಕು ಗುರುಗಳೇ, ಪ್ರಶ್ನೋತ್ತರ ಕ್ಲಾಸ್ ಆಗ್ತದೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಇವಾಗ ಅಷ್ಟಕ ವರ್ಗ ಇರಲ್ಲ ಸರ್, ಅಷ್ಟಕ ವರ್ಗ ಇಡೀ ಇದ್ರಲ್ಲಿ ಅಷ್ಟಕ ವರ್ಗ ಇರಲ್ಲ. ಯಾರೋ ಹಾಕಿದೀರಾ ಅಷ್ಟಕ ವರ್ಗ ಇರುತ್ತಾ ಅಂತ? ಅಷ್ಟಕ ವರ್ಗ ಇರಲ್ಲ. ಮತ್ತೆ ನಾನು ನಿಮ್ಗೆ ಕ್ಯಾಲ್ಕುಲೇಷನ್ ಅಷ್ಟಕ ವರ್ಗದ್ದು ಕಲಿಸ್ಬೇಕು. ಯಾಕಂದ್ರೆ ಇದು ನೋಡಿ, ಕಾಳಿ ಸಿದ್ಧಾಂತ ಮೀನ್ಸ್ ವಾಟ್ ಅಂದ್ರೆ, ನಾನು ಹೇಳ್ತೀನಿ ಕೇಳಿ. ಒಂದು ಆಪ್ ಹಾಕಿದ್ವಿ, ಡೇಟ್ ಆಫ್ ಬರ್ತ್ ಹಾಕಿದ್ವಿ, ಟಕ್ಕಂತ ಹಾಕಿದ್ರು ಒಂದು ಕುಂಡ್ಲಿ ಬರುತ್ತೆ, ನವಾಂಶ, ಯಾವ ಕುಂಡ್ಲಿ, ವರ್ಗ ಕುಂಡ್ಲಿ, A to Z, ಅಷ್ಟಕ ವರ್ಗ ಎಲ್ಲ ಬರುತ್ತೆ. ಕಾಳಿ ಸಿದ್ಧಾಂತದಲ್ಲಿ ಬರಲ್ಲ ಅಣ್ಣ. ನಾವು ಕೈನಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇಸ್ ಎನಿಬಡಿ ಇಸ್ ರೆಡಿ? ನಮ್ಮ ಹತ್ರ ಇರುವಂತ 60 ವರ್ಗ ಕುಂಡ್ಲಿಗಳ ಕ್ಯಾಲ್ಕುಲೇಷನ್, ಆರ್ ಯು ರೆಡಿ? 60 ವರ್ಗ ಕುಂಡ್ಲಿ ಕ್ಯಾಲ್ಕುಲೇಷನ್, ಅಷ್ಟಕ ವರ್ಗ ಕ್ಯಾಲ್ಕುಲೇಷನ್. ಒಂದು ಕುಂಡಲಿ ಕ್ಯಾಲ್ಕುಲೇಷನ್ ಮಾಡಲ್ಲ ನಮ್ಮವ್ರು. 60ಕ್ಕೆ ಮೇಲೆ ಪ್ಲಸ್ ಮಾಡಿ ಅಂತ ಹೇಳಿದ್ರೆ 61 62 ಅಂತ ಹೇಳ್ತೀರಾ. 60ಕ್ಕೆ ಮೇಲೆ ಪ್ಲಸ್ ಮಾಡಂಗೆ ಇಲ್ಲ. ಅದೇ ಹೇಳ್ತಾ ಇರೋದು ನಾನು ವಿಷಯ. ಅರ್ಥ ಆಯ್ತಲ್ವಾ? ನಾವು ಒಂದ್ ಮಾಡೋಣ, ಮಾಡಿದ್ರ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಸರ್ ಹಿಂಗಿದ್ಯಾ, ಬೇಡ ಇಲ್ಲಿಗೆ ನಿಲ್ಸೋಣ, ಅದಕ್ಕೆ ಮೇಲೆ ಬೇಡ ಅಂತೀರಾ. ಸೊ ನನಗ್ ಗೊತ್ತು ಅದ್ರ ಅನುಭವ. ಸೊ ವೆಯ್ಟ್ ಮಾಡಿ. ಫ್ಯೂಚರ್ ಅಲ್ಲಿ ಇದಕ್ಕೆ ಅಷ್ಟಕ ವರ್ಗ ಅಪ್ಲೈ ಆಗತ್ತಾದ್ರೆ ಆಗುತ್ತೆ. ಫ್ಯೂಚರ್ ಅಲ್ಲಿ ಸರ್ ಇದಕ್ಕೆ ವರ್ಗ ಕುಂಡ್ಲಿಗಳು ಅಪ್ಲೈ ಆಗತ್ತಂದ್ರೆ 100% ಆಗುತ್ತೆ. ಜ್ಯೋತಿಷದಲ್ಲಿ ಏನಿದೆಯೋ ಅದೆಲ್ಲವೂ ಅಪ್ಲೈ ಆಗುತ್ತೆ. ಬಟ್ ನಾವ್ ಇವಾಗ ಯಾಕೆ ತೋರಿಸ್ತಾ ಇಲ್ಲ ಅಂದ್ರೆ, ನಾವ್ ಇನ್ನೂ ಬರ್ತಾ ಇದೀವಿ. ಎಂಟ್ರಿ ಕೊಟ್ರು ಕೂಡಲೇ
PUCದು, ಅದ್ರ PhD ಮಾಡೋದು, BA ಮಾಡೋದು, MBBS ಮಾಡೋದು, ನರ್ಸಿಂಗ್ ಏನೇನಿದೆಯೋ ಎಲ್ಲಾ ಬುಕ್ಸ್ ಗಳನ್ನ ತಗೊಂಡ್ಬಂದು UKG ಮಕ್ಕಳ ಮುಂದ್ಗಡೆ ಇಟ್ಬಿಟ್ರೆ ಮಕ್ಕಳು ಬುಕ್ಕಲ್ಲಿ ಆಟ ಆಡ್ತವೆ. ಗೊತ್ತಾಯ್ತಾ? ಬುಕ್ ಬಂತು, ನಿಂಗೆ ಅದ್ ತಕೋ, ನಂಗೆ ಇದ್ ತಕೋ, ನೀನ್ ಇದನ್ನ ಹೇಳಿ, ನಾನು ಅದನ್ನ ಹೇಳಿ. ಅವ್ರಿಗೆ ಅರ್ಥನೇ ಆಗಲ್ಲ, ಅದು ಕಲ್ಸೋದಕ್ಕೆ ಇಟ್ಟಿದ್ದೀನಿ ಅಂತ. ಸೊ ನನ್ ಪ್ರಕಾರ ಬೇಡ ಅಂತ. ಓಕೆನಾ? ನೋಡಿ, ಹಿಂಗ್ ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತು. ಸೊ ಸ್ಟಾರ್ಟ್ ಮಾಡಿ ಕಲೀರಿ. ಕಲ್ತಾದ್ಮೇಲೆ ಕೆಲವೊಂದ್ ಕಡೆ ಅಪ್ಲೈ ಮಾಡಿ. ಓಕೆ, ಕೆಲವೊಂದ್ ಕಡೆ ಅಪ್ಲೈ ಮಾಡಿ ಆದ್ರ ಮೇಲೆ ನೀವು ಮುಂದುವರಿರಿ. ಯು ಶುಡ್ ಮಾಡ್ಬೇಕಾ ಬೇಡವಾ? ನಾವು ಅಪ್ಲೈ ಮಾಡಿದಾಗ ನಮ್ಗೆ ಈ ಗ್ರಹ ಕ್ಲೀನ್ ಆಗಿ ಮೆನ್ಷನ್ ಮಾಡ್ತಾ ಇದೆ. ಇವಾಗ ಸಪೋಸ್ ತಿಳ್ಕೊಳ್ಳಿ, ಯಾರೋ ಒಬ್ರು ಬಂದಿದ್ದಾರೆ, ಸರ್ ಮದುವೆಗೆ ಎವ್ರಿಥಿಂಗ್ ಐ ಡಿಡ್ ಕುಜ ದೋಷ ಶಾಂತಿ, ಐ ಡಿಡ್ ಸರ್ಪ ಸಂಸ್ಕಾರ, ಸಂಬಡಿ ಟೋಲ್ ಸರ್ಪ ದೋಷ ಇಸ್ ದೇರ್, ನಾಗ ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಬಂದೆ, ಅಲ್ಲಿಗೆ ರಾಹುಕೇತು ದೋಷ ಅಂದ್ರು, ರಾಹುಕೇತು ಹೋಗ್ಬಿಟ್ಟು ಬಂದೆ. ವಾಟ್ ಟು ಡೂ ನೆಕ್ಸ್ಟ್? ನೀವು ಹೇಳುವಂತದ್ದು ಹೆಂಗಿರ್ಬೇಕು ಅಂತ ಹೇಳಿದ್ರೆ, ನೀವು ಮತ್ತೆ ಅದೇ ಸರ್ಪ ದೋಷ, ಮತ್ತೆ ಅದೇ ಕುಜ ದೋಷ, ಮತ್ತೆ ಅದೇ ರಾಹುಕೇತು ದೋಷ ಅಂದಾಗ ವ್ಯಕ್ತಿ ನಿಮ್ಮನ್ನ ನಂಬ್ತಾರ? ಅವ್ರೆಲ್ಲಾ ಕಡೆ ಸುತ್ಕೊಂಡ್ ಬರ್ತಾರೆ. ಎಲ್ಲರೂ ಬಂದ್ಬಿಟ್ಟು ಸುತ್ಕೊಂಡೇ ಬರೋದು. ಯಾರು ಒಬ್ರು ಇವಾಗ ಬರುವಂತವ್ರು ಫ್ರೆಶ್ ಆಗಿ ನಿಮ್ಮ ಹತ್ರ ಜ್ಯೋತಿಷ ನೋಡಕ್ ಬಂದಿರೋ ಯಾವ್ದಾದ್ರು ವ್ಯಕ್ತಿ ಇದಾರಾ? ಇಲ್ಲಿ ಯಾರಾದ್ರೂ ಬಂದಿದ್ಯಾ ಅನುಭವ? ಫಸ್ಟ್ ಟೈಮ್ ಸರ್ ನನ್ನ ಲೈಫಲ್ಲಿ ಇವತ್ತೇ ನಿಮ್ ಹತ್ರ ಬಂದು ಜಾತಕ ನೋಡ್ತಾ ಇದೀನಿ ಅಂತ ಹೇಳಿದವ್ರು ಯಾರಾದ್ರು ಇದಾರಾ? ಇರಲ್ಲ. ಊರೆಲ್ಲಾ ಸುತ್ತಿ ಎಲ್ಲವನ್ನ ತಿಳ್ಕೊಂಡು, ಸರ್ ಇದೊಂದ್ ಸ್ವಲ್ಪ ಜಾತಕ ನೋಡಿ, ಕುಜದೋಷ ಇದೆ ಅಂತೆ, ಅವನೇ ಸ್ಟಾರ್ಟ್ ಮಾಡ್ತಾನೆ. ಕುಜದೋಷ ಇದೆ ಅಂತೆ ಸರ್. ಓಕೆ, ಆಮೇಲೆ ಸರ್ ಅದು ರಾಹುಕೇತು ನೋಡಿದ್ರ, ಕಾಳಸರ್ಪ ದೋಷ ಶಾಂತಿ ಮಾಡ್ಕೊಂಡ್ ಬಂದಿದ್ದೀನಿ, ಎಲ್ಲ ಅವನೇ ಕೂತ್ಕೊಂಡು ನಮ್ಗೆ ಹೇಳ್ತಾ ಇರ್ತಾರೆ. ಅಂದ್ರೆ ಆ ಲೆವೆಲ್ ಅಲ್ಲಿ ಎಲ್ಲವನ್ನು ಅವ್ರಿಗೆ ಫೀಡ್ ಮಾಡಿ ಕಳ್ಸಿರ್ತಾರೆ. ಒನ್ಸ್ ಅಗೇನ್ ಅವ್ರು ನಮ್ಮ ಹತ್ರ ಬಂದಾಗ, ಸರ್ ಮದ್ವೆಗ್ ಬಂದ್ಬಿಟ್ಟು ರಾಹುಕೇತು ಮಾಡ್ಕೊಂಡ್ ಬಂದ್ಬಿಟ್ಟೆ ಸರ್ ಮದ್ವೆಗ್ ಬಂದ್ಬಿಟ್ಟು ಕುಜ ದೋಷ ಶಾಂತಿ ಆಯ್ತು ಸರ್ ಮದ್ವೆಗ್ ಬಂದು ಸರ್ಪದ್ದೆಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟೆ ಸರ್. ನಾವು ಸರ್ಪ ದೋಷ ಅಂತಾನು ಹೇಳಲಿಲ್ಲ, ಅಷ್ಟು ಬೇಗ ಅವ್ರು ರೆಡಿ. ಸೊ ಇಲ್ಲಿ ಏನಾಗತ್ತಂದ್ರೆ, ಒಂದ್ ಗ್ರಹ, ಸಿಂಗಲ್ ಗ್ರಹ ನಿಮ್ಗೆ ತೊಂದರೆ ಕೊಡ್ತಾ ಇರ್ತದೆ, ಅಥವಾ ಒಂದ್ ಗ್ರಹ ನಿಮ್ಮನ್ನ ನಿಲ್ಸಿರ್ತದೆ. ಆ ಒಂದ್ ಗ್ರಹ ಯಾವುದು ಅದಷ್ಟೇ ಕಂಡುಹಿಡಿತೀವಿ. ಒಂದ್ ನಕ್ಷತ್ರ ಯಾವುದು, ವಿಚ್ ನಕ್ಷತ್ರ, ಆ ನಕ್ಷತ್ರ ಪಾಸಿಟಿವ್ ನೆಗೆಟಿವ್, ಬಟ್ ವಾಟ್ ಇಸ್ ದಟ್? ಅರ್ಥ ಆಯ್ತಾ? ಅದೇನು, ಅದನ್ನ ನಾವು ಹಿಡಿದ್ಬಿಟ್ವಾ, ದಟ್ಸ್ ಇಟ್, ಮುಗೀತು ಕತೆ. ಇವಾಗ ಅದನ್ನ ಹಿಡ್ಕೊಂಡ್ಬಿಟ್ವಾ, ಮುಗೀತು. ಇವಾಗ ನಾನು ನಾರ್ಮಲ್ ಆಗಿ ಅಶ್ವಿನಿ ನಕ್ಷತ್ರ ಅಂದಿದ್ದೆ, ನಾ ಮತ್ತೆ ಹೇಳ್ತಾ ಇದ್ದೀನಿ, ಇವನ್ನ ನಾವು ಕಲಿಸ್ತಾ ಇಲ್ಲ, ಇದನ್ನ ಆಲ್ರೆಡಿ ಕ್ಲಾಸಲ್ಲಿ ಕಲಿಸ್ಬಿಟ್ಟಿದೀವಿ. ನಕ್ಷತ್ರ ಸಿದ್ಧಾಂತ ಇಲ್ಲಿ ನೋಡೋರು. ಸಪೋಸ್ ತಿಳ್ಕೊಳ್ಳಿ, ಎಲ್ಲವನ್ನ ಟೋಟಲ್ ಮಾಡಿದ್ವಿ, ನಕ್ಷತ್ರ ಬಂದ್ಬಿಟ್ಟು ಅಶ್ವಿನಿ ಬಂದ್ಬಿಡ್ತು, ಗ್ರಹಸ್ಥಿತ ನಕ್ಷತ್ರ ಅಶ್ವಿನಿ ಇದೆ. ಇವಾಗ ನೀವ್ ಏನ್ ಮಾಡ್ಬೇಕು? ಕುದುರೆ ನಿಮ್ಗೆ ಹೆಲ್ಪ್ ಮಾಡುತ್ತಾ? ನೀವು ಪ್ರಾಬ್ಲಮ್ ಇಂದ ಹೊರಗಡೆ ಬರೋದಕ್ಕೆ ಕುದುರೆ ನಿಮ್ಗೆ ಹೆಲ್ಪ್ ಮಾಡುತ್ತಾ? ಫ್ಲಾಗ್ ಹಾಸ್ಟ್ ಆಗುವಂತದನ್ನ ನೀವು ನೋಡಿದ್ರೆ ನಿಮ್ಗೆ ಹೆಲ್ಪ್ ಆಗತ್ತಾ? ಅಲ್ವಾ? ಫ್ಲಾಗ್ ಹಾಸ್ಟ್ ಆಗುವಂತದ್ದು ನಿಮ್ಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲು. ರೈಟಾ? ಇವಾಗ ನೀವು ಇರುವಂತ ಚೇರು ಅಥವಾ ನೀವು ಕೂತಿರುವಂತ ಕುರ್ಚಿ ಮೇಲೆ ಮುಂದ್ಗಡೆ ಬಂದ್ಬಿಟ್ಟು ನಮ್ಮ ನ್ಯಾಷನಲ್ ಫ್ಲಾಗ್, ಇಂಡಿಯಾ ಫ್ಲಾಗ್ ನೀವೇನಾದ್ರು ಇಟ್ರೆ ನೋಡೋರ್ ಕಣ್ಣಿಗೆ ಬಂದ್ಬಿಟ್ಟು ದೇಶಭಕ್ತಿ, ನಮಗೆ ಪರಿಹಾರ ಕ್ರಿಯೆ. ಗೊತ್ತಾಯ್ತಾ? ಸೊ ನೀವು ಎಲ್ಲಿ ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಇವಾಗ ಹಸು ಬಂದ್ಬಿಡ್ತು, ಪ್ರಾಣಿ ಬಂತು ಅಂದ್ರೆ ತಿನ್ನಿಸಿ ಅಂತ ಹೇಳ್ಬೋದು. ಸಿಂಹ ಬಂದ್ರೆ ಅರ್ಥ ಆಗ್ತಾ ಇದೆಯಾ? ಇದು ನಮ್ದು ಏನಾಗುತ್ತೆ ಅಂದ್ರೆ, ನೋಡಿ, ನಮ್ಮ ಹತ್ರ ಬರುವಂತ ಜನಗಳಂತಲ್ಲ, ತುಂಬಾ ಜನ ಲೋಕಲ್ ಅಲ್ಲಿ ಇರುವಂತವ್ರು ಕೇಳುವಂತ ಪ್ರಶ್ನೆ, ಸಿಂಹ ಬಂದ್ರೆ ತಿನ್ನಿಸ್ತೀರಾ ಹೆಂಗೆ? ಒಂಥರ ಮಾತಾಡ್ತವೆ, ನಮ್ಗೂ ಒಂಥರ ಖುಷಿ ಆಗ, ವಾಯ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿರ್ತವೆ, ಕೈ ಆಕ್ಷನ್ ಎಲ್ಲ ಚೇಂಜ್ ಆಗ್ತವೆ, ಕಾಲೆಲ್ಲ ಚೇಂಜ್ ಮಾಡ್ಕೊಂಡು ಕೇಳ್ತವೆ. ನನ್ಗೂ ಒಂಥರ ಖುಷಿ ಆಗುತ್ತೆ, ಏನ್ ಗುರು ಟೆನ್ಷನ್ ಅಲ್ಲಿ ನಿಮ್ಗೆ ಟೆನ್ಷನ್ ಕೊಡ್ತಾನೆ, ಈ ತರದೆಲ್ಲ ಕೇಳ್ತವೆ. ಓಕೆನಾ? ಸಿಂಹದ ಒಂದು ಸ್ಟ್ಯಾಚ್ಯೂ ಅಥವಾ ಸಿಂಹದ ಒಂದು ಗೊಂಬೆಗಳನ್ನ ಜೊತೆಗೆ ಇಟ್ಕೊಂಡ್ರೆ, ಸಿಂಹದ ಮುಖ ಇರುವಂತದ್ದು ಅಥವಾ ಸಿಂಹ ಇರುವಂತ ಪೂರ್ತಿ ಸಿಂಹ ಅಥವಾ ಸಿಂಹಿಣಿ ಇರುವಂತದನ್ನ ವಾಲ್ ಪೇಪರ್ ನಿಮ್ಮ ಮೊಬೈಲ್ಗೆ ಹಾಕೊಂಡ್ರೆ ಅಲ್ವಾ? ಯಾಕಾಗಲ್ಲ? ಎಲ್ಲವನ್ನ ಮಾಡಬಹುದು. ಸಿಂಹವನ್ನ ವಾಹನವಾಗಿ ಇಟ್ಟುಕೊಂಡಿರುವಂತ ದೈವದ ಹತ್ರ ಹೋಗಿದ್ರೆ, ಸಿಂಹ ವಾಹಿನಿ ಅಂತ ಕರಿತೀವಿ, ಅಥವಾ ಸಿಂಹದ ಮುಖವನ್ನ ಇಟ್ಟುಕೊಂಡಿರುವಂತ ದೈವದ ಹತ್ರ ಹೋದ್ರೆ ಕೆಲಸ ಆಗಲ್ವಾ? ಆಗತ್ತೆ. ನಾನು ಅದನ್ನ ಹೇಳ್ತಾ ಇರೋದು. ಇವಾಗ ಅದನ್ನೆಲ್ಲ ಮಾಡ್ಕೊಂಡ್ರೆ ಕೆಲಸ ಆಗಲ್ವಾ? ಖಂಡಿತ ಆಗತ್ತೆ. ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವ್ದನ್ನ ತಗೋಬೇಕು, ಯಾವ್ದನ್ನ ತಗೋಬಾರ್ದು. ಇವಾಗ ನೆಗೆಟಿವ್ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತ ವಸ್ತುಗಳು ನಿಮ್ಮ ಮನೆಯಲ್ಲಿ ಇದ್ರೆ ನೆಗೆಟಿವೇ ಮಾಡುತ್ತೆ, ಪಾಸಿಟಿವ್ ಇದ್ರೆ ಪಾಸಿಟಿವೇ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಏನ್ ಬರುತ್ತೆ, ಸರ್ ನಾವ್ ಇದನ್ ಮಾಡ್ಬೋದು, ಅದನ್ನ ಮಾಡ್ಬೋದು, ಹಂಗಲ್ಲ. ನಾನು ಏನಂತೀನಿ, ಪ್ರಶ್ನೆಗಳನ್ನ ಕ್ಲೀನ್ ಆಗಿ ತಿಳ್ಕೊಳ್ಳಿ. ಸರ್ ಮಕ್ಕಳಾಗ್ತಾ ಇಲ್ಲ, ರೈಟಾ? ಒಬ್ರು ಬಂದಿದ್ದಾರೆ, ಸರ್ ಸಂತಾನ ಆಗ್ತಾ ಇಲ್ಲ. ಗಂಡ ಹೆಂಡತಿ ಇಬ್ಬರು ಜಾತಕವನ್ನ ಸೇರಿಸ್ಬಿಟ್ಟು ಸಂತಾನ ದೋಷಕ್ಕೆ ಕಾರಕ ಗ್ರಹ ಏನು, ಯಾವ ಗ್ರಹ ಇದೆ, ಯಾವ ನಕ್ಷತ್ರ ಇದೆ, ಆಗತ್ತಾ ಆಗಲ್ಲ, ಇದಕ್ಕೆ ಇದನ್ನ ಮಾಡಿ ಅಷ್ಟೇ. ಈ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ಕೋಬಹುದು. ಇದನ್ನ ನಾನು ಹೇಳ್ತಾ ಇದ್ದೀನಿ. ಸರ್ ವ್ಯಾಪಾರ ನಿಂತೋಗ್ಬಿಟ್ಟೈತೆ, ಓಕೆ, ಅದಕ್ಕೆ ಏನ್ ಪರಿಹಾರ? ಸರ್ ರೋಗ, ಸರ್ ಕೋರ್ಟ್ ಕೇಸ್, ಸರ್ ಪೊಲೀಸ್ ಸ್ಟೇಷನ್ ಕೇಸ್ ಗ್ರಹ ಬೇರೆ, ಕೋರ್ಟ್ ಕೇಸಿಗೆ ಗ್ರಹ ಬೇರೆ. ಯಾಕೆ ಸರ್ ಕೇಸ್ ಉಲ್ಟಾ ಹೇಳ್ತಾ ಇದೀರಾ ಅಂತ? ಗ್ರಹಗಳು ಬೇರೆ. ಸರ್ ಮನೆ ಮಾಡ್ಕೋಬೇಕು, ಮನೆಯಲ್ಲಿ ಸಮಸ್ಯೆ, ಎಲ್ಲದಕ್ಕೂ ಬಂದ್ಬಿಟ್ಟು ನೀವು ಸಪರೇಟ್ ಸಮಸ್ಯೆ ಅಂದಿದ್ದಕ್ಕೆ ಪರಿಹಾರವನ್ನ ಯಾವ ಗ್ರಹ ಕೊಡ್ಬೋದು, ಯಾವ ನಕ್ಷತ್ರ ಕೊಡ್ಬೋದು ಅಂತ ಹೇಳ್ಬೋದು. ಓಕೆನಾ? ಮತ್ತೆ ಹೇಳಿದೀನಿ, ಮತ್ತೆ ಕೇಳಬೇಡಿ. ಅರ್ಥ ಆಯ್ತಾ? ಓಕೆ, ಇದ್ರಲ್ಲಿ ಏನಾದ್ರು ಸೇರ್ಸ್ಬೋದು ಅಂತ ಯಾರಿಗಾರ ಅನಿಸ್ತಾ ಇದೆಯಾ? ಪ್ರಶ್ನೋತ್ತರನೇ ಇರಲ್ಲ ಅಂತ ಹೇಳಿದೆ. ಇವತ್ತು ನಾನು ಪ್ರಶ್ನೋತ್ತರದಲ್ಲೇ ಸಿಕ್ಕಾಕೊಂಡಿದ್ದೀನಿ. ಮೋಸ್ಟ್ಲಿ ನಾನು ಮಾತಾಡಿರೋದು ಅರ್ಧ ಗಂಟೆ ಕ್ಲಾಸ್ ಇರ್ಬೋದು, ಪ್ರಶ್ನೋತ್ತರ 1 ಅವರ್ ಮೇಲೆ ನಡೀತಾ ಇದೆ. ಅಲ್ಲನಾ? ಹೌದು ಗುರುಗಳೇ. ನಾವು ಬದಲಾಗಲ್ಲ. ಹಾ ಹೇಳಿ, ನಮಸ್ತೆ. ನಮಸ್ಕಾರ ಸರ್.
ನಮಸ್ತೆ ಮ್ಯಾಮ್. ಸರ್ ಇದು ಟೈಮಿಂಗ್ ಆಫ್ ಇವೆಂಟ್ಸ್ ಏನಾದ್ರು ಕವರ್ ಆಗುತ್ತಾ ಅಂತ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಸೌಮ್ಯ Anybody? ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮ್ಯಾಮ್. ಗುರುಜಿ, ಕಾಳಿ ಸಿದ್ಧಾಂತದಲ್ಲಿ ಕುಲದೇವ್ರದ್ದು ಅನುಗ್ರಹ ಆಗಿದ್ಯಾ ಅಥವಾ ದೋಷ ಇದೆಯಾ ಅಂತ ಏನಾದ್ರು ಇದ್ರಲ್ಲಿ ತಿಳ್ಕೊಬೋದಾ? ಕುಲದೇವರ ಸಮಸ್ಯೆ ಇದೆಯಾ ಅನ್ನೋದು ಬೇಕಾದ್ರೆ ತಿಳ್ಕೊಬಹುದು ಮ್ಯಾಮ್. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಮಾಡ್ಕೋಬಹುದು ಅಷ್ಟೇ. ಇವಾಗ ಕೆಲವರಿಗೆ ಕುಲದೇವ್ರು ಇಲ್ಲ, ಇವಾಗ ಕಾಳಿ ಸಿದ್ಧಾಂತ ಮ್ಯಾಮ್ ಹೇಳಿದ್ರು, ಒಳ್ಳೆ ಒಂದು ಪ್ರಶ್ನೆ. ಕೆಲವರಿಗೆ ಕುಲದೇವ್ರು ಗೊತ್ತಾಗಲ್ಲ, ನನ್ನ ಹತ್ರನೇ ಬರ್ತಾರೆ. ಕುಲದೇವ್ರ ಬಗ್ಗೆ ನಾವು ಮಾತಾಡಿದಾಗೆಲ್ಲ ತುಂಬಾ ಬೇರೆ ತರ ಹೋಗ್ಬಿಡುತ್ತೆ. ಕುಲದೇವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇವಾಗ ಕುಲದೇವ್ರು ನಾವ್ ಏನಂತ ಹೇಳೋದು, ಎಷ್ಟಂತ ಹೇಳೋದು? ಸುಮಾರು 4,000 ಚಿಲ್ಲರೆ ಕುಲದೇವ್ರು ಇದೆ ಅಂತ ನನಗೆ ಗೊತ್ತಿರೋ ತನಕ. ಯಾರೋ ಹೇಳಿದ್ದು, ನನಗೆ ಗೊತ್ತಿಲ್ಲ. 4,000 ಚಿಲ್ಲರೆ ಕುಲದೇವ್ರು ಇದೆ ಅಂತ. ನೀವ್ ಹೇಳಿ, ಹತ್ತಿದ್ರೆ ಹೆಸರುಗಳು ಹೇಳ್ತಾ ಹೋಗ್ಬೋದು, ABCD ಅಂತ ಹೇಳ್ಬಿಟ್ಟು. ಅಥವಾ ನಮ್ಮ ಈ ಆಲ್ಫಾಬೆಟ್ಸ್ ಇದ್ರೆ ಹೇಳ್ಬೋದು. 4,000 ಚಿಲ್ಲರೆ ಕುಲದೇವ್ರ ಹೆಸರು ಗೊತ್ತಾ ನಮ್ಗೆ? ನಮಗ್ ಗೊತ್ತಿಲ್ಲ. ಅದು ಹೇಗೆ ಹೇಳಕ್ ಸಾಧ್ಯ ನಾವು? ಪಾಪ ಅವ್ರಿಗೂ ವಿಷಯ ಗೊತ್ತಿರಲ್ಲ. ಕಾಳಿ ಸಿದ್ಧಾಂತದಲ್ಲಿ ಏನಾಗುತ್ತೆ ಸರ್, ನಿಮ್ಗೆ ಗ್ರಹ ಸಿಗುತ್ತೆ, ನಿಮ್ಗೆ ನಕ್ಷತ್ರ ಸಿಗುತ್ತೆ, ಫಾಲೋ ಮಾಡ್ಕೊಂಡು ಹೋಗಿ ಕುಲದೇವ್ರ ಆಶೀರ್ವಾದ ಸಿಗುತ್ತೆ. ಕುಲದೇವ್ರು ಯಾರೇ ಇರ್ಲಿ, ಎಲ್ಲೇ ಇರ್ಲಿ, ಅದೇ ದೇವಸ್ಥಾನಕ್ಕೆ ಹೋಗ್ಬೇಕನ್ನುವಂತ ಅವಶ್ಯಕತೆನೇ ಇಲ್ಲ. ನೀವ್ ಎಲ್ಲಿ ಕೂತಿದಿರೋ ಅಲ್ಲೇ ನಿಮ್ಗೆ ಆ ಗ್ರಹ ಮತ್ತೆ ಆ ನಕ್ಷತ್ರ ನಿಮ್ಗೆ ಆ ಕುಲದೇವರ ಅನುಗ್ರಹವನ್ನ ಕೊಡುತ್ತೆ. ಅಥವಾ ಕುಲದೇವರಿಂದ ನಿಮ್ಗೆ ಏನಾದ್ರು ಸಮಸ್ಯೆ ಆಗ್ತಾ ಇದ್ರೆ ಅದನ್ನ ಕಟ್ ಮಾಡುತ್ತೆ. ಇಷ್ಟು ಬೇಕಾದ್ರೆ ಮಾಡ್ಬೋದು ಕಾಳಿ ಸಿದ್ಧಾಂತದಲ್ಲಿ. ಅಭಿನಂದನ್. Yes, anybody? ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಸರ್. ನ್ಯೂಮರಾಲಜಿ ರಿಲೇಟೆಡ್ ಏನಾದ್ರು ಬರುತ್ತಾ ಗುರುಜಿ? ಖಂಡಿತ ಇಲ್ಲ ಸರ್, ಓನ್ಲಿ ಆನ್ ಜ್ಯೋತಿಷ್ಯ. ನ್ಯೂಮರಾಲಜಿ ಅಂದ್ರೆ ಸಂಖ್ಯೆಗಳು ಬರ್ತವೆ, ಅದು ಕೂಡ್ಸೋದಕ್ಕಿರುತ್ತೆ ಸರ್. ನ್ಯೂಮರಾಲಜಿ ಪ್ರಕಾರ ನೋಡೋದಕ್ಕಿರಲ್ಲ. ಸಂಖ್ಯೆಗಳು ಬರೋದಂತೂ ಕನ್ಫರ್ಮ್. ಎಸ್, ಹೇಳಿ ಸರ್. ಪ್ರಸನ್ನ ಕುಮಾರ್ ಮಾತಾಡಿ. ಅಣ್ಣ ಅನ್ಮ್ಯೂಟ್ ಮಾಡಿ ಮಾತಾಡಿ. ನೀವು ಅನ್ಮ್ಯೂಟ್ ಮಾಡಿ, ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಅನ್ಮ್ಯೂಟ್ ಅಂತ ಇರುತ್ತೆ. ಹೇಳಿ. ಸರಿ, ಅದೇ ಮ್ಯಾರೇಜ್ ಮುಹೂರ್ತ ಹೇಗಿಡೋದು, ಆಮೇಲೆ ಗೃಹ ಪ್ರವೇಶ ಮುಹೂರ್ತ, ಆಮೇಲೆ ಬೇಬಿ ಸೆರೆಮನಿ ಆತರ ಮಾಡ್ಬೋದು ಸರಿ? ಕಾಳಿ ಸಿದ್ಧ ಮುಹೂರ್ತ ಇಲ್ಲಿ ಬರುತ್ತಾ ಇಲ್ಲಿ ಪಾಠಲ್ಲಿ? ಆ ಪಾರ್ಟ್ ಅಂತ ಹೇಳಿದ್ರೆ ಅದೇ ಸರ್, ತಿಥಿಗೆ ಸಂಬಂಧಪಟ್ಟಂತೆ ತಿಥಿ ಶೂನ್ಯ ರಾಶಿಗಳಾಗಿರ್ಬೋದು ಇತ್ಯಾದಿಗಳನ್ನ ನೋಡಿ ಮುಹೂರ್ತವನ್ನ ಯಾವ ಮಟ್ಟಿಗೆ ಇಡಬಹುದು ಅನ್ನೋದು ಒಂದ್ ಸ್ವಲ್ಪ ಗಾಳಿ ತೋರಿಸಬಹುದು ಅಷ್ಟೇ. ಪೂರ್ತಿ ಪ್ರಮಾಣದಲ್ಲಿ ಇರಲ್ಲ. ಒಂದು ಮುಹೂರ್ತಕ್ಕೆ ಒಂದು ಸ್ವಲ್ಪ ಹತ್ತತ್ರ ಬರುತ್ತೆ ಅಷ್ಟೇ. ವಿನಾಯಕ್ ಜೋಶಿ. ನೀವು 2 ತಾಸು ಕ್ಲಾಸ್ ವಿನಾಯಕಣ್ಣ ಮ್ಯೂಟ್ ಆಯ್ತು. ಮ್ಯೂಟ್ ಆಗಿದೆ. ಈಗ 2 ತಾಸು ಕ್ಲಾಸ್ ಅಂತಂದ್ರೆ ನೀವ್ ಎಷ್ಟು ಮಾತಾಡ್ತೀರೋ ನಮ್ಗೆ ಹೆಚ್ಚಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಹೆಚ್ಚಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಬಟ್ ಏನಾಗಿದೆ ಅಂದ್ರೆ ಕೆಲವರಿಗೆ ಬಂದ್ಬಿಟ್ಟು ಕ್ಲಾಸ್ ಸ್ವಲ್ಪ ಎಕ್ಸ್ಟೆಂಡ್ ಆಗೋದ್ರಿಂದ ಕೆಲವೊಂದು ಹೆಣ್ಮಕ್ಳು ಇರ್ತಾರೆ, ಅದು ಮೊಬೈಲ್ ಮುಂದ್ಗಡೆನೆ ನೀವು ಕೂತಿರ್ತೀರಾ ಅನ್ನುವಂಥದ್ದು ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಊಟ ಕರೆಕ್ಟ್ ಟೈಮ್ ಮಾಡಕ್ಕಾಗಲ್ಲ. ಸೊ ಮನೆಯಲ್ಲಿ ಅವ್ರಿಗೆ ಆದಂತ ಕೆಲವೊಂದು ಜವಾಬ್ದಾರಿ ಇರುತ್ತೆ ಸರ್, ನಾವು ಅದ್ರಲ್ಲಿ ಇದ್ ಮಾಡಕ್ಕಾಗಲ್ಲ. ಮತ್ತೆ ಸ್ವಲ್ಪ ಏಜ್ಡ್ ಪರ್ಸನ್ಸ್ ಇರ್ತಾರೆ, ಅವ್ರಿಗೆ ಔಷಧಿ ಇತ್ಯಾದಿಗಳನ್ನ ತಗೊಳ್ಳೋದಿರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಲೇಟ್ ಆದಾಗ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ. ಹೌದು, ಕ್ಲಾಸ್ ಕೇಳೋದಕ್ಕೆ ಎಲ್ಲರೂ ಬರ್ತಾ ಇದೀರಾ, ಇಲ್ಲ ಅಂತಲ್ಲ. ಬಟ್ ನಿಮ್ಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ. ಒಂದ್ ಕಡೆ ಜೀವನೋಪಾಯದ ಸಮಸ್ಯೆ ಅಲ್ವಾ, ಅದ್ರ ಜೊತೆಗೆ ಜ್ಯೋತಿಷ ಕಲಿಬೇಕು ಅಥವಾ ಈ ವಿಷಯಗಳನ್ನ ತಿಳ್ಕೊಬೇಕು. ಇದೆರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಗಳಿಗೆ ಆಗ್ತಾ ಇಲ್ಲ. ಒಂದು ಕಾರಣಕ್ಕಾಗಿ ನಾವು ಇದನ್ನ ಒಂದು ಟೈಮ್ ನ ಬಂದ್ಬಿಟ್ಟು ಚೇಂಜ್ ಮಾಡಿದ್ವಿ. ಕರೆಕ್ಟ್ ಆಗಿ 10 ಗಂಟೆ ಆದ್ರೂ ಒಂದು ಬೆಲ್ ಆಗುತ್ತೆ, ಅಥವಾ ಯಾರಾದ್ರು ಓ ಅಂತ ಕೂಗ್ತಾರೆ. ಹೋಗೋದ್ರ ಕೂಡ ಆಟೋಮೆಟಿಕ್ ಆಗಿ ವಿಡಿಯೋ ಆಫ್ ಆಗುತ್ತೆ. ನೀವ್ ಮನೆಗೆ ಹೋಗ್ಬೋದು, ನಾನು ಮನೆಗೆ ಹೋಗ್ಬೋದು. ಅಥವಾ ನಾನು ಹೇಳ್ದೆ ಇಲ್ಲಿಗೆ ತರಗತಿ ಮುಗೀತಂದ್ರೆ ಎಲ್ಲ ಹ್ಯಾಂಡ್ ರೈಸ್ ಮಾಡ್ತೀರಾ, ಅದಕ್ಕೋಸ್ಕರ ಸಡನ್ ಆಗಿ ವಿಡಿಯೋ ಆಫ್ ಆಗುತ್ತೆ. ನೀವು ಮನೆಗೆ ಹೋಗಿ ನಾನು ಆಮೇಲೆ ಯಾರು ಮೆಸೇಜ್ ಹಾಕ್ಬಿಡಿ, ನಂಗೆ ವಿಡಿಯೋ ಕಾಣಿಸ್ತಾ ಇಲ್ಲ, ನನ್ನ ಹೊರಗಡೆ ತೆಗೆದ್ಬಿಟ್ರು ಅಂತ. ನಾನು ಹೊರಗಡೆ ಹೋಗ್ಬಿಟ್ಟಿರ್ತೀನಿ, ನೀವು ಹೊರಗಡೆ ಹೋಗಿ. ಡನ್. ಹೇಳಿ ಪ್ರಶಾಂತ್ ಸರ್, ಏನ್ ಸಮಾಚಾರ? ಗುರು ನಮಸ್ತೆ. ಗುರು ನಮಸ್ತೆ. ನಮಸ್ತೆ ಸರ್. ಗುರುಳೆ, ಕಾಳಿ ಸಿದ್ಧಾಂತದಿಂದ ಈ ಪಂಚಮ ಶನಿ, ಅಷ್ಟಮ ಶನಿ, ಸಾತಿ ಶನಿ ಏನಾರ ಯಾವ ತರ ನಡೀತಿದೆ ಅಂತ ಹೇಳಿ ಏನಾರ ಅವ್ರಿಗೆ ಪರಿಹಾರ ಕೊಡೋದಕ್ಕೆ ಈಸಿ ಆಗುತ್ತೆ? ಹಾ ಸರ್, ಅದನ್ನ ಮಾಡ್ಬೋದು. ನಿಮ್ಮ ಜಾತಕಕ್ಕೆ ಏನಾದ್ರು ಕಾಣಿಸ್ತು ಅಂತ ಹೇಳಿದ್ರೆ ಹೇಳ್ಬೋದು. ನಾವು ಈ ಸಲ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಮೇ ಬಿ ಮೊದಲನೇ ದಿನ ಅಥವಾ 2ನೇ ದಿನ ಕ್ಲಾಸ್ ಅಲ್ಲಿ ಗೋಚಾರವನ್ನ ತಗೋತಾ ಇದ್ದೀವಿ. ಇದು ಒಂದು ಒಳ್ಳೆ ಪ್ರಶ್ನೆ ಅವ್ರು ಕೇಳಿದ್ರು, ಇದೇನಾ ಸೆಟ್ಟಿಂಗ್ ಇದೆಯಾ ಅಂತ. ನಾಟ್ ಓನ್ಲಿ ಶನಿ, ಗೋಚಾರ, ಟೋಟಲ್ ಗೋಚಾರ, ಎಲ್ಲಾ ಗ್ರಹಗಳ ಗೋಚಾರ ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಳಿ ಸಿದ್ಧಾಂತದಲ್ಲಿ ಹೇಗ್ ನೋಡೋದು ಅನ್ನುವಂತ ಕ್ಯಾಲ್ಕುಲೇಷನ್ ನ ಕೂಡ ನಾವ್ ಈ ಸಲ ಕಲಿಸ್ತಾ ಇದೀವಿ. ಫಸ್ಟ್ ಕಲಿಸೋದೇ ಅದೇ, ಅಂದ್ರೆ ನಾರ್ಮಲ್ ಬೇಸಿಕ್ ಕಲಿಸ್ಬಿಟ್ಟು 2ನೇ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಗೋಚಾರ ಕಲಿಸ್ತಾ ಇದ್ದೀನಿ. ಅಷ್ಟಮ ಶನಿ ಬಂದಿದ್ಯಾ, ತಲೆ ಕೆಡ್ಸ್ಕೋಬೇಕಾ? ಬಂದಿದ್ಯಾ ಸರ್? ಬಂದಿದೆ, ಹಂಗಲ್ಲ, ಬಂದಿದ್ಯಾ ಅಂತ ನಾನು ಹೇಳಿರೋ ರೀತಿನಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸರ್ ಈ ಟೈಮಲ್ಲಿ ಕರೆಕ್ಟ್ ಆಗಿ ತುಂಬಾ ಜಾಸ್ತಿ ಒದೆ ಬಿದ್ದಿತ್ತು, ಈ ಟೈಮಲ್ಲಿ ಒದೆನೇ ಬಿದ್ದಿಲ್ಲ. ಬಹಳಷ್ಟು ಗುರುಬಲಗಳು ಬಂದಿರ್ತದೆ, ಏನೂ ಆಗಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಕೆಲವೊಂದ್ಸಲ ಗುರುಬಲಗಳೇ ಬಂದಿರಲ್ಲ, ಮದುವೆಯಿಂದ ಹಿಡ್ಕೊಂಡು ಎಲ್ಲಾ ಶುಭ ಕಾರ್ಯಗಳು ಆಗೋಗ್ಬಿಟ್ಟಿದೆ. ಯಾಕೆ ಸರ್ ಈ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸೂತ್ರ ಸರಿ ಇದೆ, ಅಪ್ಲೈ ಮಾಡೋದು ಗೊತ್ತಿಲ್ಲ. ಸೊ ಅಪ್ಲೈ ಮಾಡುವಂತ ಗೋಚಾರಕ್ಕೆ ಸಂಬಂಧಪಟ್ಟ ವಿಷಯಗಳು ತರಗತಿಯಲ್ಲಿ ಸೇರಲಿವೆ. ಎಸ್ ಹೇಳಿ ಸರ್. ಗುರು ಅಷ್ಟೇ. ಮತ್ತೆ ಪಿತೃದೋಷ, ಮಾತೃದೋಷ, ಸರ್ಪದೋಷ, ಪ್ರೇತದೋಷ
ಇವೆಲ್ಲ ಈ ಖಂಡಿತ ದೋಷಗಳು ಇರ್ತವೆ. ಇರಲ್ಲ ಸರ್, ದೋಷಗಳು ಇರಲ್ಲ. ಭಾನುವಾರ ಇದೆ, ದೋಸೆ ಬೇಕಾದ್ರೆ ಇರುತ್ತೆ, ದೋಷಗಳು ಇರಲ್ಲ. ರೈಟಾ? ನಾರ್ಮಲ್ ಆಗಿ ನೀವು ಮಾತೃದೋಷ ಇತ್ಯಾದಿಗಳನ್ನ ನೋಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಟ್ ನಿಮ್ಗೊಂದು ಹಿಂಟ್ ಕೊಡ್ತೀನಿ ನೋಡಿ. ನೀವು ಇವಾಗ ಕಾಳಿ ಸಿದ್ಧಾಂತದ ಕುಂಡ್ಲಿಯನ್ನ ತಯಾರಿಸಿದ್ರಿ, ನಿಮ್ಗೆ ಗುರು ಲಗ್ನಕ್ಕೆ ಸಂಬಂಧಪಟ್ಟ ಅಂದ್ರೇನೆ ನಿಮ್ಗೆ ಪಿತೃದೋಷ ಬಂತು ಅಂತ ಅರ್ಥ. ಹೆಂಗೆ ಸರ್? ಇವಾಗ ಹೇಳ್ತೀನಿ ಕೇಳಿ. ಇವಾಗ ಗಂಡು ಹೆಣ್ಣು ಇಬ್ರು ಜಾತಕ ಸೇರ್ಸಿದ್ರಿ, ನಿಮಗಿಲ್ಲ, ನಿಮ್ ಯಜಮಾನ್ರಿಗೂ ಇಲ್ಲ, ಫೈನಾ? ನಿಮ್ಮಿಬ್ಬರದು ಜಾತಕ ಸೇರಿಸಿದಾಗ ಗುರು ಲಗ್ನದಲ್ಲಿ ಬಂದ್ರೆ ಪಿತೃದೋಷ ಬಂತಂಗೆ. ಮದುವೆ ಆದ್ಮೇಲೆ ಪಿತೃದೋಷ ಬಂತು. ಬಿಫೋರ್ ದಟ್ ಇಲ್ಲ. ಇದೇ ಕಾಳಿ ಸಿದ್ಧಾಂತ. ಅರ್ಥ ಆಯ್ತಲ್ವಾ? ಇಲ್ಲಿ ಸಮಸ್ಯೆ ಇತ್ಯಾದಿಗಳು ಬರುತ್ತೆ. ಇವಾಗ ಒಂದು ಹೆಣ್ಣನ್ನ ಮನೆಯಲ್ಲಿ ಕರ್ಕೊಂಡ್ಬಂದು ಶೋಷಣೆ ಮಾಡಿ ಹೊಡೆದು ಬಡ್ದು ಹೊರಗಡೆ ಹಾಕಿರುವಂತ ನಕ್ಷತ್ರ ಯಾವುದು? ಪೂರ್ವ ಭಾದ್ರಪದ. ಅರ್ಥ ಆಯ್ತಾ? ಹೆಣ್ಣಿನ ಶಾಪ. ಒಂದು ಫ್ಯಾಮಿಲಿ ಹೊರಗಡೆಯಿಂದ ಬಂದಂತ ಹೆಣ್ಣು, ನಮ್ಮ ಮಗಳನ್ನ ನಾವು ಹೊಡೆಯಲ್ಲ ಬಿಡಿ, ಕಂಡವ್ರ ಮಕ್ಕಳನ್ನೇ ಹೊಡೆಯೋದು. ಹೊರಗಡೆಯಿಂದ ಬಂದಂತ ಹೆಣ್ಣು ಮಗಳನ್ನ ಹೊಡೆದು ಬಡ್ದು ತೊಂದರೆ ಕೊಟ್ಟಂತ ನಕ್ಷತ್ರ ಯಾವುದು ಅಂದ್ರೆ ಪೂರ್ವ ಭಾದ್ರಪದ. ಇವಾಗ ನಿಮ್ದು ಕಾಳಿ ಸಿದ್ಧಾಂತದ ಕುಂಡಲಿಯನ್ನ ನೀವು ರಚನೆ ಮಾಡಿದಾಗ ಹೊಸ ಕುಂಡಲಿ ರೆಡಿ ಆಗುತ್ತೆ. ಆ ಕುಂಡಲಿಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಪೂರ್ವ ಭಾದ್ರಪದ ಕನೆಕ್ಟಿವಿಟಿ ಬಂತು ಅಂತ ತಿಳ್ಕೊಳ್ಳಿ, ಅದಾಗಿದೆ ಅಂತ ಅರ್ಥ. ಆ ಸ್ತ್ರೀಯರ ಒಂದು ದೋಷ, ಸ್ತ್ರೀ ಶಾಪ ಇತ್ಯಾದಿಗಳು ಅಲ್ಲಿ ಬಂದಿದ್ಯಾ ಅಂತ ಹೇಳಿದ್ರೆ ಬಂದಿದೆ. ಇವಾಗ ನೀವು ಕುಂಡಲಿ ಚೇಂಜ್ ಮಾಡಿದ್ರಿ, ಸಂಸಾರ ಕುಂಡಲಿನ ರಚನೆ ಮಾಡಿದ್ರಿ, ಯಾರಿಗೂ ಕುಲದೇವ್ರ ದೋಷ ಇಲ್ಲ, ಅಶ್ವಿನಿ ನಕ್ಷತ್ರ ಬಂದಿಲ್ಲ, ಮಖಾ ನಕ್ಷತ್ರ ಬಂದಿಲ್ಲ, ಮೂಲ ನಕ್ಷತ್ರ ಬಂದಿಲ್ಲ. ಆದರೆ ಕುಂಡಲಿ ಎಲ್ಲ ನೀವು ಚೇಂಜ್ ಮಾಡಿದ್ರಿ, ದಂಪತಿ ಕುಂಡಲಿನ ಸಂಸಾರ ಕುಂಡಲಿ, ತುಲಾ ಲಗ್ನ ಬಂತು, ಮುಗೀತು, ನಿಮಗೆ ಕುಲದೇವ್ರ ದೋಷ ಬಂದೈತಿ ಅಂತ ಅರ್ಥ. ಯಾರಿಗೆ? ನಿಮ್ ಪರ್ಸನಲ್ಗಲ್ಲ, ನಿಮ್ ಸಂಸಾರಕ್ಕೆ, ನಿಮ್ ದಂಪತಿಗಳಿಗೆ ಯಾರಿಗ್ ಬಂದಿದೆ ಅನ್ನೋದನ್ನ ನೀವು ಆವಾಗ ತಿಳ್ಕೊಬೇಕು. ಬಿಫೋರ್ ದಟ್ ನಿಮ್ ಕುಂಡಲಿನಲ್ಲಿ ಅದು ತೋರ್ಸಲ್ಲ. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಕುಂಡಲಿಗಳನ್ನ ನಾವು ಮ್ಯಾಚ್ ಮಾಡ್ತಾ ಹೋದಾಗ ನಿಮಗೆ ಗೊತ್ತಿರುವಂತ ಸೂತ್ರಗಳು, ಇದೆಲ್ಲ ನಾನು ಕ್ಲಾಸ್ ಮಾಡಿರೋ ಸೂತ್ರಗಳು ಹೇಳ್ತಾ ಇರೋದು, ನಿಮಗೆ ಗೊತ್ತಿರುವ ನಿಮ್ಮ ಗುರುಗಳು ಕೊಟ್ಟ ಸೂತ್ರಗಳನ್ನ ಅಪ್ಲೈ ಮಾಡಿ. ನಾನ್ ಕೊಟ್ಟಿರೋ ಕುಂಡ್ಲಿಗಳಿಗೆ ಅಪ್ಲೈ ಮಾಡಿ. ನಿಮ್ಗೆ ಯಾವಾಗ ಹೇಳ್ತೀರಾ ಸರ್ ಇದು ಅಕ್ಯುರೇಟ್ ಆಗಿ ವರ್ಕ್ ಮಾಡ್ತಾ ಇತ್ತೆ ನಮ್ ಗುರುಗಳ ಕುಂಡ್ಲಿ? ನಿಮ್ಮ ಗುರುಗಳು ಕೊಟ್ಟಿರೋದೆಲ್ಲಾ ಸೂತ್ರಗಳು ಸತ್ಯ. ಜ್ಯೋತಿಷದಲ್ಲಿ ಇವತ್ತಿನವರೆಗೂ ಎಷ್ಟು ಜನ ಜ್ಯೋತಿಷ ಕ್ಲಾಸ್ ಮಾಡ್ತಾ ಇದಾರೆ, ಎಷ್ಟು ಜನ ಗುರುಗಳಿದಾರೋ ಎಲ್ಲರೂ ಕೊಡ್ತಾ ಇರೋ ವಿಷಯಗಳು ಸತ್ಯ. ಅರ್ಥ ಆಯ್ತಲ್ವಾ? ನಾನ್ ಕೊಡ್ತಾ ಇರೋ ಸತ್ಯ, ಅವ್ರು ಕೊಡ್ತಾ ಇರೋದು ನಡೀತಾ ಇಲ್ಲ ನೋಡಿ ಅಂತ ನಾವು ಹೇಳ್ತಾ ಇಲ್ಲ. ಆ ನಡೀತಾ ಇಲ್ಲ ಯಾಕೆ ಅದನ್ನ ತೋರಿಸ್ತೀನಿ. ಯಾಕೆ ಸರ್ ನಡೀತಾ ಇಲ್ಲ, ಎಲ್ಲಿ ಅಪ್ಲೈ ಮಾಡ್ಬೇಕು, ಏನ್ ಅಪ್ಲಿಕೇಬಲ್ ಮಾಡ್ಬೇಕು ಅದನ್ನ ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಅದನ್ನ ನೀವು ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಬೇರೆ ಏನು ಇದ್ರಲ್ಲಿ ಇರಲ್ಲ. ನಿಮ್ಗೆ ಗೊತ್ತಿರೋ ವಿಷಯಗಳನ್ನ ಇದ್ರ ಜೊತೆಗೆ ಅಪ್ಲೈ ಮಾಡಿ. ಅರ್ಥ ಆಯ್ತವಾ? ಗಂಡ ಹೆಂಡತಿ ಇಬ್ಬರು ಜಾತಕಗಳಿದೆ, ಇಬ್ಬರು ಜಾತಕದಲ್ಲೂ ಸಿಂಹದಲ್ಲಿ ಕುಂಭದಲ್ಲಿ ಗ್ರಹಗಳಿಲ್ಲ. ಇಬ್ಬರು ಜಾತಕ ಸೇರ್ಸಿದ್ದೀರಾ, ಸಿಂಹದಲ್ಲಿ ಕುಂಭದಲ್ಲಿ ಗ್ರಹಗಳಿಲ್ಲ. ಮಗು ಡೆಲಿವರಿ ಡೇಟ್ ಯಾವತ್ತು ಇಟ್ಕೊಳ್ಳೋಣ ಅಂತ ಅವ್ರು ನಿಮ್ಮ ಹತ್ರ ಕೇಳೋಕ್ ಬಂದಿದ್ದಾರೆ. ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ, ಆಯ್ತಾ? ತುಂಬಾ ಕಷ್ಟದಲ್ಲಿದ್ದಾರೆ, ಜೀವನದಲ್ಲಿ ಸೆಟ್ಲ್ ಆಗ್ಬೇಕು. 4 ಜನ ನೋಡೋ ತರ ನಾನು ಬದುಕ್ಬೇಕು ಸರ್, ಆಯ್ತಾ? ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ನಾವು ಜೀವನ ಸಾಕ್ತಾ ಇದೀವಿ. ಇಲ್ಲಿ ನೋಡಿದ್ರೆ ಬಡತನ, ದಿನ ಕೂಲಿಗೆ ಸಮಸ್ಯೆ ನಮ್ಗಿದೆ. ಇವಾಗ ಮಗು ಡೆಲಿವರಿ ಡೇಟ್ಗೆ ಅವ್ರು ಬಂದಿದ್ದಾರೆ. ಡೆಲಿವರಿ ಡೇಟ್ ನೀವು ಯಾವ ತರ ಹೇಳ್ಬೇಕಂದ್ರೆ ಆ ಕುಂಡಲಿನ ಈ ದಂಪತಿ ಕುಂಡ್ಲಿ ಜೊತೆ ಮ್ಯಾಚ್ ಮಾಡಿ ಸಂಸಾರ ಕುಂಡ್ಲಿ ಮಾಡಿದಾಗ ಯಾವುದಾದ್ರೂ ಗ್ರಹಗಳು ಸಿಂಹ ಅಥವಾ ಕುಂಭದಲ್ಲಿ ಕೂತ್ಕೋಬೇಕು. ಇದೇ ನಿಮ್ ಪ್ಲಾನ್. ಗಿಕ್ಷತ್ರ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಇಷ್ಟೇ ನಿಮ್ ಪ್ಲಾನ್. ಆ ಮಗು ಹುಟ್ಟಿದ್ರ ಮೇಲೆ ಅವರೇ ಬರ್ತಾರೆ, 1 ವರ್ಷ ಅಥವಾ 3 ವರ್ಷದೊಳಗಡೆ ನಿಮ್ಮ ಹತ್ರ ಬರ್ತಾರೆ. ಸರ್ ಈ ಮಗು ಏನ್ ಲೆಕ್ಕ ಅಂತ ಗೊತ್ತಿಲ್ಲ ಸರ್, ನಾವು ಉದ್ಧಾರ ಆಗೋದಿಕ್ ಸ್ಟಾರ್ಟ್ ಆದ. ಗೊತ್ತಾಯ್ತಾ? ಅಪ್ಲೈ ಹೇಗ್ ಮಾಡ್ಬೇಕು? ವಿದ್ಯೆ ಎಲ್ಲರ ಹತ್ರ ಇದೆ, ಎಲ್ಲ ಕಲಿತಾರೆ. ನಾನ್ ಹೇಳ್ತಾ ಇರೋದು ನಿಮ್ಗೆ ಅಪ್ಲೈ ಮಾಡಕ್ ಬರುತ್ತೆ ಅಂದ್ರೆ ಅಪ್ಲೈ ಮಾಡಕ್ ಬರಲ್ಲ. ನೀವು ನೋಡಿ ನಿಮ್ಮ ಹತ್ರ ಎಲ್ಲರದ್ದು ಸೂತ್ರ ಇದೆಯಾ? ಜ್ಯೋತಿಷ ಕಲ್ತಿದ್ದೀರಾ? ನಾನೊಂದು ಜಾತಕ ಹಾಕ್ತೀನಿ, ಅಪ್ಲೈ ಮಾಡ್ತೀರಾ? ಬೋರ್ಡ್ ಇಟ್ಬಿಡ್ತೀನಿ ಇವಾಗ ಬೇಕಾದ್ರೆ. ಅಪ್ಲೈ ಮಾಡ್ತೀರಾ ಅಂದ್ರೆ ಆಗಲ್ಲ. ಯಾಕೆ ಆಗಲ್ಲ ಸರ್ ಅಂತ ಹೇಳಿದ್ರೆ ಅದೇ ಇದೇ ವಿಷಯಗಳು ಇರೋದು. ಅಪ್ಲೈ ಮಾಡೋದಕ್ಕೆ ಕಲೀರಿ. ಅಪ್ಲೈ ಎಲ್ಲಿ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡು ನೀವುಗಳು ಕಲೀರಿ. ಇವಾಗ ಕೋರ್ಟಿಗೆ ಹೋಗ್ಬಾರ್ದು. ಕೋರ್ಟಿಗೆ ಹೋದ್ರೆ ಲಾಸ್ ಆಗುತ್ತೆ. ಏನಾಗುತ್ತೆ? ಲಾಸ್ ಆಗುತ್ತೆ. ಹೊರಗಡೆ ಸಂಧಾನ ಮಾಡಿದ್ರೆ ಉದ್ಧಾರ ಆಗ್ತೀರಾ. ಯಾವ ನಕ್ಷತ್ರ? ಗುರುವಿನ ಶಾಪಯುತ ನಕ್ಷತ್ರ. ಫೈನ್. ಇವಾಗ ಅವ್ರದ್ದು ಕುಂಡಲಿ ನೀವು ರಚನೆ ಮಾಡಿದಾಗ ಗುರುವಿನ ಶಾಪಯುತ ನಕ್ಷತ್ರ ಬಂತು, ಅವ್ನ್ ಕೋರ್ಟ್ ಕೇಸ್ ನಡೀತಾ ಇದೆ. ಇವಾಗ ನೀವೇನ್ ಅನ್ಬೇಕು ಅವನಿಗೆ? ಅಪ್ಪ ಕೋರ್ಟಿಂದ ಹೊರಗಡೆ ಬಾ. ಕೋರ್ಟಲ್ಲಿ ನಿನ್ ಕಡೆ ಆದ್ರೂ ಸಹಿತ ಮತ್ತೆ ಅವ್ನು ಇನ್ನೊಂದು ಅಪೀಲ್ ಹೋಗ್ತಾರೆ, ಮತ್ತೆ ಅಲ್ಲಿ ದುಡ್ಡು ಹಾಕಿ, ಮತ್ತೆ ಅವ್ನ ಅಪೀಲ್ ಹೋಗ್ತಾನೆ, ಮತ್ತೆ ದುಡ್ಡು ಹಾಕಿ. ನಿನ್ ಕಡೆ ಆದ್ರೂ ಕೂಡ ಕೆಲವ್ರು ನೀವು ಹೇಳಿರ್ತಾರೆ ನೋಡಿ, ಬಂದಿರ್ತಾರೆ, ಸರ್ ಕೇಸ್ ನನ್ ಕಡೆಗೆ ಆದ್ರೂ ಕೂಡ ನನಗೆ ಏನು ಲಾಭ ಆಗ್ತಾ ಇಲ್ಲ. ಗುರುವಿನ ಶಾಪ ಇತ್ತು ಅಂತ ಹೇಳಿದ್ರೆ ವರ್ಕೌಟ್ ಆಗಲ್ಲ ಸ್ನೇಹಿತರೆ. ಸಂಧಾನ ಮಾಡ್ಕೋಬೇಕು. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಎಲ್ಲಿ ಏನು ಮಾಡ್ಬೇಕು ನಿಮ್ಗೆ ಮೊದಲೇ ಬಂದ್ಬಿಟ್ಟು ಈ ವಿಷಯಗಳನ್ನ ತಿಳ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಅದು ಈಸಿ ಆಗುತ್ತೆ. ಅದನ್ನ ಇಟ್ಕೊಂಡು ನೀವುಗಳು ಮುಂದೆ ಹೋಗ್ಬೋದು. ಇಲ್ಲ ಅಂದ್ರೆ ಇಲ್ಲ. ವೈವಾಹಿಕ ಜೀವನವೇ ಡಮಾರು ಹುಬ್ಬ. ನಕ್ಷತ್ರ ಯಾವುದು? ಇವಾಗ ಬಂದ್ಬಿಟ್ಟು ದಂಪತಿ ಕುಂಡಲಿನಲ್ಲಿ ನಕ್ಷತ್ರ ಬಂದ್ಬಿಡ್ತದು, ಮುಹೂರ್ತದಲ್ಲಿ ಬಂದ್ಬಿಡ್ತದು. ಏನ್ ಮಾಡ್ತೀರಾ ಹೇಳಿ? ಏನಂತ ಇಟ್ಟಿದ್ದೀರಾ? ಯಾವನ್ ಇಟ್ಟೋನ್ ಮುಹೂರ್ತ ಅದು? ಅವ್ರು ಇಟ್ಟೋರ್ಗೆ ಈ ವಿಷಯ ಗೊತ್ತಿರಲ್ಲ. ಅವ್ರದ್ದು ತಪ್ಪಾ ಸರ್ ಅಂದ್ರೆ ಅಲ್ಲ. ಅವ್ರಿಗೆ ವಿಷಯ ಗೊತ್ತಿರಲ್ಲ. ಅವ್ರಿಗೆ ಎಷ್ಟು ಗೊತ್ತು ಅಷ್ಟು ಬಗ್ಗೆ ಹೇಳ್ಬೋದು. ಇವಾಗ ನನಗೆ ಎಷ್ಟು ಗೊತ್ತು ಅಷ್ಟೇ ತಾನೇ ಕಲ್ಸಕ್ ಸಾಧ್ಯ. ಅದಕ್ಕಿಂತ ಜಾಸ್ತಿ ಕಲ್ಸಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಅದೇ ರೀತಿ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಸ್ವಲ್ಪ ವಿಷಯಗಳು ಗೊತ್ತಿರ್ತವೆ. ಎಲ್ಲಾ ವಿಷಯ ಒಬ್ಬನೇ ವ್ಯಕ್ತಿ ಕಲಿಯಕ್ ಸಾಧ್ಯ ಇಲ್ಲ, ಕಲ್ತ್ಕೊಂಡಿರೋದಕ್ಕೂ ಸಾಧ್ಯ ಇಲ್ಲ. ನೀವು ನೋಡಿ, ಎಲ್ಲಾ ವಿಷಯಗಳನ್ನ ಕಲ್ತಿರೋ ಯಾವುದೇ ವ್ಯಕ್ತಿ ಅಪ್ಲೈ ಮಾಡಕ್ ಆಗಲ್ಲ, ಅಪ್ಲೈನೇ ಮಾಡಲ್ಲ. ಇವಾಗ ಹೋಟ್ಲಿಗೆ ಹೋಗಿದ್ದೀರಾ, ಆ ಓನರ್ ಹತ್ರ ಹೋಗಿ ನೀವು ಮಾತಾಡಿ, ಸರ್ ನೀವೇನ್ ಊಟ ಮಾಡ್ತೀರಾ ಅಂತ ಕೇಳಿ. ಒಳಗಡೆ 10 ರಿಂದ 15 ತರದ ಐಟಮ್ಗಳು ಇರ್ತವೆ. ಅವನ ಅನ್ನ ಸ್ವಲ್ಪ ಸಾಂಬಾರ್ ಹಾಕೊಂಡು ಸೈಡಲ್ಲಿ ಒಂದು ಉಪ್ಪಿನಕಾಯಿ ಹಾಕೊಂಡು ಕೂತಿರ್ತಾನೆ. ಬೇಕಾದ್ರೆ ಚೆಕ್ ಮಾಡಿ. ಅಷ್ಟು ಐಟಮ್ ತಿನ್ನಕ್ಕಾಗಲ್ಲ, ಅವನು ತಿನ್ನಲ್ಲ.
ಎಷ್ಟು ನೀವು ಬೇರೆ ಬೇರೆ ವಿಷಯಗಳನ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ನೀವು ಯಾವ್ದು ಅಪ್ಲೈ ಮಾಡಕ್ ಆಗದೇ ಇಲ್ಲ. ಇದೇ ಮ್ಯಾಟ್ರ್ ಇರುವಂತದ್ದು. ನಾನೇನ್ ಹೇಳ್ತೀನಿ, ಅದು ವಿಷಯಗಳು ಯಾವ್ದಾವ್ದು ತೆಗ್ದಿದ್ದೀರಾ ಆ ವಿಷಯಗಳನ್ನ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು, ಎಲ್ಲೆಲ್ಲಿ ನೋಡ್ಬೋದು, ಯಾವ್ಯಾವ ವಿಷಯಗಳನ್ನ ಎಲ್ಲೆಲ್ಲಿ ತಗೊಂಡೋಗಿ ಇಡಬಹುದು. ಕನ್ಯಾ ಶಾಪ ಅಂದ್ರೆ ಯಾರು? ಕುಜ. ಕನ್ಯಾ ಶಾಪ ಅಂದ್ರೇನೆ ಕುಜ. ಕನ್ಯೆಯರು ತೀರ್ಕೊಂಡಿರೋದು ಯಾವ್ದು? ಕುಜ. ಸಿಂಪಲ್. ಎಲ್ಲಿ ಬಂದ್ ಕೂತಿದ್ದಾನೆ, ಯಾವಾಗ ಬಂದ್ ಕೂತಿದ್ದಾನೆ? ನಾನ್ ಮದುವೆ ಆಗೋ ಮುಂಚೆ ಹಿಂಗಿದ್ದೆ, ಮದುವೆ ಆದ್ಮೇಲೆ ಹಿಂಗಾದ. ಇವಾಗ ನೀವು ಮದುವೆ ಆಗೋ ಮುಂಚೆ ನಿಮ್ಮ ಜೀವನ ಬೇರೆ ಇರುತ್ತಾ? ಮದುವೆ ಆದ್ರ ಮೇಲೆ ಜೀವನ ಬೇರೆ ಆಗುತ್ತಾ? ಮಕ್ಕಳು ಬಂದ್ರ ಮೇಲೆ ಜೀವನ ಚೇಂಜ್ ಆಗುತ್ತಾ? ಇಲ್ಲ. ಒಂದ್ ಜವಾಬ್ದಾರಿ ಆದ್ರೂ ಕನಿಷ್ಠ ಪಕ್ಷ ಜಾಸ್ತಿ ಆಗುತ್ತಾ? ತಲೆನೋವಾದ್ರೂ ಜಾಸ್ತಿ ಆಗುತ್ತಾ? ಅದೇ ತರ ನಮ್ಮ ಜೀವನದಲ್ಲಿ ವ್ಯಕ್ತಿಯೊಬ್ರು ಎಂಟ್ರಿ ಕೊಟ್ಟಾಗ ನಮ್ಮ ಜೀವನ ಒಂದು ಒಳ್ಳೇದಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಕೆಟ್ಟದಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೇದಾಗಿದೆ ಅಂದ್ರೆ ಅವ್ರಿಬ್ಬರು ಕುಡ್ಲಿ ಚೆಕ್ ಮಾಡಿ ನೋಡಿ. ಇವಾಗ ನನ್ನ ಪಾರ್ಟ್ನರ್ ಬಂದ್ರ ಮೇಲೆ ನಾನು ಉದ್ಧಾರ ಆದೆ. ಓಕೆ, ನನ್ನ ಪಾರ್ಟ್ನರ್ ಮತ್ತೆ ನನ್ನ ಕುಂಡ್ಲಿ ಸಿಂಗಲ್ ಕುಂಡ್ಲಿ ಮಾಡಿ ನೋಡಿ, ನಿಮ್ಗೆ ವಿಷಯ ಸಿಗ್ಬಿಡುತ್ತೆ. ಸರ್ ಇವಾಗ ಗೊತ್ತಾಯ್ತು ಸರ್ ಯಾಕೆ ನಾವು ಉದ್ಧಾರ ಆಗ್ತಾ ಇದೀವಿ. ನೀವೇ ಹೇಳ್ತೀರಾ ಸರ್ ಇವಾಗ ಗೊತ್ತಾಯ್ತು ಇದು ವಿಷಯ ಏನು ಅಂತ. ನಾನ್ ನನ್ನ ಜಾತಕ ನೋಡ್ಕೊಂಡ್ ಕೂತಿದ್ದೆ, ಅವ್ರ ಜಾತಕ ನೋಡ್ಕೊಂಡ್ ಕೂತಿದ್ರು. ಇಬ್ಬರು ಜಾತಕ ನೀವು ಸೇರ್ಸಿದ್ರಿ ಕಾಳಿ ಸಿದ್ಧಾಂತದಲ್ಲಿ, ವಿಷಯ ಗೊತ್ತಾಯ್ತು. ಸೇರಿದಾಗ ಒಂದು ಬಿಸ್ನೆಸ್ ವಿಷಯವಾಗಿ ಸೇರಿದಾಗ, ಒಂದು ಗಂಡ ಹೆಂಡತಿಯಾಗಿ ಒಂದ್ 2 ಗಂಡು ಹೆಣ್ಣು ಸೇರಿದಾಗ ವಿಷಯ ಚೇಂಜ್, ಲೈಫ್ ಚೇಂಜ್, ಎಲ್ಲವೂ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಒಂದು ಜಾಯಿಂಟ್ ಅಕೌಂಟ್ ನೀವು ಮಾಡ್ತಾ ಇದ್ರೆ ಅಕೌಂಟ್ ಬಗ್ಗೆ ತಿಳ್ಕೊಬೇಕಾ? ಕುಂಡ್ಲಿ ಸೇರಿಸ್ಬೇಕು. ಒಂದು ಜಾಯಿಂಟ್ ಆಗಿ ನೀವು ಯಾವ್ದೋ ಒಂದು ಭೂಮಿ ಖರೀದಿ ಮಾಡ್ತಾ ಇದ್ದೀರಾ, ಒಂದು ಬಿಸ್ನೆಸ್ ನಡೆಸ್ತಾ ಇದ್ದೀರಾ, ಒಂದು ಮನೆ ತಗೋತಾ ಇದ್ದೀರಾ, ಜಾತಕ ಮ್ಯಾಚ್ ಮಾಡಿ 2 ಜಾತಕಗಳನ್ನು ಒಟ್ಟಿಗೆ ಸೇರಿಸಿ. ಆಯ್ತಾ? ಇವಾಗ ಮನೆಗೆ ಹೋಗ್ತೀವಿ, ನಾವು ಮನೆಗೆ ಹೋದಾಗ ಏನ್ ಮಾಡ್ತೀವಿ? ಮನೆ ಯಜಮಾನನಿಗೆ ಯಾವ ಕಡೆ ದಿಕ್ಕು ಮುಖ್ಯ ಅಂತ ನೋಡ್ತೀವಿ. ಕರೆಕ್ಟಾ? ಮನೆ ಯಜಮಾನನಿಗೆ ಇವಾಗ ಸಪೋಸ್ ತಿಳ್ಕೊಳ್ಳಿ, ಇವಾಗ ಅವ್ರ ಗಂಡನಿಗೆ ನೀವು ನೋಡಿದ್ರಿ ಈ ದಿಕ್ಕು ಪೂರ್ವ ಸೆಟ್ ಆಗ್ತಾ ಇದೆ, ಸೂಪರ್. ಅವ್ನ ಹೆಂಡತಿಗೆ ಏನು ಬೇಡವಾ? ಅವ್ರಿಗೆ ಏನು ಮಾಡ್ತಾ ಇಲ್ವಾ? ಅವ್ರು ಇವತ್ತು ತಿಳ್ಕೊಳ್ಳಿ ಎಲ್ಲೋ ಒಂದ್ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಅವ್ರ ಕೆಲ್ಸದಲ್ಲಿ ನಾಳೆ ಪ್ರಾಬ್ಲಮ್ ಆದ್ರೆ ಈ ದಿಕ್ಕು ಅವ್ರಿಗೆ ಸೆಟ್ ಆಗದೆ. ಅವ್ರ ಮನೆ ಮಕ್ಳು ಇರ್ತವೆ, ಮಕ್ಳು ಎಜುಕೇಶನ್ ಮಾಡ್ತಾ ಇರ್ತವೆ, ದೊಡ್ಡ ಮಗ ಕೆಲ್ಸಕ್ಕೆ ಹೋಗ್ತಾನೆ, ಇನ್ನೊಬ್ಳು ಬಂದು ಓದೋಕ್ ಹೋಗ್ತಾ ಇರ್ತಾರೆ. ಎಜುಕೇಶನ್ ಪ್ರಾಬ್ಲಮ್ ಆಯ್ತಂದ್ರೆ, ದೊಡ್ಡ ಮಗನಿಗೆ ಉದ್ಯೋಗಕ್ಕೆ ಪ್ರಾಬ್ಲಮ್ ಆಯ್ತಂದ್ರೆ ನೀವು ಇಟ್ಟಿರೋ ದಿಕ್ಕಿನಿಂದ. ಆದ್ರೆ ಅಪ್ಪ ಚೆನ್ನಾಗೋದು. ಮನೆಯಲ್ಲಿ 4 ಜನ ಇದೀವಿ, 3 ಜನ ಡಮಾರ್ ಈ ಮನೆಗೆ ಹೋದ್ರ ಮೇಲೆ ಅಪ್ಪ ಚೆನ್ನಾಗಿದ್ದಾನೆ, ಯಾಕಂದ್ರೆ ಇದು ಏನಂತಾನೆ ದಿಕ್ಕಿಟ್ಟಿದ್ ನೀವು. ಕರೆಕ್ಟಾ? ಇವ್ರಿಗೆಲ್ಲ ದಿಕ್ಕಿಡೋದು ಟೋಟಲ್ ಫ್ಯಾಮಿಲಿಗೆ ಸೇರಿ ದಿಕ್ಕಿಟ್ಟಾಗ ಟೋಟಲ್ ಫ್ಯಾಮಿಲಿ ಅಭಿವೃದ್ಧಿ ಆಗುತ್ತೆ, ಟೋಟಲ್ ಮನೆಯಲ್ಲಿದ್ದವರು ಅಭಿವೃದ್ಧಿ ಆಗ್ತಾರೆ. ಇದೇ ಸಿದ್ಧಾಂತವೇ ಕಾಳಿ ಸಿದ್ಧಾಂತ. ಇದೇನ್ ಮಾಡುತ್ತೆ? ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಇಂಪಾರ್ಟೆನ್ಸ್ ಕೊಡುತ್ತೆ. ಇವರಿಗೆ ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಮನೆಯಲ್ಲಿ ಒಂದ್ ಮಗು ಇವತ್ತು ಹುಟ್ಟಿತು ಅಂದ್ರೂ ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಡುತ್ತೆ. ಇದು ಕಾಳಿ ಸಿದ್ಧಾಂತ. ಇದರಲ್ಲಿ ಏನಾದ್ರು ಸೇರಿಸಬಹುದು ಅಂತ ಇವಾಗ್ಲೂ ನಿಮ್ಗೆ ಅನಿಸ್ತಾ ಇದ್ರೆ ಹೇಳಿ. ಇಲ್ಲ ಅಂದ್ರೆ ಶನಿವಾರ 24ನೇ ತಾರೀಕು ನಾವು ತರಗತಿ ಸ್ಟಾರ್ಟ್ ಮಾಡ್ತಾ ಇದೀವಿ. 31ನೇ ತಾರೀಕು ತನಕ ತರಗತಿ ನಡೀತಾ ಇದೆ. 25ನೇ ತಾರೀಕು ರಜೆ ಇರುತ್ತೆ, ತರಗತಿ ಇರೋದಿಲ್ಲ. ಮತ್ತೆ ತರಗತಿ ಒಂದು 2 ದಿನಗಳ ಕಾಲ ನಡೀತದೆ. ಅದಾದ್ಮೇಲೆ ಮತ್ತೆ ಪ್ರಶ್ನೋತ್ತರ ತರಗತಿಗಳು ನಡೀತವೆ. ಮತ್ತೆ 2 ದಿನಗಳ ಕಾಲ ನಡೀತದೆ. ಬೇಕಾದ್ರೆ ಮತ್ತೆ ಪ್ರಶ್ನೋತ್ತರ ಮಾಡೋಣ. ಮತ್ತೆ 2 ದಿನ ಮಾಡಿ ಸರ್ ನಂಗೆ ಸಾಕಾಗ್ತಾ ಇಲ್ಲ ಅಂದ್ರೆ ಇನ್ನೊಂದು ದಿನಾನು ಮಾಡೋಣ. ಅದ್ರ ಜೊತೆಗೆ ನಾನು ಹೇಳಿರುವಂತದ್ದು ಅನುಭವದಲ್ಲಿ ಸರಿ ಬಂದಿರುವಂತ ಸೂತ್ರಗಳು ಮತ್ತೆ ಈಸಿಯಾಗಿ ಅರ್ಥ ಆಗೋ ಸೂತ್ರಗಳನ್ನ ನಿಮಗೋಸ್ಕರ ತಂದಿದೀವಿ. ಅದನ್ನು ಕೂಡ ಇದೇ ತರಗತಿನ ನಾವು ಸೇರಿಸಿ ಕೊಡ್ತಾ ಇದೀವಿ. ಸೊ ನನ್ನ ಪ್ರಕಾರ ಯಾರಿಗೂ ಯಾವುದೇ ರೀತಿಯಾದಂತ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಯಾರಿಗಾರು ಇದೆಯಾ? ಗುರುಗಳೇ, ಹಾ ಅದೇ ಈಗ ಸಿಂಹ ರಾಶಿ ಮತ್ತೆ ಕುಂಭ ರಾಶಿ ಅಂದ್ರಲ್ಲ, ಅಲ್ಲಿ ಶೂನ್ಯ ರಾಶಿ ಬಂದಾಗ ಅದು ಕೊಡ್ಬಾರ್ದು. ಏನಾಗ್ತಾ ಇದೆ? ಅಲ್ಲ, ಸಿಂಹ ರಾಶಿ ಇದು ಮಗುಗೆ ಅಂತ ಹೇಳಿದ್ರಲ್ಲ, ಭೂತ ಕೊಡಕರೆ ಮಗು ಹುಟ್ಟೋದಕ್ಕೆ ಸಿಂಹ ರಾಶಿ ಅಥವಾ ಕುಂಭ ರಾಶಿ ಮಾಡ್ಬೇಕು ಅಂದಾಗ ಅಕಸ್ಮಾತ್ ಮಿಸ್ ಆಗಿ ಶೂನ್ಯ ರಾಶಿ ಬಂತು ಅಂದ್ರೆ ಅಲ್ಲಿ ಕೊಡಂಗಿಲ್ಲ. ಕೊಡಬಹುದು. ವೈ ಶೂನ್ಯ ರಾಶಿ ಲೆಕ್ಕಕ್ಕೆ 2 ರಾಶಿಗಳು ಬರಲ್ಲ ಅಂತ ನನ್ನ ಪ್ರಕಾರ. 2 ರಾಶಿಗಳು ಬರಲ್ಲ ಅನ್ಸುತ್ತೆ. ಯಾವ್ದಾರು ಇದೆಯಾ ತಿಥಿಗಳಿಗೆ? ಸಿಂಹ ಮತ್ತೆ ಕುಂಭ 2 ತಿಥಿ ಶೂನ್ಯ ಇರುವಂತದ್ದು ಯಾವ್ದಾರು ರಾಶಿ ಇದೆಯಾ? ಯಾವ್ದಾದ್ರು ತಿಥಿ ಇದೆಯಾ? ಅಲ್ಲ, ಯಾರು ಒಂದು ಬರ್ಬೋದು ಅಂತ ಹೇಳಿದ್ರು. ಯಾವ್ದಾದ್ರು ಒಂದು. ನಾನು ಏನಕ್ಕಂದೆ ಎರಡು ಇದ್ರಲ್ಲಿ ಯಾಕಿದೆ ಅಂತ ಕೇಳಿದೆ ಅಂದ್ರೆ ನಾನು ಉತ್ತರ ಹೇಳ್ತೀನಿ ಕೇಳಿ. ಸಿಂಹ ಮತ್ತೆ ಕುಂಭ ಯಾಕೆ ಸರ್ ಅವಾಗಿಂದ ಕೂತ್ಕೊಂಡು ಕುಯ್ತಾ ಇದ್ದೀರಾ? ಅದ್ರಲ್ಲಿ ಏನಿದೆ ಅಂತ. ಸಿಂಹ ಅಂದ್ರೆ ಯಾರು? ರಾಜ. ಎಸ್. ಹೆಂಗೆ ಸರ್ ನಾವು ಸೂತ್ರ ತಲೆನಲ್ಲಿ ಹೆಂಗ್ ಹಾಕೋಬೇಕು ಅಂದ್ರೆ ಈ ತರ ಹಾಕೊಳ್ಳಿ. ಸಿಂಹ ಅಂದ್ರೆ ರಾಜ. ರಾಜ ಅಂದ್ರೆ ಎಲ್ರು ಗೌರವ ಕೊಡ್ತೀರಾ? ಸೊ ಸಿಂಹದಲ್ಲಿ ಗ್ರಹ ಇತ್ತು ಅಂತ ಹೇಳಿದ್ರೆ ಎಲ್ರು ನೀವು ಗೌರವ ಕೊಡ್ತಾರೆ ನಿಮ್ಗೆ. ನೀವು ಗೌರವ ಕೊಡೋ ತರಾನೇ ಬೆಳಿತೀರಿ. ಸರ್ ಇವತ್ತು ತುಂಬಾ ಕಷ್ಟದಲ್ಲಿದ್ದೀನಿ, ಇರ್ಲಿ ಬಿಡ್ರಿ, ಇವತ್ತಲ್ಲ ನಾಳೆ ನೀವು ಗೌರವ ಕೊಡೋ ತರಾನೇ ಬೆಳಿತೀರಾ. ಕುಂಭ ಎಲ್ಲಿರುತ್ತೆ ಸರ್? ಮೇಲೆ. ಹೆಂಗ್ ನೋಡ್ಬೇಕು ನಾವು? ಹಿಂಗ್ ನೋಡ್ಬೇಕು. ದೇವಸ್ಥಾನದ ಹೊರಗಡೆ ಗೋಪುರದ ಮೇಲೆ ಕುಂಭ ಇರುತ್ತೆ, ನೆನ್ಪಿದ್ಯಾ? ಕುಂಭ ಅಂದ್ರೆ ಮಡಿಕೆ ಅಲ್ಲ, ಮೇಲೆ ಕುಂಭಾಭಿಷೇಕ ಮಾಡ್ತೀವಿ. ನಾವ್ ಹಿಂಗ್ ನೋಡ್ತೀವಿ. ಸರ್ ನಾವು ಒಬ್ಬರನ್ನ ಹಿಂಗ್ ನೋಡ್ತೀವಿ ಅಂದ್ರೆ ಅವ್ನು ಮೇಲೆ ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ತಿಳ್ಕೊಬೋದಾ? ಆತ ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ತಿಳ್ಕೊಬೋದಾ? 101% ಕುಂಭದಲ್ಲಿ ಮಾತ್ರ ಗ್ರಹ ಇದೆ ಸರ್, ಸಿಂಹದಲ್ಲಿ ಇಲ್ಲ. ಸರ್ ನೀವು ಎತ್ತರಕ್ಕೆ ಬೆಳಿತೀರಾ? ಹೋಗಿ ಸರ್. ಸೊ 2 ಕಡೆ ಇದೆ, ಪಕ್ಕ ಬೆಳಿತೀರಾ? ಹೋಗಿ ಸರ್. ಸಿಂಪಲ್. ಅತಿ ಹೆಚ್ಚು ದಶಾವರ್ಷಗಳು ಯಾವ ಗ್ರಹದಿದೆ? ಅತಿ ಹೆಚ್ಚು ದಶಾವರ್ಷ ಯಾವ ಗ್ರಹದಿದೆ? 20 years ಶುಕ್ರ. ನಿಮ್ಮ ಜಾತಕದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ ಅಥವಾ ಮೀನರಾಶಿನಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ. 101% ನಿಮ್ಗೆ ಆಯ್ಸಿದೆ ರೀ, ಹೋಗಿ. ಇದೇ ಲಡ್ಡು ಸೂತ್ರ. ಸಾಕಾ? ಸುಮ್ನೆ ಸೂತ್ರಗಳನ್ನೆಲ್ಲ ಇಲ್ಲೇ ಹೇಳ್ಕೊಂಡ್ಬಿಟ್ರೆ ಕ್ಲಾಸಲ್ಲಿ
ಅರ್ಥ ಆಯ್ತಾ ನಿಮ್ಗೆ? ಸೂತ್ರ ವೆರಿ ಸಿಂಪಲ್ ಸರ್. ಆಯ್ಸಿದ್ಯಾ, ಗಂಡಾಂತರ ಇರ್ಬೋದು, ಅಪಮೃತ್ಯು ಇರ್ಬೋದು, ಅವನ್ನೆಲ್ಲ ನೀವು ಪರಿಹಾರ ಮಾಡ್ಕೊಳ್ಳೋಣ. ಅದಕ್ಕೆ ಕಾಳಿ ಸಿದ್ಧಾಂತ ತೋರಿಸುತ್ತೆ. ಆದ್ರೆ ನೀವ್ ಕೆಲವ್ರು ಕೇಳ್ತಾರೆ ಸರ್ ಆಯ್ಸಿದ್ಯಾ ಹೆಂಗ್ ಕಂಡಿಡಿದು, ಆಯ್ಸಿದ್ಯಾ ಹೆಂಗ್ ಕಂಡಿಡಿತೀರಾ? ಇಷ್ಟು ವರ್ಷ ಎಲ್ಲ ಗೊತ್ತಾಗಲ್ಲ, ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಅದ್ ಕಂಡಿಡಿಯಕ್ ಆಗಲ್ಲ. ಸೂತ್ರಗಳು ಹಾಕೋ ಕೂತ್ಕೋಬಿಡಿ, ತಲೆ ಕೆಟ್ಟೋಗುತ್ತೆ. ನಾನು ನೋಡ್ಬಿಟ್ಟೆ, ಅದ್ ನೋಡಿ ಸೈಲೆಂಟ್ ಆಗಿ ಬಂದ್ಬಿಟ್ಟೆ. ಹಂಗೂ ನಿಮ್ಗೆ ಯಾರಿಗಾರು ಆಯ್ಸ್ ಕಂಡಿಡಿಬೇಕಂದ್ರೆ ಸತ್ಯಾಚಾರ್ಯರು, ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಸತ್ಯಾಚಾರ್ಯರು. ಅವರ ಆಯಸ್ಸಿನ ಗಣಿತವನ್ನ ಯೂಸ್ ಮಾಡ್ಕೊಳ್ಳಿ. ನಾನೇ ನಿಮ್ಗೆ ಹಿಂಟ್ ಕೊಡ್ತೀನಿ, ಸತ್ಯಾಚಾರ್ಯರ ಆಯಸ್ಸಿನ ಗಣಿತವನ್ನ ಯೂಸ್ ಮಾಡ್ಕೊಳ್ಳಿ. ಇವಾಗ ಆಯಸ್ಸಿದೆಯಾ ಇಲ್ವಾ ಅಂತ ಹೆಂಗ್ ಸರ್ ಕಂಡಿಡಿದು? ಸಿಂಪಲ್. ಶುಕ್ರ ವೃಷಭದಲ್ಲಿದಾನ, ಶುಕ್ರ ತುಲಾದಲ್ಲಿದಾನ, ಶುಕ್ರ ಮೀನರಾಶಿನಲ್ಲಿದಾನ ಅಂತ ಜಾತಕರು ಬಂದ್ಬಿಟ್ಟು ಆಯಸ್ ಬಗ್ಗೆ ಕೇಳ್ತಾವ್ರ? ಇಲ್ಲ ಸರ್, ಅವ್ರ ಜಾತಕನೇ ಇಲ್ಲ, ಅವ್ರು ಬಂದ್ಬಿಟ್ಟು ಇದ್ ತಗೊಂಬಂದವ್ರು. ಏನ್ ತಗೊಂಬಂದವ್ರು? ಇವಾಗ ಸಪೋಸ್ ಪೇಷಂಟ್ ಒಬ್ರು ತುಂಬಾ ಸೀರಿಯಸ್ ಆಗಿದೆ, ಹೆವಿ ಸೀರಿಯಸ್, ಡಾಕ್ಟರ್ ಹೇಳ್ಬಿಟ್ಟ ಎಲ್ರಿಗೂ ಹೇಳ್ಬಿಡಿ, ಆಯ್ತು ನಿಮ್ಮ ಹತ್ರ ಬಂದ್ರು, ಈ ಪೇಷಂಟ್ ಇವಾಗ ರೆಡಿ ಆಗ್ಬೇಕು. ಓಕೆ, ನೀವು ಪ್ರಶ್ನೆ ಹಾಕಿದಿರಾ, ಪೇಷಂಟ್ ಜಾತಕ ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ, ನಲ್ಲಿನಲ್ಲಿ ನೀರ್ ಬಂದಾಗ ಹುಟ್ಟದೆ ನೀನು, ಈ ಟ್ರೈನ್ ಬಂದಾಗ ಹುಟ್ಟದೆ ನೀನು, ಬೆಳಿಗ್ಗೆ ಸೂರ್ಯ ಬಂದಾಗ ಹುಟ್ಟದೆ ನೀನು ಅಂತಾರೆ. ಅದೆಲ್ಲ ಬೇಡ ನಮ್ಗೆ, ಈ ತರ ಇರ್ಲಿ. ರೈಟ್, ಪ್ರಶ್ನೆ ಹಾಕಿದೀವಿ. ಪ್ರಶ್ನೆನಲ್ಲಿ ವೃಷಭ, ತುಲಾ ಅಥವಾ ಮೀನರಾಶಿನಲ್ಲಿ ಶುಕ್ರ ಇದ್ದಾನೆ. 100% ನೀವು ಯಾವ ವ್ಯಕ್ತಿ ಕೇಳ್ತೀರೋ ಅವ್ರಿಗೆ ಆಯ್ಸಿದೆ. ಸಾವು ಬರಲ್ವಾ ಅಂದ್ರೆ ಅಪಮೃತ್ಯು ಬರ್ಬೋದು. ಅಪಮೃತ್ಯುಗೆ ಯಾವ ಗ್ರಹ ಪರಿಹಾರ ಮಾಡ್ಬೇಕು? ಟಕ್ 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 60 ಸೆಕೆಂಡ್. ಯಾವ ನಕ್ಷತ್ರ ಪರಿಹಾರ ಮಾಡ? 60 ಸೆಕೆಂಡ್. ಒಟ್ಟು 2 ನಿಮಿಷ ಆಯ್ತು. ಇದು ಒಂದ್ ಹೇಳಿದ್ರೆ 3 ನಿಮಿಷ. ತಗೊಳ್ಳಿ, ಜಾತಕ ಕ್ಲೋಸ್, ಹೋಗಿ ಮುಗಿಸಿ. ಆಯ್ತು. ಆಯ್ಸಿಲ್ಲ, ಏನ್ ಮಾಡಿದ್ರು ಆಗಲ್ಲ. ಯಾಕೆ ಸರ್ ಆಯ್ಸ್ ಬಗ್ಗೆ ಮಾತ್ರ? ಆಯ್ಸಿಲ್ಲ ಅಂದ್ರೆ ಏನು ಮಾಡಿದ್ರು ಆಗಲ್ಲ. ಸೊ ಅಲ್ಲಿಂದ ನೀವುಗಳು ಹೊರಗಡೆ ಬನ್ನಿ. ಅರ್ಥ ಆಯ್ತಲ್ವಾ? ಇವಾಗ ಒಂದ್ ಮಗು ಹುಟ್ಟಿದೆ, ಸೂರ್ಯ ಬಂದ್ಬಿಟ್ಟು ನೀಚ ರಾಶಿನಲ್ಲಿದ್ದಾನೆ. ಎಲ್ಲಿದ್ದಾನೆ? ನೀಚ ರಾಶಿನಲ್ಲಿದ್ದಾನೆ. ಸೂರ್ಯ ಬಂದ್ಬಿಟ್ಟು 3, 6, 8, 12 ಇದ್ದಾನೆ. ಅದಿಲ್ಲ ಸರ್, ಇದೆಯಾ ನೋಡಿ? ಇದೆ. 6 ವರ್ಷದ ತನಕ ಹುಷಾರಾಗಿರಿ ಅಂತ ಹೇಳಿ ಮಗು. ಯಾಕೆ ಸರ್ 6 ವರ್ಷ? ಯಾವ್ದು 6 ವರ್ಷ? ದಶಾವರ್ಷಗಳು. ಯಾವ್ದು? ದಶಾವರ್ಷಗಳು. ನಿಮ್ ಜಾತಕದಲ್ಲಿ 2 ಗ್ರಹಗಳು ಒಟ್ಟಿಗಿದ್ಯಾ? ಕುಜ ಅಥವಾ ಶನಿ ಒಟ್ಟಿಗಿದಾನ? ನೋಡಿ, ಚೆಕ್ ಮಾಡಿ. ಯಾರ್ದಾರ ಜಾತಕದಲ್ಲಿ ಕುಜ ಅಥವಾ ಶನಿ ಒಟ್ಟಿಗಿದಾರ? ಯಾರ್ದಾರ ಜಾತಕ ಇದೆಯಾ? 26 ವರ್ಷ ಆದ್ರ ಮೇಲೆ ಮದುವೆ ಆಗಿ. ಹೆಂಗೆ ಸರ್ ಹೇಳಿದ್ರಿ? 19 ವರ್ಷ ಶನಿದು ಸರ್. ಯಾರಷ್ಟು? 19 ವರ್ಷ ಶನಿದು. ಕುಜಂದ ಎಷ್ಟು ವರ್ಷ? 7 ವರ್ಷ. ಏನ್ ವರ್ಷ ಸರ್ ಇದು? ದಶಾವರ್ಷಗಳು. ಟೋಟಲ್ ಮಾಡಿ 26. 26 ಆದ್ಮೇಲೆ ಮದುವೆ ಆಗಿ 26 ಒಳಗಡೆ ಆದ್ರೆ ಇವರಿಬ್ರು ಕುಣಿತಾರೆ. ಇವಾಗ ನಿಮ್ ಜಾತಕದಲ್ಲಿರುವಂತ 2 ಗ್ರಹ, 3 ಗ್ರಹ, 4 ಗ್ರಹಗಳನ್ನೆಲ್ಲ ಒಟ್ಟಿಗೆ ಮಾಡಿ ಯಾವ ವರ್ಷ ಬರುತ್ತೆ ಅಂತ ನೋಡಿ, ಹುಷಾರಾಗಿ. ಸಿಂಪಲ್. ಸೂತ್ರ ಬಂತ? ಎಷ್ಟು ಸಿಂಪಲ್. ವರ್ಷಗಳು, ದಶಾವರ್ಷಗಳು ಲೆಕ್ಕ ಇಟ್ಕೊಳ್ಳಿ. 2 ಗ್ರಹ ಒಟ್ಟಿಗಿದೆ ಸರ್, 2 ಗ್ರಹ ಒಟ್ಟಿಗಿದೆ. ಅದನ್ನ ಕೌಂಟಿಂಗ್ ಮಾಡ್ಕೊಂಡು ಹೋಗಿ. 3 ಗ್ರಹ ಇದೆ ಸರ್, ಆ 3 ಗ್ರಹಗಳನ್ನ ಒಟ್ಟಿಗೆ ಹಾಕಿ. 4 ಗ್ರಹ ಇದೆ ಸರ್, ಅದ್ 4 ಗ್ರಹನ ಒಟ್ಟಿಗೆ ಹಾಕಿ. ನಿಮಗೆ ಒಂದು ವಿಷಯ ಸಿಗ್ಬಿಡುತ್ತೆ. ಆ ವರ್ಷದಲ್ಲಿ ಏನಾದ್ರೂ ಒಂದು ನಡೀತದೆ, ಆ ವರ್ಷದಲ್ಲಿ ನಡೀತದೆ, ನಡೀತದೆ. ಅದು ಒಳ್ಳೇದ್ ನಡೀತದೋ ಕೆಟ್ಟದ್ ನಡೀತದೋ ಜಾತಕದ ಮೇಲೆ ಡಿಪೆಂಡ್. ಗೊತ್ತಾಯ್ತಾ? ಸೊ ಈ ತರ ಬಹಳಷ್ಟು ಸೂತ್ರಗಳನ್ನ ನಾವು ಅಪ್ಲೈ ಮಾಡಬಹುದು. ಅದನ್ನು ಕೂಡ ಕ್ಲಾಸಲ್ಲಿ ಕಲಿಸ್ತೀವಿ. ಹೇಳಿ ಸರ್, ಮುಗೀತಾ? ನಾವು ಉದಯ ಮಾತಾಡ್ತಾ ಇದ್ದ. ಓಕೆ, ಸೊ ನೆಕ್ಸ್ಟ್ ಶನಿವಾರದಿಂದ ತರಗತಿ ಪ್ರಾರಂಭ ಆಗ್ತೈತೆ. ಯಾರಿಗೆ ಈ ಡೆಮೋ ಕ್ಲಾಸ್ ಮಾಡಿರೋ ಉದ್ದೇಶ ಇಷ್ಟೇ, ಹೊಸದಾಗಿ ತುಂಬಾ ಜನ ಬಂದಿರ್ತೀರಾ ಅಥವಾ ಹಳೆಬ್ರು ಇರ್ತೀರಾ, ನಿಮಗೆ ನಾನು ಹೇಳಿರೋ ವಿಷಯಗಳು ಯೂಸ್ಫುಲ್ ಇದೆ ಅಥವಾ ನನಗಿದು ಯೂಸ್ ಆಗುತ್ತೆ ಅಂತ ಅನ್ಕೊಂಡಿರೋ ಕ್ಲಾಸ್ ಇದೆ. ಸುಮ್ನೆ ದುಡ್ಡು ಹಾಕೊಂಡು ಸುಮ್ನೆ ಇದ್ ಮಾಡ್ಕೊಂಡು ಕೂತ್ಕೋಬೇಡಿ. ನಮ್ಗೆ ಇದು ಯೂಸ್ ಇದೆ ಸರ್, ಇದನ್ನ ಕಲಿಬೇಕಂತ ಅನಿಸುತ್ತೆ ನಮ್ಗೆ, ಇದ್ರಲ್ಲಿರೋ ವಿಷಯ ಇದೆ ಅಂದ್ರೆ ದಯವಿಟ್ಟು ಕ್ಲಾಸಿಗೆ ಬನ್ನಿ. ಕ್ಲಾಸಲ್ಲಿ ವಿಷಯವನ್ನ ತಿಳ್ಕೊಳ್ಳೋಣ, ಕಲಿಯೋಣ. ನನಗೆ ಎಷ್ಟು ವಿಷಯ ಗೊತ್ತೋ ಅದನ್ನ ಕಲಿಸ್ತೀನಿ. ನಿಮ್ಮ ಹತ್ರ ಇರುವಂತ ವಿಷಯಗಳನ್ನ ತಗೊಂಡು ಸ್ವಲ್ಪ ಅನುಭವ ಜಾಸ್ತಿ ಮಾಡ್ಕೋತೀವಿ. ಓಕೆನಾ? ಸೊ ನೆಕ್ಸ್ಟ್ ಶನಿವಾರದಿಂದ ತರಗತಿಗಳು ಪ್ರಾರಂಭ ಆಗುತ್ತೆ. ತರಗತಿಯ ಶುಲ್ಕ ಮತ್ತೆ ಹೇಳ್ತಾ ಇದೀನಿ, 3,000 ರೂಪಾಯಿ ಇರುತ್ತೆ. ತರಗತಿಯ ಶುಲ್ಕವನ್ನ ಪಾವತಿಸಿದ ನಂತರ ಇವಾಗ ಇರುವಂತ ಗ್ರೂಪ್ ಕೊನೆಗೊಳ್ಳುತ್ತೆ, ಬೇರೆ ಗ್ರೂಪ್ ಪ್ರಾರಂಭ ಆಗುತ್ತೆ. ಆ ಗ್ರೂಪ್ ಅಲ್ಲಿ ನಿಮ್ಮನ್ನ ಸೇರಿಸಲಾಗುತ್ತೆ. ಓಕೆನಾ? ಗ್ರೂಪ್ ನ ಅವಾಗ ನೋಡ್ತಾ ಇರಿ. ಸೊ ಗ್ರೂಪ್ ಅಲ್ಲಿ ಕೆಲವೊಂದು ಅಪ್ಡೇಟ್ಸ್ ಗಳು ಬರ್ತಾ ಇರ್ತವೆ, ಅದನ್ನ ನೋಡಿ. ಮೇಲ್ ಐಡಿನ ಸರಿಯಾಗಿ ಹಾಕೋದನ್ನ ಮಾಡಿ. ಇವಾಗಲ್ಲ, ಈ ವಿಡಿಯೋ ಯಾರಿಗೂ ಸಿಗಲ್ಲ, ಇದು ನಾಳೆ ಬೆಳಿಗ್ಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಎಲ್ರಿಗೂ ಫ್ರೀ ಆಗಿ ಸಿಗುತ್ತೆ. ಯಾವ್ದು ಮೇಲ್ ಐಡಿಗಳನ್ನ ಹಾಕ್ಬೇಡಿ. ನೆಕ್ಸ್ಟ್ ಕ್ಲಾಸಿಗೆ ಬರುವಂತ ವಿಡಿಯೋಗಳು ನಿಮ್ಮ ಮೇಲ್ ಐಡಿ ಕೊಡ್ತೀವಿ. ಅದೇ ರೀತಿ ಎಲ್ಲ ಪೇಮೆಂಟ್ ಡೀಟೇಲ್ ಇತ್ಯಾದಿಗಳನ್ನೆಲ್ಲವನ್ನ ಗ್ರೂಪ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೋಡಿ. ಅದ್ರ ಜೊತೆಗೆ ಕ್ಲಾಸಿಗೆ ಬನ್ನಿ. PDF ಇತ್ಯಾದಿಗಳು ಗುರುಭಕ್ತಿ ಆಪ್ ಅಲ್ಲಿ ಮಾತ್ರ ಸಿಗುತ್ತೆ, ವಾಟ್ಸಪ್ ಗೆ ಬರಲ್ಲ. ಅಲ್ಲಿ ನೋಡ್ಕೋಬಹುದು. ಮತ್ತೆ ವಿಡಿಯೋ ಬಂದ್ಬಿಟ್ಟು ನೀವು ಕಳಿಸಿರುವಂತ ಮೇಲ್ ಐಡಿ ಬರುತ್ತೆ. ಮೇಲ್ ಐಡಿ ಕಳಿಸಿಲ್ಲ ಸರ್, ಬರಲ್ಲ. ಅರ್ಥ ಆಯ್ತಲ್ವಾ? ಇವಾಗನೇ ಹೇಳ್ತೀನಿ, ಕ್ಲಾಸ್ ಸ್ಟಾರ್ಟ್ ಆಗೋ ಮುಂಚೆನೆ ಹೇಳ್ಬಿಟ್ಟಿರ್ತೀನಿ ಬರಲ್ಲ ಅಂತ, ಯಾಕಂದ್ರೆ ಮೇಲ್ ಐಡಿ ನಮ್ಗೆ ಗೊತ್ತಿರಲ್ಲ. ಓಕೆ, ಸೊ ಇವತ್ತಿನ ಒಂದು ಡೆಮೋ ತರಗತಿಗೆ ಬಂದು ಕೂತು ಇಷ್ಟೊತ್ತು ನನ್ನ ಮಾತನ್ನ ಕೇಳಿದ ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ. ಬೇಗನೆ ಹೋಗಿ ಊಟ ಮಾಡಿ. ಇವತ್ತು ಕ್ಲಾಸ್ ಬೇಗನೆ ಮುಗಿಸಿದ್ದೀನಿ ನಾನು. ಟೈಮ್ ಎಷ್ಟಾಯ್ತು ಗುರು? ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ಸ್. ಧನ್ಯವಾದಗಳು ಗುರುಗಳೇ. ನಮಸ್ಕಾರ.